ಹಾಯ್ ಹಾಯ್ ನವೀನ್. ಥ್ಯಾಂಕ್ ಯು ನವೀನ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಸ್ವಲ್ಪ ದಿನ ನವೀನ್, ಮತ್ತೆ ಒಂದು ವಾರ 4-5 ದಿನ ಇರ್ಬೋದು, ಮತ್ತೆಲ್ಲ ಎಷ್ಟು ಜನ ಬರ್ತಾರೆ ಅದ್ರ ಮೇಲೆ ಉಂಟು. 4-5 ದಿನದಲ್ಲಿ ಆಗ್ಬಹುದು, ಒಂದು ವಾರದಲ್ಲಿ ನೋಡುವ. ಟೀ ಆಯ್ತಾ? ಅಮ್ಮ ನೋಡಿದೆ ಇವತ್ತು, ಖುಷಿ ಆಯ್ತು. ಅಮ್ಮ ಜಪ ಶುರುವಾಯ್ತು. ಜಪ ಶುರುವಾಯ್ತು. ಪರವಾಗಿಲ್ಲ, ಇವತ್ತು ಬಾರದಿದ್ರು ಪರವಾಗಿಲ್ಲ, ಇವತ್ತು ನೋಡಿದೆ ಅಲ್ವಾ, ಏನು ಬೇಜಾರಿಲ್ಲ ಅಂತ ಗೊತ್ತಾಯ್ತು. ಆಯ್ತು ಟೀ. ನಾನು ಟೀ ಕುಡಿಯಲ್ಲ, ಅವರೆಂತ ತಿಂದೆ ಒಂದು ಟೀ ಎಲ್ಲ ಕುಡಿಯಲ್ಲ ನಾನು. ಅಲ್ಲ, ನಿನ್ನೆ ಬರ್ಲಿಲ್ಲಲ್ಲ, ಹಾಯ್ ಅಂತ ಕೂಡ ಹೇಳಲಿಲ್ಲ. ಅದೇ ಗೊತ್ತಾಯ್ತು, ಅವ್ರಿಗೆ ಟಯರ್ಡ್ ಆಗ್ತದಲ್ಲ, ನಮಗಿಂತ ಜಾಸ್ತಿ ಅವರು ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಎಲ್ರು ಬೆಳಿಗ್ಗೆಯಿಂದ. ನನಗಿಂತ ಹೆಚ್ಚಾಗಿ ಅವ್ರ ಸಪೋರ್ಟಿಗೆ ಹೋಗ್ತಾರೆ, ಅದಕ್ಕಾಗಿ ರೆಸ್ಟ್ ಅಲ್ಲಿ ಇದ್ದಾರೆ ಏನಂತ ಗೊತ್ತಾಯ್ತು. ಆದ್ರೂ ಬಂದು ಹಾಯ್ ಹೇಳಲಿಲ್ಲಲ್ಲ, ಅದಕ್ಕೆ ಏನಾದ್ರು ಬೇಜಾರುಂಟಾ ಅಂತ ಒಂದ್ ಸೈಡ್ ಅಲ್ಲಿ ಇತ್ತು. ಇವತ್ತು ಕ್ಲಿಯರ್ ಆಯ್ತು, ಮಾತಾಡಿದ್ರು ಇವತ್ತು. ದೀಪ್ ಲೈವ್ ಎಲ್ಲಿಗೆ ಬಂದಿದ್ರು? ದೀಪ್ ಲೈವ್ ಯಾರ್ದು ಲೈವ್ಗೆ ಬಂದು? ದೀಪ್ ಲೈವ್ ಅಲ್ಲ, ಬೇರೆ ಲೈವ್ ಅಲ್ಲಿ ಸಿಕ್ಕಿದ್ರು. ಬ್ಲಾಂಕ್ ಬಿಡ್ಲಿಕ್ಕೆ ಬಿಡಲ್ಲ ಅನ್ಸುತ್ತೆ. ಇಲ್ಲ, ಹಾಗೇನಿಲ್ಲ. ಡೇ ಟೈಮಿಗೂ ಕೂಡ ನೆನ್ನೆ ಬರ್ಲಿಲ್ಲ ಅವರು. ರೆಸ್ಟ್ ಬೇಕಲ್ಲ, ನಮ್ಗೆ ಎಷ್ಟು ಇದಾಗ್ತದೆ, ಅವ್ರಿಗೆ ಹೇಗೆ ಬೇಕು. ಬೆಳಿಗ್ಗೆ ನಾನು ಸಪೋರ್ಟ್ ಸಪೋರ್ಟ್ ನಾನು ಹೋಗ್ತೇನಲ್ಲ, ಅದಕ್ಕಿಂತ ಮುಂಚೆ ಅವರು ಬರ್ತಾರೆ. ಅಯ್ಯೋ, ಈ ಕನ್ನಡ ಮಾತಾಡ್ಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ, ದಿಂಗ್ ದಿಂಗ್ ಆಗ್ತದೆ ಮಾತಾಡುವಾಗ. ದಿನ ಆಗಲ್ಲಪ್ಪ, ಮಧ್ಯ ಮಧ್ಯದಲ್ಲಿ ಬ್ರೇಕ್ ಆದ್ರೂ ಬೇಕು. ಅದೊಂದು ಸಪೋರ್ಟ್ ಮೆಸೇಜ್ ಹೋಯ್ತಲ್ಲ, ಅದು ಖುಷಿ ಆಯ್ತು, ಸ್ವಲ್ಪ ಫ್ರೀ ಆಗಿ ಆಯ್ತು. ಮಧ್ಯ ಮಧ್ಯದಲ್ಲಿ ಹಾಕ್ಬೋದು, ಹಾಗೆ ಕಂಟಿನ್ಯೂ ಹಾಕ್ಬೇಕಂತಿಲ್ಲ. ಬಾ ಬೇಗ ಅಮ್ಮ. ಸಿದ್ದು ಲೈವ್ ಇತ್ತಲ್ಲ, ಸಿದ್ದು ಲೈವ್ ಅಲ್ಲಿ ಇದ್ರು ಇವತ್ತು ಅಮ್ಮ. ಎಸ್ಕೆ ನಿಂಗೆ ಯಾರು ಬ್ಲೂ ತೆಗ್ದದ್ದು? ಛೇ, ಇವತ್ತು 5 ಬಂತು. ಜಾಸ್ತಿ ಬರ್ತಾ ಉಂಟು ಹಾಗಾದ್ರೆ. ಅದೇ ಸಪೋರ್ಟ್ ಮೆಸೇಜ್ ಅಲ್ಲಿ ವಾಚ್ ಅವರ್ ಬರಲ್ಲ, ಸ್ಪ್ಯಾಮ್ ಆಗುತ್ತೆ ಅದು. ಆನ್ ಇಟ್ಟು ಮತ್ತೆ ಮಧ್ಯದಲ್ಲಿ ಹಾಕಿದ್ರು ಆಗ್ತದೆ. ಈಗ ನೋಡಿ, ಫೈಟ್ ಒಂದು ಲೈವ್ ಅಲ್ಲಿ ಫೈಟ್ ಆಗ್ತದಲ್ಲ, ಎಷ್ಟು ಜನ ಬರ್ತಾರೆ ನೋಡಿ ಲೈವ್ಗೆ, ಅವ್ರು ಮೆಸೇಜ್ ಮಾಡ್ತಾರ? ಇಲ್ಲ, ನೋಡ್ಕೊಂಡಿರ್ತಾರೆ. ಎಷ್ಟು ವಾಚ್ ಅವರ್ ಜಾಸ್ತಿ ಬರಲ್ವಾ? ಹಾಗೆ ಆನ್ ಇಟ್ಟು ಮಧ್ಯ ಮಧ್ಯದಲ್ಲಿ ಒಂದೊಂದು ಹಾಕಿದ್ರು ಆಗ್ತದೆ. ನಾನು ಹೋಗಿದ್ದೆ ಶಿಲ್ಪಕ್ಕ, ಮತ್ತೆ ಹೌದು ನಾನು ಬಿಸಿ ಇದ್ದೆ, ನನ್ಗೆ ಲೈವ್ ಬರ್ಬೇಕಲ್ಲ, ಅದಕ್ಕೆ ನಾನು ಆನ್ ಇಟ್ಟಿದ್ದೆ, ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಸ್ವಲ್ಪ ಮಾತಾಡಿದೆ ಅಷ್ಟೇ, 1-2 ಮೆಸೇಜ್. ಮತ್ತೇನು ವಿಶೇಷ? 5 ಬಂತ? 1 hour ಆಗಿದೆ ಅಲ್ವಾ ನಿಮ್ದು? ಮುಂಚೆಲ್ಲ ಕಮ್ಮಿ ಬರ್ತಿತ್ತು ಅಲ್ವಾ? ಅಷ್ಟು ಸಪೋರ್ಟ್ ನಾವು ಪಟ 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 ಮಾಡಿ ಎಂತ ಪ್ರಯೋಜನ? ತುಂಬಾ ಡೇಂಜರ್, ಮೈಂಡ್ ಗಿಂಡ್ ಎಲ್ಲ ಇದಾಗ್ತದೆ ಅದ್ರಲ್ಲಿ. ಹೇಳ್ಬೇಕೆಲ್ಲ ದುಬೈಯವರು. ಅಮ್ಮಗೆ ಕಾಲ್ ಮಾಡಿ. ಅಮ್ಮ ನಂಬರ್ ಇಲ್ಲ ನನ್ನ ಹತ್ರ. ಅದೇ ಫ್ರಿಜ್ ಇಟ್ಟಿವ್ರೆ.
ಫ್ರಿಜ್ ಇಟ್ಟಿವಳ ಇಡ್ಲಿ ಇರ್ಬೋದು, ಗೊತ್ತಿಲ್ಲ. 5 ಜನ ಇದ್ದಾರೆ, ಏನು ಮಾತಾಡ್ತಿಲ್ಲ. ಬನ್ನಿ ಗೈಸ್, ಪರವಾಗಿಲ್ಲ. ಐಡಲ್ಲಿ ವಾಚ್ ಬರ್ತದೆ. ಟಿಪಿ ಕ್ಲೋಸ್. ಥ್ಯಾಂಕ್ ಯು. ಪ್ಲಾಸ್ಟಿಕ್ ಬಕೆಟ್ ಬಂತು. ಚಾಕ್ಲೇಟ್. ಅಯ್ಯೋ ದೇವ. ಚಾಕ್ ಚಾಕ್ ಅಲ್ಲ, ಚಾಕ್ ಇಟ್ಕೊಂಡೇ ಬಂದಿದ್ದೆ. ನೈಫ್ ಹೇಳ್ತೀನಿ. ಹಾ, ನೈಫ್ ಇಟ್ಕೊಂಡೇ ಬಂದಿದೆಪ್ಪ ಇವತ್ತು. ನಾನು ಶೋಣು ಮರಿ ಅಂತ ಎಣಿಸಿದ್ದೆ, ಇದು ಮರಿ ಅಲ್ಲಪ್ಪ, ಹೆಮ್ಮರಿ. ಭಾರಿ ಜೋರಿತ್ತು ನಿನ್ನೆ. ಎಂತ ಲ್ಯಾಂಗ್ವೇಜ್. ಥ್ಯಾಂಕ್ ಯು ಡಿಪಿ. भूल गई आपका नाम। समरिन। नो समरिन नहीं, सॉरी, आपका नाम भूल गए। कल बोला था ना आपने, वीडियो देख। हाँ, ओके, अभी देखती हूँ मैं थोड़ा दिन। कल पहले अच्छा। बाजू में पसुपिना होतीरा सुनाई कुन्नದು मोनिका। ओके, मैं लिख के रखती हूँ। ಜಾಸ್ತಿ ಮಾಡ್ತಾರೆ ಅಂದತೆ. ಬ್ಲೂ ರಿಮೂವ್ ಮಾಡಿ. ನಿಮ್ಗೆ ಬೇಡವಾ ಬ್ಲೂ? ಯಾಕೆ? ಟೀಚರ್ ಬಂದ್ರು ಬೇಗ ಇವತ್ತು. ಟೀಚರ್ ಬನ್ನಿ, ಕಾಯ್ತಾ ಇರ್ಬೋದು ನಿಮ್ಮ. ಬಾಯ್, ನಾಳೆ ಎಕ್ಸಾಮ್ ಇದೆ ನನ್ಗೆ. ಹೌದಾ ಟೀಚರ್, ಎಂತ ಹೇಳ್ತೀರಿ? ಶ್ವೇತಾ ಬಂದಿದ್ದಾರೆ. ಲಕ್ಸ್ ಸೋಪ್ ಮಮ್ಮಿ. ಬಕೆಟ ನೀವು? ಲಕ್ಸ್ ಸೋಪ್ ಮಮ್ಮಿಯ ನೀವು? ಶೋಣು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಶೋಣು ಮರಿ ಅಂತ ಹೆಮ್ಮರಿ ಆಗಿತ್ತು ನಿನ್ನೆ. ಭಾಷೆ ಬೇಕಪ್ಪ ಶೋಣು. ಎಲ್ಲಿಂದ ಕಲ್ತೆ ಶೋಣು? ಬಿರಿಯಾನಿ ಬಂದಿದೆ. ಶ್ವೇತಾ ಸಿಸ್ ಹಾಯ್ ಹೇಳ್ತಿದ್ದಾರೆ. ಪ್ಲಾಸ್ಟಿಕ್ ಬಕೆಟ್ ಇವತ್ತು ಗಲಾಟೆ ಮಾಡಲ್ಲ. ಟೀಚರ್ ಬರಲ್ಲ ಅದಕ್ಕೆ. ಹೌದಾ, ಟೀಚರ್ ಬರಲ್ವಾ? ಲಕ್ಸ್ ಸೋಪ್ ಮಮ್ಮಿ. ನವೀನ್ ಸೋಪ್ ಬೇಕಾ ಕೇಳ್ತಿದ್ದಾರೆ. ಶೋಣು ಅಲ್ಲ, ಅದು ಪ್ಲಾಸ್ಟಿಕ್ ಬಕೆಟ್ ಬೇರೆನೆ. ಶೋಣು ಅಲ್ವಾ? ಪ್ಲಾಸ್ಟಿಕ್ ಬಕೆಟ್ ಬೇರೆ ಅಲ್ಲ, ಶೋಣುನೆ. ನಾನು ಬಿಸಿ ಇದ್ದೇನೆ ಹೇಳ್ತಿದ್ದಾರೆ. ಹೌದಾ, ಓಕೆ. ನಿಮ್ದು ಮೂಗು. ಇದು ಶೋಣು. ಪ್ಲಾಸ್ಟಿಕ್ ಬಕೆಟ್ ಅವರಲ್ವಾ? ಇದು ಶೋಣು. ಮೂಗು ರದಿದ್ದು ಕೊಡ್ತಾರೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಕೆಟ್ ನಿನ್ನೆ ಶೋಣು ಅಲ್ವಾ ಬೈದದ್ದು? ನಾನು ಅದೇನ್ಸು ಶೋಣು ಯಾಕೆ ಅಷ್ಟು ಬೈತಿದ್ದಾರೆ ಅಂತ. ಕವಿತಾ ಅಮ್ಮ. ನೋಡಿ, ನೀವು ಕೊಡ್ಬೋದಾ ಕಿಸ್? ಬೇರೆಯವ್ರು ಕೊಡ್ಬಾರ್ದಾ? ಅದೇನು, ನಿಮ್ದು ಕಿಸ್ ಆಗ್ತದೆ ಅವ್ರಿಗೆ ಅಲ್ವಾ? ಬೇರೆಯವ್ರದ್ದು ಆಗೋದಿಲ್ಲ ಅಂದ್ರೆ ಎಂತ? ಶೋಣು ಗಿಫ್ಟ್ ಕೊಡು. ನೋ ಶೋಣು. ಮತ್ತೆ ಯಾರು ನೀವು? ಪ್ಲಾಸ್ಟಿಕ್ ಬಕೆಟ್, ಸ್ಟೀಲ್ ಬಕೆಟ್ ಅವರಲ್ವಾ? ಓಕೆ, ಯಾರೇ ಆಗ್ಲಿ ನಂಗೇನು. ಮತ್ತೆ ಯಾರೆಲ್ಲ ಬಂದು ಹೋದ್ರ ಸೀದಾ? ಶ್ವೇತಾ ಬಂದಿದ್ರು. ಎಲ್ಲಿ ಹೋದ್ರು? ಶ್ವೇತಾ ಗೌಡ ಆಯಾಲ್ ಅಂತ. मोनिका किधर गई? ಬಾಯ್ ಅಂತೆ.
ಬಾಯ್ ಟೀಚರ್. ನವೀನ್ ಸೋಪ್ ಬ್ಯಾಕ್ನ ಇಂದ ಹಾಕೋದು ತೊಳ್ಕೊಂಡು ಬ್ಯಾಕ್ ಲಕ ಲಕ ಅಂತ ನಕ್ಷತ್ರ ತರ ಹೊಳಿತೀಯ. ನವೀನ್ ಸೋಪ್ ಬ್ಯಾಕ್ನ ಹಿಂದೆ ಹಾಕೊಂಡು ತೊಳ್ಕೊಂಡು ಬ್ಯಾಕ್ ಲಕ ಲಕ ಅಂತ. ಬ್ಯಾಕ್ ಮಾತ್ರ ಲಕ ಲಕ ಆಗುದಾ? ಕವಿತಮ್ಮ ನೋಡಿ ಇದು ಕೊಟ್ಟಿದೆ ನೋಡಿ ಕವಿತಾ ತಗೊಳ್ಳಿ. ಸುಂದ್ರಿ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ ನವೀನ್. ಏನು ಸುಂದ್ರಿ ನೀವು ಇವತ್ತಾಗಾದ್ರೆ ಬರಲ್ಲ ಅವನಲ್ವಾ? ಇಷ್ಟ ವಾಪಸ್ ಹೊಂಟೋಗ್ ಪ್ರಯೋಜನ ಇಲ್ಲ ಇವತ್ತು ಬಂದ್ರೆ. ಹೇಳಿ ಸೋಪ್. ಇವತ್ತು ನಿಮ್ಮ ಲೈವ್ ಊಟವಿಲ್ಲ. ಇವತ್ತು ನಿಮ್ಮ ಲೈವ್ ಊಟವಿಲ್ಲ ಯಾಕೆ? ಇವತ್ತು ನಿಮ್ಮ ಲೈವ್ ಊಟವಿಲ್ಲ ಅದೇ ಯಾಕೆ? ಎಂತ ಶ್ವೇತಾ ನೀವು? ಏನ್ ಶ್ವೇತಾ ಅರ್ಥ ಆಗ್ಲಿಲ್ಲ. ಕವಿತಾ ಅಮ್ಮ ಎಕ್ಸಾಮ್ ಇದೆನಾ ಹೇಳ್ತಿದ್ದಾರೆ ಶೋನು ಅವರು. ನ್ಯೂ ಮೆಂಬರ್ಸ್ ಕನೆಕ್ಟ್ ಆಗಿ ಪ್ಲೀಸ್ ಹೇಳ್ತಿದ್ದಾರೆ. ಶ್ವೇತಾ ಗಿಫ್ಟ್ ಕೊಡಿ ಯಾರಾದ್ರೂ ಕನೆಕ್ಟ್ ಆಗಿಲ್ಲ ಅಂದ್ರೆ. ಅಮ್ಮ ಎಲ್ಲಿ ಬಾ ಇಲ್ಲಿ ಇರ್ತೀವಿ. ಅಮ್ಮ ಎಲ್ಲಿ ಬಾ ಇಲ್ಲಿ ಹೇಳ್ತಿದ್ದಾರೆ. ಬರ್ಬೋದು ಲೇಟ್ ಆಗಿ. ವಿಶ್ ಯು ಗೈಸ್ ಸಾರಿ ಎಕ್ಸಾಮ್ ಇದೆ 1 ವೀಕ್ ಬರಲ್ಲ ಬಾಯ್ 1 ವೀಕ್ ಅಲ್ಲಿ ನಾನು ಮತ್ತೆ ಬರಲ್ಲ ಕವಿ. ಲೇಟ್ ಆಗಿ ಬನ್ನಿ. ಶ್ವೇತಾ ಸಿಸ್ ಕಾಫಿ ಆಯ್ತು ಹೇಳ್ತಿದ್ದಾರೆ. ಅಮ್ಮು ಅಂತ ಕಣ್ಮುಚ್ತಾ ಇದ್ದಾರೆ ಶೋನು ಅವರು. ಕ್ರೇಜಿ ಇಲ್ಲ ಹೇಳ್ತಿದ್ದಾರೆ. ಕ್ರೇಜಿ ಇಲ್ವಾ? ನವೀನ್ ಬೆಣ್ಣೆ ದೋಸೆ ತಿಂದ ಹೇಳ್ತಿದ್ದಾರೆ. ಕ್ರೇಜಿ ಇಲ್ಲ. ಒಳ್ಳೇದಾಗ್ಲಿ ಸುಂದ್ರಿ ಬಂದ್ರೆ ಇದೆ ನಿಮಗೆ ಹೇಳ್ತಿದ್ದಾರೆ. ಯಾವ ರೂಪದಲ್ಲಿ ಬರ್ತಾರ ಗೊತ್ತಿಲ್ಲ ಇವತ್ತು. ಪ್ಲಾಸ್ಟಿಕ್ ಬಕೆಟ್ ಹಾಯ್ ಗಿಫ್ಟ್ ಕೊಡಿ ಪ್ಲೀಸ್ ಹೇಳ್ತಿದ್ದಾರೆ. ಶ್ವೇತಾ ಅವರೇ ಅಂತ ಕಣ್ಮುಚ್ತಾ ಇದ್ದಾರೆ. ಆಯ್ತು ನವೀನ್ ಬ್ರೋ ನಿಮ್ದು ಕಾಫಿ ಆಯ್ತಾ ಹೇಳ್ತಿದ್ರಿ ಶ್ವೇತಾ. ಆಯ್ತು ಸಿಸ್ ಹೇಳ್ತಿದ್ದಾರೆ ನವೀನ್. ನಮ್ಮ ಅರುಣ್ ಬಂದ್ರು. ಥ್ಯಾಂಕ್ ಯು ಅರುಣ್. ಥ್ಯಾಂಕ್ ಯು ಸೋ ಮಚ್ ಅರುಣ್. ಗುಡ್ ಈವ್ನಿಂಗ್ ಅರುಣ್. ಕಾಫಿ ಆಯ್ತಾ ಕೇಳ್ಬೇಡಿ, ಕಾಫಿ ಕುಡಿಯಲ್ಲ ನಾನು. ಥ್ಯಾಂಕ್ ಯು ಸೋ ಮಚ್. ನಿಮ್ದಾಯ್ತಾ ಅರುಣ್? ಬರಲ್ಲ ನೋಡೋಣ. ಓದೋದು ಮುಗಿದ್ರೆ 11:30 ಮೇಲೆ ಬರ್ತೀನಿ. ಓಕೆ 11:30 ಅಂದ್ರೆ ಈ 10. ಲೈಕ್ ಡನ್ ಅಕ್ಕ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಅರುಣ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಲಕ್ಸೋ ಗಿಫ್ಟ್ ಕೊಡಿ ಹೇಳ್ತಿದ್ದಾರೆ ಶ್ವೇತಾ ಅವರು. ಇಲ್ಲ ಶೋನು ಹೇಳ್ತಿದ್ದಾರೆ. ಭವ್ಯ ಬನ್ನಿ ಸ್ವಲ್ಪ ದಿನ ಬರ್ತೀನಿ ಇನ್ನು, ಮತ್ತೆ ಬರಲ್ಲ ಲೈವ್ಗೆ. ಥ್ಯಾಂಕ್ ಯು ಭವ್ಯ, ವೆಲ್ಕಮ್. ಎಷ್ಟು ಬ್ಲೂ ಕೂಡ ಇದೆ ಅಲ್ವಾ ನಿಮ್ಗೆ? ತುಂಬಾ ಟೈಮ್ ಆಯ್ತು ನಿಮ್ಮನ್ನು ನೋಡಿ. ಅರುಣ್ ಬ್ರದರ್ ಹಾಯ್ ಹೇಳ್ತಿದ್ದಾರೆ ನವೀನ್ ಅವರು. ಲಿಂಕ್ ಹಾಕಿದ್ದಾರೆ ಭವ್ಯ ಕನೆಕ್ಟ್ ಆಗಿ. ಹಾಯ್ ಭವ್ಯ ಅಕ್ಕ ಹೇಳ್ತಿದ್ದಾರೆ. ಅರುಣ್ ಹಾಯ್ ನವೀನ್ ಬ್ರೋ ಹೇಳ್ತಿದ್ದಾರೆ. ಅರುಣ್ ಆಯ್ತು ಅಕ್ಕ ಹೇಳ್ತಿದ್ದಾರೆ. ಓಕೆ ಅಕ್ಕ ಹೊರಟ್ರು ನಾನು ಹೊರಟೆ. ಅಕ್ಕ ಹೊರಟ್ರು ನಾನು ಹೊರಟೆ ಹೇಳ್ತಿದ್ದಾರೆ. ನೀವು ಯಾರು ನೂರ್ ಪ್ರಾಶನ? ಓಂ ನಮ ಶಿವಾಯ. ಥ್ಯಾಂಕ್ ಯು ಅರುಣ್. ಭವ್ಯ ಜಯರಾಮ್ ಸಿಸ್ ಹಾಯ್ ಪ್ಲೀಸ್ ಗಿಫ್ಟ್ ಕೊಡಿ ಹೇಳ್ತಿದ್ದಾರೆ ಶ್ವೇತಾ ಅವರು. ನೀವು ಕೂಡ ಕನೆಕ್ಟ್ ಆಗಿ ಇಬ್ರು ಕೊಡ್ತೀನಿ ಶ್ವೇತಾ. ಹಾಯ್ ಶ್ವೇತಕ್ಕ ರಿಟರ್ನ್ ಗಿಫ್ಟ್ ಕೊಡಿ ಅಕ್ಕ ಹೇಳ್ತಿದ್ದಾರೆ ಅರುಣ್. ಲೈಕ್ 10. ಥ್ಯಾಂಕ್ ಯು ಅರುಣ್ ಕೊಟ್ಟು ತುಂಬಾ ಡೇಸ್ ಆಯ್ತು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಕವಿ. ಏನು ದಿನಕ್ಕೊಂದು ರೆಸಿಪಿ ಹಾಕ್ತಿದ್ದೀರಿ? ಮುಂಚಿದಲ್ಲ ವಿಡಿಯೋಸ್? ನ್ಯೂ ಮೆಂಬರ್ಸ್
ಕನೆಕ್ಟ್ ಆಗಿ ಪ್ಲೀಸ್ ಹೇಳ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ಶ್ವೇತಾ. ಥ್ಯಾಂಕ್ ಯು ಶ್ವೇತಾ. ಹೌದು ಅಕ್ಕ, ಥ್ಯಾಂಕ್ ಯು ಅಕ್ಕ ಹೇಳ್ತಿದ್ದಾರೆ ಅರುಣ್. ಭಟ್ರು ಬಂದ್ರು. ಲಾಗ ಏನು ಲಾಗ ಭಟ್ರೆ? ನಾನು 2 ಟೈಮ್ಸ್ ಆಡ್ ಆಗ್ತದಂತ ನೋಡ್ತಾ ಇರೋದು. ಮುಂಚೆಲ್ಲ ಆಗ್ತಿತ್ತಲ್ಲ, ನಿನ್ನೆ ಆಗ್ಲಿಲ್ಲ. ಇವತ್ತು ಎರಡ್ ಸಲ ಆಗ್ತದಂತ ಕಾಯ್ತಾ ಇದ್ದೆ, ಆಗ್ಲಿಲ್ಲ. ನಿನ್ನೆ ಮೊನ್ನೆ ಏನು ಆಡ್ ಆಗ್ಲಿಲ್ಲಲ್ಲ. ಅರುಣ್ ಸಪೋರ್ಟ್ ಮಾಡ್ತಿದ್ದಾರೆ. ಇಟ್ಸ್ ಓಕೆ ಅರುಣ್ ಬ್ರೋ ಹೇಳ್ತಿದ್ದಾರೆ ಶ್ವೇತಾ ಅವರು. ಸಪೋರ್ಟ್ ಶ್ವೇತಾ. ಓಕೆ ಅಕ್ಕ ಹೇಳ್ತಿದ್ದಾರೆ ಅರುಣ್. ಲೈಕ್ ಡನ್. ಥ್ಯಾಂಕ್ ಯು ಭಟ್ರೆ, ಥ್ಯಾಂಕ್ ಯು ಸೋ ಮಚ್. ಎಷ್ಟು ದಿನ ಹೋಗ್ಬೋದು ಇನ್ನು? ನಿನ್ನೆಗೆ ಬಂದ್ರೆ ಒಳ್ಳೇದಿತ್ತು. ಒಂದು 3-4 ದಿನದಲ್ಲಿ ಡನ್. ಹಾಯ್ ಭಟ್ರೆ ಬ್ರೋ ಹೇಳ್ತಿದ್ದಾರೆ. ಹಾಯ್ ಭಟ್ರೆ ಬ್ರೋ ಹೇಳ್ತಿದ್ದಾರೆ ಅರುಣ್. ನಿನ್ನೆ ಲೈವ್ ಅಷ್ಟು WTH ಬಂದಿದೆ ಯಪ್ಪೋ. ಹೌದು ಅಂದ್ರೆ ಕಂಟಿನ್ಯೂ ಇದ್ರಲ್ಲ, ನಿನ್ನೆ ಗ್ಯಾಪ್ ಇರ್ಲಿಲ್ಲ. ಮೊನ್ನೆ ಆದ್ರೆ ಗ್ಯಾಪ್ ಇತ್ತು, ನೆನ್ನೆ ಕಂಟಿನ್ಯೂ ಜನ ಇದ್ರು. ಅದಕ್ಕಾಗಿ ನೋಡಿ, ಮೆಸೇಜ್ ಮಾಡಿದ್ರೆ ಮಾತ್ರ ಬರ್ತದೆ ಹೇಳುದಲ್ಲ. ಹೈಡಲ್ಲಿ ಇದ್ರು ಬರ್ತದೆ ನೋಡಿ. ವಾಚ್ ಅವ್ರು ಹೆಚ್ಚು ಜನ ಮೆಸೇಜ್ ಮಾಡ್ತಿರ್ಲಿಲ್ಲಲ್ಲ ನಿನ್ನೆ. 4-5 ಜನ ಮಾತ್ರ ಅವನಿಗೆ ಬೈತಾ ಇದ್ದದ್ದು, ಮತ್ತೆ ಯಾರು ಮೆಸೇಜ್ ಮಾಡ್ತಿರ್ಲಿಲ್ಲ. ಆದ್ರೂ ಅದಷ್ಟು ಬರ್ತದೆ. ಭಟ್ರೆ ಅಂತ ಕೂಲಿಂಗ್ ಗ್ಲಾಸ್ ಹಾಕೊಂಡು ನೋಡ್ತಿದ್ದೆ ಸೋನು. ಸುಮಿ ಅವರೇ, ಅದೇ ಹೇಳ್ತಿದ್ದಾರೆ. ಹೌದು ಸೋನು. ಹಾಯ್ ಅಂತಿದ್. ಹಾಯ್ ಭವ್ಯ, ಹಾಯ್. ಯಪ್ಪ, ನನಗೆ ಭಯ ಆಗಿದೆ. ಭಯ ಆಗಿ ಹೋಗಿದ್ದೆ ನಾನು. ಯಾಕೆ? ಯಾರಿಗೆ ಭಯ ಅಂದ್ರೆ ನಂಗೆ ಬರುದಿಲ್ಲ ಹೇಗೆ ಹೇಳ್ಬೇಕಂತ. ಯಾರನ್ನ ನೋಡಿ ಭಯ ನಿಮ್ಗೆ? ಅವನನ್ನ ನೋಡಿಯಾ? ಕಿಸ್ ಕೊಡ್ತಾನಂತ? ನಿಮ್ಗೆ ಕಿಸ್ ಕೊಡ್ತಾನಂತ ಭಯ ಆಯ್ತಾ? ಭವ್ಯ ಅವರೇ ಹಾಯ್ ಹೇಳ್ತಿದ್ದಾರೆ. ಸೋನು. ಭವ್ಯ ಅಕ್ಕ ಹೇಗಿದ್ದೀರಿ ಅಕ್ಕ ಹೇಳ್ತಿದ್ದಾರೆ ಅರುಣ್. ಅರುಣ್ ಕುಮಾರ್ ಹಾಯ್ ಹೇಳ್ತಿದ್ದಾರೆ ಸೋನು ಅವ್ರು. ನನಗೆ ಹೌದು, ನಿಮ್ಗೆ ಅವನನ್ನ ನೋಡಿ ಭಯ ಆಯ್ತಾ ಕೇಳಿದ್ದು. ಎಂತ ಮಾಡ್ತಾನೆ ಅವನು? ಕವಿ ಟೀಚರ್ ಇಂದ ಬಿದ್ದಿದ್ದಾನೆ ಅಷ್ಟೇ. ಹಾ, ಜನ ನೋಡಿಯಾ? ನಾನ್ ನೋಡ್ಲಿಲ್ಲ ಭಟ್ರೆ, ನಾನ್ ಮೆಸೇಜ್ ನೋಡ್ತಾ ಇದ್ದದ್ದು. 18 ಇದ್ರಾ? ಓ, ಭಟ್ರಿಗೆ ಕಿಸ್ ಕೊಟ್ಟ ಅಂತ. ಇವತ್ತು ಶೋಣ ಕೊಡ್ಬೋದು, ನೋಡುವ. ಒಂದು ಕಿಸ್ ಕೊಟ್ರೆ ಎಷ್ಟು ಜನರಾಶಿ ಬೀಳ್ತಾರೆ ಅಲ್ವಾ ಮಾರೆ. ಇನ್ನು ಹಾಗೆ ಮಾಡಿ, ಒಬ್ಬೊಬ್ರಿಗೆ ಕಿಸ್ ಕೊಟ್ಕೊಂಡ್ ಬನ್ನಿ, ಬೇಗ ಬೇಗ ಮೌನ ಆಗ್ಲಿ. ಶೋನು, ಯಾರಿಗಾದ್ರೂ ಕಿಸ್ ಕೊಡು ಇವತ್ತು, ಜನ ಬರ್ತಾರೆ. ಇನ್ನು ಲೈವ್ ಅಲ್ಲಿ ಹಾಗೆ ಮಾಡ್ಬೇಕು ಭಟ್ರೆ, ಬೇಗ ಮೌನ ಆಗ್ಬೇಕಾದ್ರೆ ಯಾರಿಗಾದ್ರೂ ಕಿಸ್ ಕೊಡ್ಬೇಕು. ಎಷ್ಟು ಜನರನ್ನು ಕರ್ಕೊಂಡ್ ಬರ್ತೀರಪ್ಪ, ಅಷ್ಟು ಜೋರಿದ್ದಾರೆ ಈ ಟೀಮ್ ನಮ್ದು. ನಾಗ ಬರ್ತಾ ಇತ್ತು ನಂಗೆ ನಿನ್ನೆ ಜೋರು. ಧನುಷ್ ಹಾಯ್. ಕಿಸ್ಕೊಟ್ನೆ ಅಕ್ಕ. ಯಾನತ್ ಮಾರ ಬೇತೆ ಕೃಷ್ಣ ಬಣ್ಪಿನೆ ಆಯ್ಕೆ ಮಗಲ್ ಪುರ ನೆರ್ಪಿನ ಅತ್ಲ. ಎಷ್ಟು ಬೈತಾರೆ ಗೊತ್ತುಂಟಾ? ಮುಚ್ಕೊಂಡು ಹೋಗು, ಏನೇನೋ ಬೈತಾರೆ. ಅದು ಓದ್ಲಿಕ್ಕಾದ್ರೂ ಆಗ್ತದ? ಇಣುಕಿಣಿಕ್ ನೋಡ್ತಾ ಇತ್ತು. ಭಯ ಆಗಿ ಅವ್ರು ಹೋದ್ರ ಇಲ್ವಾ ಅಂತ ಗಪ್ ಚುಪ್ಪಿದ್ರು. ಗಪ್ ಚುಪ್ಪಿ ಇದ್ರು ಯಪ್ಪ. ಅಷ್ಟು ಭಯನ ನಿಮ್ಗೆ? ಯಾರೆಲ್ಲ ಬಂದಿದ್ರು ಹೊಸ ಐಡಿಯಲ್ಲಿ, ಯಾರನ್ನೆಲ್ಲ ಕರ್ಕೊಂಡ್ ಬಂದಿದ್ದಾರೆ ಇನ್ನು ಕವಿ. ಈರ್ನ ವಿಡಿಯೋ ಯಾಕ? ಓಕೆ ಓಕೆ.
ಬಕೊಂಜ್ಪಾಡಿ ಅವು ಕಾಪಿರೈಟ್ ಬರೋನುಂಡು ಮೂಜಿದಲೆಲ್ಲ ಕಾಪಿರೈಟ್ ಬತ್ತುಂಡು ಎಡಿಟ್ ಮಲ್ಪೊಡು ಕೂಡ ಚೂರ್ಲ ಮ್ಯೂಸಿಕ್ ಪಾಡ್ರೆ ಆಪುಜಿ ಇರ್ನಾಂಚ ಬೈದು ಜವ ಮರೆಂದ ಈ ಚೆಕ್ ಮಲ್ಪುಜರ ಅಂದ್ ಕಾಪಿರೈಟ್ ಪೂರ. ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು. ಓ ಅಕ್ಕ, ಅವು ಕಾಮಾರಯ್ಯನ ಎಂತ ಉಂಟಲ್ಲ ಕಾಮಾರಯ್ಯ, ಅದು ನಾನದು ಒಟ್ಟಿಗೆ ಹಾಕಿದ್ದು ಯಾವ್ದಕ್ಕೆ ಬಂದಿದೆ ಗೊತ್ತಿಲ್ಲ. ಅದು ಸಪ್ರೇಟ್ ಹಾಕಿ ನೋಡ್ಬೇಕು ಬರ್ತದ ಅಂತ. ಬಂದ್ರು ನಮ್ಮ ಡಾರ್ಲಿಂಗ್ ಅಮ್ಮು. ನಾನಿದ್ದೀನಿ. ಓಕೆ ಅಮ್ಮ, ಓಕೆ ಓಕೆ. ಮತ್ತೆ ಬರ್ಬೇಕು ಲೇಟ್ ಆಗಿ, ಸ್ವಲ್ಪ ಆದ್ರೂ ಬಾ ಮಾತಾಡು. ಅಮ್ಮು ಅಂತ ಬೇಜಾರಲ್ಲಿದ್ದಾರೆ, ಬ್ಯುಸಿ ಇದ್ದಾರೆ ಕಾಣ್ತದೆ ಅಮ್ಮು. ಬರ್ಲಿ, ಮತ್ತೆ ಬರ್ಲಿ ಲೇಟ್ ಆಗಿ. ಮಮತಾ ಅಮ್ಮು ಹಾಯ್, ಗಿಫ್ಟ್ ಕೊಡಿ ಪ್ಲೀಸ್ ಹೇಳ್ತಿದ್ದಾರೆ ನೋಡಿ. ಶ್ವೇತಾ ಗಿಫ್ಟ್ ಕೊಡ್ಬೇಕಂತೆ ಅಮ್ಮು. ಅಮ್ಮು ಕೂಡ ಕೊಡಿ ನೀವು ರಿಟರ್ನ್. ಅಮ್ಮು ಚಾನಲ್ ಇದೆ, ಯಾಕೆ ಅಮ್ಮು ಹೇಳ್ತಿದ್ದಾರೆ. ಕಾಪಿರೈಟ್ ಬೈದಿಜ ಓಕೆ ಯಾನ್ ತೂಪೆ ಸಪ್ರೇಟ್ ಪಾಡ್ದು. ನಾವು ಅವರ ಬೈಗಳು ನೋಡಿ ನಾನು ಒಂದು ಸಲ ಬೆಚ್ಚಿ ಬಿದ್ದೆ. ಹೌದು, ನಾನು ಓದ್ಲಿಕ್ಕೆ ಅಷ್ಟು ಹೋಗ್ಲಿಲ್ಲ, ಇದ್ದದೆಲ್ಲ ಅದು. ಅಯ್ಯೋ ನಿಂಗೆ ಮುಂಡೆ ಇದೆ, ನಿಂಗೆ ಇಂಗ್ಲಿಷ್ ಕನ್ನಡ ಬರಲ್ವಾ ಅಂತ ನವೀನು. ಕನ್ನಡದಲ್ಲಿ ಮಾತಾಡೋ, ನಿಂಗೇನು ಭಾಷೆ ಬರಲ್ವಾ? ಅವನು ಹೇಳುದು ನನ್ಗೆ ಕಡಿಮೆ ಬರ್ತದೆ ಕನ್ನಡ. ಅಮ್ಮು ಅಂತೆ. ಶುಭ ಸಂಜೆ. ನಿಮ್ದು ಟೀ ಆಯ್ತಾ ಸಿಸ್ಟರ್? ನಮ್ದು ಟೀ ಆಯ್ತು. ನಾನ್ ಟೀ ಕುಡಿಯಲ್ಲ ಅಬ್ದುಲ್. ವೆಲ್ಕಮ್ ಅಬ್ದುಲ್, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್, ಲೈಕ್ ಡನ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಏನ್ ತಿಂದ್ರಿ ಟೀಗೆ? ಬರೀ ಟೀನಾ? ನನಗೆ ಒಂದೊಂದು ಶಬ್ದ ನೋಡಿ ಒಂಥರ ಆಗ್ತಿತ್ತು, ಹೌದಲ್ವಾ? ಅದಕ್ಕೆ ನಾನು ಓದುದೆಲ್ಲ ಅದನ್ನು. ವಿಡಿಯೋ ಕಾಪಿರೈಟ್ ಬರ್ತೀನಿ. ಕೆಲವು ಉಂಡು ಕೆಲವು ಡ್ಯಾನ್ಸ್ ಪಾಡ್ದೆ ಐಕ್ ಒಯ್ಕ್ ಬತ್ತನ ಗೊತ್ತಿಜಿ. ನಾನು ಕೆಲವು ಡಿಲೀಟ್ ಮಾಡ್ದೆ, ಅಂಡೆಲ್ಲ ಬರೋದುಂಟು ತೂವೋಡು. ಸಪ್ರೇಟ್ ಪಾಡ್ ತೂವೋಡು ಒಯ್ಕ್ ಬರ್ಪುಂಡು. ಸಪೋರ್ಟ್. ಥ್ಯಾಂಕ್ ಯು ಶ್ವೇತಾ, ಥ್ಯಾಂಕ್ ಯು ಸೋ ಮಚ್. ಇನ್ನೊಮ್ಮೆ ಎಲ್ಲ ಲೈವ್ ಆದ್ಮೇಲೆ ಕುತ್ಕೊಂಡು ನೋಡ್ಬೇಕು, ಓದ್ಬೇಕು ಇನ್ನೊಮ್ಮೆ ಯಾವ ಯಾವ ಲ್ಯಾಂಗ್ವೇಜ್ ಉಂಟು ಕರೆಕ್ಟ್ ನೋಡ್ಬೇಕು. ಬಿಟ್ರೆ ಸಂಸ್ಕೃತ ಭಾಷೆ ಅಂತ, ಸಂಸ್ಕೃತ ಅಲ್ಲ ಅದು ಕನ್ನಡನೇ. ದೇವ, ನೀವು ಸಂತು ಮತ್ತೆ ಅದೇ ಪ್ಲಾಸ್ಟಿಕ್ ಬಕೆಟ ಜೋರಿತ್ತು ಅವ್ರದ್ದು. ಪ್ಲಾಸ್ಟಿಕ್ ಬಕೆಟ್ ಜೋರಿತ್ತಪ್ಪ. ಸಿಟ್ಟು ಬರ್ತದೆ ಅವರಿಗೆ, ಏನ್ ಮಾಡುದು. ಅವನ್ ಸಿಕ್ಕಿದ್ರೆ ಚಟ್ನಿ ಬಿಟ್ಟಿದ್ರ ಅಂತ ಅಲ್ವಾ. ಗೀತಾ ಆಯೆ ಇನ್ನು ಮಲ್ದಜರೆ ಯಾನ್ ಬಿಸಿ ಇತ್ತೆ ಅಂತ ಗೀತಾ ಮಲ್ದರಿಲ್ಲ ಇವು. ಸಾರಿ ಬರ ಜಾವೆ. ಯಾಕೆ ಅಮ್ಮು, ಏನಾಯ್ತು ಬೇಬಿ? ಗೀತಾ ಬಂದ್ರು. ಹಾಯ್ ಗೀತಾ, ಹೇಗಿದ್ದೀರಿ? ಲೈಕ್ ಡನ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಯನ್ ಬಂದಿದ್ದಾರೆ. ಹಾಯ್ ನಯನ್. ಈಗ ಬರ್ಬೋದು ಆರಾಮಲ್ಲಿ ನಯನ್, ಈಗ ಅದು ಮೆಸೇಜ್ ಬರಲ್ಲ, ಓಕೆನಾ? ಮುಂಚೆನೆ ಹೇಳ್ತಿದ್ರು ಅವರು, ಕೇಳ್ಬೇಕಿತ್ತು ನಾವು. ಹಾ ಸೌಖ್ಯ ಗೀತಾ. ಅಮ್ಮ ಅಂತ ಸ್ಯಾಡ್ ಅಲ್ಲಿ ಇದ್ದಾರೆ. ಅಮ್ಮ ಯಾಕೆ ಇಬ್ರು ಸ್ಯಾಡ್ ಅಲ್ಲಿ ಇದ್ದೀರಿ, ಅಮ್ಮ ಮತ್ತೆ ನಯನ್? ಏನಾಯ್ತಮ್ಮ? ನಯನ್ ಹಾ ಹೇಳ್ತಿದ್ದಾರೆ. ನವೀನ ಸುಮಿಸಿಸ್ ವಾಚ್ ಕಂಪ್ಲೀಟ್ ಆಗ್ತಾ ಬಂತು ಸ್ವಲ್ಪ ದಿನ ಇನ್ನು. ಮಮತಾ ಅಮ್ಮ ಹಾಯ್ ಹೇಳ್ತಿದ್ದಾರೆ. ನಯನ್ ಊಟ ಆಯ್ತಾ? ಇಲ್ಲ, ಊಟ ಎಷ್ಟು ಆಗುತ್ತದ್ದು? 6 o'clock ಆದದ್ದು ಇಲ್ಲಿ. ಸೂಪರ್ ಅನ್ನ ಸೂಪರ್ ಅಲ್ಲ. ನಯನಿಂದ ಬ್ಯಾನ್ ಆಯ್ತು ಸಪೋರ್ಟ್ ಮೆಸೇಜ್. ನಯನಿಂದ ಅಲ್ಲ, ನಯನ್ ಹೇಳ್ತಿದ್ರು, GML ಹೇಳಿದ್ರಲ್ಲ, ಅದು ಮತ್ತೆ ಸ್ಪ್ರೆಡ್ ಆಯ್ತಲ್ಲ. ಹೊರ ಲೈವ್ ಅಲ್ಲಿ ಹೇಳ್ತಾ ಇದ್ರು, ನೈಟ್ ನನ್ನ ಲೈವ್ ಎಂಡ್ ಆದ್ಮೇಲೆ ಹೊರ ಲೈವ್ ಇರೋದೆಲ್ಲ ಅಲ್ಲಿ ಹೇಳ್ತಾ ಇದ್ರು. ಒಂದ್ಸಲ ನೋಡೋಣ ಅಂತ ಚೆಕ್ ಮಾಡುವಂತ ಮಾಡಿದ್ದು. ಬರ್ತಾ ಇಳಿತಾನೆ ಹೋಗ್ತಾ ಇವರು ಬಂದಿಲ್ಲ ಮಂಜು ನಿಮ್ಮ ಒಗಟಿಗೆ. ಬರ್ತಾ ಇಳಿತಾನೆ ಹೋಗ್ತಾ ಹೇಳ್ತಾನೆ, ನಾನ್ ಯಾರು? ಅದು ಏರೋಪ್ಲೇನ್ ಅದ. ಬರ್ತಾ ಇಳಿತಾನೆ ಹೋಗ್ತಾ ಇರುತ್ತಾನೆ, ಏರೋಪ್ಲೇನಾ?
ಸಿಸ್ಟರ್ ಟೀಯಲ್ಲಿ ಏನು ತಿಂದಿರುವುದಿಲ್ಲ. ಆವಾಗ ಊಟ ಮಾಡೋ ಸಮಯ ಆಗಿದೆ. ಊಟ ಮಾಡಿ ಮಲಗುವುದು ಅಷ್ಟೇ. ಹೌದಾ? 7:30ಗೆ ಊಟ ಮಾಡ್ತೀರಾ? ಇನ್ನು 1 ವೀಕ್ ಓಕೆ 1 ವೀಕ್ ಬೇಕು. ಗೀತಾ ಅತ್ತೆ ಹಾಯ್ ಹೇಳ್ತಿದ್ದಾರೆ. ಸಪೋರ್ಟ್ ಗೀತಾ. ಥ್ಯಾಂಕ್ ಯು ಗೀತಾ. ಸಪೋರ್ಟ್ ಥ್ಯಾಂಕ್ ಯು. ಬೆಂಡೆಕಾಯಿ ಸ್ಪ್ರೇ ಮಾಡಿ ತಲೆನೋವು ಬಂತು. ತಲೆನೋವು ಬರ್ತಾ ಇತ್ತು. ಹೌದೌದು ಅರುಣ್. ನಮ್ಗೆ ಕೂಡ ಹಾಗೆ ಆಗ್ತಿತ್ತು. ಒಂದು ಅರ್ಧ ಗಂಟೆ ಎಷ್ಟು ಕಷ್ಟದಲ್ಲಿ ಇದು ಮಾಡ್ತಿದ್ದೇವೆ ನಾವು. ಈಗ ಸ್ವಲ್ಪ ಆರಾಮಾಯ್ತು. ಆನ್ ಇಟ್ಟು ಮಧ್ಯದಲ್ಲಿ ಮೆಸೇಜ್ ಹಾಕಿದ್ರು ಬರ್ತದೆ ವಾಚ್ ಅವರು. ನಾನು ಯಾವಾಗ ಅತ್ತೆ ಆದದ್ದು ಹೇಳ್ತಿದ್ದಾರೆ. ಗೀತಾ ಸಪೋರ್ಟ್ ಥ್ಯಾಂಕ್ ಯು. ಗೀತಾ ಅವರೇ ನಿಮ್ದು ಮೂಗು ಹೇಳ್ತಿದ್ದಾರೆ. ಮೂಗು ಹಲ್ಲು ಎಲ್ಲ ಕಿತ್ಕೊಳ್ತದೆ ಇದು ಶೋನು. ಅಬೇ ಅಕ್ಕ ಆನ್ಸರ್. ಬೇಬಿ ಯಾರು ಅವತ್ತ ಏರೋಪ್ಲೇನ್ ಅತ್ತ? ನೀವಲ್ಲ ಗೀತಾ ಸಿಸ್, ಅವ್ರಿಗೆ ಹೇಳಿದ್ದು ಮತ್ತೊಬ್ರು ಗೀತಾ ಇದ್ದಲ್ಲ, ಕ್ರಿಯೇಟಿವ್ ಗೀತಾ, ಅವ್ರಿಗೆ ಹೇಳಿದ್ದು ಅತ್ತೆ ಅಂತ. ನವೀನ್ ಬ್ರದರ್ ಹೇಳ್ತಿದ್ದಾರೆ. ಗೀತಾ ಶ್ರೀಕಾಂತ್ ಅವರೇ ಹಾಯ್ ಹೇಳ್ತಿದ್ದಾರೆ. ಶೋನು ಬರ್ತಾ ಹೇಳ್ತಾನೆ ಹೋಗ್ತಾ ಹೇಳ್ತಾನೆ. ಏರೋಪ್ಲೇನ್ ಅತ್ತ? ಕ್ರಿಯೇಟಿವ್ ಗೀತಾ ಅತ್ತೆ ಹೇಳ್ತಿದ್ದಾರೆ. ಅದು ಶೋನು ಲಕ್ಸ್ ಸೋಪ್. ಜಾಯಿನ್ ಆಗಿ ಹೇಳ್ತಿದ್ದಾರೆ ಗೀತಾ. ಕ್ರಿಯೇಟಿವ್ ಗೀತಾ ಅವರೇ ಹ್ಯಾಪಿ ಬರ್ಡೇ ಟು ಯು ಹೇಳ್ತಿದ್ದಾರೆ. ನವೀನ್ ನಗ್ತಾ ಉಂಟು. ಎಲ್ಲಿ ಹೋಯ್ತು? ಹೌದಾ, ಸರಿ ಹೇಳ್ತಿದ್ದಾರೆ ಗೀತಾ ಅವರು. ಗೀತಾ ಸಿಸ್ಟರ್ ಹೇಳ್ತಿದ್ದಾರೆ. ನಯನ್ ಅಲ್ಲ, ಧನುಷ್. ಬೆನ್ನೆ ನವೀನ್ ಹೇಳ್ತಿದ್ದಾರೆ. ನಯನ್ ಜಿ ಹೇಳ್ತಿದ್ದಾರೆ. ಶೋನು ಅವರು. ಎಷ್ಟು ಕಷ್ಟ ಆಗ್ತದೆ ಮಾರೆ ನಿಮ್ಮ ಹೆಸರು ಕರೀಲಿಕ್ಕೆ. ಲಕ್ಸ್ ಸೋಪ್ ಅಂತೆ. ಶೋನು ಲಕ್ಸ್ ಸೋಪಾ? ಹೌದು, ಶೋನು ಅವ್ರು ಲಕ್ಸ್ ಸೋಪ್. ಹಾಯ್ ಡಿಜೆ ಹೇಳ್ತಿದ್ದಾರೆ ಗೀತಾ ಅವರು. ಕೃಷ್ಣ ಸಾಂಬಾರ್ ಭಟ್ರಿಗೆ ಅಡೆಬೋಯರು. ಕೇಂದ್ವರೆ ವೈರ್. ಕೃಷ್ಣ ಸಾಂಬಾರ್ ಭಟ್ರಿಗೆ ಕೊಟ್ಟ ಅಂತೆ. ಸಾಂಬಾರ್ ಭಟ್ರ ಅವರು. ಗೀತಾ ಅವರೇ ಹೇಳ್ತಿದ್ದಾರೆ. ಇದ್ದಾರೆ ನೋಡಿ ಅಮ್ಮ. ನಯನ್ ದಿಲ್ ಬ್ರೇಕ್ ಆಯ್ತಾ? ಯಾಕೆ ನಯನ್, ಯಾಕೆ ಬ್ರೇಕ್ ಆಯ್ತು? ಬರ್ತಾ ಹೇಳ್ತಾನೆ. ನಾನು ಹೇಳಿದ್ದು ರಾಂಗಾ? ಮಿಸ್ಟರ್ ನನಗೆ ವಯಸ್ಸು 61 ವರ್ಷ ನಡೀತಾ ಇದೆ. ಈಗೀಗ ಹುಷಾರಿರೋದಿಲ್ಲ. ಬೇಗ ಊಟ ಮಾಡಿ ಮಲಗಬೇಕು ಅಷ್ಟೇ. ಹೌದಾ? ಓಕೆ ಆಯ್ತಾಗಾದ್ರೆ. ಅಮ್ಮ ಹ್ಯಾಪಿ ಬರ್ಡೇ ಟು ಯು ಹೇಳ್ತಾರೆ ಶ್ರೋನ್ ಅವರು. ಸಪೋರ್ಟ್ ಮಾಡ್ತಿದ್ದಾರೆ ಗೀತಾ. ಅಮ್ಮು ಕಣ್ಣು ಮುಚ್ತಾ ಉಂಟು. ಯಾಕೆ ಅಮ್ಮು? ಹಾಯ್ ಅಮ್ಮ ಹೇಳ್ತಿದ್ದಾರೆ ಗೀತಾ. ನಿನ್ನೆ ಬೀಗ್ರಿಲ್ಲ ಬಿಗಿತಿಲ್ಲ. ರಾಂಗಾ? ಓಕೆ, ಮತ್ತೆಂತ ಬರ್ತಾ ಹೇಳ್ತದೆ ಹೋಗ್ತಾ. ಥಿಂಕ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಮತ್ತೆ ನೋಡ್ತೀನಿ. DJS ಆನ್ಸರ್ ಪ್ಯಾಂಟ್. ಹೌದಾ? ತೆಗೆಯುವಾಗ ಕೆಳಗೆ ಹೋಗ್ತದೆ ಅಲ್ವಾ, ಹಾಕುವಾಗ ಮೇಲೆ ಬರ್ತದೆ. ಫಿಟ್ ಆದ್ರೆ ಇರುತ್ತೆ, ಲೂಸ್. ಕಾಮಿಡಿ ಶೋನ್ ಇದು. ಫಿಟ್ ಆದ್ರೆ ಇರುತ್ತೆ, ಲೂಸ್ ಆದ್ರೆ ಕೆಳಗೆ ಇಳಿಯುತ್ತೆ.
ಅಮ್ಮು ಅಂತ ಹೇಳ್ತಿದ್ದಾರೆ. ಅಬ್ದುಲ್ ಬ್ರದರ್ ಗಿಫ್ಟ್ ಕೊಡಿ. ನಯನ್ಗೆ ಏನಾಯ್ತು? ರಾಂಗ್. ಭಾರಿ ಕಾಮಿಡಿ ಆಗಿದೆ ಶೋನಿಗೆ. ಎಷ್ಟು ಕಾಮಿಡಿ ಮಾಡುವವರು, ಅಷ್ಟು ಬೈತಾ ಇದ್ರಲ್ಲ, ಶಾಕ್ ಆಯ್ತು ಇದು ಶೋನ್ ಹೌದಾ ಅಲ್ವಾ ಅಂತ. ಗೀತಾ ಅವರೇ, ನನ್ನ ಚಾನಲ್ ಇರುವುದಿಲ್ಲ, ನಾನು ಬರೀ ಸಪೋರ್ಟ್ ಮಾಡುತ್ತೇನೆ ಹೇಳ್ತಿದ್ದಾರೆ. ನಿಜ, ನೆನ್ನೆ ಇದು ಶೋಣ ಅಂತ ನಂಬಲಿಕ್ಕೆ ಆಗ್ಲಿಲ್ಲ ನಂಗೆ. ನೋಡುವಾಗ ಶೋಣ ಅಲ್ಲ ಅಂತೆಲ್ಲ ಅದು. ಅಲ್ವಾ ಶೋಣ, ಅದು ನೀವಲ್ವಾ? ಪ್ಲಾಸ್ಟಿಕ್ ಬಕೆಟ್. ಲಕ್ಸ್ ಸೋಪ್ ಮಮ್ಮಿ ಯಾರು? ಮಮ್ಮಿ ಅಬ್ದುಲ್ ಜಬ್ಬರ್ ಸರ್ ಹಾಯ್ ಹೇಳ್ತಿದ್ದಾರೆ ನಯನ್ ಅವರು. ಅಯ್ಯೋ ಅದು ಸಪೋರ್ಟ್ ಮಾಡಿ ಮತ್ತೆ, ಅಯ್ಯೋ ಅದೇ ಸಪೋರ್ಟ್ ಮಾಡಿ ಮತ್ತೆ ಹೇಳ್ತಿದ್ದಾರೆ. ಲೈವ್ ಅಂಡ್ ಮಲ್ಪುನ ದುಂಬು ಪಾಡುನಕ್ಕ. ಏನು ಪಾಡುನು ఉందా ఒకట? లైవ్ అండ్ మలుపున తుమ్ పాడు ಅಕ್ಕ. ದಾದ ಪಾಡೋಡು. ಶಾರದಾ ಬಂದ್ರು. ಹಾಯ್ ಶಾರದಾ, ವೆಲ್ಕಮ್ ಶಾರದಾ. ಹಾಯ್ ಸಿಸ್ ಅಂತ. ಹಾಯ್ ಶಾರದಾ, ಟೀ ಆಯ್ತಾ? ಸುಮಿ ಅವರೇ, ಹ್ಞೂ ಪ್ಲಾಸ್ಟಿಕ್ ಬಕೆಟ್ ನಾನು ಅಲ್ಲ, ಕವಿತಾ ಅಮ್ಮಗೆ ಗೊತ್ತು. ಓಕೆ, ನಿಮ್ಗೆ ಗೊತ್ತಿಲ್ವಾ? ಅದೇ ನಾನು ಅಷ್ಟು ನೀವು ಜೋರಾಗಿ ಹೇಗೆ ಮಾತಾಡಿದ್ರಿ ಒಮ್ಮೆಲೆ ಅಂತ ನೋಡೋದು. ಎಷ್ಟು ಜೋರು ಉಂಟಾ ಸೋನು ಅಂತ ಥಿಂಕ್ ಮಾಡ್ತಿದ್ದೆ. ಹಾಯ್ ಶೋಣ ಹೇಳ್ತಿದ್ದಾರೆ. ನಯನ ದಿಲ್ಲಿ ಯಾರು ಬ್ರೇಕ್ ಮಾಡಿದ್ರು ಹೇಳಿ. ಹಾಯ್ ಶೋನು ಸಿಸ್ ಹೇಳ್ತಿದ್ದಾರೆ. ಶಾರು ಸಿಸ್ಸಾ? ಶಾರದಾ ಸಿಸ್ಗ? ಓಕೆ. ಆನ್ಸರ್ ಥಿಂಕ್ ಮಾಡಿ ಶೋನು, ಥಿಂಕ್ ಮಾಡಪ್ಪ, ಟೈಮ್ ಇಲ್ಲ ನಂಗೆ. ಶಾರದಾ ಅವರೇ ಹಾಯ್ ಹೇಳ್ತಿದ್ದಾರೆ. ಆಯ್ತು ಸಿಸ್ ಹೇಳ್ತಿದ್ದಾರೆ. ಓಕೆ ಓಕೆ. ಗೀತಾ ಅವರೇ, ಖಂಡಿತ ಸಪೋರ್ಟ್ ಮಾಡ್ತೇನೆ, ಲಿಂಕ್ ಹಾಕಿರಿ ಹೇಳ್ತಿದ್ದಾರೆ. ಗೀತಾಗೆ ಬ್ಲೂ ಕೊಡ್ತೀನಿ, ಅವರಿಗೆ ನೀವು ಜಾಯಿನ್ ಆಗ್ಬೋದು. ಬ್ಲೂ ಕೊಟ್ಟೆ ನೋಡಿ. ಈಗ ನಿಮ್ಗೆ ಬ್ಲೂ ಉಂಟಲ್ಲ, ಜಾಯಿನ್ ಆಗಿ. ಅಬ್ದುಲ್ ಬ್ಲೂ ಇದ್ರೆ ಸೀದಾ ಚಾನಲ್ಗೆ ಕರ್ಕೊಂಡು ಹೋಗ್ತದೆ. ನೈಸ್ ಹೇಳ್ತಿದ್ದಾರೆ. ನಿನ್ನೆ ನನಗಂತೂ ಈ ಶಬ್ದವನ್ನು ಕೇಳಿ ಕೈ ಕಾಲು ಎರಡು ತರ ನಡುಗ್ತಿತ್ತು. ಹೌದಾ ಭಟ್ರೆ? ಟೀಚರ್ಸ್ ಆನ್ಸರ್ ಗೊತ್ತಿಲ್ಲ ಹೇಳ್ತಿದ್ದಾರೆ. ಆನ್ಸರ್ ಗೊತ್ತಿಲ್ಲ ಅಂತೆ ಶೋನ್ಗೆ. ತಾನು ಯಾಕೆ ಬ್ಲೂ ಕೋರ್ಲೆತ್ ಎಂಕ ಕೊರಿಯ ತುಲೆ. ನಮಸ್ತೆ ಅಬ್ದುಲ್ ಸರ್ ಹೇಳ್ತಿದ್ದಾರೆ ಶಾರದಾ ಅವರು. ಹಾಯ್ ಭಟ್ರೆ ಹೇಳ್ತಿದ್ದಾರೆ ಶಾರದಾ. ಸೂಪರ್. ಇವತ್ತು ಕೂಡ ಜೋರು ಉಂಟಂತ ಹೇಳ್ತಿದ್ರಪ್ಪ ಬೇರೆ ಲೈವ್ ಅಲ್ಲಿ ಬಕೆಟ್ ಅವರು. ನೋಡ್ಬೇಕು ಇವತ್ತು ಬರ್ತಾನೆ ನೋಡೋ. ಕವಿ ಬರಲ್ಲ ಅಂದ್ರೆ ಬರಲ್ಲ, ನನಗೂ ಕೊಡ್ತೀನಿ ಅಂತ ಇದ್ರು. ತಗೊಳ್ಳಿ ಭಟ್ರೆ, ಯಾಕೆ ಬಿಡ್ತೀರಿ? ಆನ್ಸರ್ ಪನ್ನೋಡಾ? ಹಾ, ಪಣ್ಣೆ ಆನ್ಸರ್. ಅದು ಹುಡುಗನ ಹುಡುಗಿ ಯಾರಿಗೊತ್ತು ಅಲ್ವಾ? ಮೈನ್ ಸ್ಟಾರ್ಟ್ ಮಾಡಿದ್ದು ಯಾರು? ಎಂತ ಸ್ಟಾರ್ಟ್ ಮಾಡಿದ್ದು ಯಾರು? ಯಾವ ವಿಷಯ? ಆನ್ಸರ್ ಹಾಕಿ. ಸಪೋರ್ಟ್ ಮಾಡ್ತಿದ್ದಾರೆ ಶಾರದಾ, ಶ್ವೇತಾ ಅವರು, ಅನಲ್ ಇದ್ದಾರೆ, ಅಬ್ದುಲ್. ನೇರಳೆಕಾಯಿ? ನೆರಳೆಕಾಯಿಯ ನಮ್ಮ ನೆರಳ ಶ್ಯಾಡೋನಾ? हाँ ओके ओके. क्या ही बन जरा एक नेरल बन पिना थे.
ಗಲಾಟೆನಾ? ಗಲಾಟೆ ಮೊರಣಿಂಚುಂಡು. ಸುಮಿ ಅವರೇ ಆನ್ಸರ್ ಗೊತ್ತಿಲ್ಲ. ನೆರಳಂತೆ, ಶ್ಯಾಡೋ. ಅಕ್ಕ ಅವ್ರು ಬಂದೆ ಹೇಳಿ, ನಾನು ಎಸ್ಕೇಪ್ ಆಗ್ಬಿಡ್ತೇನೆ. ನನಗೂ ಕೊಡ್ತಾರೆ, ಭಯ ಆಗ್ತದೆ. ಓ, ಅದಕ್ಕೆ ಭಯನಾ ನಿಮ್ಗೆ? ಹೋಯ್ರೆ ಏನಂದೆ? ಸೋಮವಾರ ನನಗೂ ಬೈತಾ ಇದ್ರ? ಹೌದಾ? ಬಟ್ಟ ಅಂತ ಹೇಳಿದ್ರೆ ಏನು? ಬಟ್ಟ ಅಂತ ಹೇಳಿದ್ರು. ಶಾರದಾ ಅವ್ರಿಗೆ ಹೂ ಹೇಳ್ತಿದ್ದಾರೆ, ನೈಸ್ ಹೇಳ್ತಿದ್ದಾರೆ, ಸಪೋರ್ಟ್. ಥ್ಯಾಂಕ್ ಯು ಗೀತಾ. ಯಾರು ಬಂದ್ರು? ಎಲ್ಲಿಗೆ ಶೋನು? ಏನು ಹೂ ಶೋನು? ಏನು ಹೂ ಶೋನು ಹೇಳ್ತಿದ್ದಾರೆ? ಅವನಲ್ಲಿದ್ದಾರೆ ಅಬ್ದುಲ್. ಥ್ಯಾಂಕ್ ಯು ಅಬ್ದುಲ್. ಬಟ್ ಹೇಳ್ತಾ ಇದ್ರು. ಹೇಳ್ಬಾರ್ದ ಭಟ್ರೆ ಹಾಗೆ? ಬಟ್ ಹೇಳ್ತೇವಲ್ಲ ನಾವು. ಗೋಪಾಲ್ ಕೃಷ್ಣ ಭಟ್. ನೀವು ಭಟ್ರು ಭಟ್ ಅಂತ ಹಾಕಿದ್ದೀರಲ್ವಾ? ಬಟ್ಟ ಬಟ್ಟ. 6 ಕಾಲು ಅಪ್ಪಣ್ಣ, ಕುಂತು ಮೀಸೆ ತಿರುವಣ್ಣ, ಅಲ್ಲಿಂದಲ್ಲಿಗೆ ಹಾರಣ್ಣ. ಅದು ಇತ್ತು ಮಾರೆ, ಅದು ಕೇಳ್ತಾ ಇದ್ರು ಇವರು ಮಂಜು. ನೆನ್ಪಿಲ್ಲ ಈಗ ಆನ್ಸರ್. 6 ಕಾಲು ಅಪ್ಪಣ್ಣ, ಕುಂತು ಮೀಸೆ ತಿರುವಣ್ಣ, ಅಲ್ಲಿಂದಲ್ಲಿಗೆ ಹಾರಣ್ಣ, ನಾನು ಯಾರು? ನಮ್ಮ ಅನು ಬಂದ್ರು. ಹಾಯ್ ಸುಮಿ ಅಂತ. ಹಾಯ್ ಅನು, ಹೇಗಿದ್ದೀರನು? ವೆಲ್ಕಮ್ ಅವರು. ಚಾಯ್ ಎಲ್ಲ ಆಯ್ತಾ? ಥ್ಯಾಂಕ್ ಯು, ಜಾಯ್ನ್ ಆಗಿದ್ದೀರಿ ಲೈವ್ಗೆ. ಥ್ಯಾಂಕ್ ಯು ಸೋ ಮಚ್. ಅನ್ನೊಬ್ರೆ ಹಾಯ್ ಹೇಳ್ತಿದ್ದಾರೆ. ಡಿಜೆ ಜಾಯಿನ್ ಅಪ್ನೆ ರಿಟರ್ನ್ ಮಲ್ಪಲೆ. ಡಿಜೆ ಜಾಯಿನ್ ಆಪೆ ರಿಟರ್ನ್ ಮಲ್ಪಲೆ ಹೇಳ್ತಿದ್ದಾರೆ. ಬ್ಲೂ ಬೇಕಾ? ಓಕೆ, ನೈಸ್ ಬ್ಲೂ. ವೆಲ್ಕಮ್. ಹಾಯ್ ಅನುಸೇಸ್ ಹೇಳ್ತಿದ್ದಾರೆ ಶಾರದಾ ಅವರು. ಬಟ್ಟ ಅಂದ್ರು. ಹಾಗೆ ಹೇಳ್ಬಾರ್ದಾ? ಭಟ್ರು ಅಂತ ಹೇಳ್ಬೇಕಾ? ಬಟ್ಟ ಏಕವಚನ ಆಗ್ತದ ಅದು? ಡೈಲಿ. ನನಗೊಬ್ಳು ಕೊಡಿ. ಎಷ್ಟು ಬೇಕು? ಅರ್ಧ ಕೆಜಿಯಾ? ಎಷ್ಟು ಬೇಕಂತ ಹೇಳಿ. ಬ್ರದರ್ ಹೋದ್ರ? ನೀವು ಹೋದ್ರೆ ಮತ್ತೆ ಅವರು ನಿಲ್ತಾರ? ಅಮ್ಮ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ ನೋಡಿ. ಇದ್ದಾರೆ ನೋಡಿ, ಕೆಳಗೆ ನೋಡಿ ಸ್ವಲ್ಪ. 8 ಸೆಪ್ಟೆಂಬರ್. ಅದು ಸಪೋರ್ಟ್ ಮೆಸೇಜ್. ಹಾಯ್ ಅಮ್ಮ ಹೇಳ್ತಿದ್ದಾರೆ. ನಾನು ನೋಡಿದ್ದೇನೆ ಬಟ್ಟ ಅಂತ ಅಂದ್ರೆ. ಮತ್ತೆ ಅವರಿಗೆ ಬೈಲಿಕ್ಕೆ ಬೇರೆ ವರ್ಡ್ ಇಲ್ಲಲ್ಲ, ಅದಕ್ಕೆ ಬಟ್ಟ ಅಂದಿದ್ದಾನಂತ ಕಾಣ್ತದೆ. ಅದು ಸಿಟ್ಟು ಬಂದಿತ್ತು ಅವರಿಗೆ. ಎಂತ ಏಕವಚನದಲ್ಲಿ ಕರೀತೀಯ? ಏನಮ್ಮ ಹೇಳ್ತಿದ್ದಾರೆ. ಹಾಯ್ ನವೀನ್. ಅಮ್ಮ ಈಗ ಫ್ರೀ ಅಲ್ವಾ? ಸಪೋರ್ಟ್ ಮೆಸೇಜ್ ಇಲ್ಲ, ಫ್ರೀ ಅಮ್ಮ. ಪಟ್ 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 ಹೋಗ್ತಾ ಇತ್ತಲ್ಲ ಮೇಲೆ ಮುಂಚೆ. ಯಪ್ಪ, ಅಮ್ಮು ಅಂತ ಹೈಡ್ ಅಂಡ್ ಸಿಕ್ ಆಡ್ತಾ ಇದ್ದಾರೆ. ಸ್ಪೀಡ್ ಅಲ್ಲಿ ಇದ್ದಾರೆ ನಮ್ಮ ಶಾರದಾ. ಸೇಸ್ ಹಾಯ್. ಎಲ್ರಿಗೂ ಶಾರದಾ ಕೂಡ ಸಪೋರ್ಟ್ ಮಾಡಿ, ಬೇಗ ಮೌನ ಆಗ್ಲಿ ಸ್ವಲ್ಪ ದಿನ. ಕ್ಲೋಸ್ ಇದ್ದವರಿಗೆ ಬೇಗ ಬೇಗ ಸಪೋರ್ಟ್ ಮಾಡಿ. ಯಾಕೆ ಅಮ್ಮು, ನಿಮ್ದು ಎಂತ ಮಾರೆ ಡವ್ ಇಬ್ರದ್ದು? ಸೈಲೆಂಟ್ ವೈ? ಯಾರು? ನೀವೇ ಸೈಲೆಂಟ್ ಇದ್ದೀರಿ ಅಂತ ಕಾಣ್ತದೆ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಬ್ದುಲ್. ಶಾರದಾ ಅವರೇ ಹಸ್ಬೆಂಡ್ ಜೊತೆ ಜಗಳ ಮಾಡುತ್ತಾರೆ. ಜೋರ್ ಜಗಳ ಮಾಡಿ ಮಜಾ ಬರುತ್ತೆ. ಹೌದಾ? ಮಜಾ ತಗೊಳ್ತೀಯಲ್ಲ ನೀವು ಜಗಳ ನೋಡಿ. ನಿನ್ನೆ ಶೋನೆಯಲ್ಲಿದ್ದಿ ಜಗಳ ಆಗುವಾಗ? ಎಲ್ಲಿ?
ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಹೇಳ್ತಿದ್ದಾರೆ. ಹೌದು, ಮೆಸೇಜ್ ಮಾಡಕ್ಕೆ ಆಗಲ್ಲ ಅದಕ್ಕೆ. ಯಾಕೆ ಅಮ್ಮ? ಬೇಡ ಅಮ್ಮ, 1 ಇಟ್ರೆ ಸಾಕು. ಅದಕ್ಕೆ ಯಾಕೆ ಬೈತಾರ ಹಸ್ಬೆಂಡು? ಅಮ್ಮು ಸುಮಿ ಅವರೇ, ಮತ್ತೆ ನೀವು ಬ್ಲಾಂಕೆಟ್ ಹತ್ತಿರ ಹೋಗದಿದ್ರೆ ಬೇಜಾರಾಗಲ್ಲ ಅವರಿಗೆ? ಬೈದಿದ್ದಾರೆ ಅಂತ ಕಾಣ್ತದಲ್ವಾ ಅಮ್ಮ? ಸುಮಿ ಅವರೇ, ಅಮ್ಮ ಅವರೇ, ಅಮ್ಮ ಒಂದ್ ಗುಡ್ ನ್ಯೂಸ್ ಹೇಳಿ ನಂಗೆ ಕೂಡ. ಏನದು? ವಾಮಿಟಿಂಗ್ ಆಗ್ತಾ ಉಂಟು ಅಂತ ಹೇಳ್ತಿದ್ರಿ, ಹೇಳಿ, ಕಾಯ್ತಾ ಇದ್ದೇವೆ. ಹ್ಞೂ ಶೋನು, ನೈಟ್ ಬನ್ನಿ ಲೈವ್ಗೆ, ಜಗಳ ಮಾಡ್ತೀವಿ. ನಿಮ್ಮ ಲೈವ್ ಅಲ್ಲಿ ಉಂಟಾ? ನಿಮ್ಗೆ ಜಗಳ ಅಂದ್ರೆ ಆಗುದಿಲ್ಲಲ್ಲ, ಹೆದರಿಕೆ ಆಗ್ತದಲ್ಲ ಶಾರದಾ? ಶಾರದಾ ಅವರೇ ಅಂತ ಹೇಳ್ತಿದ್ದಾರೆ. ಏನು ಅಮ್ಮ, ಯಾಕೆ ಮೆಸೇಜ್ ಮಾಡ್ಲಿಕ್ಕೆ ಆಗಲ್ಲ? ಬೈತಾರಾ ಹಸ್ಬೆಂಡ್? ಮೆಸೇಜ್ ಬೇಕಂತಿಲ್ಲ ಅಮ್ಮ, ಮಧ್ಯದಲ್ಲಿ ಒಂದೊಂದು ಎಸಿ ಸಾಕು. ಹೇಳ್ಬೇಕಾ ಅಮ್ಮ? ಹೇಳಿ. ಆಗ್ಲೇ ಡೌಟ್ ಆಯ್ತು ನಂಗೆ ಮತ್ತೆ ಅಮ್ಮಗೆ ಅಲ್ವಾ ಅಮ್ಮ? ನಿಮ್ಮ ಬಾಯಲ್ಲಿ ಕೇಳ್ತೀವಿ. ವಾಮಿಟಿಂಗ್? ಹಾ ನವೀನ್, ಹಾ ಅದೇನೋ ಗುಡ್ ನ್ಯೂಸ್ ಅಂತ ಹೇಳ್ತಾರೆ, ವೆಯ್ಟ್ ಮಾಡಿ. ಹ್ಞೂ ಅಂತೆ, ಹೌದಾ? ಓಕೆ, ಹಾಗಾದ್ರೆ ಬೇಡ ಅಮ್ಮ. ಆನ್ ಇಡುದಾದ್ರೆ ಇಡು, ಇಲ್ಲಾದ್ರೆ ಬೇಡ. ಓಕೆನಾ? ಮತ್ತೆ ನಂಗೆ ಬೇಜಾರಾಗ್ತಿತ್ತು, ತುಂಬಾ ಲೇಟ್ ತನಕ ಇರ್ತೀಯಲ್ಲ, ಹಸ್ಬೆಂಡ್ಗೆ ಏನ್ ಎಣಿಸ್ತಾರ ಹಸ್ಬೆಂಡ್ ಅಂತ ಎಣಿಸ್ತಿದ್ದೆ ನಾನು ಕೂಡ. 11 ಅಂದ್ರೆ 12:30 ಇಂಡಿಯಾದ್ದು ಟೈಮ್. ಬೇಡ, ನಿಮ್ಮ ಜಗಳ ಮಾಡ್ಕೊಳ್ಬೇಡಿ ಇಬ್ರು, ಚೆನ್ನಾಗಿರಿ ನೀವು. ಅವರು ಮಲಗುವಾಗ ನೀವು ಮೊಬೈಲ್ ಬಂದ್ ಮಾಡಿ ಮಲಗಿ ಬಿಡಿ, ನೋ ಪ್ರಾಬ್ಲಮ್. ನವೀನ್ ಬನ್ನಿ ನಮ್ಮ ಲೈವ್ಗೆ ಹೇಳ್ತಿದ್ದಾರೆ ಶಾರದಾ ಅವರು. ಎಷ್ಟು ಮಂತ್ ಹೇಳ್ತಿದ್ದಾರೆ. ಹೇಳಿ ನವೀನ್, ಏನು ವಿಶೇಷ? ಒಂದು ನನಗೆ ಮೊನ್ನೆ. ಹೌದಾ ಅಮ್ಮು? ನಾನೇ ಕೇಳ್ತಿದ್ದೆಲ್ಲ. ಅಮ್ಮ ಹಸ್ಬೆಂಡ್ ಯಾರೋ ಆಂಟಿ ಜೊತೆ ಕಬ್ಬನ್ ಪಾರ್ಕ್ನಲ್ಲಿ ಹೊಡಿತಾ ಇದ್ರು. ಅಮ್ಮ ಹಸ್ಬೆಂಡ್ ಯಾರೋ ಆಂಟಿ, ಏಕೆ ಹಾಗೆಲ್ಲ ಹೇಳ್ಬೇಡ ನಯನ್, ಬೇಜಾರಾಗ್ತದೆ ಅವರಿಗೆ. ನನ್ನೇ ಹೊಡಿತಿದ್ರ? ಹೌದಾ? ಮನೇಲಿ ಇರೋದು ಯಾರು ಮತ್ತೆ? ಮಧ್ಯಾಹ್ನ ಅಂತೆ. ಮತ್ತೆ ಕೆಲವರಿಗೆ ಅದೇ ತಲೆಯಲ್ಲಿ ಇರ್ತದೆ ಮಾರೆ, ಬೇರೆ ಬೇರೆ ಇದು ಮೈಂಡ್ ಚೇಂಜ್ ಮಾಡ್ಬೇಡ. ಮೇಡಮ್, ಅವ್ರು ಮಲಗುವಾಗ ಹೋಗಿ ಮಲಗಿ ಬಿಡು, ಒಳ್ಳೇದಿಲ್ಲ ದಿನ, ನಿಮ್ಮಿಬ್ಬರ ಸಂಸಾರ ಹಾಳಾಗ್ಬಾರ್ದು. ಮುಂಚೆ ಹೇಗೆ ಇದ್ರಿ ಹಾಗೆ ನೈಟ್ಗೆ, ಓಕೆನಾ? ಅದೇ ನೆಕ್ಸ್ಟ್ ಡೇ ಬರ್ಲಿಲ್ಲ ನೀವು ಅಲ್ವಾ? ಕೋಪ ಮಾಡ್ಕೊಂಡ್ರಾ? ನವೀನ್, ಪ್ರ್ಯಾಂಕ್ ನಲ್ಲಿ ನೀನು? ಹಾ, ವೆರಿ ಗುಡ್ ಕ್ವಶನ್ ಸೋನು. ಪಾರ್ಕಿನಲ್ಲಿ ನೀನು ಏನ್ ಮಾಡ್ತಿದ್ದೆ? ಗುಡ್ ಗುಡ್ ಅಮ್ಮ, ಕೇಳು ಕ್ವಶನ್. ನನಗೆ ಬೇಜಾರ್, ನಿಮ್ಗೆ ನಗು ಬ್ರದರ್. ಇಲ್ಲಮ್ಮ, ಸರಿ ಮಾಡ್ಕೊಳ್ಳಿ ನೀವೇ. ಅವರಿಗೆ ಯಾವ್ದು ಇಷ್ಟ ಅಲ್ಲ ಅದು ಮಾಡ್ಬೇಡಿ, ಗೊತ್ತಾಯ್ತಾ? ಅವ್ರು ಏನ್ ಹೇಳ್ತಾರೆ ಅದು ಕೇಳಿ. ಅವರು ಕೂಡ ಸರಿ ಆಗುದಿಲ್ಲ ಅಲ್ಲ, ನೀವು ಫೋನಲ್ಲಿ ಕೂತ್ಕೊಳ್ಳೋದು, ಅವರು ಮಲ್ಗೋದು. ನಮ್ಮ ಹಸ್ಬೆಂಡ್ ಕೂಡ ಬೈತಾರೆ, ಲೈವ್ ಅಲ್ಲ ಅದಕ್ಕಾಗಿ ನಾನು ಸ್ವಲ್ಪ ಕೂತ್ಕೊಳ್ಳೋದು, ಇಲ್ಲಾಂದ್ರೆ ಅವರು ಕೂಡ ನಂಗೆ ಬೈತಾರೆ. ಈಗ ಬೈತಾ ಇದ್ರು, ಮಲಗುವ ಟೈಮ್ಗೆ ಮಲಗ್ಬೇಕಲ್ಲ. ಹಾ, ಬಾಬಾ ಹೇಳ್ತಿದ್ದಾರೆ. ಓಕೆ ಸಿಸ್ಟರ್, ಮತ್ತೆ ಮುಂದೆ. ಥ್ಯಾಂಕ್ ಯು ಸೋ ಮಚ್ ಅಬ್ದುಲ್, ಥ್ಯಾಂಕ್ ಯು. ಅಮ್ಮ ಅಂತ ಹೇಳ್ತಿದ್ದಾರೆ, ಆನ್ಲಿದ್ದಾರೆ ಕನ್ನಡ. ಐಸ್ ಕ್ರೀಮ್ ಮಾರ್ತಾ ಇದ್ದೆ. ಹೌದಾ? ಎಷ್ಟು ಸಿಕ್ಕಿತ್ತು ಇವತ್ತು? ಅದು ಕೆಲ್ಸನ್ ಕೂಡ ಇದೆಯಾ ನಿಮ್ಗೆ? ಐಸ್ ಕ್ರೀಮ್ ಮಾರುವ ಕೆಲ್ಸನೂ ಇದೆ? ಓಕೆ ಓಕೆ. ಎಷ್ಟು ಗಂಟೆಗೆ ಮಲಗುದು ಅಮ್ಮ ಹಸ್ಬೆಂಡ್? ನೀವ್ ಹೋದ್ರಿ ಅಂತ ಬ್ಲೂ ತೆಗ್ದೆ. ಶಾರದಾ ಸಿಸ್ಟರ್ ಬಾಯ್, ಶುಭ ಸಂಜೆ, ಶುಭರಾತ್ರಿ ಹೇಳ್ತಿದ್ದಾರೆ. ಥ್ಯಾಂಕ್ ಯು, ಗುಡ್ ನೈಟ್ ನಿಮ್ಗೂ ಕೂಡ. ಗುಡ್ ನ್ಯೂಸ್ ಏನು? ಅದೇ ಹೇಳ್ತಿಲ್ಲ ಅವರು, ಗುಡ್ ನ್ಯೂಸ್ ಏನಂತ.
10 ಗಂಟೆಗ? ಓ ಅಷ್ಟು ಬೇಗ ಮಲಗ್ತೀರಮ್ಮ? ಅಂದ್ರೆ 8:30. ಓಕೆ ಓಕೆ. ಮಲ್ಗಿ ಮಲ್ಗಿ. ಸೋನು ಬೇಕಾ? ನಿನ್ನಗೆ ಐಸ್ ಕ್ರೀಮ್ ಬೇಕು ಹೇಳ್ತಿದ್ದಾರೆ. ಆನಲ್ ಇದ್ದಾರೆ ಅನ್ನೋ ಅವರು. ಥ್ಯಾಂಕ್ ಯು. ಶುಭರಾತ್ರಿ ಅಬ್ದುಲ್. ಸಿಸ್ ಅಲ್ಲ ಅದು. ಅಬ್ದುಲ್ ಹೇಗೆ ಸಿಸ್ ಆಗೋದು? ಬಾ ಹೇಳ್ತಿದ್ದಾರೆ. ನಾವೇನು ಹ್ಞೂ ಐಸ್ ಕ್ರೀಮ್ ಹೇಳ್ತಿದ್ದಾರೆ. ಆನಲ್ಲಿದ್ದಾರೆ ಶಾರದಾ. ಥ್ಯಾಂಕ್ ಯು ಶಾರದಾ. ಅದೇ ಗುಡ್ ನ್ಯೂಸ್. ಓಕೆ. ಡಿಜೆ ಜಾಯಿನ್ ಡನ್. ಚೆಕ್ ಮಾಡಿ. ಡಿಜೆ ಇಲ್ಲ ಅಂತ ಕಾಣ್ತದೆ. ಬೈ ನೈಟ್ಲಿ ಖಾಲಿ. ಬೈ ನೆಟ್ ಖಾಲಿ. ಹೌದಾ ಇಷ್ಟು ಬೇಗನಾ? ಅಮ್ಮ ಬರುದಿಲ್ಲ ಅಂತ ನೆಟ್ ಖಾಲಿ ಹೇಳ್ತಿದ್ದಾರೆ ನೋಡಿ. ಸಾರಿ ಸರ್. ಅವ್ರು ಹೋಗಿದ್ದಾರೆ ಕಾಣ್ತದೆ. ಬ್ರದರ್ ಅವರು. ಹೌದಾ ಹೇಳ್ತಿದ್ರೆ ಅಮ್ಮ ಹಾಯ್ ಹೇಳ್ತಿದ್ದಾರೆ. ಯಾಕೆ ಅಮ್ಮ? ಬ್ಲೂ ಬೇಕಾ? ಗೀತಾ ಅವರೇ, ನಿಮಗೆ ಚಾನೆಲ್ಗೆ ಹೋಗಿ ಒಂದು ವಿಡಿಯೋ ಲೈಕ್ ಕೊಟ್ಟು ಬಂದಿದ್ದೇನೆ. ಬಂದು ಎಲ್ಲೆಡೆ ರೆಡಿ ಮಾಡಿ ನನಗೆ ಪಾರ್ಸೆಲ್ ಕಳಿಸಿ ಹೇಳ್ತಿದ್ದಾರೆ. ಬುಂದಿ ಎಲ್ಲೆಡೋ ರೆಡಿ ಮಾಡಿ ನನಗೆ ಪಾರ್ಸೆಲ್ ಮಾಡಿ ಹೇಳ್ತಿದ್ದಾರೆ. ಬ್ಯೂಟಿಫುಲ್. ನವೀನ್ ಲಿಂಕ್ ಹಾಕಿದ್ದಾರೆ. ಸೂಪರ್ ಹೇಳ್ತಿದ್ದಾರೆ. ಮಂದಹಾಸ. ಅಮ್ಮಗೆ ನನ್ನಿಂದ ಹಾಗೆ ಪೆಟ್ಟು ಬಿತ್ತಲ್ವಾ? ಛೇ, ಗೊತ್ತಾಯ್ತು. ಅಮ್ಮಗೆ ಏನೋ ಇರ್ಬೇಕು, ಬೇಜಾರಲ್ಲಿ ಇದ್ದಾರಂತ. ನಾನು ಇಲ್ಲಿಗೆ ಬಂದದ್ದು ಕೆಲ್ಸನೇ ಆಗಿಲ್ಲ. ಹೋಗೋ ಗೋ ಬ್ಯಾಕ್ ಗೋ ಬ್ಯಾಕ್. ನಾನಿನ್ನ ಮರೆಯಲಾರೆ. ಯಾರನ್ನು? ಅಬ್ದುಲ್ ಬ್ರದರ್ ಹೇಳ್ತಿದ್ದಾರೆ. ಅದು ನಾನು ಕನೆಕ್ಟ್ ಆಗಿದ್ದೀನಿ ಹೇಳ್ತಿದ್ದಾರೆ ಶಾರದಾ ಅವರು. ಹೌದಾ, ಸರಿ, ಧನ್ಯವಾದಗಳು. ದೇವರ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಹೇಳ್ತಿದ್ದಾರೆ ಗೀತಾ. ಥ್ಯಾಂಕ್ ಯು ನವೀನ್. ಹರಿಹರ. ಅಮ್ಮ ಇದ್ದೀರಾ? ಗೌರಿ, ಗಣೇಶ, ವಿಷ್ಣು. ನೀವು ಪೇಂಟ್ ಕೊಟ್ರೆ ಅಷ್ಟು ಒಳ್ಳೆ ಕಾಣುದಿಲ್ವಾ ಅಂತ. ಅಮ್ಮ ಪೇಂಟ್ ಕೊಡುದಿಲ್ಲ ನೋಡಿ, ಹಾಗೆ ಮಾಡಿ ನವೀನ್.
ಅಮ್ಮದ್ದು ಒಳ್ಳೇದಾಗ್ತದೆ. ಪೇಂಟ್ ಬೇಡ, ಅದು ಡ್ರಾಯಿಂಗ್ ಮಾಡೋದೇ ತೋರಿಸಿ, ಹ್ಯಾಂಡ್ ತೋರಿಸಿ, ಮತ್ತೆ ಪೇಂಟ್ ಕೊಡದೆ ಹಾಕಿ. ಅಮ್ಮ ಶಾರ್ಟ್ ನೋಡಿ ಒಳ್ಳೇದುಂಟು, ನಿಮ್ದು ಒಳ್ಳೇದಾಗ್ತದೆ. ಪೇಂಟ್ ಕೊಟ್ರೆ ಅಷ್ಟು ಸರಿ ಕಾಣಲ್ಲ ಅಂತ ಕಾಣ್ತದೆ ನಂಗೆ. ಪೇಂಟ್ ಅಲ್ಲ ಇದು, ಅಂತ ಹೇಳ್ತಾರೆ, ಕಲರ್. ಸ್ಕೆಚ್ ಹೌದು. ಮನೆ 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 ರಾಮಾಯಣ, ಹಂಪಿ 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 ಹಂಪಿ. ಸಖತ್ ಬೈತಿದ್ದೀರಲ್ವಾ ನಿನ್ನೆ ನವೀನ್. ಓ ಮಗನೇ, ಕನ್ನಡ ಮಾತಾಡು ಪ್ಲೀಸ್. ನೀವು ಚೆಕ್ ಮಾಡಿ. ಯಾರು? ಎಲ್ಲರ ಮನೆ ದೋಸೆ ಕೃಷ್ಣದೇವರಾಯ. ಎಲ್ಲರ ಮನೆ ದೋಸೆ ತೂತು. ಉಗ್ರ ನರಸಿಂಹ. ಅಕ್ಕ ಬುಕ್ಕ. ಗುಡ್ ಬ್ರದರ್. ನವೀನ್ ಬ್ರದರ್ ಹೇಳ್ತಿದ್ದಾರೆ. ಹಾ ಹೇಳ್ತಿದ್ದಾರೆ, ಆನ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಅಮ್ಮ. ಹಸ್ಬೆಂಡ್ ಬಂದಿದ್ದಾರಮ್ಮ. ಬನವಾಸಿ ಬನವಾಸಿ. ಥ್ಯಾಂಕ್ ಯು ನವೀನ್. ಹೌದಾ, ಓಕೆ ಅಮ್ಮ, ಜಾಗ್ರತೆ ಅಮ್ಮ. ನೋವಾಯ್ತಮ್ಮ? ಫಸ್ಟ್ ಟೈಮ್ ಹೊಡ್ದದ ನಿಮ್ಗೆ? ಫಸ್ಟ್ ಟೈಮ್ ಹೊಡ್ದದ? ಅವರಿಗೆ ಅಂದ್ರೆ ಡ್ಯೂಟಿಗೆ ಹೋಗ್ಬೇಕಲ್ಲ, ನೀವು ಮಲಗದಿದ್ರೆ ಅವರಿಗೆ ನಿದ್ದೆ ಬರಲ್ಲ ಹಾಗೆ. ಹಾಯ್ ಸಮಿ ಸಿಸ್ಟರ್, ಲೂಸ್ ಮಾದ ಬಂದ್ರು. ನಮಸ್ತೆ ನಮಸ್ತೆ, ವೆಲ್ಕಮ್. ಸಖತ್ತಾಗಿ ಬೈದಿದ್ದೀರಿ ನೀವು ಕೂಡ, ಲೂಸ್ ಮಾದ. ನಗರಿ, ನಂಗೆ ಓದ್ಲಿಕ್ಕೆ ಆಗ್ತಿರ್ಲಿಲ್ಲ ಅದು. ಚಕ್ಕೆ ಮಸಾಲ ಪದಾರ್ಥ. ಬಾಯ್ ಹೇಳಿದ್ರಾ? ಸಪೋರ್ಟ್ ಮೆಸೇಜಾ? ಇಲ್ಲ, ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಯಾವಾಗ? ಫಸ್ಟ್ ಟೈಮ್ ಯಾಕೆ ಹೊಡ್ತಿದ್ದಾರೆ ಹೇಳಿ? ನಾನು ಯಾರು ಗೊತ್ತುಂಟು ಗೊತ್ತುಂಟು ಬಿಡಿ. ಲೂಸ್ ಮಾದ. ಸೋನು ಟಾಯ್ಲೆಟ್ ರೆಡಿ ಇಡು. ಕೆಲವರಿಗೆಲ್ಲ ಲೂಸ್ ಅಂತೆ, ಯಾವಾಗ ಬರ್ತದ ಅಂತ ಗೊತ್ತಾಗುದಿಲ್ಲ. ಶೋಣಿ ಎಲ್ಲಿ ಹೋಯ್ತು ಗೊತ್ತಿಲ್ಲ. ಅಮ್ಮು ಹಾಯ್. ಶಾಂತಿನಗರ. ಮತ್ತೆ ಐಸ್ ಕ್ರೀಮ್ ತಗೊಂಡ್ರ ಅಮ್ಮ ಹಸ್ಬೆಂಡ್ ನವೀನ್? ಎಷ್ಟು ತಗೊಂಡ್ರು? ಒಂದು ತಗೊಂಡ್ರ ಎರಡ? ಇಬ್ರಿಗೆ ಒಂದೇ ತಗೊಂಡ್ರ ಇಬ್ರಿಗೆ ಎರಡು ತಗೊಂಡ್ರ? ಒಂದ್ರಲ್ಲೇ ತಿಂದ್ರು ಅಂತ ಕಾಣ್ತದಲ್ವಾ? GML ಬ್ರೋ. ಲೂಸ್ ಮಾತ್ರ GML ಅಲ್ಲ ಅಲ್ಲ, GML ಅಲ್ಲ ಅದು.
GML ಅಂದ್ರೆ ಗೊತ್ತಾಗ್ತದೆ ನಂಗೆ. ಅವ್ರ ಹತ್ರ ಯಾವಾಗ್ಲೂ ರೆಡಿ ಇರ್ತದೆ ಒಂದು ವಸ್ತು. ನಾನು ಲೂಸ್ ಅಂತೆ. ಲೂಸು. ನೀವು ಲೂಸ, ನಿಮ್ಗೆ ಲೂಸ? GML ಬ್ರೋ, ಅಲ್ಲ ಅಲ್ಲ, GML ಅಲ್ಲ. ನಾವೇನು ಎಷ್ಟು ತಗೊಂಡ್ರು? ಐಸ್ ಕ್ರೀಮ್ ಎಷ್ಟು ತಗೊಂಡ್ರು ಕೇಳಿದೆ. ನಿಕೋಲಾ, ನಿಕೋಲಾ, ರಾಕ್ಸ್. ಹಾಯ್ ನಿಕೋಲಾ, ವೆಲ್ಕಮ್ ವೆಲ್ಕಮ್. ವೆರ್ ಆರ್ ಯು ಫ್ರಮ್? ಮೆಸೇಜ್ ಡಿಲೀಟ್ ಆಯ್ತು ಅವನಂತ. ಓಕೆ, ಯಾರಂತ ನೋಡ್ಕೊಂಡ್ ಬರುವ. ನಿಕೋಲಾ ಚಾನಲ್ ಇಲ್ಲ. ಮನಸ್ಸಾಣಿ ಸಿಸ್ಟರ್. ಹಾ, ತುಳು ಕೂಡ ಬರ್ತದ? ಯಾರು ಮಾರಿದ್ದು? ಅಂದು ಒಣಸಾಂಡಿ ಇರ್ನಾಂಡೆ ಸುಮಾರು ತುಳುಲ ಬರ್ಪುಂಡು ಮಾರೆ. ವಿದ್ಯಾನಗರಿ. ನಿಕೋಲಾ ಯಾರಿದು? ಇದು ನಮ್ಮ ಊರು ಅಲ್ಪ, ಕುಸ್ಮದ. ಅಯ್ಯೋ, ಇದು ಕವಿಯ ಅಂತ ಕಲ್ತ್ಕೊಂಡು ಒಂದೆರಡು ಮೂರು ಬಿಡ್ತಾ ಉಂಟು ಇಲ್ಲಿ. ಕುಸ್ಮದ ಯಾರು? ಕಬ್ಬನ್ ಪಾರ್ಕ್. ಆರಂ ಗೊತ್ತಾಯ್ತು. ಮೊನ್ನೆ ಕಲ್ಸಿದೆ ಅಲ್ವಾ? ನೆನ್ಪಿಟ್ಕೊಂಡಿದ್ದೀರಲ್ವಾ? ನಂಗೆ ಗೊತ್ತಿತ್ತು. ಹಂಚಿನ ನಗರ. ಇವತ್ತು ಬಂದು ಯಾರಿಗೆಲ್ಲ ಕಿಸ್ ಕೊಡ್ತದ ಗೊತ್ತಿಲ್ಲಪ್ಪ. ಬಾರೋ ಬೇಗ. ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ. ಹಿಮಾವತ್ ಗುಡ್ಲುಪೇಟೆ. ಕಟ್ಟಮನೆ. ಪ್ಲಾಸ್ಟಿಕ್ ಬಕೆಟ್ ಬಂತು. ಬ್ಲೂ ಬೇಕಾ? ಇದು ಬೇರೆನಾ? ಹಾಗೊಂದು ಬಂತಲ್ಲ ಪ್ಲಾಸ್ಟಿಕ್ ಬಕೆಟ್. ಇದು ಯಾರು? ಬ್ಲೂ ಇತ್ತಲ್ವಾ ಆ ಬಕೆಟ್ಗೆ? ಕಣ್ ಬಿಡ್ತಾ ಮುದ್ರಣ ನಗರಿ. ಕಣ್ ಬಿಡ್ತಾ ಬರ್ತಾ ಉಂಟಲ್ವಾ? ಬೇಡ. ಓಕೆ, ಒಳ್ಳೆ ಬಕೆಟ್ ನೀವು. ನಿನ್ನೆ ಬೈದದ್ ನೀವಾ ಅವರಾ? ಸ್ಟೀಲ್ ಬಕೆಟ್, ಪ್ಲಾಸ್ಟಿಕ್ ಬಕೆಟ್. ಮಣಿನಾಡು. ನಾನೇ? ಓಕೆ, ನೀವೇನಾ? ಸೂಪರ್. ಬಾಯ್ ಸಿಸ್. ಬಾಯ್ ಬಾಯ್ ಶಾರದಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.
ಏನಮ್ಮ. ಹ್ಮ್. ಥಿಂಕಿಂಗ್ ಅಮ್ಮ. ಪ್ಲೀಸ್ ಎಲ್ಲರೂ ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಹೇಳ್ತಿದ್ದಾರೆ. ಬರ್ತಾರೆ ಬರ್ತಾರೆ. ನೀವು 2 ಟೈಮ್ ಮಾಡ್ತೀರಲ್ವಾ, ನಾನು 1 ಟೈಮ್ ಮಾಡೋದು. ಹೆಚ್ಚೊತ್ತು ನಿಲ್ಲಲ್ಲ, ಆಚೆ ಈಚೆ ಹೋಗ್ತಾ ಇರ್ತಾರೆ. ಒಂದೇ ಸೈಡ್ ಇರಲ್ಲ ಜನರು. ಇನ್ನು ಎಷ್ಟು ದಿನ ನೋಡ್ಬೇಕು, ಎಷ್ಟು ವಾಚ್ ಅವರ್ ಬರ್ತದೆ ಅದ್ರ ಮೇಲೆ ಉಂಟು. 1 ವಾರದೊಳಗೆ ನೋಡುವ. ಬ್ರದರ್ಸ್ ಎಷ್ಟು ಮಂತು ಆಯ್ತು ನಿಮಗೆ ಹೇಳಿಲ್ಲಲ್ಲ ಅವರು. ಇಲ್ಲೇ ಇಲ್ಲ. ನಿಮ್ಗೆ ಎಷ್ಟು ದಿನ ಶಾರದಾ ಇದ್ದೀರಾ? ಎಷ್ಟು ದಿನ ಬೇಕಾಗ್ತದೆ ನಿಮ್ಗೆ? ಒಂದು 50 ಆದ್ರೂ ಜಾಸ್ತಿ ಬೇಕಲ್ಲ. ಕರೆಕ್ಟ್ ಅಷ್ಟೇ ಇಲ್ಲ, ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ನೀವೇ ಹೇಳ್ಕೊಟ್ಟದ್ದು. ಎಸ್ ಎಸ್ ಗೊತ್ತಾಯ್ತು. ಬಾಯ್ ಬಾಯ್. ಒಳ್ಳೆ ಕರೆಕ್ಟ್ ಬರ್ತಿದ್ದೀರಿ ಮಾತ್ರ. ಹ್ಮ್. 779 ವ್ಯೂಸ್ ನೋಡಿ ನಿನ್ನೆ ಅದಕ್ಕೆ. 779 ವ್ಯೂಸ್ ಬಂದಿದೆ. ಎಷ್ಟು ಜನ ನೋಡಿದ್ದಾರೆ ಅದಕ್ಕೆ ಕನ್ಫ್ಯೂಸ್ ಆಯ್ತು ಸಿಸ್ಟರ್. ಏನ್ ಕನ್ಫ್ಯೂಸ್ ಆಯ್ತು? ನೋಡಿ ಮಿಸಸ್ ಚಳಿ ಅಂತ ಇಲ್ಲಿ ಹೋಗಿದ್ರು ಪಾಪ, ಫುಲ್ ಜ್ವರ ಸುಸ್ತ ಅಂತೆ. ಹೌದು, ವಮಿಟ್ ಅಂತೆ. ಅದೇ ಹೇಳಿದ್ರಲ್ವಾ ಯಾರ್ದು ಲೈವ್ ಅಲ್ಲಿ, ಅವರ ಲೈವ್ ಅಲ್ಲಿ ಹೇಳಿದ್ದು. ಇಲ್ಲ, ಯಾರ್ದು ಲೈವ್ ಅಲ್ಲಿ ಹೇಳಿದ್ದು? ಅವರ ಲೈವ್ ಅಲ್ಲಿ ಹೇಳಿದ್ದಲ್ವಾ. ಅಮ್ಮು ಅಂತ ಸ್ಯಾಡ್ ಅಲ್ಲಿ ಉಂಟು. ಹಾಯ್ ಮಾದ ಬ್ರವ್ ಹೇಳ್ತಿದ್ದಾರೆ. ನಿನ್ನೆದು ವ್ಯೂಸ್ ನೋಡಿ ಮಾದ, 779 ವ್ಯೂಸ್. ನೀವು ಬಂದ ದಿನ 749. ನಿನ್ನೆದ ಎಷ್ಟು ಆಯ್ತು? ಸೆಕೆಂಡ್ ನಿಮ್ಮದು ನೋಡುವ. ನಮ್ಮ ಸಹನ ಬಂದ್ರು, ಅನು ಅವನಲ್ಲಿದ್ದಾರೆ. ಥ್ಯಾಂಕ್ ಯು ಸಹನಾ, ಥ್ಯಾಂಕ್ ಯು ಸೋ ಮಚ್. ನೀವು ಫ್ರೆಂಡ್ಸ್ ಕನೆಕ್ಟ್ ಆಗಿ ಪ್ಲೀಸ್, ರಿಟರ್ನ್ ಮಾಡ್ತೀನಿ ಹೇಳ್ತಿದ್ದಾರೆ. ಯಾರಿದ್ದೀರಿ ಇಲ್ಲಿ ನೀವು ಫ್ರೆಂಡ್ಸ್? ಜಾಯ್ನ್ ಆಗಿ ಸಹನಾಗೆ. ಬೆಚ್ಚ ಬೆಚ್ಚ ಎತ್ತು ನಾವು ಅವೆಂಚ ಹ್ಮ್. ಎಲ್ಲಿ ಹೋದ್ರು ಗೊತ್ತಿಲ್ಲ, ಬರ್ತಾರೆ ಹೋಗ್ತಾರೆ. ಇಷ್ಟೆಲ್ಲ ಬರೋಕೆ ನಾನೇ ಕಾರಣ. ಹೌದಾ ಪ್ಲಾಸ್ಟಿಕ್? ಥ್ಯಾಂಕ್ ಯು ಪ್ಲಾಸ್ಟಿಕ್. ಬನ್ನಿ, ಆಮೇಲೆ ಸಿಗಲ್ಲ ಮಾತಾಡಿ ಹೇಳ್ತಿದ್ದಾರೆ ಬ್ರದರ್. ಇದ್ದೀರಾ ನಾವೇನ್ ಮತ್ತೆ ಬರಲ್ಲ ಅಂತೆ ಅಮ್ಮ. ಬರುದಾದ್ರೆ ಬನ್ನಿ, ಡೇಯಲ್ಲಿ ಸಿಗ್ತಾರೆ ಅಮ್ಮ ಬಿಡಿ. ಬಕೆಟ್ ಹೇಳ್ತಿದ್ದಾರೆ ಸಹನ. ಎಲ್ಲಿ ಜಗೊಳ್ಳುವಲ್ಲಿ ಅಲ್ಲಿ ಹೆಚ್ಚು ವಾಚವ್ರು. ಎಸ್ ಎಸ್ ನೋಡಿ, ವಾಚವರ್ ಅಂದ್ರೆ ನಾವ್ ಹೇಳುದು ಮೆಸೇಜ್ ಮಾಡಿದ್ರೆ ಮಾತ್ರ ವಾಚವರ್ ಬರ್ತದ ಅಂತ. ಜನ ಬರ್ತಾರೆ, ಅವ್ರು ಮೆಸೇಜ್ ಮಾಡ್ತಾರೆ, ನೋಡ್ತಾ ನಿಲ್ತಾರಲ್ವಾ, ವಾಚವರ್ ಬರ್ತದಲ್ವಾ. ನಾವ್ ಹೇಳುದು ಸಪೋರ್ಟ್ ಮೆಸೇಜ್ ಹಾಕಿದ್ರೆ ಮಾತ್ರ ವಾಚವರ್ ಬರ್ತದೆ ಹೇಳುದಲ್ವಾ. ಹಾಗೇನಿಲ್ಲ, ಆನ್ ಮಾಡಿ ನೋಡಿದ್ರು ವಾಚವರ್ ಬರ್ತದೆ. ಮತ್ತೆ ಮತ್ತೆ ಒಂದೊಂದು ಮೆಸೇಜ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬರ್ಬೋದು. ಯಾರು ಇದು ಬಕೆಟ್? ಬಕೆಟ್ ಯಾರು ಅಂತ ಗೊತ್ತಿಲ್ಲ. ಮುಂಚೆ ಶೋಣಿ ಇದ್ರು ಪ್ಲಾಸ್ಟಿಕ್ ಬಕೆಟ್ ಅಂತ. ಪ್ಲಾಸ್ಟಿಕ್ ಬಕೆಟ್, ಸ್ಟೀಲ್ ಬಕೆಟ್. ಅವರಾದ್ರೆ ಗೊತ್ತಾಗ್ತದೆ ಬರುವಾಗ ಸ್ಮೈಲಲ್ಲಿ. ನಿಂದು ಮೂಗು, ನಿಂದು ಹಲ್ಲು ಅಂತ ಹೇಳ್ತಾರೆ. ಅವ್ರು ಬೇರಂತೆ ಯಾರು. ಯಾರು ಇದು ಬಕೆಟ್?
ಬಕೆಟ್ ಹೆಸರು ಹೇಳ್ತಾ ಇಲ್ಲ ಯಾರಂತ. ಗೊತ್ತಿದವ್ರು ಯಾರು. ನನಗೆ ಗೊತ್ತು. ಒಂದೇ ಫಸ್ಟ್ ಫಸ್ಟ್ ಅಲ್ಫಾಬೆಟ್ ಹೇಳಿ ಗೊತ್ತಾಗ್ತದೆ. ಕೇನಾ. ಇವತ್ತು ವೆಯ್ಟ್ ಮಾಡ್ತಾ ಉಂಟಾ ಅಂತ ಅವನನ್ನು, ಅದಕ್ಕೆ ಇಲ್ಲಿ ಉಂಟು ಇವತ್ತು ಬೇಗನೆ. ಸ್ಟೀಲ್ ಬಕೆಟ್ ಸಿದ್ದು ಬ್ರದರ್ ಇದ್ರು, ಇದು ಯಾರು ಗೊತ್ತಿಲ್ಲ. ಸ್ಟೀಲ್ ಬಕೆಟ್ಸ್ ಇದ್ದ. ಓಕೆ ಭುವಿನಾ. ಹಾ ಓ ಭಟ್ರಾ. ಓಕೆ ಓಕೆ. ಬಾಯ್ ಅಲ್ಲ, ಅಮ್ಮು ಕೇಳ್ತಾ ಇದ್ರು ಮತ್ತೆ ಸಿಗಲ್ಲಂತೆ ಅಮ್ಮು ನೋಡಿ, ಮತ್ತೆ ಬರಲ್ಲ ಅಂತೆ. ಒಂದು ಗುದ್ದು ಬೀಳ್ತದೆ ಮತ್ತೆ ಅಮ್ಮಗೆ. ಬೇಗ ಮಾತಾಡುದಾದ್ರೆ ಮಾತಾಡಿ. ಅದೇ ನಾನು ಹೇಳಿದ್ದು ಭಟ್ರು ಅಂತ ಅಲ್ಲ ಅಂದ್ರು ಮತ್ತೆ. ಭುವಿ ಹಾಗೆಲ್ಲ ಬರಲ್ಲ. ಯಾಕೆ ಬ್ರದರ್. ಮಯೂರು. ನಿಮ್ದು ಊಟ ಆಯ್ತಾ, ಏನ್ ತಿಂದ್ರಿ ಇವತ್ತೊಂದು, ಏನು ಸೆಂಟೆನ್ಸ್ ಬೇರೆ ಉಂಟು. ಊಟ ಆಗ್ಲಿಲ್ಲ, ಮಾಡ್ಬೇಕು. ನೆಟ್ ಖಾಲಿ. ಮತ್ತೆ ಹೇಗೆ ಅದು ಮೆಸೇಜ್ ಬರ್ತಾ ಉಂಟು. ಡನ್ ಲೈಕ್ ಅಕ್ಕ. ಪಾಪ ಭಟ್ರೆ, ಯಾಕೆ ಈ ತರ ಬೈತಾರೆ. ಭಟ್ರಲ್ಲ ನಾನು, ನಿಮಗೆ ಗೊತ್ತಿರುವವರೇ. ಪಾಪ ಭಟ್ರಿಗೆ ಯಾಕೆ ಈ ತರ ಬೈತಾರೆ. ಬೈಲಿಲ್ಲ ಭಟ್ರೆ ಯಾರು. ಭಟ್ರಿಗೆ ಯಾರು ಬೈಲಿಲ್ಲ. ಆಯ್ ಹಾಲ್ ಹೇಳ್ತಿದ್ದಾರೆ. ನೀನು ಲೂಸಾ, ನಾನು ಲೂಸ್ ಹೇಳ್ತಿದ್ದಾರೆ. ಅಯ್ಯೋ ಸಾರಿ ಸಾರಿ ಸಾರಿ, ಮಿಸ್ ಆಯ್ತು. ಬಯಸಿದ್ರೆ ನಾನು ಗಂಡ ಮೊನ್ನೆ ನಂಗೆ ಬಾರಿಸಿದ್ರು ನನ್ ಗಂಡ ಮೊನ್ನೆ. ಅಳ್ತಾ ಕೂತಿಯಮ್ಮು. ಮತ್ತೇನ್ ಮಾಡುದು ಅವರು. ಭಟ್ರು ಹೋಗ್ತಿದ್ದಾರೆ. ಭಟ್ರೆ ಯಾಕೆ ಭಟ್ರೆ ಮ್ಯೂಟ್ ಇದೆ. ಓಕೆ ಓಕೆ ಭುವಿ. ಹಾಯ್ ಭೂಮಿಮಾ ಹೇಳ್ತಿದ್ದಾರೆ. ವಾಯ್ಸ್ ಇಲ್ಲ, ಬಂತು ಬಂತು. ಯಪ್ಪ ಮಂಜಣ್ಣ ಹೇಳ್ತಿದ್ದಾರೆ. ಮಾದಲ್ ನಗ್ತಾ ಇದ್ದಾರೆ. ಪ್ಲಾಸ್ಟಿಕ್ ನನ್ನ ಸುದ್ದಿ ಯಾಕೆ ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ ಹೇಳ್ತಿದ್ದಾರೆ. ಭುವಿ ನಗ್ತಿದ್ದಾರೆ. ನಾನು ಲೂಸು ನೀನು ಲೂಸು. ನಾನು ಲೂಸು ನೀನು ಐ ಡೋಂಟ್ ಎಂತ ಐಡಿ ನೋಡಿದ್ರೆ ಭಯ ಆಗಿದೆ ನನ್ಗೆ, ಮಂಜಣ್ಣ ಹೇಳ್ತಿದ್ದಾರೆ.
ಹೆಲೋ ಹೆಲೋ ಹೇಳಿ ಅನು. ಬಾವಾಜಿನ ಹೇಳ್ತಿದ್ದಾರೆ. ನವಿ ಅಂತ ಹೇಳ್ತಿದ್ದಾರೆ. ನವೀನ್ ನಗ್ತಿದ್ದಾರೆ. ಯಾರು ಇಲ್ಲವೇ ಹೋದ್ರು ಎಲ್ಲ ಮೀಟ್ ಮಾಡಿದಾಗ. ಪ್ಲಾಸ್ಟಿಕ್ ಬಕೆಟ್ ನನ್ನ ಸುದ್ದಿ ಹೇಳಿದರೆ ಸರಿ ಇಲ್ಲ ಇರಲ್ಲ ಹೇಳ್ತಿದ್ದಾರೆ. ನಿಮ್ಮ ಸುದ್ದಿ ಎಂತ ಹೇಳಿದ್ರು ಅವರು? ನಿಮ್ಮೊಂದು ಹೆಸರು ಹೇಳಲಿಕ್ಕೂ ಇಲ್ವಾ ಅಲ್ವಾ ಭಟ್ರೆ? ಭಟ್ರ ಅಂದ್ರೆ ಸೆಟ್ ಬರ್ತದೆ ಭಟ್ರಿಗೆ. ಭಟ್ಟ ಹೇಳ್ಬಾರ್ದಂತೆ. ಭಟ್ರು ಹೇಳ್ಬೇಕು ಅಲ್ವಾ? ಹತ್ತಕ್ಕೆ ಬರ್ತೀನಿ. ಹೌದಾ? ಹಾಯ್ ನವೀನ್ ಹೇಳ್ತಿದ್ದಾರೆ. ಡಾಲಿ ಡಾಲಿ ಧನು ಕಮ್ ಕಮ್. ಡಾಲಿ ಧನು ಲೂಸ್ ಮಾದ. ನೈಸ್ ನೈಸ್ ನೇಮ್. ಸೂಪರ್ ನೇಮ್ಸ್. ಒಂಚೂರು ಇತ್ತು ಫ್ರಿಜ್ ಪ್ಯೂರ್ ಫ್ರಿಜ್ ಇತ್ತು ಕಡ್ಮೋಜಿ ಬೇಸ್ ಕೊರಿ ಮೊರಂದ ಕಾಣಂಚುಗತ್ತೆ ಮಧ್ಯಾಹ್ನ. ಗುಡ್ ನೈಟ್ ಬ್ರದರ್ ಹೇಳ್ತಿದ್ದಾರೆ ಅಮ್ಮ. ಲಿಂಕ್ ಹಾಕಿದ್ದಾರೆ ನವೀನು. ಬೇಜಾರಲ್ಲಿ ಇದ್ದಾರೆ ನೋಡಿ ಅಮ್ಮ. ಮತ್ತೆ ಬರಲ್ಲಂತೆ ಅಮ್ಮ. ನವೀನ್ ಅವರಿಗೆ ಡ್ಯೂಟಿ ಉಂಟು ಅಂತ ಕಾಣ್ತದೆ ಅಮ್ಮ. ಫುಲ್ ಖಾಲಿ ನೆಟ್. ಯಾರಾದ್ರು ವೈಫೈ ಆನ್ ಮಾಡಿ ಹೇಳ್ತಿದ್ದಾರೆ. ವೈಫೈಯಾ? ನವೀನ್ ಅವರೇ ನನ್ನ ಹೆಸರು ಯಾಕೆ ಹೇಳ್ತಾ ಇದ್ದೀರಿ ಇಲ್ಲಿ ಹೇಳ್ತಿದ್ದಾರೆ. ಯಾಕೆ ಅಮ್ಮ ಹೇಳ್ತಿದ್ದಾರೆ. ಮತ್ತೆ ಅಮ್ಮ ಬರಲ್ಲಂತೆ ಅದಕ್ಕೆ ಈಗಲೇ ಮಾತಾಡಿ ಅಂತ ಹೇಳುದು. ವಿನು ಬನ್ನಿ ಬನ್ನಿ ವಿನು. ಥ್ಯಾಂಕ್ ಯು ವಿನು. ಬ್ರೇಕ್ಫಾಸ್ಟ್ ಆಯ್ತಾ? ಹಾಯ್ ನವೀನ್ ಹೇಳ್ತಿದ್ದಾರೆ ವಿನುತಾ ಅವರು. ಗುಡ್ ನೈಟ್ ಆಂಡೆ. ಗುಡ್ ನೈಟ್ ಅಂಡೆ ನೋಡೇ ಇಲ್ಲ ಹೇಳ್ತಿದ್ದಾರೆ. ಗುಡ್ ನೈಟ್ ಅಂತೆ ನೋಡೇ ಇಲ್ಲ. ಗುಡ್ ನೈಟ್ ಹೇಳಿದ್ರಂತೆ ಅಮ್ಮ ನೋಡಿ. ವೈಫೈ ಇರ್ಬೇಕು ಮಿಸಿಸ್. ವೈಫ್ ಇರ್ಬೇಕು. ಹೌದೌದು ಒಂದ್ ಸೈಡ್ ಅಲ್ಲಿ ಉಂಟಾ ಅಂತ. ಥ್ಯಾಂಕ್ ಯು ವಿನು ಥ್ಯಾಂಕ್ ಯು. ಆಯ್ತು ಸಿಸ್ಟರ್ ನಿಮ್ದು. ನಮ್ದು ಬ್ರೇಕ್ಫಾಸ್ಟ್ ಅಲ್ಲ, ನಮ್ದು ಇನ್ನು ಊಟ. എന്നിട്ട് ಪುರಪ್ಪುನದೆ ಬುಫೆಟ್. ಥ್ಯಾಂಕ್ ಯು ವಿನು. ಇನ್ನೇನು ಟೊಮೆಟೊನಾ ಮುಂಚೆ ಮಲ್ಲೆ ಉಂಟು. ಹಾಯ್ ಆಲ್ ಅಂತ ಹೇಳ್ತಿದ್ದಾರೆ ಅನು ಅವರು.
ಥ್ಯಾಂಕ್ ಯು. ನೋ ಮಿಸ್ 1 hour. ನನಗೆ ಎಷ್ಟು ವಾಚರ್ ಕೌಂಟ್ ಆಗುತ್ತೆ ಅದು ಗೊತ್ತಿಲ್ಲ. ಅದು ಎಷ್ಟು ಜನ ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಜಾಸ್ತಿ ಜನ ಬಂದ್ರೆ ಜಾಸ್ತಿ ಬರುತ್ತೆ, ಕಮ್ಮಿ ಜನ ಇದ್ರೆ ಕಮ್ಮಿ. ದೊಡ್ಡ ಮನೆ 10 ಇರ್ತದೆ. ಥ್ಯಾಂಕ್ ಯು. ಹೌದು, ಎಷ್ಟು ಜನ ಬರ್ತದೆ ಹಾಗೆ. ಥ್ಯಾಂಕ್ ಯು ದೊಡ್ಡ ಮನೆ. ಬೇಬಿ ಟೊಮೆಟೊ ಪುಳಿ ಪುಳಿ ಉಂಟು. ಥ್ಯಾಂಕ್ ಯು. ಹೌದಾ, ಅನು ಸಿಸ್ಟರ್ ಹೇಳ್ತಿದ್ದಾರೆ. ಗುಡ್ ಜೊತೆ. ಥ್ಯಾಂಕ್ ಯು ದೊಡ್ಡ ಮನೆ. ಥ್ಯಾಂಕ್ ಯು ವಿನು. ಕಿಚ್ ಮಿನಿಟ್. ಓಕೆ ಓಕೆ, ಹೋಗಿ ಬನ್ನಿ. ನಾನು ಸೌಂಡ್ ಮಾಡಿದ್ರೆ ಪಾಪು ಮಲಗಲ್ಲ. ಹೌದಾ, ಮಾನ್ ಬೇಬಿ ಇದೆ ಹೇಳ್ತಿದ್ದಾರೆ. ನಾರ್ಮಲ್ ಏನ್ ಮಾಡೋಕೆ ಆಗಲ್ಲ. ಹೌದಾ, ಓಕೆ ಓಕೆ. ಕಾಫಿ ಆಯ್ತು ಅನು ಸಿಸ್ಟರ್ ಹೇಳ್ತಿದ್ದಾರೆ. ಹೋಗಿ ಬನ್ನಿ, ಹೋಗಿ ಬನ್ನಿ. ಕಿಚ್ ಮಿನಿಟ್. ಮತ್ತೆ ಅನು, ಏನು ಅಡುಗೆ ಅನು? ನಿಮ್ದು ಕೂಡ ಲೈವ್ ಉಂಟಲ್ಲ ನೈಟ್ಗೆ? ಆಯ್ತು ವಿಂತ. ಟೈಮ್ ಎಷ್ಟು ಅಲ್ಲಿ ಹೇಳ್ತಿದ್ದಾರೆ ಅವ್ರಿಗೆ? ಬೆಳಿಗ್ಗೆ ಈಗ. ಕೆನಡಾ ಯಾವ ಪ್ಲೇಸ್ ನಿಮ್ದು ಇನ್ನು? ಸುಮಿ. ಓಕೆ, ಎಷ್ಟು ಗಂಟೆಗೆ ಸ್ಟಾರ್ಟ್ ನಿಮ್ದು? ಇವತ್ತು ಸ್ವಲ್ಪ ಬರ್ತೇನೆ. ಇವತ್ತು ನಾಳೆ ರಜೆ ಅಲ್ವಾ, ಬೇಗ ಎಂಡ್ ಆದ್ರೆ ಬರ್ತೇನೆ ಲೈವ್ಗೆ. ನಾಳೆ ರಜೆ ನಮ್ಗೆ. ಮಾರ್ನಿಂಗ್ 11 ಆಯ್ತಾ? ಓಕೆ. ಕೆನಡಾದಲ್ಲಿ ಯಾವ ಪ್ಲೇಸ್? ಹಾ, ಹೇಳಿದ್ರಿ ಒಂದ್ಸಲ. ನೈಗ್ರಾ ಫಾಲ್ಸ್. ಓಕೆ. ಟೊರಂಟೋಗೆ ದೂರ ಇದೆಯಾ? ಟೊರಂಟೋ ತುಂಬಾ ದೂರ ಉಂಟಾ?
ಹೌದು ಸಿಸ್ಟರ್, ಓಕೆ. ನನ್ನ ಡಾಟರ್ ಟೊರೊಂಟೊದಲ್ಲಿರೋದು. ಹೌದಾ, ಟೊರೊಂಟೊದಲ್ಲಿಯಾ? ಓಕೆ ಓಕೆ. ಏನು ಇದಾ ಸ್ಟಡಿಯಾ ಅಲ್ಲ ವರ್ಕ್ ಮಾಡ್ತಿದ್ದಾರೆ? 2 ಇಯರ್ಸ್ ಆಗುತ್ತೆ, ಓಕೆ. 2 ಅವರ್ಸ್, 2 ಗಂಟೆ ಬೇಕಾ? ಹೇಗ? ಏನ್ ಮಾಡ್ತಿದ್ದಾರೆ, ಸ್ಟಡಿಯಾ ಜಾಬಾನು? ಹೇಳಿದ್ರಂತ ಕಾಣ್ತದೆ, ನೀವು ಅಲ್ವಾ ನೈಟ್ ನಿನ್ನೆ? ಟೊರೊಂಟೊ ಅಲ್ಲಿ 3 ಮಂತ್ಸ್. ಹೀಗೆ ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾಳೆ, ಓಕೆ. 3 ತಿಂಗಳು ಟೊರೊಂಟೊದಲ್ಲಿ ಇದ್ಲಾ? ಕ್ಯಾಲಿಫೋರ್ನಿಯಾ. ಚೈತ್ರ ಯಾಕೆ ಲೈವ್ ಎಂಡ್ ಮಾಡಿದ್ರಿ? ನಾನು ಅರ್ಜುನ್ ಇದ್ರು, ಬೇರೆಲ್ಲ ಇದ್ರು. ಯಾಕೆ ಸಡನ್ಲಿ ಎಂಡ್ ಆಯ್ತು ಲೈವ್? ನಯನ್ ಬಂದ್ರು. ಹೌದಾ, ಕ್ಯಾಲಿಫೋರ್ನಿಯಾ ನೈಸ್ ಪ್ಲೇಸ್ ಹೇಳ್ತಿದ್ದಾರೆ. ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಉಂಟು? ದೂರ ದೂರ ಉಂಟಂತಲ್ಲ. ಹಾಯ್ ಅನು ಹೇಳ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ನಯನ್. ಹಾಯ್ ಚೈತ್ರ ಸಿಸ್ ಹೇಳ್ತಿದ್ದಾರೆ. ನೈಸ್ ಪ್ಲೇಸ್ ಹೇಳ್ತಿದ್ದಾರೆ. ಇಟ್ಟು ಚೈತ್ರ ಯಾಕೆ ಇಲ್ಲ ಸಡನ್ಲಿ ಎಂಡ್ ಮಾಡಿದ್ರಿ? ನಾನು ಇದ್ದಿಲ್ಲ ಇವಲ್ಲಿ, ಹೌದು ಇವರು ಇದ್ರು. ನೀವೆಲ್ಲ ಇದ್ದದ್ದು, ನೀವು ಅರ್ಜುನ್. ನಾನೆಲ್ಲ ಕೆಲಸ ಮಾಡಿ ಬಂದು ಮತ್ತೆ ಆ ಮೊಬೈಲಲ್ಲಿ ಬಂದು ಮಾತಾಡುವಂತ ನೋಡುವಾಗ ಇವರು ಪಟಕ್ಕ ಬಂದಾಯ್ತು. ಲಾಸ್ಟ್ ಲಾಸ್ಟ್ ವೀಕ್ ಕೂಡ ಹಾಗೆ ಆಗಿದೆ, ಸ್ವಲ್ಪ ದಿನದ ಮುಂಚೆ. ಡನ್ ಸರ್. ವಾಟ್ ಡನ್ ಸರ್? ನಾವೆಂತ ಕೇಳಿದ್ದು? ಲೈವ್ ಯಾಕೆ ಏನ್ ಮಾಡಿದ್ರಿ ಅಂತ ಕೇಳಿದ್ದು. ಕೇಳ್ತಾ ಇಲ್ವಾ? ಮೀಟಲ್ಲಿ ಇದ್ದಾರೆ ಏನು? ಈ ಕಡೆ ನಮ್ಮ ಬಂದ್ರು. ಥ್ಯಾಂಕ್ ಯು ಅಮ್ಮು, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಒಂದು ವಿಡಿಯೋ ಉಂಟು ಅಮ್ಮದಲ್ವಾ? 6 ಸಬ್ಸ್ಕ್ರೈಬರ್. ದೂರ ಆಗುತ್ತೆ ಸಿಸ್ಟರ್. ಕ್ಯಾಲಿಫೋರ್ನಿಯಾ. ಕ್ಯಾಲಿಫೋರ್ನಿಯಾ. ಹೌದಾ, ಓಕೆ. ಇಲ್ಲಿ ಕೂಡ ಹಾಗೆಲ್ಲ ದುಬೈ ಶಾರ್ಜ್ ಅಂದ್ರೆ ಸ್ವಲ್ಪ ದೂರ ದೂರ ಆಗ್ತದೆ. ಹೌದಾ, ನೋ ಐಡಿಯಾ ಹೇಳ್ತಿದ್ದಾರೆ ಸುಮ್ಮಿ. ಹಾ, ಇದು ವರ ಬನ್ನಿ ವರ, ಗೊತ್ತಾಗ್ಲಿಲ್ಲ. ಇದು ಚೈತ್ರ ಏನ್ ಮಾತಾಡ್ತಿಲ್ಲ? ಚೈತ್ರ ಏನು? ಚಾಯ್ ಮಾತಾಡಿ. ವರ ಕನ್ನಡ ವ್ಲಾಗ್ ಚಾಯ್ ಹೇಳ್ತಿದ್ದಾರೆ ನಯನ್. ನಂಗೆ ಯಾಕೆ ನೆನ್ಪು ಹೋಗುದು? ಯಾವಾಗ್ಲೂ ಬರ್ತಾರೆ, ನನ್ಗೆ ನೆನ್ಪು ಹೋಗುದು. ಹಲೋ ಚೈತ್ರ, ಮ್ಯೂಟಲ್ ಇದ್ದೀರಾ? ಮೆಸೇಜ್ ಮಾಡ್ತೇನೆ. ಮರು ಕಾಯಿಲೆ, ಹೌದು ಮರು ಕಾಯಿಲೆ ಶುರುವಾಗಿದೆ. ಕೆಲವು ಐಡಿ ಉಂಟು ಅವರದ್ದು, ಒಂದಲ್ಲ ಎಷ್ಟು ಐಡಿ ಉಂಟು ಗೊತ್ತುಂಟಾ ಅವರದ್ದು. ವ್ಯೂಸ್ ಬರುದಿಲ್ಲಲ್ಲ, ಅದಕ್ಕೆ ಅವರೇ ಸ್ವಲ್ಪ ಜಾಸ್ತಿ ಐಡಿ ಎಲ್ಲ ಮಾಡಿ ಅದ್ರಲ್ಲಿ ನೋಡುದು. ವ್ಯೂಸ್ ಬರ್ಲಿ ಅಂತ ಅಲ್ವಾ ಅವರ?
ಎಷ್ಟೋ ಐಡಿ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ರಾಧೆ ರಾಧೆ ಏನ್ ಚೊಲ್ಲರ ನ್ಯಾನ್ ಅತ್ತು ರಾಧೆ ಯಾನ್ ರಾಧೆ ಅತ್ತು ಏನ್ಸ ಓಕೆ ಈರೇನ್ ಚೊಲ್ಲ ಇನ್ನೇನ್ ಅಡಿಗೆ ಲಾಸ್ಟ್ ತಪ್ಪು ಅಷ್ಟಮಿದ ಸುಮಿ ನೋಡಿ ಮತ್ತೊಂದು ಐಡಿ ಬಂತು ನೋಡಿ ಸೂಪರ್ ಟೇಸ್ಟಿ ಈ ಮಾತಾಡ್ತಾ ಇಲ್ಲ ಇವರು ಚೈತ್ರ ಬೇರೆ ಯಾರಾದ್ರೂ ಕೇಳಿ ನಾನು ಸೌಖ್ಯ ಟೆಂಪಲ್ಡ್ ದುರ್ಗಾ ನಮಸ್ಕಾರ ಪೂಜೆ ಇತ್ತಲು ಅಂಚ ಬಿಸಿ ಓಕೆ ಓಕೆ ಹಾಯ್ ಅಮ್ಮು ಸಿಸ್ಟರ್ ಹೇಳ್ತಿದ್ದಾರೆ ಅಮ್ಮು ಬಂದ್ರಾ ಅಮ್ಮಿಲ್ಲ ಅಮ್ಮು ಇವರು ವರ ಅವರು ಅಕ್ಷತಾ ತಮ್ಮ ಅಕ್ಷತ ತಮ್ಮ ಯಾರು ಅಕ್ಷತಾ ಹಾಯ್ ಅಕ್ಷತಾ ಅಕ್ಷತ ತಮ್ಮ ಥ್ಯಾಂಕ್ ಯು ಅಕ್ಷತಾ ವೆಲ್ಕಮ್ ಅಕ್ಷತಾ ವೆಲ್ಕಮ್ ಟು ಮೈ ಲೈವ್ ಸುಮಿ ನೋಡಿ ಎಷ್ಟು ನೋಡಿ ಐಡಿ ಏನು ವರ ಒಂದೇ ಐಡಿ ಎಲ್ಲ ಆಗುದಿಲ್ವಾ ಅವನ ಸಾತಜಿ ಆವಡು ಎತ್ನಾಡೆ ಹಾಯ್ ಅಕ್ಷತಾ ಎಲ್ಲಿ ನೀವು ಯಾವ ಭಾಷೆ ದಾತ ಮಣ್ಣಸ್ತು ಭಟ್ರಿಗೆ ತುಳು ಭಾಷೆ ನಾವು ಒಂದೇ ಸ್ವಲ್ಪ ಉಡುಪಿಯ ಸ್ವಲ್ಪ ಕುಡ್ಲನೇ ಏನ್ ನವೀನ್ ಇಷ್ಟು ಬೇಗ ನಾಟಕನಾ ಯಪ್ಪಾ ನಿದ್ದೆ ಅಂತೆ ಬಾರಿ ಮೂಡುಬಿದ್ರಿ ಬಕ್ಕುಂಜೇರಿ ಇತ್ತೀರದ ತುಳುವ ಓಕೆ ಓಕೆ ಥ್ಯಾಂಕ್ ಯು ಜಾಯ್ನ್ ಆಗ್ತಾರೆ ಇಂಕ ಚಾನಲ್ಗೆ ಥ್ಯಾಂಕ್ ಯು ಅಕ್ಷತಾ ಹರ್ಷಿತಾ ಅಂತ ಒಬ್ರು ಇದ್ದಾರೆ ಹರ್ಷತಾ ಇದ್ದಾರೆ ಹರ್ಷತಾ ಅಕ್ಷತ್ ಬದ್ನೇಕಾಯಿ ನಿದ್ದೆನಾ ಎಲ್ಲ ವಾರ ಎಲ್ಲ ಹಾಕ್ತಾ ಇದ್ದಾರೆ ಸಂಡೇ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಅಂತ ವಾರ ಮಕೆಂಚೆಲ್ಲರ ಮೂಡಿಲ್ವಾ ಯಾಕೆ ಮೂಡಿಲ್ಲ ಮೂಡಿ ಬರ್ಸುವ ನಿಲ್ಲಿ ಯಾಕೆ ಮೂಡಿಲ್ಲ ಅದಕ್ಕೆ ಬೋರ್ ಆಗ್ತದಾ ಓಕೆ ಹಾಗೆ ಬೋರ್ ಆಗ್ತಾ ಉಂಟು ನಿಮ್ಗೆ ಅಕ್ಷತಾ ನಮಸ್ತೆ ಯಾನ್ನ ಮುಡುಬಿದ್ರಿ ಇರ್ನ ಓಲು ಬೆದರಡ ಎನ್ನ ಅಲಂಗಾರ ಹೇಳ್ತಿದ್ದಾರೆ ಇರುವೆಲ್ಲ ಮೂಡುಬಿದ್ರಿ ಅದೇ ಮೂಡುಬಿದ್ರಿ ಎತ್ತು ನಾವು ಹ ಓಕೆ ಕಾರ್ಕಳ ಕಡತ್ತದೆ ಸಂಡೇ ಮಂಡೇ ಸನ್ ಅಂಡ್ ಮೂನ್ ಹೆಲೋ ಶ್ವೇತಾ ಸಪೋರ್ಟ್ ಥ್ಯಾಂಕ್ ಯು ಎಲ್ಲೋ ದಟ್ಟಿ ಪಿಲ್ಲೋ ಬ್ಲ್ಯಾಕ್ ಅಕ್ಷತ್ ಎಸ್ ಎಸ್ ಅಕ್ಷತ್ ಅಲ್ಲ ಹರ್ಷಿತಾ ಬಕ್ಕಂಜುಲ್ಲೇರು ನೈಟ್ ಬರ್ತೀರ ಲೇಟ್ ಎಂಡ್ ಅವನಗ ಹರ್ಷಿತಾ ಪಂಡ್ ತುಳುಟು ಬೆದ್ರೆ ಬೆದ್ರೆನೆ ಮೂಡುಬಿದ್ರಿ ಬೆದ್ರೆ ನಿಮ್ಗೆ ಬ್ಲೂ ಕೊಡ್ತೇನೆ ನಿಮ್ಮಂತ ಕನ್ನಡ ಹೋಗ್ತದೆ ಅಕ್ಷತ್ ಓಕೆ ಓಕೆ ಹೇಳ್ತಿದ್ದಾರೆ ಇವತ್ತು ನಾನ್ ಮಾತಾಡಲ್ಲ ಫುಲ್ ಸೈಲೆಂಟ್ ಹೌದಾ ನೋಡುವ ನಾನ್ ಕೂಡ ನಾಳೆ ಮಾತಾಡಲ್ಲ ಲೈವ್ ಎಂಡ್ ಯಾಕೆ ಹೇಳಿದೆ ಎಂಡ್ ಯಾಕೆ ಮಾಡಿದ್ರಿ ಅಂತ ಕೇಳಿದ್ದು ಬೆಲ್ಲುವಾಯ್ ಅಂತಾರೆ
ಏನೋ ಅಂತಲ್ಲ ಸ್ಟಡೀಸಾ ಜಾಬಾ? ನಮಗೆ ಯಾಕೆ ಬ್ಲೂ ತೆಗೆದಿರು? ಓ, ಅದಕ್ಕ ಕೋಪನಾ ಮಾರೈತಿ? ಕೊಟ್ಟೆ ಮಾರೈತಿ. ಲೈವ್ ಅಂಡ್ ಯಾಕೆ ಈಗ ಬಾಯ್ ಬಿಡು. ಲೈವ್ ಅಂಡ್ ಯಾಕೆ ಆಡಿತು? ಬೇಡಮ್ಮ ತಾಯಿ ಸ್ವಲ್ಪ. ಸಿಟ್ಟಲ್ಲಿ ಏನ್ ಮಾಡಿದೇನು? ನಯನ್ಗೇನಾಯ್ತು? ಸಿಟ್ಟಲ್ಲಿ ಏನ್ ಮಾಡ್ಬಿಟ್ರೆ ಅಂತ ಗೊತ್ತಿಲ್ಲ. ಒಬ್ಬ ದೇವಪ್ಪ ಸಿಟ್ಟು ನೋಡಿ. ನಾಳೆ ಬರಲ್ಲ ನೋಡು ಸಿಟ್ಟು ಮಾಡ್ಕೊಂಡ್ರೆ. ಜೈ ಭೀಮ್. ಯಾಕೆ ಬಟ್ ಏನಾಯ್ತು ಭಟ್ರೆ? ಚೈತ್ರ ಮಾತಾಡೋದಿಲ್ಲ ಅಂತನ? ಇವತ್ತು ನಾನ್ ಬ್ಯುಸಿ ಇದ್ದೆ, ಮಾತಾಡ್ಲಿಲ್ಲ. ಅದಕ್ಕೆ ಇದು ನಾಟಕ. ಗೊತ್ತಾಯ್ತಾ? ಮಕ ಅಕ್ಷತ್ ಉಳ್ಳರೆ ಬಟ್ಟೆಗೆ ಏನಾಯ್ತು? ಟಯರ್ಡಾ? ಟೈಟ್ ಅದೇ ಮತ್ತೆ ಯಾರಿಲ್ವಾ? ಮಂಜು ಬನ್ನಿ ಮಂಜು, ಸ್ವಲ್ಪ ದಿನ ಮಂಜು, ಇನ್ನು ಸಪೋರ್ಟ್ ಮಾಡಿ ಮಂಜು, ಪ್ಲೀಸ್ ಮಂಜು. ಒಂದ್ ನಾಲ್ಕು 5 ದಿನ ಹೆಚ್ಚಂದ್ರೆ ಅಷ್ಟೇ. ಫುಲ್ ಸುಸ್ತು ಅಂದೆ ರೆಸ್ಟ್ ಮಾಡ್ಕೊಳ್ಳಿ. ಹಾಯ್ ಹಾಯ್ ಮಂಜು, ಊಟ ಆಯ್ತಾ ಮಂಜು? ಹೇಳಿ ಎಕ್ಕಿಚ್ ಮಿನಿಟ್ ಯಾವುದು? ಎಕ್ಕಿಚ್ ಮಿನಿಟ್ ಹೇಳಿ 20 ಮಿನಿಟ್ಸ್ ಆಯ್ತು. ಎಲ್ಲಿ ಹೋದ್ರಿ ಎಕ್ಕಿಚ್ ಮಿನಿಟ್ ಅವರು? ಲೈಕ್ ಡನ್ ವರ. ಎಷ್ಟು ರೂಪದಲ್ಲಿ ಬಂದು ಈಗ ನಿಜ ರೂಪದಲ್ಲಿ ಬಂದಿದ್ದೀರಿ. ಥ್ಯಾಂಕ್ ಯು ವರ, ಥ್ಯಾಂಕ್ ಯು ನಿಮ್ಮ ನಿಜ ರೂಪ ತೋರಿಸಿದಕ್ಕೆ. ಮಂಜು ಶೆಟ್ಟಿ ಹಾಯ್ ಬ್ರೋ, ಪ್ಲೀಸ್ ಕನೆಕ್ಟ್ ಮೈ ಚಾನಲ್ ಹೇಳ್ತಿದ್ದಾರೆ ಶ್ವೇತಾ ಅವರು. ಸುಮಿ 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 ಹಾಯ್ ಮಂಜು ಶೆಟ್ಟಿ ಹೇಳ್ತಿದ್ದಾರೆ ವರ. ಜೈ ಹಿಂದ್. ಬೀಗ ಹಾಕಿದೆ ಇಲ್ಲಿಗೆ, ಇಲ್ಲಿ ಒಬ್ರಿಗೆ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ, ಮಾತಾಡಲ್ಲ ಅಂತ. ಹಾಯ್ ಚಾಯ್ ವರ, ಬ್ರೂ ಬೇಕಾ? ಹಾಯ್ ವರಸಿಸ್. ಹಾಯ್ ಅನುಸಿಸ್ ಹೇಳ್ತಿದ್ದಾರೆ. ಹಾಯ್ ವರಸಿಸ್. ಚೈತ್ರ ನನ್ ಕರೀರಿ. ಹಾಯ್ ವರ ಮೇಡಮ್, ಸುಮಿ ಮೇಡಮ್, ಕವಿ ಮೇಡಮ್. ಒಗಟ್ ಕೇಳ್ಲಿಕ್ಕೆ ಯಾರಾದ್ರೂ ಇದ್ದಾರಾ ಉತ್ತರ ಹೇಳಲಿಕ್ಕೆ? ಓಕೆ ಶ್ವೇತಾ ಮೇಡಮ್ ಹೇಳ್ತಿದ್ದಾರೆ. ಹಾಯ್ ಅನುಸಿಸ್ ಹೇಳ್ತಿದ್ದಾರೆ. ಶ್ವೇತಾ ಅವರು ಜಾಯ್ನ್ ಆಗ್ಲಿಲ್ಲ ಅಂದ್ರೆ ಹಾಗೆ. ನಾನು ಹೋಗೋ ಟೈಮ್ ಆಯ್ತು. ಲೈವ್ ಇದೆ ನಂದು. ಅಯ್ಯೋ, ಈಗ ಬಂದು ಈಗ ಹೋಗ್ತೀರಾ? ಹೌದಾ ವರ, ಈಗ ಬಂದು ಹೀಗೆ ಹೋಗ್ತೀರಾ? 9 ಗಂಟೆಗೆ ಲೈವಾ ನಿಮ್ದು? ಮತ್ತೆ ಬರ್ತೀನಿ. ಓಕೆ ಓಕೆ. ಮತ್ತೆ ಹೇಗೆ ಬರ್ಲಿಕ್ಕೆ ಆಗ್ತದೆ? ಅದು ಅದೇ ಫೋನ್ ಅಲ್ವಾ? ಅದು ಬೇರೆ ಫೋನಾ? ಫೋನ್ ಇಲ್ಲ. ಯಾಕೆ ಫೋನ್ ಇಲ್ಲ? ಅವಳು ಬೆಚ್ಚಲ್ಪ್ಲೆ. ನಾವು ಸ್ಟಾರ್ಟ್ ಆದ್ಮೇಲೆ ಮತ್ತೆ ಬರ್ತೀನಿ ಬೇರೆ ಮೊಬೈಲ್ ಇಂದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಫೋನ್ ಇಲ್ಲ, ಫೋನ್ ಇಲ್ಲ. ಎಲ್ಲಿ ಹೋಗಿದೆ ಫೋನ್?
ಮಾತಾಡೋ ಚೈತ್ರ. ಲೈವ್ ಹಂಡ ಯಾಕೆ ಆದದ್ದು? ಸಿಟ್ಟಲ್ಲಿ ಮಾಡಿದ್ದ ಯಾಕೆ? ಸ್ವಲ್ಪ ಹೇಳಿ. ಬಂದ್ರು ಗೆಸ್ಟ್. ವೇರ್ ಇಸ್ ಮೈ ಕವಿ ಮ್ಯಾಮ್ ಅಂತೆ. ಅಧ್ಯಕ್ಷ. ಶೆಟ್ರು ಇದ್ದೀರಾ? ಎಲ್ಲಿ ಹೋದ್ರು ಶೆಟ್ರು? ಮ್ಯಾಮ್ ಕಮ್ ಮ್ಯಾಮ್ ಪ್ಲೀಸ್. ಗೆಸ್ಟ್ ಬಂದಿದ್ದಾರೆ ಇಲ್ಲಿ. ಹಾಯ್ ಗೆಸ್ಟ್, ಹೇಗಿದ್ದೀರಿ? ಯಾವ ಊರು ನಿಮ್ದು? ಯಾವ ಊರು ಅಂತ ಹೇಳಿ. ಹೌದಾ, ಅದೇ ಸೈಡ್. ಹಾ, ಓಕೆ ಓಕೆ. ಎತ್ತಾರೆ ಅವು. ಫ್ರಿಡ್ಜ್ ಇಡ್ತೀನಿ ಗೆತ್ತಾರೆ. ಫ್ರಿಡ್ಜ್ ಇಡ್ತೀನಿ. ಬೇಜಾರಾಗಿದೆ ಸಿಸ್ಟರ್ ನನಗೆ ಇವತ್ತು ತುಂಬಾ. ಯಾಕೆ, ಏನಾಯ್ತು ಅಂತ ಹೇಳಿ. ಯಾಕೆ ಲೈವ್ ಅದಕ್ಕೆ ಎಂಡ್ ಮಾಡಿದ್ದಾ? ಏನ್ ಮಾತಾಡ್ಲಿಲ್ಲ ನಾವು? ಮೆಸೇಜ್ ಮಾಡ್ತಿದ್ದದಲ್ಲ ಆ ಟೈಮಿಗೆ, ಯಾಕೆ ಎಂಡ್ ಮಾಡಿದ್ರಿ ನೀವು? ವೈ ಚೈತ್ರ, ಅದೇ ಮೆಸೇಜ್ ಡಿಲೀಟ್ ಮಾಡಿಬಿಟ್ಟು, ಮೆಸೇಜ್ ಅಲ್ಲ ಲೈವ್ ಎಂಡ್ ಮಾಡಿಬಿಟ್ರು. ಯಾಕೆಂತ ಗೊತ್ತಿಲ್ಲ. ಎಲ್ಲೋ ಹೇಳೋ ಹೇಳ್ತಿದ್ದಾರೆ. ಯಾವೂರು ಅಂತ ಹೇಳಿ ನೀವು? ಎಲ್ಲಿಂದ? ನೆಟ್ ಬರ್ತಾ ಇಲ್ಲ, ಏನಾಗ್ತಿದೆ? ಈಗ ಉಂಟಲ್ಲ, ಮೆಸೇಜ್ ಬರ್ತಾ ಉಂಟು. ನೀವು ಎಸ್ಕೇಪ್ ಆಗ್ಲಿಕ್ಕಾ ಅಂತ. ಅಲ್ವಾ ಮಂಜು? ಎಷ್ಟು ಹೇಳ್ತಿದ್ದಾರೆ. ಸ್ವಲ್ಪ ವೇಟ್ ಮಾಡ್ಬೇಕು. ನಾವು ಆನ್ ಮಾಡಿದ್ದ ಕೂಡ್ಲೆ ಬರ್ತಾರ ಜನ? ವೇಟ್ ಮಾಡ್ಬೇಕಲ್ಲ, ಅವ್ರು ಕೆಲ್ಸ ಮಾಡಿ ಬರ್ತಾರೆ. ನಾನು ಹೇಳಿದೆಲ್ಲ ಬಿಸಿ ಇದ್ದೆ. ಆನ್ ಇಟ್ರು ವಾಚ್ ಅವರ್ ಬರ್ತದೆ. ಮಧ್ಯ ಮಧ್ಯದಲ್ಲಿ ಮೆಸೇಜ್ ಹಾಕಿದ್ರು. ನನ್ನ ಗಂಡ ಮತ್ತೆ ಬಂದು ಲೈವ್ ಮಾಡು, ಅದಕ್ಕೆ ಮಾಡಕ್ಕಾಗಲ್ಲ. 1 ಗಂಟೆ ಅಷ್ಟೇ ಲೈವ್ ಮಾಡಿದ್ದು. ಅಲ್ಲ, ಹೇಳಿ ಹೋಗ್ಬೇಕಲ್ಲ ಬಾಯ್ ಅಂತ. ಸಡನ್ಲಿ ಬಂದ್ ಮಾಡ್ತೀರಿ ನೀವು. ಬಾಯಿ ಕೂಡ ಹೇಳಿಲ್ಲ. ಯಾರ ಮೇಲೆ ಸಿಟ್ಟು ಬಂದಿಲ್ಲ ನನಗೆ. ಹೌದು, ನೀವು ಬಾಯಿ ಹೇಳ್ಬೇಕಲ್ಲ. ಸಡನ್ಲಿ ಎಂಡ್ ಆಯ್ತು. ಪ್ರಶನಾಥ್ ಬಂದ್ರು. ಹಾಯ್ ಪ್ರಶನಾಥ್, ಬ್ಲೂ ಬೇಕಾ ನಿಮ್ಗೆ? ಜಾಸ್ತಿ ಮೆಸೇಜ್ ಇಲ್ಲಲ್ಲ ನಿಮ್ದು. ಎಷ್ಟು ಜನ ಇರುವಾಗ ಒಂದು ಬಾಯಿ ಹೇಳಿ ಎಂಡ್ ಮಾಡ್ಬೇಕಲ್ಲ. ಅದೇನಿಲ್ಲ. ಹಾಯ್ ಹೆಲೋ ಹೇಳ್ತಿದ್ರೆ ಹಾಯ್ ಆಲ್ ಹೇಳ್ತಿದ್ದಾರೆ ಅವರು. ಜನ ಇರುವಾಗ ಬಾಯ್ ಹೇಳಿ ಇದ್ ಮಾಡ್ಬೇಕು. ಏನು ಎಂಡ್ ಮಾಡ್ತೇನೆ ಅಂತ ಹೇಳಿ ಎಂಡ್ ಮಾಡ್ಬೇಕಲ್ಲ. ಅದು ಸಡನ್ಲಿ ಎಂಡ್ ಮಾಡೋದಂದ್ರೆ ಎಂತ ಅರ್ಥ? ಗಂಟ ಮತ್ತೆ ಬಂದು ಲೈವ್ ಮಾಡುವಾಗ ಅದಕ್ಕೆ ಮಾಡ್ಲಿಕ್ಕಾಗ್ಲಿಲ್ಲ. ಇವತ್ತು ನನ್ನ ಮೊಬೈಲ್ ಸಹ ಸಡನ್ಲಿ ಆಫ್ ಆಯ್ತು ಸಿಸ್. ಹೌದಾ, ಇವರು ಬೇಕಂತಲೇ ಮಾಡಿದ ಅಂತ ಎಂಡ್. ಲೈಕ್ ಡನ್ 26. ಥ್ಯಾಂಕ್ ಯು 26 ಬಂದಿದಾ? ಓಕೆ ಓಕೆ. ಮಾರ್ನಿಂಗ್ ಲೈವ್ ನಲ್ಲಿ ಆಫ್ ಆಯ್ತು. ಹೌದಾ, ಮಾರ್ನಿಂಗ್ ಲೈವ್ ನಲ್ಲಿ ಆಫ್ ಆಯ್ತು. ಅದು ಇದ್ದಕ್ಕಿದ್ದಂತೆ ಲೈವ್ ಎಂಡ್ ಆಯ್ತು ಸಿಸ್ಟರ್. ನಾನು ಏನ್ ಮಾಡ್ಲಿಲ್ಲ. ಹೌದಾ, ಹಾಗೇನಾಗ್ತದೆ?
ಸಡನ್ಲಿ ಆಗ್ತದಾ? ಯಾಕೆ ನೆಟ್ ಇರ್ಲಿಲ್ವಾ? ಇಲ್ಲಿ ಕವಿ ಮ್ಯಾಮ್ ಹೇಳ್ತಿದ್ದಾರೆ. ನೀವು ಎಲ್ಲಿಯವರು ಅಂತ ಹೇಳಿ ಫಸ್ಟ್. ಯಾವ ಊರು? ಕವಿ ಅವರ ಲೈವ್ ನಲ್ಲಿ ಇದ್ದಾರೆ ಬ್ರೋ. ಕವಿ ಅವರು ಲೈವ್ ನಲ್ಲಿ ಇದ್ದಾರೆ. ಯಾವ ಲೈವ್ ಅಲ್ಲಿದ್ದಾರೆ? ನಾನು ಟುಗೆದರ್ ಮಾಡಿದ್ರೆ ಇದೆಲ್ಲ ಎಡವಟ್ಟಾಗುತ್ತೆ. ಹೌದಾ? ನಂಗೆ ಕೂಡ ಕೆಲಸ ಮೆಸೇಜ್ ಬರಲ್ಲ. ಕೃಷ್ಣ ಕುಂದರ್ ಹಾಯ್ ಪ್ಲೀಸ್ ಕನೆಕ್ಟ್ ಮೈ ಚಾನಲ್ ಹೇಳ್ತಿದ್ದಾರೆ. ಅವರ ಲೈವ್ ನಲ್ಲಿ ಅವರು ಲೈವ್ ಮಾಡ್ತಿದ್ದಾರಾ? ಕವಿ ಲೈವ್ ಮಾಡ್ತಿದ್ದಾರಾ? ನೋಡ್ಕೊಂಡ್ ಬರ್ತೀನಿ. ಅವ್ರು ಮಾಡ್ಲಿಕ್ಕಿಲ್ಲ ಈ ಟೈಮಿಗೆ. ಕಾವ್ಯ ಅಲ್ಲ, ಕವಿತಾ ಟೀಚರ್. ಕಾವ್ಯ ಅಲ್ಲ, ಕವಿತಾ ಇದು ಕವಿತಾ ಬೇರೆ. ಎರಡು ಕವಿತಾ ಇದ್ದಾರೆ. ಒಂದು ಕವಿತಾ ಟೀಚರ್ ಉಂಟು. ಎಲ್ಲಿ ಹೋಯ್ತು? ನ್ಯೂ ಮೆಂಬರ್ಸ್ ಕನೆಕ್ಟ್ ಆಗಿ ಪ್ಲೀಸ್ ಹೇಳ್ತಿದ್ದಾರೆ ಶ್ವೇತಾ ಅವರು. ಲಕ್ಕಿ ಹಾಯ್ ಪ್ಲೀಸ್ ಕನೆಕ್ಟ್ ಮೈ ಚಾನಲ್ ಹೇಳ್ತಿದ್ದಾರೆ ಶ್ವೇತಾ. ಮಿಸ್ ಊಟ? ಲಕ್ಕಿ ಇಲ್ಲ. ಲಕ್ಕಿ ಇವ್ರಲ್ಲ ಗೀತಾ ಅವರ? ಇಲ್ಲ, ಊಟ ಆಗ್ಲಿಲ್ಲ, ಮಾಡ್ಬೇಕೀಗ. ಸಪೋರ್ಟ್ ಐಡಿ ಇದು ಅವರ. ಸಪೋರ್ಟ್ ಐಡಿ ಇಂದ ಅವರು ಇದ್ರು. ನಮಸ್ಕಾರ ಇಂದ ಎಂತ ಗೊತ್ತಾಗ್ಲಿಲ್ಲ. ಓ ಹೌದು ಅಂತಿದ್ದಾರೆ. ಸಪೋರ್ಟ್ ಥ್ಯಾಂಕ್ ಯು ಶ್ವೇತಾ. ಬೇಕು ಅಂತ ಮಾಡಿಲ್ಲ, ಇದ್ದಕ್ಕಿದ್ದಂತೆ ಎಂಟ್ ಲೈವ್ ಆಯ್ತು. ಫೋನ್ ಇದ್ದಕ್ಕಿದ್ದ ಲೈವ್ ಎಂಟ್ ಆಯ್ತು. ಹೌದಾ? ಫೋನ್ ಏನಾದ್ರು ಬಂತ ನಿಮ್ಗೆ? ಅಲ್ಲ ವಾಟ್ಸಪ್ಪಿಗೆ ಹೋದ್ರಾ? ಏನಾದ್ರು ಮಾಡಿದ್ರಾ? ಲೈವ್ ಬಿಟ್ಟು ವಾಟ್ಸಪ್ಪಿಗೆ ಹೋದ್ರ? ಅಲ್ಲ ಫೋನ್ ಬಂತ ನಿಮ್ಗೆ? ಹಾಗೆ ಮಾಡಿದ್ರೆ ಎಂಡ್ ಆಗ್ತದೆ ಕೆಲವು ಸಲ. ಹಾಯ್ ಚೈತ್ರ ಸಿಸ್ ಹೇಳ್ತಿದ್ದಾರೆ ಲಕ್ಕಿ ಅವರು. ಹಾಯ್ ಸುಮಿ ಅಂತ ನಮಸ ಬಂತು. ಹಾಯ್ ನಮಸ, ಹೇಗಿದ್ದೀರಿ ನಮಸ? ಹೊರಗೆ ಹೋಗಿದ್ದೀರಲ್ವ ಇವತ್ತು? ಲೈವ್ ಕೂಡ ಮಾಡ್ಲಿಲ್ಲ ನೀವು, ಯಾಕೆ? ಹಲೋ ಲಕ್ಕಿ ಸಿಸ್ಟರ್ ಹೇಳ್ತಿದ್ದಾರೆ. ಲಕ್ಕಿ ಅವರು ಗೀತಾ ಕ್ರಿಯೇಟಿವ್ ಇದ್ದಾರಲ್ಲ, ಅವರು ಲಕ್ಕಿ ಅವರು ಅಂತ. ಗೀತಾ ಕ್ರಿಯೇಟಿವ್. ಹಲೋ ಲಕ್ಕಿ ಸಿಸ್ಟರ್. ಹಾಯ್ ಚಾಯ್ ಹೇಳ್ತಿದ್ದಾರೆ ನಮಸ ಅವರು. ಹಾಯ್ ನಮಸ ಮ್ಯಾಮ್ ಅಂತಿದ್ದಾರೆ ನಮ್ಮ ಕುಂದರ್. ಹಾಯ್ ನಮಸ ಸಿಸ್ಟರ್ ಹೇಳ್ತಿದ್ದಾರೆ ಪ್ರಾಶ್ವನಾಥ್. ಹಾಯ್ ಪ್ರಾಶ್ವನ್ ಹೇಳ್ತಿದ್ದಾರೆ. ಹಾಯ್ ಕೃಷ್ಣ ಅಣ್ಣ ಹೇಳ್ತಿದ್ದಾರೆ. ಕೃಷ್ಣ ಯಾದವ್ ತಾನೇ ನೀವು ಹೇಳ್ತಿದ್ದಾರೆ. ನಿರಂಜನ್ ಬಂದ್ರು. ಹಾಯ್ ನಿರಂಜನ್ ಎಂಚಲ್ಲಾರು ಮನಸ್ವಿನಾಂಡೆ. ಹಾಯ್ ಹಲೋ ಮುದ್ದು ಸುಮಿ ಅಕ್ಕ ಉಗ್ಗ ಆಂಡೆ ದೇವರೇ ಇಜ್ಜಿ ದೇವರೇ ನಾನು ಉನ್ನೋಂಡು ದೇವರೇ. ವೆಲ್ಕಮ್ ಹೇಳ್ತಿದ್ದಾರೆ. ಒನ್ಲಿ ಸಪೋರ್ಟ್ ಇದ್ನಾಡೆ ಉಗ್ಗ ಏನೈನಿ ಉಗ್ಗಗು. ಅವನು ಸಗಗೆ ಎಂತ ಹೆಸರು ಮಾರೈತೆಲ್ಲ. ಅವನ ತಕಾಗೆತಿ ಬೋಲೋ ಕ್ಯಾ ಮಜಾ ಕರ್ದಿಯಾ ಮಜಾ ಕರ್ದಿಯಾ. ಬೆಚ್ಚಗಂಜಿ ಅಲೆ ಉಪ್ಪಡು ಹಪ್ಪಳ ಅಂದೆ ಆತೇನಿ ಬೆಚ್ಚಗಂಜಿಗೆ ಅಲ್ಲೇನೆ ಅಂಡ್ ಸಪೋರ್ಟ್.
ಛಾಯ್ ಅಂತ ಕಬ್ಬನು ಬರ್ತಾರಲ್ವಾ ಉಪವಾಸ ಛಾಯಿ ಕಬ್ಬನು ಮಾಡ್ತಾ ಇದಲ್ವಾ ಕೃಷ್ಣ ಅದಕ್ಕೆ ಎಂತದ್ದು ಡಿಲೀಟ್ ಆಗಿದೆ ನಿಮ್ಮ ಮೆಸೇಜ್. ಇದು ಕೊಡ್ತೀನಿ ನಿಮ್ಗೆ ವೇಟ್ ಮಾಡಿ. ಮೆಸೇಜ್ ಮಾಡಿ ಹಾಯ್ ಅಂತ. ನಿಮಗೆ ಊಟ ಆಗ್ಲಿಲ್ಲ. ಅದು ಮೆಸೇಜ್ ಕಾಣ್ತಿಲ್ಲ, ಬೇರೆ ಮೆಸೇಜ್ ಮಾಡಿ ಬ್ಲೂ ಕೊಡ್ತೀನಿ. ಸುಮ್ಮನೆ ಊಟ ಆಗ್ಲಿಲ್ಲಪ್ಪಾ, ನಿಮ್ದಾಯ್ತಾ ನವಸ. ಇದೇ ಇಪ್ಪೊಂಡು ಓಕೆ ಸುಮಿ ಭಲೆ ಕಾಗು ಹ್ಮ್ ಇದೇ ಉಪ್ಪುಂಡು ಇಂಕ ಗೊಚ್ಚಿ ಇಂಕ ಅಪುರ ಇಯ್ಯವ್ ಜವ್ ಅಪುರ ಅಲೆ ಪಾಡ್ತಿನ್ರಿ ಇಂಕ ಇಷ್ಟ ಆಪುಜಿ ನೂರ್ ದೇದ ಸುಮಿಜಿ ಕೌನ್ ಹೈ ಯಾರ್ ಆಪ್ ಅಪ್ಕಾ ನಾಮ್ ಕ್ಯಾ ಹೈ. ನಾನ್ ಮಾತಾಡಲ್ಲ ಬಿಯ್ಯರ್ ರಾಣಿ ನಿನ್ ಜೊತೆ ಬಿಯ್ಯರ್ ರಾಣಿ ಸೀದಾ ಹೋಯ್ತಾ ಅಂತ. ನಮಸ ಹೇಳ್ತಿದ್ದಾರೆ ನಾಗರಾಜ್. ಊಟ ಆಯ್ತಾ ನಮಸ ಹೇಳ್ತಿದ್ದಾರೆ ಚೈತ್ರ. ಯಾಕೆ ಚಾಯ್ ಹೇಳ್ತಿದ್ದಾರೆ, ಹಾಯ್ ನಿರಂಜನನ್ನ ಹೇಳ್ತಿದ್ದಾರೆ. ಹಾಯ್ ನಿರಂಜನನ್ನ ನನ್ನ ಲೈವ್ಗೆ ಯಾಕೆ ಬಂದಿಲ್ಲ ಹೇಳು ಬಾ. ಇವ್ರ್ದು ಒಂದು ಜೋರೆ ಮಾರ್ರೆ, ಬಾರದಿದ್ರು ಜೋರು ಬಂದವರಿಗೂ ಜೋರು, ಹೋಗ್ಬೇಡಿ ಹೋಗ್ಬೇಡಿ. ಅಯ್ಯೋ ದೇವ ಚೈತ್ರ, ನಿಮ್ಮ ಲೈವ್ಗೆ ಬರ್ಲಿಕ್ಕೆ ಹೆದರಿಕೆ ಆಗುದು ನಂಗೆ. ಆಚೆ ಈಚೆ ನೋಡ್ಲಿಕ್ಕೆ ಬಿಡಲ್ಲ, ಮೆಸೇಜ್ ಮಾಡುವಷ್ಟು ನಿಮ್ಗೆ ಅವಸರ. ನವ ನವ ಉಂಡರೇ ಹೇಳ್ತಿದ್ದಾರೆ, ಅವ್ರಿಗೆ ಯಾಕ ತುಳು ಅರ್ಥ ಆಗಲ್ಲ ನಿರಂಜನ್. ಕವಿ ಮ್ಯಾಮ್ ಎಲ್ಲಿ ನಮಸ ಹೇಳ್ತಿದ್ದಾರೆ. 1K ಗೆ 5 ಗಿಫ್ಟ್ ಬೇಕು ಅಷ್ಟೇ, ಸಿಗ್ತದೆ ಮಾರೆ ಟೆನ್ಷನ್ ಬೇಡ. ಫುಲ್ ಖುಷಿ ನವಿ ಇವಾಗ ಹೇಳ್ತಿದ್ದಾರೆ. ಇಲ್ಲಿ ಇದ್ದೀನಿ ಇಲ್ಲಿ ಇಲ್ಲೇ ಇದ್ದೀನಕ್ಕ ಕೃಷ್ಣಣ್ಣ. ಯಾರನ್ನು ಕೇಳಿದ್ದು. ಕವಿ ಮ್ಯಾಮ್ ಎಲ್ಲಿ ನವಾಸ, ಕವಿ ಮ್ಯಾಮ್ ಎಲ್ಲಿ ನವಾಸ ಅಂತ ಕೇಳಿದ್ದು, ನಿಮ್ಮನ್ ಕೇಳಿದ್ದಲ್ಲ. ಹಾಯ್ ಸುಮಿ ನಮಸ್ಕಾರ, ಬನ್ನಿ ಬನ್ನಿ ಮುಕ್ತಿ. ಊಟ ಆಯ್ತಾ, ಊಟ ಮಾಡ್ಕೊಂಡ್ ಬಂದ್ರ. ಹೇಗಿದ್ದೀರಿ ಮತ್ತೆ. ಹಾಯ್ ಇವತ್ತು ಬ್ಯುಸಿ ಇದ್ದೆ ಮಾ, ನನ್ನ ಲೈವ್ ಅವರು ಹೌದು ಅವರ ಲೈವ್ ಮಾಡ್ಲಿಲ್ಲ, ಅವರು ಹೊರಗಿದ್ರಂತೆ, ಅವರು ಕೂಡ ಮಾಡ್ಲಿಲ್ಲ ಲೈವ್. ನಮಸ್ತೆ ಸರ್, ನಮಸ್ತೆ ಸಿಸ್, ಊಟ ಆಯ್ತಾ ಹೇಳ್ತಿದ್ದಾರೆ. ನಮಸ್ತೆ ಸಿಸ್, ನಮಸ್ತೆ ಊಟ ಆಯ್ತಾ. ಅರ್ಥ ಅಜಿಂಡ ಪೆಟ್ಟು ಅರ್ಥ ಆಗಿಲ್ಲ ಅಂದ್ರೆ ಪೆಟ್ಟು ಕೊಡ್ತಾರಂತೆ ನೋಡಿ ನಿರಂಜನ್ ನಿಮ್ಗೆ. ತುಳು ಕಲ್ತ್ಕೊಳ್ಳಿ ಬೇಗ, ಗುದ್ದು ಬೀಳ್ತೆ ಮತ್ತೆ. ನಿರಂಜನ್ ಅಣ್ಣ ಇನ್ನೂ ಇಲ್ಲ, ಊಟ ನಿಮ್ದು ಆಯ್ತಾ ಹೇಳ್ತಿದ್ದಾರೆ. ಹೌದಾ ಪರವಾಗಿಲ್ಲ ಬಿಡು ಡಿಯರ್ ರಾಣಿ ಹೇಳ್ತಿದ್ದಾರೆ. ಈಗ ಬಾಯಿ ಬಿಡ್ತಾ ಉಂಟು. ಮೌನ ವ್ರತ ಹೋಯ್ತಾ ಚೈತ್ರ. ಇಪ್ಪತ್ತೇಕೋ ಅಕ್ಕ ಆಲ್ರೆಡಿ ಬಂದು ಹೋಗಿದ್ದಾರೆ. ಅವು ವಾಮನ ಸಾಕಾಗೈತಿ ಎಂತ ಆಯ್ತು ನಂಗೆ ಓದ್ಲಿಕ್ಕೆ ಬರುದಿಲ್ಲ ಅದು ನಿಮ್ಮ ಚಾನಲ್ ನೇಮ್. ಹಾಯ್ ಮುಕ್ತಿ ಅಣ್ಣ, ಊಟ ಆಯ್ತಾ, ಊಟ ಆಯ್ತಾ ಅಣ್ಣ ಹೇಳ್ತಿದ್ದೇನೆ. ನಾನು ಮಾಡಿಲ್ಲ ಇವತ್ತು, 1 ಗಂಟೆ ಮಾಡಿದ್ದು ಹೇಳ್ತಿದ್ದಾರೆ. ನಾವು ಆಯ್ತು, ನಿಮ್ಮದಾಯ್ತಾ ನವ ಹೇಳ್ತಿದ್ದಾರೆ. ಜೈ ಹಿಂದ್ ಮತ್ತೆ ಏನು ಹೇಳ್ತಿದ್ದಾರೆ. ಚೈತ್ರ ಮ್ಯಾಮ್ ನಮಸ್ತೆ ಹೇಳ್ತಿದ್ದಾರೆ. ಮೈ ಚಾನಲ್ ಹೇಳ್ತಿದ್ದಾರೆ. ಲೂಸ್ ಮಾದ ಆನಲ್ ಇದ್ದಾರೆ. ಒನ್ ಎಕ್ಚೆಚ್ಮೆಂಟ್ ಅಂತ ಈಗ ಬಂದಿದ್ದಾರೆ ನೋಡಿ. ಅರ್ಧ ಗಂಟೆ ಆಯ್ತು ಎಕ್ಚೆಚ್ಮೆಂಟ್ ಅಂತ ಹೇಳಿ ಹೋಗಿ. ಚೈತ್ರ ಹಲೋ ಹೇಳ್ತಿದ್ದಾರೆ. ನಿರಂಜನ್ ಮಕ್ಕಳು ಮಲಗಿಸ್ತಾನೆ ನಿರಂಜನನ್ನ, ಮಲಗಿಸ್ತಾ ಇದ್ದೀನಿ ನಿರಂಜನನ್ನ, ಕರೆಕ್ಟ್ ಅಲ್ವಾ. ಸಪೋರ್ಟ್ ಮಾಡ್ತಿದ್ದಾರೆ. ಹಾಯ್ ಚೈತ್ರ ಸಿಸ್ಟರ್ ನಮಸ್ತೆ ಹೇಳ್ತಿದ್ದಾರೆ. ಲೂಸ್ ಮಾದ ಅವರು ಹಾಯ್ ಹೇಳ್ತಿದ್ದಾರೆ. ಸಕಾಗತಿ ಇವರು ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಮುಕ್ತಿ ಅವರು. ಥ್ಯಾಂಕ್ ಯು ಮುಕ್ತಿ. ಹಾಯ್ ಮುಕ್ತಿ ಸಿಸ್ ಹೇಳ್ತಿದ್ದಾರೆ. ಮುಕ್ತಿ ಸಾರಿ ಹಾಯ್ ಮುಕ್ತಿ ಸರ್ ಹೇಳ್ತಿದ್ದಾರೆ ಚೈತ್ರ ಅವರು. ಡೈಲಿ 1:30 ಮೇಲೆ ಲೈವ್ ಇರುತ್ತೆ ಬನ್ನಿ ಎಲ್ರು ಹೇಳ್ತಿದ್ದಾರೆ. 11:30ನಾ, ಬೇಗ ಆಗ್ತದೆ 10 o'clock. ಹಾಯ್ ಲೂಸ್ ಮಾದ ಸಿಸ್ಟರ್ ನಮಸ್ತೆ ಹೇಳ್ತಿದ್ದಾರೆ. ಗುಡ್ ನವ 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 ಹೇಳ್ತಿದ್ದಾರೆ. ಹಾಯ್ ನಾಗರಾಜ್ ಗೋ ಹೇಳ್ತಿದ್ದಾರೆ. ನಮಸ್ತ ಅಂತ ಕೊಡುಸು ಸೈಡ್ಗೆ ಫಿಶ್ ಫ್ರೈ ಕೊಡು ಬರ್ತೀನಿ ಹೇಳ್ತಿದ್ದಾರೆ.
ನಾವು ಯಾವ ಯಾವ್ದಿಂದ ನವ ಅಂತಿದ್ದಾರೆ ನಿರಂಜನ್ ಅಲ್ಲ. ನೀವು ಯಾವಾಗಿಂದ ನವ ಯಾವಾಗಾದ್ರೂ ಕರಿಬಹುದು. ಈಗ ಪರಿಚಯ ಆಗಿದ್ದೀರಲ್ವಾ, ಅದಕ್ಕೆ ನವ ಕರಿತಿದ್ದಾರೆ. ತಕ್ಕಾಗೈತಿ ಹೇಳ್ತಿದ್ದಾರೆ ಲೂಸ್ ಮಾದ. ಮೌನ ಬಂಗಾರ, ನ್ಯೂ ಫ್ರೆಂಡ್ ಕಮ್ ಹೇಳ್ತಿದ್ದಾರೆ. ತಕ್ಕಾಗತಿ ಬಾಬಾ ಕೊಡಿಸ್ತಾನೆ ಹೇಳ್ತಿದ್ದಾರೆ. ಸಪೋರ್ಟ್ ನಮ್ಮ ಮುಕ್ತಿ. ನ್ಯೂ ಫ್ರೆಂಡ್ ಕನೆಕ್ಟ್ ಮೈ ಚಾನಲ್ ಹೇಳ್ತಿದ್ದಾರೆ. ನ್ಯೂ ಫ್ರೆಂಡ್ ಯಾರಂತ ನೋಡ್ಕೊಳ್ಳಿ, ಹೆಸರು ಹೇಳಿ. ಚೈತ್ರ ಅಂತ ಬರ್ತಿದ್ದಾರೆ ಲೂಸ್ ಮಾದ. ಪ್ಲಾಸ್ಟಿಕ್ ಬಕೆಟ್ ಬಂತು ಒಬ್ಬ ದೇವರೇ, ನಂಗೆ ಹೆದರಿಕೆ ಆಗ್ತದೆ. ಒಂದಲ್ಲ 4 ಇಟ್ಕೊಂಡು ಬಂದಿದೆ. ಮುಕ್ತಿ ಹಾಯ್, ಕನೆಕ್ಟ್ ಮೈ ಚಾನಲ್ ಹೇಳ್ತಿದ್ದಾರೆ. ನ್ಯೂಸ್ ಹೋಯ್ತಾ ಅಂತ ನಮ್ಮ ಪ್ಲಾಸ್ಟಿಕ್ ಬಕೆಟ್ಗೆ. ಲೂಸ್ ಮಾದ ಸಿಸ್ಟರ್ ಏನು ಅಡಿಗೆ ಮಾಡಿದ್ರೆ ಹೇಳ್ತಿದ್ದಾರೆ. ಮೌನ ಕೃಷ್ಣನ ಕಲಮಾರಿಯಿಂದ ಹೊಡೆದ ತಕ್ಕಗತಿ. ಅಯ್ಯೋ, ಯಾವ ಭಾಷೆ ಮಾರೆ. ಶ್ವೇತ ಸಪೋರ್ಟ್ ಅಲ್ಲಿ ಇದ್ದಾರೆ, ಥ್ಯಾಂಕ್ ಯು. ನನ್ಗೆ ಯಾಕೆ ಬ್ಲೂ ಇಲ್ಲ ಸುಮಿ? ನಿಮ್ಗೆ ಇಲ್ಲ, ಹೋಗಿ. ಯಾಕೆ ಬೇಕು ಬ್ಲೂ ಎಲ್ಲ ಈಗ ಕೊಡಲ್ಲ. ಪ್ಲಾಸ್ಟಿಕ್ ಬಕೆಟ್ ಕಮ್ ಸ್ಲೋ, ಐ ಆಮ್ ಹಿಯರ್ ಹೇಳ್ತಿದ್ದಾರೆ. ಪ್ಲಾಸ್ಟಿಕ್ ಬಕೆಟ್ ಕಮ್. ಲೂಸ್ ಮಾದ ಐ ಪ್ಲೀಸ್ ಕನೆಕ್ಟ್ ಮೀ ಹೇಳ್ತಿದ್ದಾರೆ. ಪ್ಲಾಸ್ಟಿಕ್ ಬಕೆಟ್ ಪ್ಲೀಸ್ ಗಿಫ್ಟ್ ಕೊಡಿ ಹೇಳ್ತಿದ್ದಾರೆ. ನ್ಯೂ ಮೆಂಬರ್ಸ್ ಕನೆಕ್ಟ್ ಮೈ ಚಾನಲ್ ಕನೆಕ್ಟ್ ಆಗಿ ಪ್ಲೀಸ್ ರಿಟರ್ನ್ ಕೊಡ್ತೀನಿ ಹೇಳ್ತಿದ್ದಾರೆ. ಶ್ವೇತಾ ಅವರು ಗುಡ್ ನೈಟ್ ಹೇಳ್ತಿದ್ದಾರೆ. ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ವೇರ್ ಇಸ್ ಡುಮ್ಮಿ? ಯಾರು ಡುಮ್ಮಿ? ಡುಮ್ಮಿ ಬಿಜಿ ಅಂತೆ. ಯಾರು ತಕ್ಕಾಗತ್ತೆ ಗೊತ್ತಿಲ್ಲ ಯಾರಂತ. ಬಕೆಟ್ ನೋಡು, ಗಿಫ್ಟ್ ಕೊಡು ಹೇಳ್ತಿದ್ದಾರೆ. ಪ್ಲಾಸ್ಟಿಕ್ ಬಕೆಟ್ಗೆ ಬ್ಲೂ ಬೇಕಾ? ಕಾಣ್ತಾ ಇಲ್ಲ, ವೆಯ್ಟ್ ಮಾಡಿ. ಮೆಸೇಜ್ ಹಾಕಿ. ಇಲ್ಲಿ ಬಂದಿದ್ದೇನೆ, ಅವನು ಬಂದರೆ ಹೇಳಿ. ಎತ್ತುತ್ತಾನೆ, ಕಾಣ್ತಾ ಇಲ್ಲ. ಬ್ಲೂ ಕೊಡ್ತೀನಿ ಆಯ್ತಾ? ಮೆಸೇಜ್ ಮಾಡಿ ಹಾಯ್ ಅಂತ. ವೆಯ್ಟ್. ಪ್ಲಾಸ್ಟಿಕ್ ದೇಕೋ ನೀಚೆ ಹೇಳ್ತಿದ್ದಾರೆ. ನೀಚೆನಾ ಪೀಚೆನಾ? देखो नीचे देखो. सपोर्ट गुड मॉर्निंग गुड नाइट मुक्ति थैंक यू. Please new friends come. ಹೆಲೋ ಮಿಸ್ಟರ್ ಕೃಷ್ಣ, ಏನಯ್ಯ ಉಮ್ಮ ಕೊಡ್ತೀಯ ನೀನು? ಇದುವರೆಗೆ ಕೊಡ್ಲಿಲ್ಲ, ಯಾವ ಕೊಡ್ತಾ ನೋಡು. ಡೋಂಟ್ ನೋ. ಬಂದ ಕಿಂದರ್ ಯೋಗಿ ಹೇಳ್ತಿದ್ದಾರೆ. ಸಪೋರ್ಟ್ ಥ್ಯಾಂಕ್ ಯು ಮುಕ್ತಿ. ಸುಮ್ಮನೆ ಆನ್ ಇರ್ತೀನಿ, ಊಟ ಮಾಡ್ತೀನಿ ನಾನು. ಓಕೆ. ಏನ್ ಮಾಡಿದ್ದೀರಿ ಊಟಕ್ಕೆ ಮಮತಾ? ಮಾದಾ ಎಂತ ಅವರ ಭಾಷೆ ನಂಗೆ ಅರ್ಥನೇ ಆಗ್ತಿಲ್ಲ ಓದ್ಲಿಕ್ಕೆ. ಮಾದಾ ಯದ ನವ ಅಂತ ಕರೀತಿದ್ದಾರೆ ನಿರಂಜನ್. ಅದೇ ಸಪೋರ್ಟ್ ಫಾರ್ ಎಕ್ಸಾಂಪಲ್. ಅಮ್ಮನಲ್ಲಿದ್ದಾರೆ, ಥ್ಯಾಂಕ್ ಯು ಅಮ್ಮು. ನೀವು ನವ ಆಗಸ್ಟ್ನಿಂದ ನೀವು ನವ ಅಂತೆ. ಸುಮ್ಮಿ ಅವರೇ ನನ್ನ ಮೆಸೇಜ್ ಓದಿಬೇಡಿ, ಓಕೆನಾ? ಆಗಸ್ಟ್ನಿಂದ ಏನು ನಿರಂಜನ್ ಅಣ್ಣ? ಆಗಸ್ಟ್ ನಂತರ ನವ ಅಂತ ನಿಮ್ಮ ಹೆಸರು. ಬರ ಕಟ್ಟು ಇದೆ ಇಂಡಿಯಾಗ ಗೊತ್ತು.
ಟಗರು ಬಂತು, ಟಗರು, ಟಗರು ಟಗರು. ಅಮ್ಮು ಅಮ್ಮು ಎಲ್ಲಿ ಹೋದಿ, ಅಮ್ಮು ಅಮ್ಮು, ಅಮ್ಮು ಅಮ್ಮು ಎಲ್ಲಿ ಹೋದಿ, ಅಮ್ಮು ಅಮ್ಮು ನೀನು ಅಂತಿದ್ದಾರೆ. ನವ ಅಂತ ಸುಮಿ ಅನ್ನ ಸಾಂಬಾರು ಅಷ್ಟೇ. ಹೊರಗೆ ಹೋಗಿದ್ದೆ, 8 ಗಂಟೆಗೆ ಬಂದ್ವಿ. ಹೌದಾ, ಹೊರಗೆ ಅಂದ್ರೆ ಏಕೆ? ಪರ್ಸನಲ್ ವರ್ಕ್ ಇತ್ತಾ, ಅಲ್ಲ ಹೀಗೆ ತಿರುಗ್ಲಿಕ್ಕೆ ಹೋಗಿದ್ದೀರಾ? ಅಯ್ಯೋ, ಈ ನೀಟ್ ಕವಿ ಮ್ಯಾಮ್ ಅಂತಿದ್ದಾರೆ. ವೆಲ್ಕಮ್ ಟು ವೆಲ್ಕಮ್ ಟು ಚೈತ್ರ, ವೆಲ್ಕಮ್ ಟು ಚೈತ್ರಾಸ್ ಲಾಗ್, ವೆಲ್ಕಮ್ ಟು ಚೈತ್ರಾಸ್ ಲೈವ್. ಎಷ್ಟು ಹೋಗಿದ್ರು ಬರ್ತಾನೆ ಮಾನ ಮರ್ಯಾದೆಯನ್ನು ಎಲ್ಲಿ ಮಾಡಿ ಬಂದಾನು ಗೊತ್ತಿಲ್ಲ. ಅದಕ್ಕೆ ಹುಟ್ಟಿದವನು ಮೆಸೇಜ್ ಮಾಡು, ಹುಟ್ಟಿದವನಿಗೆ ಮೆಸೇಜ್ ಮಾಡಿದ್ದಾರೆ. ಯಪ್ಪ, ಕೂತ್ ಸಾಕಾಗ್ತದೆ ನಂಗೆ. ಅವಳು ಹುಚ್ಚೆ ಕುಡಿಯಕ್ಕೆ ನಾಚ ಸೇಸ್ ಮಕ್ಕಳು. ಊಟ ಮಕ್ಕಳು ಹೇಗಿದ್ದಾರೆ, ಊಟ ಮಾಡಿದ್ರಾ ಕೇಳ್ತಿದ್ದಾರೆ. ಮಕ್ಕಳು ಹೇಗಿದ್ದಾರೆ, ಊಟ ಮಾಡಿದ್ರಾ ಅಂತ ಕೇಳ್ತಿದ್ದಾರೆ. ಮುಕ್ತಿ ನಮಸ. ಅಯ್ಯೋ ಮತ್ತೆ ಜಗಳ, ನಾನು ಹೋಗ್ತೀನಿ, ನಿಲ್ಲಿ ಮಾರ್ರೆ, ನಿಮ್ಗೆ ಏನಾಗ್ತದೆ, ನೀವು ಸಪೋರ್ಟ್ ಮಾಡಿ, ನಿಮ್ಗೆ ಯಾರು ಏನು ಅನ್ನಲ್ಲ. ಬ್ಯಾಂಕ್ ಕೆಲ್ಸ ಇತ್ತು, ಅದಕ್ಕೆ ಹೋಗಿದ್ದೆ. ಡೈಲಿ ಅದೇ ಕೆಲ್ಸನೇ ಆಯ್ತು. ಹೌದಾ, ಬ್ಯಾಂಕಲ್ಲಿ ಏನು ಅಷ್ಟು ಕೆಲ್ಸ ನಿಮ್ಗೆ? ಹಣ ತರ್ಲಿಕ್ಕೆ ಹೋಗಿದ್ದೀರಾ? ಚೈತ್ರ ಸಿಸ್ಟರ್ ಇರಿ, ಅವ್ರಿಗೆ ಹೆದ್ರಿಕೆ ನೋಡಿ ಈ ಹೆಂಗಸಿಗೆ. ನಾನು ಯಾರಿಗೂ ಹೆದ್ರಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೋಡಿ ಹೆದ್ರಿಕೆ, ಹೆದ್ರಿಕೆ ಹೆದ್ರಿಕೆ. ಮತ್ತೆ ಮೇಲೆರೋ ಉಳ್ಳೇರೋ ಅಮ್ಮು ಒಡೆ ಪೋಂಡು, ಮತ್ತ ಮೆಲ್ಲರು ಒಳ್ಳೆಯರು ಅಮ್ಮ ಹೊಡೆಕೊಂಡು. ಚೈತ್ರ ಡೋಂಟ್ ಗೋ ಹೇಳ್ತಿದ್ದಾರೆ. ಆತ ಮರ್ಲೇರು ಉಳ್ಳೇರು ಆ ಮೂಡೆ ಪೋಂಡು ಕವಿ ಅಂತ ಹೇಳ್ತಿದೆ ಕೃಷ್ಣ. ಚೈತ್ರವರೇ, ಯಾಕೆ ಭಯ ಬೀಳ್ತೀರಿ? ನಿಮಗೇನು ತೊಂದ್ರೆ ಇದೆಯಾ ಇದ್ರಿಂದ? ಇಲ್ಲ ತಾನೆ, ಕೂಲಾಗಿ ಸಪೋರ್ಟ್ ಮಾಡಿ, ಓಕೆನಾ ಹೇಳ್ತಿದ್ದಾರೆ ಪ್ಲಾಸ್ಟಿಕ್ ಬಕೆಟ್ ಅವರು. ಚಾಯ್ 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 ಬೇಕಾ, ಚಾಯ್ ಬೇಕಾ, ಟೀ ಬೇಕಾ? ಎಂತ ಹೆದ್ರಿಕೆ ಮಾರೆ ನಿಮ್ಗೆಲ್ಲ. ಸ್ವಾಮಿ, ನಿನ್ನೆ ವಚ್ಚವರು ಏನು ಲಾಟ್ರಿ, ಹೌದು ಲಾಟ್ರಿ ಬಂದಿದೆ ನಿನ್ನೆ. ಲಾಟ್ರಿ ಹೊಡೆದಿದೆ ನಿನ್ನೆ. ನಾನು ನವ ನವ ಚಿಪ್ಸ್ ಕೊರ್ಲೆ, ಚಿಪ್ಸ್ ತಿನ್ರಿ ಇರ್ ಬಾಲೆನೆ, ಚಿಪ್ಸ್ ತಿನ್ರಿ ಈಗ ಚೋಕುಲ್ ಮತ್ತೆ ಚಿಪ್ಸ್ ತಿನ್ಪರಿ ಇರ್ ಬಾಲೆನೆ. ಕೃಷ್ಣ ಮೆಸೇಜ್ ಮಾಡಯ್ಯ, ಯಾಕೆ ಸೈಲೆಂಟ್ ಇದ್ಯಾ ಹೇಳ್ತಿದ್ದಾರೆ. ನಿರಂಜನನ್ನ ತಗೊಳ್ಳಿ ತಗೊಳ್ಳಿ ಹೇಳ್ತಿದ್ದಾರೆ. ನಿಮ್ಗೇನು ಪ್ಲಾಸ್ಟಿಕ್ ಬಕೆಟ್ ಅವ್ರೆ, ಮೆಸೇಜ್ ಮಾಡಿ ಮಾಡಿ ಅಂತ ಮಾಡಿಸ್ತೀರಿ. ಇಂಟ್ರೆಸ್ಟ್ ಬೈಲಿಕ್ಕೆ ನಿಮ್ಗೆ? ಮೆಸೇಜ್ ಮಾಡ್ಕೊಂಡು ಬೈತೀರಲ್ವಾ, ಅಷ್ಟು ಇಂಟ್ರೆಸ್ಟ್. ಒಂಚಿ ಆಸೆ ಆಸೆ ಅಕ್ಕ ಅಕ್ಕ. ಸುಮಿ ಸುಮಿ ಪಣ್ಣೆ, ನಿಮ್ಮ ಆಸೆ ಎಲ್ಲ ನೆರವೇರಿಸುವ, ಹೇಳಿ ಎಂತ ನಿಮ್ಮ ಆಸೆ?
ನಮ್ಮ ಆಸೆ ಎಲ್ಲ ನೆರವೇರಿಸುವ. ಎಸ್ ಜಯ ಹೇ ಅಂತಿದ್ದಾರೆ. ಬಾಯ್ ಸುಮಿ ಫೋನು ಚಾರ್ಜ್ ಇಲ್ಲ ಆನ್ ಇರ್ತೆ. ಆಯ್ತಾಯ್ತು ಆಯ್ತು ಹೋಗಿ ಚಾರ್ಜ್ಗಿಡಿ. ಪ್ಲಾಸ್ಟಿಕ್ ಬಕೆಟ್ ಬಿಡ್ಬೇಡ ಇವತ್ತು. ಕೃಷ್ಣ ಆನಲ್ಲಿದ್ದಾರೆ ಪ್ಲೀಸ್ ರಿಫ್ರೆಶ್ ಮೈ ಚಾನಲ್ ಹೇಳ್ತಿದ್ದಾರೆ. ಯಾರಿಗೆ ಹೇಳ್ತಿದ್ದೀರಿ? ಥ್ಯಾಂಕ್ ಯು ಮುಕ್ತಿ. ವೆಲ್ಕಮ್ ವಿಜಯ್. ವಿಜಯ್ ಯಾರು? ವಿಜಯ್ ಯಾರು? ಓಯ್ ಕೃಷ್ಣ ಕಿತ್ತೋತಾನೆ ಬಾರೋ ಗಲಾಟೆ ಮಾಡುವ ಹೇಳ್ತಿದ್ದಾರೆ. ಕವಿ ರಿಯಲಿ ಮಿಸ್ ಯು ಹೇಳ್ತಿದ್ದಾರೆ. ವೆಲ್ಕಮ್ ಟು ಲೈವ್ ವಿತ್ ಮೈ. ಹಾಯ್ ಚಾಯ್ ಊಟ ಆಯ್ತು ಹೇಳ್ತಿದ್ದಾರೆ. ಅಮ್ಮ ಬಂದ್ರು. ಅಮ್ಮ ಜಾಗ್ರತೆ ಅಮ್ಮ ಎಷ್ಟು ಗಂಟೆ ರೆಡಿ ಆಗು. ಚಕ್ಕುಲಿ ಚಿಪ್ಸ್ ಕೋಡುಬಳೆ ಬೋಡು ಕೊರ್ಲೆ ಕೊರ್ಲೆ ಜಂಡ ಗುದ್ದು ಗುದ್ದು ಅವು ಮತ್ತೆ ನೀಗಲ್ ಬಟ್ಟನಾಗಲ್ ಮಲ್ಪನತೆ ಎಂಕಲ್ ಮತ್ತೆ ಒಲ್ ಮಲ್ಪವೆ ಚಕ್ಕುಲಿ ಚಿಪ್ಸ್ ಪುರ. ಊಟ ಆಯ್ತಾ ಸ್ವೀಟಿ ಹೇಳ್ತಿದ್ದಾರೆ. ಇದ್ದೇ ಚಾಯ್ ಹೇಳ್ತಿದ್ದಾರೆ. ಇದ್ದೇ ಚಾಯ್ ಅಮ್ಮು ಒಡೆ ಪೋಂಡು ಭಾಷದ ಅಂತಿನ. ಇದ್ದಾರೆ ನೋಡಿ ಅಮ್ಮ ಮೇಲೆ ಇದ್ದಾರೆ ನೋಡಿ ಬಂದ್ರಲ್ಲ ಅಮ್ಮ. ಅಮ್ಮ ನೀವು ಬೇಕಂತೆ ನಿರಂಜನ ಹತ್ರ ಮಾತಾಡ್ಬೇಕಂತೆ. ಯಾರು ಮಾತಾಡಲ್ಲಂತೆ ಅವ್ರ ಹತ್ರ. ಆಯ್ತು ಚಾಯ್ ನಿಮ್ದು ಹೇಳ್ತಿದ್ದಾರೆ. 1 2 3 4 5 6 ಅಂತ ಬಂದ್ರು ಅನು ಅವರು. ಆಯ್ತು ಹೇಳ್ತಿದ್ದಾರೆ ಚಾಯ್ ಅವರು. ಅಯ್ಯೋ ಯಾರಿಗೂ ಇಲ್ಲ ನಾನು ಹೇಳ್ತಿದ್ದಾರೆ. ಯಾರಿಗೂ ಇಲ್ಲ ನಾನು. ಕೃಷ್ಣ ಅವ್ರೆ ಯಾಕೆ ಸೈಲೆಂಟ್ ಬರೀ ಗಲಾಟೆ ಮಾಡುವ. ಅಯ್ಯೋ ನೀವೆಂತ ಅವ್ರ ಕರ್ದು ಗಲಾಟೆ ಮಾಡ್ತೀರಾ? ಯಾಕೆ ಎಷ್ಟೊಂದು ಇಂಟ್ರೆಸ್ಟಾ? ಕವಿಯಲ್ಲಿದ್ದಾರೆ ಅವರನ್ನು ಕರೀರಿ. ಸಪೋರ್ಟ್ ಥ್ಯಾಂಕ್ ಯು ಮುಕ್ತಿ ಮ್ಯಾಮ್. ಐ ಆಮ್ ವೇಟಿಂಗ್ ಮ್ಯಾಮ್ ಪ್ಲೀಸ್ ಕಮ್ ಹೇಳ್ತಿದ್ದಾರೆ. ಅಮ್ಮ ಗುದ್ದು ಕೊರ್ಪೆ ಬಲ ಬಲ ಅಮ್ಮ ಗುದ್ದು ಕೊರ್ಪೆ ಬಲ ಬಲ ಗುದ್ದು ಕೊಡ್ತಾರಂತೆ ಬೇ ಬನ್ನಿ. ಓ ಮಗನೇ ನನ್ನ ಅಂತಾರೆ ಮೆಟ್ಟಲ್ಲಿ ಹೊಡಿಬೇಕು. ಮಗನೇ ನಿನ್ನ ಅಂತಾರೆ ಮೆಟ್ಟಲ್ಲಿ ಹೊಡಿಬೇಕು. ಬರಲ್ಲ ಅಂತಿದ್ದಾರೆ. ಪಾಪ ಯಾರನ್ನ ಅವನು ವೇಟ್ ಮಾಡ್ತಿರೋದು ಮಿಸಿಸ್ ಯಾರನ್ನ ವೇಟ್ ಮಾಡ್ತಿದ್ದಾನೆ. ಏನು ಊಟ ಮಾಡಿದ್ರಿ ಸ್ವೀಟ್ ಹೇಳ್ತಿದ್ದಾರೆ. ಊಟ ಮಾಡೋಣ ಬನ್ನಿ ಸುಮಿ. ಏನು ಊಟ? ಏನು ಬಾರಿ ಎಲ್ಲ ರೆಸಿಪಿ ಬರ್ತಾ ಉಂಟು. ನೀವೇ ಮಾಡೋದಾ ಅದು? ದಿನ ಅದಷ್ಟು ಮಾಡ್ತೀರಾ? ಕೆಲವು ಬಂದಿದೆಲ್ಲ. ಅಮ್ಮು ಕೋಪ ನಿಂದ ಹೇಳ್ತಿದ್ದಾರೆ. ಹಾಯ್ ಹಾಯ್ ಹೇಳ್ತಿದ್ದಾರೆ. ಕವಿತಾ ಬಂದ್ರು ಹೇಳ್ತಿದ್ದಾರೆ. ಬಾಸು ಅನ್ನ ಮುದ್ದೆ ಚಾಯ್ ನಿಮ್ದು ಹೇಳ್ತಿದ್ದಾರೆ. ಬಸ್ರು ಅನ್ನ ಮುದ್ದೆ ಹೇಳ್ತಿದ್ದಾರೆ. ಜೈ ಭೀಮ್ ಹೇಳ್ತಿದ್ದಾರೆ. ಡೇರ ಕವಿ ಕಮ್ ಆನ್ ಫಾಸ್ಟ್ ಹೇಳ್ತಿದ್ದಾರೆ. ಚಪ್ಪಲಿ ಒಳ್ಳೆ ಸ್ಯಾಂಡಲ್ ಅಮ್ಮಗೆ ಬೇಕಾ? ಯಾವ್ದು ಬೇಕು ನೋಡಿ ಅದ್ರಲ್ಲಿ ಅಮ್ಮ ಲೂಸ್ ಮಾದ ಕಳ್ಸಿದಾರೆ ನೋಡಿ. ರೆಡ್ ಇದ್ದು ಸೂಪರ್ ಇದೆ. ಯಾರಿಗೆಲ್ಲ ಲೂಸ್ ಮಾದ ತಗೊಳ್ಳಿ ಎಲ್ಲ ಪಟ ಪಟ ಹಾಕಿ ಮಂಡ್ಯ ಅವನಿಗ ನಾವೆನ್ಸಿದ್ ನಮ್ಗೆ ಕಳ್ಸಿದೀರ ಅಂತ.
ಯಾವ್ದು ಬೇಕಮ್ಮ ಅದ್ರಲ್ಲಿ ನೋಡು. ರೆಡ್ ಇದು ಒಳ್ಳೇದುಂಟು. ಹಾಯ್ ಕವಿಶೇಷ್ ಹೇಳ್ತಿದ್ದಾರೆ ಅಮ್ಮವರು. ಅನ್ನ ಸಾಂಬಾರ್ ಮುದ್ದೆ ಸ್ವೀಟ್ ಹೇಳ್ತಿದ್ದಾರೆ. ಹೈ ಟೀಚರ್ ಊಟ ಆಯ್ತು ಹೇಳ್ತಿದ್ದಾರೆ. ಅಯ್ಯೋ ಹೇಳ್ತಿದ್ದಾರೆ ಚೈತ್ರ ಅವರು. ಮಾತಾ ಬ್ರದರ್ ಏನು ಇದು ಡೈಲಾಗ್ ಹೇಳ್ತಿದ್ದಾರೆ. ಮುಕ್ತಿ ಅಮ್ಮನ್ ಹಾಯ್. ಮುಕ್ತಿ ಅಮ್ಮನ್ ಹಾಯ್. ಸಪೋರ್ಟ್ ಥ್ಯಾಂಕ್ ಯು. ವೈರಾಟಿ ವೈರಾಟಿ ಅಂದ್ರೆ ಅಂತ. ಥ್ಯಾಂಕ್ ಯು ಚೈತ್ರ. ಕನ್ನಡ ಮೂವಿ ರಿಲೀಸ್ ಆಗುತ್ತೆ ಅಲ್ಲಿ. ಹೌದೌದು ಕನ್ನಡ ತುಳು ಆಗ್ತದೆ ನಾಳೆ. ತುಳು ಉಂಟು ಏನೇ ಎಲ್ಲದ ತುಳುದ ಪಿಕ್ಚರ್ ಅದ. ರಾಪಟ ಅಂತ. ಕನ್ನಡ ಬರ್ತದೆ, ತುಳು ಬರ್ತದೆ, ಎಲ್ಲ ಭಾಷೆ ಬರ್ತದೆ. ಹಾಯ್ ಅನು ಅವರೇ ನಮಸ್ತೆ ಹೇಳ್ತಿದ್ದಾರೆ. ವೆಲ್ಕಮ್ ಟು ಚೈತ್ರಾಸ್ ಯೂಟ್ಯೂಬ್ ಚಾನಲ್. ಅಮ್ಮೋ ಅಂತ ನಗ್ತಾ ಇದ್ದಾರೆ ಲೂಸ್ ಮಾದ. ಪ್ಲೀಸ್ ಹೇಳ್ತಿದ್ದಾರೆ. ಸರಿ ಆಗ್ತದಲ್ಲ. ಇತ್ತದ ಕುಂದ ನನ್ನ ಮಗನೇ. ಸುಮಿ ಮ್ಯಾಮ್ ಶಂಕರಣ್ಣ ಬಂತು. ಶಂಕರಣ್ಣನ ಅಂತ ಹೋದ್ರ. ಯಾರು ಶಂಕರ್? ಇಲ್ಲ ಅವರಾ ಮಗಜಿ ಅವರಾ? ಮಗಜಿ ಅವರಾ? ಮಗಜಿ ಬರ್ಲಿಲ್ಲ ಇವತ್ತು. ಜಾಯಿನ್ ಆದ್ರು ಎಲ್ಲಿ ಹೋದ್ರು? ಅರುಣ್ ಜಾಯಿನ್ ಆದ್ರು ಲೆಫ್ಟ್ ಆದ್ರು ಅಂತ. ಅರುಣ್ ಇದ್ದೀರಾ? ವಿಡಿಯೋ ನೋಡ್ದೆ ಇವತ್ತು. ಸೂಪರ್ ಕಾಣ್ತೀರಾ ನೀವು. ಊಟ ಆಯ್ತಾ? ಇಲ್ಲ ಊಟ ಮಾಡ್ಬೇಕು. ಏನ್ ಮಾತಾಡ್ತಿದ್ಯಾ ನೀನು ಅಂತಿದ್ದಾರೆ. ಏನ್ ಸ್ಪೆಷಲ್?
ಇವತ್ತು ಬಿರಿಯಾನಿ ತಂದ್ರು. ಫ್ರೀ ಬಿರಿಯಾನಿ ಫ್ರೀ ಇತ್ತು ಅದು ತಂದ್ರು. ಹುಟ್ಟಿದ ದೈವ. ನಿಮ್ಗೇನು ತುಂಬಾ ಎಲ್ಲ ರೆಸಿಪಿ ಆಗ್ತಿದ್ದೀರಲ್ವಾ. ಕೆಲವೆಲ್ಲ ಬಂದಿದೆ ನಿಮ್ದು ರೆಸಿಪೀಸ್. ಇದನ್ನು ನೋಡಿದೆ. ಯಾವ್ದು ಗೊತ್ತಾ, ಪೊಟೆಟೋದ್ದು ಒಂದು ನೋಡಿದೆ. ಪನ್ನೀರ್ ಮಟರ್ ನೋಡಿದ್ದೇನೆಲ್ಲ ಗೊತ್ತಿಲ್ಲ. ಪೊಟೆಟೊ ಅಂತಂದಿತ್ತಲ್ವಾ, ಬೇಬಿ ಪೊಟೆಟೊ. ಥ್ಯಾಂಕ್ ಯು ಅರುಣ್. ಜಾಯ್ನ್ ಆದ್ರಲ್ವಾ ನೀವು ಅರುಣ್, ಯಾಕೆ ಲೆಫ್ಟ್ ಆದ್ರಿ? ಅದಕ್ಕೆ ಬಾಲ್ ಹೇಳ್ತಿದ್ದಾರೆ. ಹೌದಾ ಹೌದಾ. ಹಾಯ್ ಅರುಣ್ ಬ್ರೋ ಹೇಳ್ತಿದ್ದಾರೆ ಅನು ಅವರು. ಬಕೆಟ್ ಹಾಯ್ ಹೇಳ್ತಿದ್ದಾರೆ. ಹಾಯ್ ಅನು ಅಕ್ಕ. ಎಂಟಿ ಕವಿತಾ ಮೇಡಮ್ ಹೇಗಿದ್ದೀರಾ ಹೇಳ್ತಿದ್ದಾರೆ ಪ್ಲಾಸ್ಟಿಕ್ ಬಕೆಟ್ ಅವರು. ಅರುಣ್ ಬ್ರೋ ಊಟ ಆಯ್ತಾ ಕೇಳ್ತಿದ್ದಾರೆ ಕವಿ ಅವರು. ಭಯ ಆಯ್ತು ಅಕ್ಕ. ಯಾಕೆ ಭಯ? ತಿಂತೀನ ನಾನು. ಭಯ ಯಾಕೆ ಅರುಣ್? ಹೋಗಿ ಬನ್ನಿ. ಎಷ್ಟು ಮಾತಾಡಿ, ಸ್ಲೋ ಮಾತಾಡಿ ಅಷ್ಟೇ. ಭಯ ಯಾಕೆ? ಹಾಯ್ ಕವಿತಾ ಅಕ್ಕ, ಊಟ ಆಯ್ತಾ? ನಿಮ್ ಚಾನಲ್ ಇಟ್ಕೊಂಡು ಭಯ ಆದ್ರೆ ಹೇಗೆ? ಒಂದ್ಸಲ ಮಾತಾಡಿ, ಭಯ ಹೋಗ್ತದೆ. ಹಾಯ್ ಕವಿತಾ ಅಕ್ಕ, ಊಟ ಆಯ್ತಾ ಅಕ್ಕ? ನಿಮ್ಮದು ಅಕ್ಕ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಚೈತ್ರ. ಏನ್ರಿ ಕವಿತಾ ಮೇಡಮ್ ಹೇಗಿದ್ದೀರಾ? ಥ್ಯಾಂಕ್ ಯು ಚೈತ್ರ. ಬಕೆಟ್ ಸೂಪರ್. ನೀವು ಹೇಗಿದ್ದೀರಾ? ಯಾರು ಯಾರಿದ್ದು ಬಕೆಟ್? ನೀವು ಗೊತ್ತಿಲ್ಲ ಯಾರಂತ. ಆಯ್ತು ಚೈತ್ರ ಅಕ್ಕ, ಊಟ ಆಯ್ತಾ ಅಕ್ಕ ಹೇಳ್ತಿದ್ದಾರೆ. ಜೈ ಕರ್ನಾಟಕ. ಕವಿ ಕವಿ ವಿಡಿಯೋ ಸೂಪರ್, ಲುಕ್ ಸೂಪರ್ ಹೇಳ್ತಿದ್ದಾರೆ. ಊಟ ಮಾಡ್ತಾ ಇದ್ದೀನಿ ಬ್ರದರ್ ಹೇಳ್ತಿದ್ದಾರೆ. ಓಕೆ ಅಕ್ಕ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಅರುಣ್. ಥ್ಯಾಂಕ್ ಯು ಮುಕ್ತಿ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ನಾನು ಊಟ ಮಾಡ್ಕೊಂಡ್ ಬರ್ಲಾ? 8 ಗಂಟೆ ಆಯ್ತು ಇಲ್ಲಿ. ಸುಮ್ಮಿ ಅಕ್ಕ ಹೇಗಿದೆ ನಿಮ್ಮ ಜೀವನ ಚಕ್ರ? ಸೂಪರ್ ಇದೆ ಅರುಣ್. ನೋ ಚೇಂಜ್. ಚೇಂಜಸ್ ಏನೂ ಇಲ್ಲ, ಹಾಗೆ ಉಂಟು ದಿನ ಸೇಮ್. ನಿಮ್ದು ಹೇಗಿದೆ? ಮನೆ ಕಟ್ತಾ ಇದ್ದೀರಲ್ವಾ? ಯಾಕೋ ಜಾಸ್ತಿ ಆಯ್ತು ನಿಂದ ಹೇಳ್ತಿದ್ದಾರೆ. ಸಪೋರ್ಟ್ ಥ್ಯಾಂಕ್ ಯು. ಹ್ಞೂ ಅಕ್ಕ ಹೇಳ್ತಿದ್ದಾರೆ.
ಹೌದವ್ರೆ. ನಂದು ಊಟ ಆಯ್ತು, ನಿಮ್ಮದು ಆಯ್ತೇನ್ರಿ? ಬಕೆಟ್ ಮುಚ್ಕೊಂಡಿರು ಪ್ಲೀಸ್ ಹೇಳ್ತಿದ್ದಾರೆ. ಐ ಕೃಷ್ಣ ರೆಡ್ಡಿ ಹೇಳ್ತಿದ್ದಾರೆ. ಯಾರಿದ್ದಾರೆ ರೆಡ್ಡಿಲಿ? ಅರುಣ್ ರೆಡ್ಡಿ ಯಾರಲ್ಲಿ? ಏನಯ್ಯ ಮುಚ್ಕೊಳ್ಳೋದು ಮಾತಾಡಯ್ಯ ನೀನು. ನಿನ್ನ ಮಿಂಟ್ರಿಂಗ್ ಅಂದ್ರೆ ಎಂತ? ಎಂತ ಬಕೆಟ್ ಮಾಡ್ತಾ ಇದ್ದೀನಿ. ಬಕೆಟ್ ಇವಾಗ ಹೇಳ್ತಿದ್ದಾರೆ. ಏನು ಕವಿ ಏನ್ ಮಾತಾಡ್ತಿಲ್ಲ? ಮಾತಾಡಿ ಕವಿ, ಇಷ್ಟೆಲ್ಲ ನಿಮ್ಮನ್ನ ಕರೀತಾ ಇದ್ದಾನೆ, ನೀವು ಮೌನ ಇದ್ದೀರಿ. ಥ್ಯಾಂಕ್ ಯು ಅರುಣ್. ನಾನು ಊಟ ಮಾಡ್ಕೊಂಡ್ ಬರ್ಲಾ? ಬಿಸಿ ಮಾಡ್ಕೊಂಡ್ ಬರ್ತೀನಿ. ನಿಮ್ಮ ದಮ್ಮಿದ್ರೆ ನನ್ನ ಅಮ್ಮನಿಗೆ ಹೇಳ್ತಿದ್ದೆ ಯಾರು ಅಂತ. ರಿಯಲ್ ನೇಮ್ ಹೇಳು ನೀನು ಹೇಳ್ತಿದ್ದಾರೆ. ಗುಬ್ಬಿ ಅಕ್ಕ ಹಾ ಹೇಳ್ತಿದ್ದಾರೆ. ಅಷ್ಟು ಅಣ್ಣ ಊಟ ಆಯ್ತಾ ಹೇಳ್ತಿದ್ದಾರೆ. ನಿಮ್ದಾಯ್ತಾ ಪ್ರಶ್ನೆ ಊಟ? ಹ್ಞೂ ಅಕ್ಕ, ಊಟ ಮಾಡ್ಕೊಂಡು ಬಾ ಅಕ್ಕ. ಇರ್ತೀರಾ ನೀವು? ಹೋಗಲ್ಲಲ್ವಾ? ಬಕೆಟ್ ನಾನು ಕೃಷ್ಣ ಹೇಳ್ತಿದ್ದಾರೆ. ಊಟ ಆಯ್ತು ಅಕ್ಕ ಹೇಳ್ತಿದ್ದಾರೆ. ಹೊಲ್ತಿರ್ದು ಇಂಡಿಯಾ ಬೇರೆ ಆಡ್ಬೇಡ. ಹ್ಮ್ 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 ಕಡಿಮೆ ಖರ್ಚಿಗೆ ರೆಡ್ ಲೈಫ್ ಹ್ಮ್ ಊಟ ಆಯ್ತು ಅಕ್ಕ ಹೇಳ್ತಿದ್ದೆ. ಹೌದಾ, ಓಕೆ. ನನಗೂ ಗೊತ್ತೇನಯ್ಯ ಯಾರ ಕೃಷ್ಣ ಅಂತ. ನಿಮ್ಮ ಪೂರ್ತಿ ಅಡ್ರೆಸ್ ಹೇಳು. ನಿಮ್ಮ ಅಮ್ಮ ಕೇಳ್ತಿದ್ದೆ. ಹ್ಞೂ ಅಕ್ಕ ಇರ್ತೀನಿ. ಓಕೆ ಓಕೆ ಓಕೆ. ಅದೇ ಬರ್ತೀನಿ ಈಗ. ಒಂದು ನಿಮಿಷ ಬಂದೆ.
ಹ? ಹ. ಹ? ಊಟ ಮಾಡ್ಕೊಂಡ್ ಬರ್ತೀನಿ.
ಕವಿ ನಾನು ಮ್ಯೂಟ್ ಇಡ್ಲಾ? ಮ್ಯೂಟ್ ಇಟ್ಟಿನಿ, ಓಕೆನಾ? ಅಕ್ಕ ಅಲ್ವಾ ಬ್ರೋನಾ? ಅಕ್ಕ. ಸಿದ್ದು ಮೆಸೇಜ್ ಬರ್ತಿಲ್ಲ. ಸಾರಿ, ಮೆಸೇಜ್ ಬರ್ತಿಲ್ಲ. ಇವತ್ತು ನೆನ್ಪೋಯ್ತಾ ಅಂತ. ಇದು ಯಾವ ಐಡಿ? ಸಿದ್ದು ನಿಮ್ಮ ಅದು ಮತ್ತೊಂದು ಐಡಿಯಲ್ಲಿ ಬನ್ನಿ, ಅದರಲ್ಲಿ ಬ್ಲೂ ಇರ್ಬೇಕು ನೋಡಿ. ಮತ್ತೊಂದು ಐಡಿ ಉಂಟಲ್ಲ, ದಿನ ಬರ್ತಿರಲ್ವ, ಅದರಲ್ಲಿ ಬ್ಲೂ ಇದೆ ನೋಡಿ. ಮೆಸೇಜ್ ಬರ್ತಾ ಇಲ್ಲಲ್ಲ, ಏನ್ ಮಾಡ್ಲಿ ನಾನು? ನಿನ್ನೆ ಎಂಡುವರೆಗೆ ಇತ್ತು ಮೆಸೇಜ್, ಇವತ್ತು ಬಂದಾಯ್ತು. ಇವತ್ತು ಬರ್ತಾ ಇಲ್ಲ. ಸಿದ್ದು ಆಯ್ತು. ಫ್ರೀ ಬರ್ಡ್ ಏನೋ ಉಂಟಲ್ಲ, ಅದ್ರಲ್ಲಿ ಬನ್ನಿ, ಅದಕ್ಕೆ ಉಂಟು. ಹೌದು, ಮೆಸೇಜ್ ಕಾಣ್ತಿಲ್ಲ. ಮೆಸೇಜ್ ಕಾಣಿದ್ರೆ ಬರ್ತದೆ, ಬ್ಲೂ ಕೊಡ್ಬಹುದು. ಕೆಲವರಿಗೆಲ್ಲ ಬರುವಾಗ್ಲೇ ಕೊಟ್ಟಿದ್ದೀನಿ, ಅದ್ರಲ್ಲಿ ಬನ್ನಿ ನೋಡಿ. ಮತ್ತೊಂದು ಐಡಿ ಉಂಟಲ್ಲ, ಅದಕ್ಕೆ ಉಂಟು. ಓ, ಇದ್ರಲ್ಲಿ ಇಲ್ವಾ? ನೀವು ಕೆಲ್ಸ ಬೇಗ ಬರ್ತೀರಲ್ವಾ? ಅರ್ಜೆಂಟ್ ಅಲ್ಲಿ ನಾನು ಬಂದೆ ಇವತ್ತು. ಬೇರೆ ಐಡಿ ಅಂತ, ಬೇರೆ ಐಡಿ ಇಲ್ಲಲ್ಲ. ಸಾರಿ ಸಿದ್ದು. ಕೆಲಸ ಎಲ್ಲ ಹಾಗೆ ಆಗ್ತದೆ, ಫೋನ್ ಗೊತ್ತಿಲ್ಲ ಟುಗೆದರ್ಗೆ.
ನಿನ್ನೆ ಏನಾಗ್ಲಿಲ್ಲ, ಮೊನ್ನೆ ಆಗಿತ್ತು. ಓಕೆ ಓಕೆ, ಇದ್ರಲ್ಲಿ ಇಲ್ವಾ? ಬೆಳಿಗ್ಗೆದಾಯ್ತು, ಇದು ಮೆಸೇಜ್ ಕಾಣ್ತಾ ಇಲ್ಲ ನಂಗೆ. ಆಯ್ತು, ಹಾಯ್ ಹಾಯ್. ಊಟ ಆಯ್ತು, ಊಟ ಆಯ್ತು. ಕುಕ್ಕುಂಡೆ ಕುಕ್ಕು. ವಾಷಿಂಗ್ ಮಿಷಿನ್ ಸ್ವಿಚ್ ಆನ್ ಅಂತಲ್ಲ. ಸಿಕ್ತು ಅಣ್ಣ, ಏನದು ಈ ತರ ಆಗಿದೆ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು. ಭೂವಿ ಬಂದ್ರು, ಥ್ಯಾಂಕ್ ಯು ಭೂವಿ. ಇದು ಇಲ್ಲಿ ಹೊಂದಿದ್ದಾನೆ ಅದಕ್ಕೆ. ಹಾಯ್ ಭೂ ಅಕ್ಕ, ಊಟ ಆಯ್ತು ಅಕ್ಕ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಅರುಣ್. ಕಾಯ್ಕೊಳ್ತಾರೆ ಇರು, ಅರುಣಜ.
Thank you, Arun. Thank you so much. ಮಲಕ್ಕೋ ಹೋಗು ಸಾಕು. ಯಾರಮ್ಮ? ಯಾರು ಭುವಿ? ಆಗ್ತಾ ಇದೆ. ಹುಡ್ಕೊಂಡ್ ಬಂದು ಕೊಡ್ತೀನಿ ಹೇಳ್ತಿದ್ದಾರೆ. ಮಾತಿಯಲ್ಲಿ ಊಟ ಆಯ್ತು ಧ್ರುವ, ನಿಮ್ದಾಯ್ತಾ? ನಂದು ಊಟ ಆಯ್ತು ಜಸ್ಟ್. ಥ್ಯಾಂಕ್ ಯು ಅರುಣ್. ಏನು ಊಟ ಧ್ರುವ್ಗೆ? ನಂದು ಆಯ್ತು. ಓಕೆ, ಅಲ್ಲಿ ಹೋಗು. ಅಲ್ಲಿ ಅಂದ್ರೆ ಎಲ್ಲಿ? ಎಲ್ಲಿ ಸಿದ್ದು? ಸರಿ ಅಣ್ಣ. ಎಲ್ಲಿಗೆ ಸಿದ್ದು? ಎಲ್ಲಿ ಬೇರೆ ಇದೆ? ಶಾರದಾ ಲೈವ್ ಅಲ್ಲಿಯಾ? ಎಲ್ಲಿ ಸಿದ್ದು? ಅಲ್ಲಿ ಬೇರೆ ಇದೆ. ಎಲ್ಲಿ ಸಿದ್ದು? ನಮ್ಮ ತಮ್ಮಂದಿರಿಗೆ ಆಮೇಲೆ ಹೇಳ್ತೀನಿ ಬಿಡಿ ಹೇಳ್ತಿದ್ದಾರೆ. ಓಕೆ, ಹೋಗು ಫಸ್ಟ್ ಹೇಳ್ತಿದ್ದಾರೆ. ಸೂಪರ್, ಹೋಗು ಫಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸಿದ್ದು. ಥ್ಯಾಂಕ್ ಯು ಅರುಣ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮತ್ತೆಲ್ಲಿ ಬರುತ್ತೀವಿ ಸಿಕ್ಕರು ಹೇಳ್ತಿದ್ದಾರೆ.
ನಿಮ್ಮ ನಿಮ್ಮಮ್ಮನಿಗೆ ನನ್ನ ಸುದ್ದಿ ನಿನಗೆ ಗೊತ್ತಿಲ್ಲ. ಟ್ರ್ಯಾಕ್ ಮಾಡ್ತೀನಿ ಎಲ್ಲಿದ್ಯಾ ಅಂತ. ಬಿದ್ರೆ ನಿಮ್ಮಂತ ಯಾರು ಇಲ್ವಾ? ಅಂತ ಅನುಭವ ಬುದ್ಧಿ ಇರುತ್ತಾ ನಿನಗೆ? ಯಾರಿಲ್ಲ ಮತ್ತೆ? ಯಾರಿಲ್ಲ ಇವತ್ತು. ಹಾಯ್ ಧನುಷ್. ಬ್ಲೂ ಇಲ್ವಾ ನಿಮ್ಗೆ ಕೂಡ? ಸಾರಿ ರಮ್ಯಾ, ಬ್ಲೂ ಮಿಸ್ ಆಯ್ತಾ ಅಂತ ನಿಮ್ಗೆ? ನಿನ್ನ ಮುಖಕ್ಕೆ ಪ್ರೀತಿ ಬೇರೆ ಕೇಳು ಹೇಳ್ತಿದ್ದಾರೆ. ಧನುಷ್ ಹಾಯ್ ಊಟಾಂಡೆ ಉನಸಂಡೆ ಎನ್ನ ಕಜ್ಜಿಪು ಬ್ಲೂ ಇಲ್ಲ. ಸಾರಿ ರಮ್ಯಾ, ಮೆಸೇಜ್ ಬರ್ತಿಲ್ಲ, ಮಿಸ್ ಆಯ್ತು ಇವತ್ತು ಬರುವಾಗ ಅರ್ಜೆಂಟಲ್ಲಿ. ನೆನ್ನಿತ್ತು ಮೆಸೇಜ್ ಎಲ್ಲ, ಇವತ್ತು ಬರ್ತಿಲ್ಲ. ಅವನಿಗೆ ಏನು ವ್ಯತ್ಯಾಸ? ದೀಪಿಕಾ ಬಂದ್ರು. ಸುಮಿಟಿಯರ ಹಾಯ್ ದೀಪಿಕಾ, ಊಟ ಆಯ್ತಾ? ಹೇಗಿದ್ದೀರಿ? ಬ್ಲೂ ಇಲ್ಲ ಇವತ್ತು, ಲೇಟ್ ಬಂದಿದ್ದೀರಿ, ಸಾರಿ. ನಿಮ್ಮ ನಂಬರ್ ಕೊಡು, ಇಲ್ಲ ಅಂತ ಇಷ್ಟ ಕೊಡು ಹೇಳ್ತಿದ್ದಾರೆ. ಮಕ್ಕಳು ನೋಡ್ತೀರ ಅನ್ನೋ ಅಷ್ಟು ಯೋಚನೆ ಮಾಡಿ ಮಾತಾಡಿ ಹೇಳ್ತಿದ್ದಾರೆ. ಓಕೆ ಸುಮಿಟಿಯರ್ ಹೇಳ್ತಿದ್ದಾರೆ. ಬೆಂಡೆಕಾಯ ಆಯ್ಸಿದ್ದು ಹೇಳ್ತಿದ್ದಾರೆ. ಚಪ್ಪಟ್ ಅದು ನಿನ್ನ ಅಷ್ಟೇ ತಿಂದಿದ್ರೆ ವಾಪಸ್ ನಮ್ಮನ್ನು ಹೋಗು. ಲೈವ್ಗೂ ಬರಬೇಕಾ ಬೇಡವಾ?
ಡಿಲೀಟ್ ಆಯ್ತು ಮೆಸೇಜ್. ಯಾಕೆ ಇದಾಯ್ತು ಮಾಡಿದ್ರಿ? ಧನುಷ್ ಅವರನ್ನು ಹೈಡ್ ಯಾಕೆ ಮಾಡಿದ್ರಿ? ಸ್ವಾಗ್ ಬಂದ ಅಂತ. ಮತ್ತೆ ಊಟ ಆಯ್ತಾ ರಮ್ಯಾ? ಹೇಗಿದ್ದೀರಿ? ಹೆಂಗಾಯ್ತು ಕವಿ ನಿಮಗೆ? ಹೆಂಗಾಯ್ತು ಈ ಕವಿ ನಿಮಗೆ? ಈಗ ಚಾಳಿ ಬಿಡಿಸ್ತೀನಿ ನಿನಗೆ, ಚಳಿ ಬಿಡಿಸ್ತೀನಿ. ಯಾರಿಗೆ? ಓಕೆ ಬಾಯ್ ಡಿಯರ್, ಗುಡ್ ನೈಟ್, ಬಾಯ್ ಬಾಯ್. ಬಂದೇನು ಅಷ್ಟು ಹೋಗುದು? ಈಗ ಬಂದದಲ್ವಾ ದೀಪಿಕಾ? ಬಂದ ಹಾಗೆ ಹೋಗ್ತೀರಾ? ಸಪೋರ್ಟ್ ಮಾಡಿ ಸ್ವಲ್ಪ ಹೊತ್ತು. ಹಾಗಾದ್ರೆ ನಿಮಗೆ ತಾಯಿ ನಿಮ್ಮಮ್ಮ ನನಗೆ ಯಾರು ಅಂತ ಗೊತ್ತು, ಬಟ್ ನಾಳೆನೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಗೊತ್ತಾಗುತ್ತೆ. ಬೆಂಗಳೂರಿಗೆ ಬಂದು ಯಾರ್ದೋ ಐಡಿಗೆ ಯಾರಿಗೋ ಹೇಳ್ತಾ ಇದ್ದಾರೆ ಸಾಕ್ಷಿ ಬಗ್ಗೆ ನೀವು ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ ಹೇಳ್ತಿದ್ದಾರೆ. ಆದ್ರೆ ಐಡಿ ಚೆಕ್ ಮಾಡಿ, ನನ್ನ ಹೆಸರು ಇದ್ದಾರೆ, ಸರಿ ಇರಲ್ಲ ಹೇಳ್ತಿದ್ದಾರೆ. ನಿಮ್ಮ ನಾಟಕ ಗೊತ್ತಿಲ್ವಾ ಅನ್ಕೊಂಡಿದ್ದೀಯ? ಸಾಟ್ರಿಗೆ ಬಿಸ್ತೀವಿ ಚಳಿ ಅಂತ. ನೋಡೋಣ. ನೀವು ಮಾಡೋ ಚಾಟ್ ನೋಡಿದ್ರೆ ಯಾರು ಬರಲ್ಲ ಲೈವ್ ಹೇಳ್ತಿದ್ದಾರೆ. ಸಾಕ್ ಚೆಕ್ ಮಾಡಿದ್ದಾನೆ ಹೇಳ್ತಾ ಇರೋದು. ಇಡ್ಲಿಯಾ ಕೃಷ್ಣ? ದಾದೆ ಪನ್ನೀರ್. ದಾದಾ ದಾದಾ ಪಣ್ಣೆ ഞാൻ ದಾದಾ ಪಂಡೆ ಮಾತಾಡ್ಕೊಂಡಾಯ್ತು. ಎಲ್ರಿಗೂ ಏನಾಗಿದೆ ಗೊತ್ತಿಲ್ಲ ರಮ್ಯಾ. ನೋಡ್ತಾ ಇರೋ ಇನ್ನ ಮುಂದೆ ಹಬ್ಬ ಹೇಳ್ತಿದ್ದಾರೆ. ಮಂಜು ಮಾವ ಊಟ ಆಯ್ತು ಹೇಳ್ತಿದ್ದಾರೆ. ಯಾಕೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾರೆ? ನಿಮಗೆ ಆಚಾರ ಬಿಡಿಸ್ತೀನಿ ಎಲ್ಲಿ ಹೇಳ್ತಿದ್ದಾರೆ. ಯಾವುದೇ ಬ್ಯಾಡ್ ಚಾಟ್ ಬಂದ ತಕ್ಷಣ ಟೈಮ್ ಔಟ್ ಕೊಡಿ ಹೇಳ್ತಿದ್ದಾರೆ. ಎಷ್ಟು ಬೇಗ ಬಂದ ಅವನು ಹೆಸರು ಹೇಳಿದ ತಕ್ಷಣ ನೀವನ್ ಬಂದ ಹೆಸರಿಲ್ಲ ಇದ್ರೆ ಅರ್ಥನೇ ಏನು ಹೇಳ್ತಿದ್ದಾರೆ. ಊಟ ಆಯ್ತು ಅರುಣ್ ನಿಮ್ದು ಹೇಳ್ತಿದ್ದಾರೆ. ಹಿಡನ್ ಅದೇ ಬನ್ನಿ ಹೈಟ್ ಮಂತಾರೆ ಇರು ಬೈ ಮಿಸ್ಟೇಕ್ ಆಂಡತೆ ಮತ್ತಾರ ಹೈಟ್ ಮಾಡ್ತೀನಿ ಬೈ ಮಿಸ್ಟೇಕ್ ಹೈಡ್ ಆಣ ಅಂತಿನ್ನ ಕೈಟ್ ಕೈ ತಾಗದ ಹೈಡ್ ಆಗೋಣತೆ ರಮ್ಯಾ ಅವೇನ್ ಪಣ್ಣೆ ಕಂಪ್ಲೇಂಟ್ ಕೊಡ್ತೀನಿ ಹೇಳ್ತಿದ್ದಾರೆ. ಯಾರು ಸ್ವಾಗ್ ಯಾರಿಗೆ ಬೇಡ ಹಾಗೆಲ್ಲ ಏನು ಬೇಡ ಬಿಡಿ ಬಿಟ್ಬಿಡಿ. ಆಯ್ತು ಮಾವ ಹೇಗಿದ್ದೀರಿ ಹೇಳ್ತಿದ್ದಾರೆ. ಕೃಷ್ಣ ಜಂಪ್ ಓಕೆ. ಇನ್ಸ್ಟಾ ಐಡಿನ ಫ್ರೆಂಡ್ ಅವನ
ಅಡ್ರೆಸ್ ನಂಬರ್ ಎಲ್ಲ ತೆಗೆದು ಕೊಟ್ಟಿದ್ದಾನೆ. ಇನ್ನು ಮುಂದೆ ಒಂದು ಬ್ಯಾಡ್ ಚಾಟ್ ಬಂದ್ರೂ ಬ್ಲಾಕ್ ಮಾಡ್ತೀನಿ ಅಂತಿದ್ದಾರೆ. ಇದೇ ಗೊತ್ತು ಆಗುತ್ತೆ, ವೇಟ್ ಮಾಡು. ಮಮ್ಮಿ ಸಿಸ್ಟರ್ ಓಕೆ ಹೇಳ್ತಿದ್ದಾರೆ. ಸಾಕು ನಾಟಕ ಸಾಕು, ಪ್ರೂಫ್ ಇದೆ. ಯಾರು ಗೊತ್ತಿಲ್ಲದೆ ಯಾರಿಗೂ ಹೇಳ್ಬೇಡಿ ಕವಿ. ಬ್ಲೂ ಇದ್ದವರು ಕೃಷ್ಣ ಹೈಡ್ ಮಾಡಿ ಪ್ಲೀಸ್. ಯಾಕೆ ಇಷ್ಟೊಂದು ದಿನ ಹಾಗೆ ಬಿಟ್ಟಿದ್ದೀರಿ? ಯಾವನೋ ಮಾಡೋ ತಪ್ಪಿಗೆ ನಿಮ್ಗೆ ಯಾಕೆ? ಹೌದೌದು, ಯಾರೋ ಬರ್ತಾರೆ, ಹೆಸರು ನೋಡಿ ನೀವು ಇದು ಮಾಡಬೇಡಿ. ತಿಳ್ಕೊಳ್ಳಿ ಫಸ್ಟ್ ಯಾರಂತ, ಬೇರೆಯವ್ರಿಗೆ ಹೇಳ್ಬೇಡಿ ಏನು. ನೋಡೋಣ, ನಾನು ನಿನ್ನ ಮೇಲೆ ರೆಡಿ. ನಿಮಗೆ ಮಾತಾಡಿ ಸೈಬರ್ ಕ್ರೈಮ್ ಕಡೆಯಿಂದ ಬಿಟ್ಬಿಡಿ, ಸಾಕು ಬಿಟ್ಬಿಡಿ, ಅದೇನು ಬೇಡ. ಅಜ್ಜನ ಮೇಲೆ ಒಂದು ಬ್ಯಾಡ್ ಚಾಟ್ ಬಂದ್ರು ಬ್ಲಾಕ್ ಮಾಡ್ತೀನಿ ಬಿಡು ಅಜ್ಜ ಹೇಳ್ತಿದ್ದಾರೆ. ಇನ್ನು ಒಂದು ವಾರ ಮೌನ ಆಗೋ, ಲೇಟ್ ಆದರೂ ಪರವಾಗಿಲ್ಲ, ಈ ತರ ಸಪೋರ್ಟ್ ಬೇಡ ಹೇಳ್ತಿದ್ದಾರೆ. ಹೋಗು ಸೈಬರ್ ಕ್ರೈಮ್, ನಿನ್ನ ಬಿಡಿ ಕವಿ ಬಿಡಿ, ಇಬ್ರು ಬಿಟ್ಬಿಡಿ. ಬಿಡಿ ಬಿಡಿ ಸಾಕು ಬಿಡಿ. ಹೌದು, ಬಂದ್ ಮಾಡಿ.
ಸಾಗು ಬಿಟ್ಬಿಡಿ ಸಾಗು. ಬಿಡಿ ಬಿಡಿ, ಅವರೇನೋ ಟೆನ್ಷನ್ ಅಲ್ಲಿ ಅಂದ್ರು ಅಂತ ಕಾಣ್ತದೆ, ಡೌಟ್ ಅಲ್ಲಿ ಅಂದ್ರು, ಬಿಡಿ ನೀವು. ಇವಳು ಏನಕ್ಕೆ ಬೈತಾ ಇದ್ದಾಳೆ ಇವರ ವೈಟಿಂಗ್. ಬಿಡಿ ಕವಿ, ಬಿಡಿ ಬಿಡಿ. ಅವ್ರು ಅಲ್ಲ ಅಂದ್ರೆ ಅಲ್ಲ, ಒಬ್ರದ್ದು ಐಡಿ ನೋಡಿ ಯಾರಿಗೂ ಬ್ಲೇಮ್ ಮಾಡಬಾರ್ದು. ನಮ್ಗೆ ಗೊತ್ತಿಲ್ಲಲ್ಲ ಯಾರಂತ, ಇಲ್ಲ ಅಂತ ಹೇಳ್ತಾರಲ್ಲ ತಮ್ಯಾರ ಕಡೆನೆ. ಬಿಟ್ಬಿಡಿ ಬಿಟ್ಬಿಡಿ ಸಾಕು. ಯಾರಿಂತ ಗೊತ್ತಿಲ್ಲದೆ ನಾವು ಯಾರಿಗೂ ಬ್ಲೇಮ್ ಮಾಡಬಾರ್ದು. ಎಲ್ಲರೂ ಎಲ್ಲ ಬಾರಿ ಬ್ಯಾಟ್ ಚಾಟ್ ಹಾಗೆ ಬರೋಕೆ ಬೇಜಾರಾಗಿದೆ ಹೇಳ್ತಿದ್ದಾರೆ. ನಿಮಗೆ ಮಾತಾಡಿದ್ರೆ ಸುಮ್ಮನೆ ಇರ್ತೀರ ನೀವು. ಅಲ್ಲ, ನೀವು ಅವರ ಹೆಸರು ಹೇಳಿದ್ರಿ ಅಂತ ಕಾಣ್ತದೆ. ನಾನು ಊಟ ಮಾಡ್ತಿದ್ದೆ, ನೋಡ್ಲಿಲ್ಲ. ಅವರಲ್ಲ ಅಂದ್ರೆ ಅವರಿಗೆ ಸಿಟ್ಟು ಬರ್ತದಲ್ವಾ. ನಾಳೆ ನೋಡ್ತೀನಿ ಏನಂತ ಕರೆಕ್ಟ್ ಆಗಿ. ರೆಡಿ ಸಾಕ್. ಬಿಡಿ ಕೂಲ್ ಆಗಿ ಹೇಳ್ತಿದ್ದಾರೆ. ಇಲ್ಲ, ಇವಳದ್ದು ಜಾಸ್ತಿ ಆಗಿದೆ ಹೇಳ್ತಿದ್ದಾರೆ ಟೀಚರ್. ಬಿಡಿ ಯಾಕಿದೆಲ್ಲ, ಬಿಡಿ ಬಿಡಿ ಕವಿ ಬಿಡಿ, ಸುಮ್ನೆ ಯಾಕೆ ಜಗಳ. ಸಾಗಿ ಕೂಲ್ ಆಗಿ ನೀವು. ನಾಲೆಜ್ ಜಾಸ್ತಿ ಆಗಿದೆ. ನೆಕ್ಸ್ಟ್ ಬಕೆಟ್ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಿ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು. ಸ್ವಲ್ಪ ದಿನ ಇರೋದು, ಯಾರು ಜಗಳ ಮಾಡಬೇಡಿ ಪ್ಲೀಸ್. ಕಮ್ಮಿ ಮಾಡ್ತಾ ಇರ್ಬೇಡಿ, ನೋಡ್ತಾ ಇರು ಹೇಳ್ತಿದ್ದಾರೆ. ಒಂದೊಂದು ಹೆಸರಿನವರು ತುಂಬಾ ಜನ ಇರ್ತಾರೆ. ಹಾಗಾಗಿ ಅವರಿಗಾಗಿ ಸುಮ್ಮನೆ ಅಕ್ಕ. ಗುಡ್ ನೈಟ್. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅರುಣ್. ಹೋಗುವ ಇಂಥವ್ರನ್ನ ಭಾಳ ಜನ ನೋಡಿದ್ದೀನಿ ಒಟ್ಟಿಗೆ ಹೇಳ್ತಿದ್ದಾರೆ.
ನೈಟಿ ಶಿಲ್ಪಾಗಿ ಗೊತ್ತಾಯ್ತದೆ, ಡೆವಿಲ್ ಬಂದ್ರು ಹಾಯ್ ಅಂತ. ಸಿದ್ದುಗೆ ಗೊತ್ತು, ಸೈಲೆಂಟ್ ಲೈವ್. ಎಸ್ ಕೆ ಚಾನಲ್ 4 ಸಾಗವಾಸ್ ಹೈಡ್. ಎಸ್ ಕೆ ಚಾನಲ್ ನನ್ನನ್ನು ಹೈಡ್ ಮಾಡಿದ್ರಾ? ಯಾರು ಎಸ್ ಕೆ? ಹೇಳಿ ಹೇಳಿ, ಗೌತಮ್ ರೆಡ್ಡಿ ಅಲ್ವಾ? ಸಾಗವಾಸ್ ಟೈಮ್ಡ್ ಔಟ್. ಎಸ್ ಕೆ ಚಾನಲ್, ಎಸ್ ಕೆ ಚಾನಲ್ ನಂದಲ್ವಾ? ಯಾಕೆ ಹೈಡ್ ಮಾಡಿದ್ರಿ? ಸಾಗವಾಸ್ ಟೈಮ್ಡ್ ಎಸ್ ಕೆ ಹೈಡ್ ಆಯ್ತು ಅವ್ರ ಹತ್ರ. ಯಾರು ಟೈಮ್ ಔಟ್ ಕೊಟ್ರು? ಹಿಂಗೆ ಬೈದ್ಲಿ ಟಿಕ್ಕು ಅಂತಿದ್ದಾರೆ. ಎಲ್ಲರಿಗೂ ಏನಾಗಿದೆ ಹೇಳ್ತಿದ್ದಾರೆ. ಅಂತೇಳಿ ನಿಮ್ಮ ಮಾಡಿ ನಿಮಗೆ ಮಾಡ್ತೀನಿ. ಕವಿ ಬಾಯಿ ಮುಚ್ಚಿ, ಸಾಕು ಸಾಕು ಕವಿ, ಸ್ಟಾಪ್ ಮಾಡಿ. ಇದನ್ನಕ್ಕಿತ್ತು ಕೊಂಡಾಗ್ತೀಯಾ ನೋಡ್ತೀನಿ ಅಂತಿದ್ದಾರೆ. ಥ್ಯಾಂಕ್ ಯು ಅರುಣ್. ಏನು ಆಗ್ತಾ ಇದೆ? ಬಂದ್ರ ಲೈವ್ಗೆ ಬರೋದು ಸಾಗ್ ಐಡಿ ಗಾಟ್ ಇಟ್ ಹೇಳ್ತಿದ್ದಾರೆ. ಕಿತ್ತು ಗೊತ್ತಾಗ್ತೀಯ ನೋಡ್ತೀನಿ. ಐಡಿ ಯಾರು ಬ್ಲಾಕ್ ಮಾಡಿದ್ದು ಗೊತ್ತಿಲ್ಲ. ಎಸ್ ಕೆ ನಂದೇ ಚಾನಲ್, ನಾನು ಕೈದಾಗಿದೆ ಏನೋ ಗೊತ್ತಿಲ್ಲ. ಎಸ್ ಕೆ ಅಂತ ನನ್ನ ಇದ್ರಲ್ಲಿ ಬಂದ್ರ ಯಾರಾದ್ರೂ? ಹೈಡ್ ಆಗ್ಲಿಲ್ಲ ಚಾನಲ್. ಸೆಟ್ಟಿಂಗ್ಸ್, ಎಸ್ ಕೆ ಚಾನಲ್ ಯಾರು ಮಾಡ್ಕೊಂಡ್ ಬಂದ್ರ ಅಂತ. ನಿಮ್ದು ಹೇಳ್ತಿದ್ದಾರೆ. ಸಕ್ಕರೆ ಹುಡುಗಿ ರಮ್ಮತ್ತಿಗೆ ಹಾಯ್ ಹೇಳ್ತಿದ್ದಾರೆ. ಏನು ಕೈದಾಗಿದೆ ಏನೋ ಗೊತ್ತಿಲ್ಲ. ಕೈದಾಗಿ ಆಗ್ತದ? ಇಲ್ಲ, ಯಾರು ಬೇರೆನೋ ಅಂತ, ಎಸ್ ಕೆ ಅಂತ. ಊಟ ಆಯ್ತಾ ರಮ್ಯಾ ಕೇಳ್ತಿದ್ದಾರೆ. ಬೆಣ್ಣೆ ನಮಸ್ತೆ ಹೇಳ್ತಿದ್ದಾರೆ ರಮ್ಯಾ. ಜಗಳ ಜಗಳ ಅಂತ ದೊಡ್ಡ ಜಗಳನೇ ಆಯ್ತಲ್ಲ. ಆಯ್ತು ನವೀನ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು ಸೋ ಮಚ್.
ನಿಮ್ದು ಊಟ ನವೀನ್ ಹೇಳ್ತಿದ್ದಾರೆ. ಸಾಗ್ ಹೇಗೆ ಬಂದದ್ದು? ನಾನು ಮೆಸೇಜ್ ನೋಡ್ಲಿಲ್ಲ. ಅವ್ರು ಯಾಕೆ ಬಂದದ್ದು? ಏನಾಯ್ತು? ಊಟ ಆಯ್ತಾ? ಎಂತಾಯ್ತು? ಅವ್ರು ಯಾಕೆ ಬಂದದ್ದು ಸ್ವಾಗ್? ಕವಿ ಇವಾಗ ಹೇಗಿದ್ದೀರಿ ಹೇಳ್ತಿದ್ದಾರೆ. ಡೈಲಿ ಜಗಳ. ಆಯ್ತು ಟೀಚರ್, ನಿಮ್ದು ಆಯ್ತಾ? ಏನು ಪ್ರಾಬ್ಲಮ್? ಸಾರಿ ಅರುಣ್, ಈ ಜಗಳದಲ್ಲಿ ಬೇಜಾರಾಗಿತ್ತು ಅರುಣ್ ಹೇಳ್ತಿದ್ದಾರೆ. ಆಗಿದೆ ನಿಮ್ದು ಹೇಳ್ತಿದ್ದಾರೆ. ಹೇಗಿದ್ದೀರಾ ಅರುಣ್? ಊಟ ಆಯ್ತಾ ಹೇಳ್ತಿದ್ದಾರೆ. ಆಯ್ತು ಹೇಳ್ತಿದ್ದಾರೆ ರಮ್ಯಾ ಅವರು. ಓಕೆ ಅಕ್ಕ, ಚೆನ್ನಾಗಿದ್ದೀನಿ ಅಕ್ಕ ಹೇಳ್ತಿದ್ದಾರೆ. ನೀವು ಮಾವ ಹೇಗಿದ್ದೀರಾ ಅಕ್ಕ ಹೇಳ್ತಿದ್ದಾರೆ. ನಿನಗೆ ದಮ್ ಇದೆಯಾ? ಫೇಕ್ ಐಡಿ ಮೇಲೆ ಕಂಪ್ಲೇಂಟ್ ಮಾಡು ಹೋಗಿ. ಇಲ್ಲಿ ಯಾಕೆ ಗೊತ್ತಾಯ್ತು ಹೇಳ್ತಿದ್ದಾರೆ. ಚೆನ್ನಾಗಿದ್ದೀನಿ ಅರುಣ್ ಹೇಳ್ತಿದ್ದಾರೆ. ಸ್ವಾಗ್ ಬ್ರದರ್ ದಯವಿಟ್ಟು ಬಿಡಿ, ಖುಷಿಯಾಗಿ ಮಾತಾಡಿ ಹೇಳ್ತಿದ್ದಾರೆ. ನಾನು ಅದಕ್ಕೆ ಸೈಲೆಂಟ್ ಇದ್ರೆ ಏನೇನೋ ಮೆಸೇಜ್ ಹಾಕಿದ್ದೆ. ಅತ್ತಿಗೆ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ನಿಮ್ಗೆ, ನೋಡಿ ಕೋಪ ಬರಲ್ವ ಹೇಳ್ತಿದ್ದಾರೆ. ಯಾರ ಮಧ್ಯನೂ ಜಗಳ ಬೇಡ ಹೇಳ್ತಿದ್ದಾರೆ. ಇವಳಿಗೆ ಹೇಳ್ತಿದ್ದಾರೆ. ಸೈಲೆಂಟ್ ಇದ್ರೆ ಏನೇನೋ ಮೆಸೇಜ್ ಹಾಕಿದ್ದಾರೆ. ಫಸ್ಟ್ ಅವರೇ ಬಂದದಾ? ಸ್ವಾಗ್ ಫಸ್ಟ್ ಬಂದು ಇದು ಮಾಡಿದ್ದ ನಿಮ್ಗೆ? ನಾನು ನೋಡ್ಲಿಲ್ಲ. ಫೋನ್ ಕೂಡ ಇತ್ತು, ಫೋನಲ್ಲಿ ಕೂಡ ಮಾತಾಡ್ತಿದ್ದೆ ನಾನು. ಬ್ರದರ್ ಪದ ಬಳಕೆ ಮೇಲೆ ಗಮನವಿರಲಿ ಹೇಳ್ತಿದ್ದಾರೆ. ಅದೇ ನನ್ನ ಗೊತ್ತಿದೆ ಬಿಡು, ನಿನ್ನಿಂದ ತಿಳ್ಕೊಳ್ಳಿಕ್ಕೆ ಅವಶ್ಯಕತೆ ನನಗೆ ಇಲ್ಲ ಹೇಳ್ತಿದ್ದಾರೆ. ನಾಳೆ ಮಾತಾಡ್ತೀನಿ ಹೇಳ್ತಿದ್ದಾರೆ. ಸಾಗ್ ಬ್ರದರ್ ಸ್ಟಾಪ್ ಹೇಳ್ತಿದ್ದಾರೆ. ವೇಟ್, ಮಾತಾಡ್ತೀನಿ ಅದನ್ನೇ ಮಾತಾಡ್ತೀವ ಅಂತೆ. ನಾ ಕೊಡ್ತೀನಿ ನಿನ್ಗೆ, ಡೋಂಟ್ ವರಿ ಹೇಳ್ತಿದ್ದಾರೆ. ರೆಕಾರ್ಡ್ ಮಾಡ್ಕೊ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಅರುಣ್. ಇವಳು ಅನ್ಬೇಡ, ಸರಿಯಾಗಿ ಮಾತಾಡ ಹೇಳ್ತಿದ್ದಾರೆ. ಮತ್ತೆ ಶಿಲ್ಪ ಲೈವ್ ಅಲ್ಲಿ ಬಂದು ಯಾಕೆ ಬ್ಯಾಡ್ ಕಮೆಂಟ್ಸ್ ಮಾಡ್ತೀರಿ ಸ್ವಾಗ್ ನೀವು? ಓಕೆ ಬಾಯ್ ಸುಮಿ, ಬಾಯ್ ಬಾಯ್ ರಮ್ಯಾ. ನಾನು ಕೂಡ ನೋಡಿದ್ದೆ, ಅಲ್ಲಿ ಬಂದು ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ತೀರ ಅವರಿಗೆ. ನರ್ವಸ್ ಆಗ್ತಾರೆ ಪಾಪ ಅವರು, ಶಿಲ್ಪ ಅವರು. ಖಂಡಿತೀನಿ ಹೋಗೋ ನಿನ್ನಂತವನ್ನ ಹೇಳ್ತಿದ್ದಾರೆ. ಕವಿಯಕ್ಕ ಹಾಯ್, ಊಟ ಆಯ್ತಾ ಕೇಳ್ತಿದ್ದಾರೆ ಧ್ರುವ.
ನೋಡುವಂತೆ ಕೊಂಡು ಉಪ್ಪಿನಕಾಯಿ ಹಾಕುವಂತಿದ್ದಾರೆ. ಓಕೆ ಅನ್ನಲ್ಲ. ಧ್ರುವ ಬ್ರೋ ನಿಮ್ದು ಊಟ ಆಯ್ತಾ ಹೇಳ್ತಿದ್ದಾರೆ. ಹೋಗ್ತಾರೆ ಬಿಡು ಹೇಳ್ತಿದ್ದಾರೆ. ಸುಮಿ ಅಕ್ಕ ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಓಕೆ ಓಕೆ ಅರುಣ್, ಥ್ಯಾಂಕ್ ಯು ಸೋ ಮಚ್ ಅರುಣ್, ಬಾಯ್, ಗುಡ್ ನೈಟ್. ಆಯ್ತು ಅಕ್ಕ ಹೇಳ್ತಿದ್ದಾರೆ ಧ್ರುವ ಅವರು. ಏನು ಊಟ ಧ್ರುವ? ಆಯ್ತಾ ಎಲ್ಲ ಸ್ಟಡೀಸ್ ಎಲ್ಲ? ಗುಡ್ ನೈಟ್ ಅಕ್ಕ. ಲಕ್ಷ್ಮಿ, ಲಕ್ಷ್ಮಿ ಒಂದು ಗುಡ್ ನೈಟ್ ಹೇಳ್ತಿದ್ದೀರಾ? ಗುಡ್ ನೈಟ್ ಅಕ್ಕ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಲಕ್ಷ್ಮಿ. ಬಂದ ಹಾಗೆ ಹೋಗ್ತೀರಾ? ಕಲಾ ಗುರುಕೈ ಅಫಿಷಿಯಲ್ ಸಬ್ ಬೇಕಾ ನಿಮ್ಗೆ? ಸಬ್ಸ್ಕ್ರೈಬ್ ಆಗಿದ್ದೀನಿ, ಅದ್ರ ನೆನಪಿಲ್ಲ, ನೋಡಿದ ನೆನಪಿಲ್ಲ. ಥ್ಯಾಂಕ್ ಯು ಲಕ್ಷ್ಮಿ. ಮಸಾಲ ಪೂರಿ, ಹೌದಾ? ಗುಡ್ ನೈಟ್ ಅಕ್ಕ. ಗುಡ್ ನೈಟ್, ಗುಡ್ ನೈಟ್. ಸಾಕ್ ಸುಮ್ನೆ ಮಾತಾಡಿ ನನಗೆ ಕೋಪ ಬರಿಸ್ಬೇಡ. ಇದನ್ನೇ ಮಾತಾಡ್ತೀಯೋ ಮಾತಾಡೋ. ಓಕೆ ಸ್ಟಾಪ್ ಟಾಕಿಂಗ್ ಟು ಮೀ ಹೇಳ್ತಿದ್ದಾರೆ. ಗುಡ್ ನೈಟ್ ಧ್ರುವ ಹೇಳ್ತಿದ್ದಾರೆ. ಗುಡ್ ನೈಟ್ ಕವಿ ಅಕ್ಕ. ಬೋರಿಂಗ, ನಿದ್ದೆ ಬರ್ತದ? ಕವಿತಾ ಟೀಚರ್ ಗುಡ್ ನೈಟ್. ಯಾಕೆ ಬಂದು ಒಂದು ಗುಡ್ ನೈಟ್ ಹೇಳ್ತಿದ್ದೀರಿ, ನಿಲ್ಲಲ್ವಾ? ಅಕ್ಕಿ ಧ್ರುವ ಹೇಳ್ತಿದ್ದಾರೆ. ಮಾಡ್ತೀಯೋ ಮಾಡ್ಕೋ, ನನ್ಗೆ ಹೇಗೆ ಬೈತೀನಿ? ನನ್ನ ಐಡಿಯಾ ಅಂತ ಹೇಗೆ ಹೇಳ್ತಿ? ಅದು ನನ್ನ ಐಡಿಯಾ ಅಲ್ಲ, ನಾನು ಸ್ವಾಗ್ ಐಡಿ. ನಾನು ಬರೋದೇ ಸ್ವಾಗ್ ಐಡಿ. ನಾನು ಬರೋದೇ ಸ್ವಾಗ್ ಐಡಿಯಲ್ಲಿ ಹೇಳ್ತಿದ್ದಾರೆ. ಹ್ಮ್, ಇದು ಕೋಳಿನ ಹೇಳ್ತಿದ್ದಾರೆ. ಕವಿಯಕ್ಕ ನಾನು ನಿಮ್ಮನ್ನು ಮಿಸ್ ಅಂತೀನಿ. ಅವರು ಸ್ವಾಗ್ ಐಡಿಯಲ್ಲಿ ಮಾತ್ರ ಬರ್ತಾರಂತೆ. ಮೊನ್ನೆ ಮತ್ತೆ ಬೇರೆ ಬೇರೆ ಐಡಿಯಲ್ಲಿ ಯಾರು ಬಂದದ್ದು ಸ್ವಲ್ಪ ಲೈವ್ ಅಲ್ಲಿ? ನೀವಂತ ಹೇಳ್ತೀರಲ್ಲ. ಆನಂದ ಸರ್ DP ಒಂದಿರೋದು. ಯಾರ ಆನಂದ್? ಮಂಜು, ಆನಂದ್ ಸರ್ ಯಾರು? ಸ್ವಾಗ ಸ್ವಾಗ್ ಆನಂದ್ ಸರ? ಆನಂದ್ ಸರ್ DP ಒಂದೇ ಇರೋದು. ಅವ್ರ ಹೆಸರು ಆನಂದ? ಇಲ್ಲ ಅಂದ್ರೆ ಬರ ಬರ ಬೇರೆ ಐಡಿ ತಗೊಂಡು ನಾನು ಗಂಡಸು ಆಗಿದ್ದೀನಿ. ಸೊ
ಇದೇ ಐಡಿಯಿಂದ ಇದೇ ಐಡಿ ನಂದು, ನಾನು ಯಾರ ಅಂತ ತೋರಿಸ್ತೀನಿ, ಇನ್ನು ಸ್ಕೂಲ್ಗೆ ಕಾಲ್ ಮಾಡ್ತೀನಿ ಯಾರು ಅಂತ ತೋರಿಸ್ತೀನಿ ಹೇಳ್ತಿದ್ದಾರೆ. ಭಟ್ರು ಬಂದರು. ಸುನೀಲ್ ಲೀವ್ ಇಟ್ ಟಾಪಿಕ್, ನಾನು ಗೊತ್ತಿದೆ ಯಾರಿಗೆ ಏನು ಮಾಡಬೇಕು ಅಂತ, ಏನು ಅವರಿಗೆ ಮಾತ್ರ ಗೊತ್ತಾ ಇರೋದು, ಸಾಹೇಬರು ಗೊತ್ತಿರೋದು, ನಮಗೂ ಕಾನೂನು ಗೊತ್ತಿರ್ತದೆ. ಕಾಲ್ ಮಾಡ್ತೀನಿ ಯಾರು ಅಂತ ತೋರಿಸ್ತೀನಿ ಹೇಳ್ತಿದ್ದಾರೆ. ಓಕೆ ಮಾಡಿಸು, ನಿನ್ನ ಕಾಲ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಆರೆಂಜ್ ಜ್ಯೂಸ್ ಇದೆ DP. ಹಾಯ್ ಕವಿ ಮೇಡಮ್ ಹೇಳ್ತಿದ್ದಾರೆ. ಯಾಕೆ ಅವತ್ತು ಶಿಲ್ಪ ಲೈವ್ನಲ್ಲಿ ಬೇರೆ ಐಡಿಯಿಂದ ಬಂದಿದ್ದೆ, ಅವತ್ತು ಕಂಡಷ್ಟು ಆಗಿರ್ಲಿಲ್ವಾ? ಹಾಗಾದ್ರೆ ಹೇಳ್ತಿದ್ದಾರೆ, ಬಿಟ್ಟು ಹಾಕಿ ಟಾಪಿಕ್ ಹೇಳ್ತಿದ್ದಾರೆ. ಮತ್ತೆ ಊಟ ಆಯ್ತಾ ಮಂಜು? ಏನು ಅಡುಗೆ ಇವತ್ತು? ನಂದು ಸಪೋರ್ಟ್ ಐಡಿಯಾ ಅದು ಅವರಿಗೂ ಗೊತ್ತು ಹೇಳ್ತಿದ್ದಾರೆ. ಸೊ ಹಾಗಂದ್ರೆ ಪ್ರಪಂಚದಲ್ಲಿ ನಿಮ್ಮ ಒಬ್ಬನೇ ಇಲ್ಲ, ನಿನ್ನ ಇದೆ ಅಂತ ನಿಮ್ಮ ಹಾಗೆ ಅನ್ಕೊಂಡೆ, ನಿನ್ನ ಬೈದೆ ಅಂತ ನಿಮ್ ಹಾಗೆ ಅನ್ಕೊಂಡೆ ಅಂತಿದೆ. ಆಯ್ತು ಕೋಳಿ ಸಾರು ನಿಮ್ದು. ನಂಗೇನೋ ಬಿರಿಯಾನಿ ತಂದಿದ್ರಿ ಇವತ್ತು, ಅದು ತಿಂದೆ. ಆ ಎಡೆಯಲ್ಲಿ ಏನಕ್ಕೋ ನಂಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದು ನೀನು ಅವತ್ತು ಹೇಳ್ತಿದ್ದಾರೆ. ಆ ಐಡಿಯಲ್ಲಿ ಏನಕ್ಕೋ ನೀನು ನನಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದು. ಏನ್ ಭಟ್ರೆ ಓಡಿ 9 ಹೇಳ್ತಿದ್ದಾರೆ. ಹಾಯ್ ಭಟ್ರು ಸರ್ ಹೇಳ್ತಿದ್ದಾರೆ ಮಂಜು ಅವರು. ಎಲ್ಲಿ ಕಮೆಂಟ್ಸ್ ಮಾಡಿದ್ದು? ವಿಡಿಯೋಗ? ಮೆಂಟಲ್ ಮುನಿಯ ಬಂದ್ರು ಹೆಲೋ ಅಂತ. ಹಾಯ್ ಭಟ್ರು ಸರ್ ಹೇಳ್ತಿದ್ದಾರೆ. ಕೃಷ್ಣ ಎಲ್ಲಿ ಹೋದ? ಓಡಿ ಹೋದ ಅಂತ ಕಾಣ್ತದೆ ಇವರ ಜಗಳಕ್ಕೆ. ಕೃಷ್ಣ ಓಡಿ ಹೋದ ಭಟ್ರೆ, ಕೃಷ್ಣ ಓಡಿ ಹೋದ. ಇವರ ಜಗಳ ನೋಡಿ ಎಸ್ಕೇಪ್ ಸಾರಿ ಅಂತ ಹೇಳಿ ಓಡಿಬಿಟ್ಟ. ಮಂಜು ಜನ ಆಗ್ತಿದ್ದಾರೆ ನೋಡಿ. ಮಂಜು ಸ್ಮೈಲ್ಸ್ ಸೂಪರ್ ಹೇಳ್ತಿದ್ದಾರೆ ಭಟ್ರು. ಎಲ್ಲಿದ್ದೀಯ ಕೃಷ್ಣ, ಬಾರೋ. ಜಗಳ ನಡೆಯಿರಲ್ಲ ಅವನು. ಯಾರ್ಯಾರಿಗೂ ಜಗಳ ಹಚ್ಚಿಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ನನ್ನ ಹತ್ರ ಎಲ್ಲ ಬೇಡ, ಸೈಲೆಂಟ್ ಆಗಿ ಇದ್ರೆ ಸರಿ. ವಿಡಿಯೋಗೂ ಮಾಡಿದ್ದ, ಮತ್ತೆ ಶಿಲ್ಪ ಲೈವ್ ಅಲ್ಲಿ ಕೂಡ ಮಾತಾಡಿದ್ದ, ಅದೇ ಅಷ್ಟೇ. ಅಲ್ಲದೆ ನನ್ನ ಲೈವ್ಗೂ ಬಂದು ಏನೆಲ್ಲ ಮಾತಾಡ್ತಿದ್ದ ಎಲ್ಲ ಮೆಸೇಜ್ ಇದೆ, ಆಮೇಲೆ ಕಳಿಸ್ತೀನಿ. ಓಕೆ
ಹೌದು ಅವರು ಶಿಲ್ಪ ಎದುರಿಸ್ತಾರೆ, ಸ್ವಲ್ಪ ನರ್ವಸ್ ಆಗ್ತಾರೆ ಇವ್ರು ಬಂದ್ರೆ. ಒಮ್ಮೆ ಬಾರೋ ಒಮ್ಮೆ ಬಾರೋ ಯಾಕೆ ಯಾಕೆ ಶೆಟ್ರೆ, ನಿನ್ನೆಯಿಂದ ಹೋಗ್ ಹೋಗ್ ಹೇಳ್ತಿದ್ರಿ. ಅದು ಅಲ್ಲಿ ಹೀಗೆ ಹೇಳು ಅಂತೆ ನಾನು ಒಬ್ಬನೇ ಅಂತ. ಅದು ಅಲ್ಲಿ ಹೀಗೆ ಹೇಳು ನಾನೇ ಒಬ್ಬನೇ ಅಂತ. ಭಟ್ರು ಇದ್ರೆ ಅವತ್ತು ಇವನು ನನ್ನ ಲೈವ್ಗೆ ಬಂದ, ಏನೆಲ್ಲ ಮಾತಾಡ್ತಿದ್ದಾನೆ ಅಂತ ಭಟ್ರಿಗೂ ಗೊತ್ತು ನೋಡಿ ಹೇಳ್ತಿದ್ದಾರೆ. ಇರು ಏನು ಮಾಡ್ಕೊಳ್ಳ, ನಾನು ಮಾಡ್ತೀನಿ ನಿಂಗೆ ನೋಡುವಂತೆ. ಸಾಗು ಒಬ್ಬನೇ ಬೇರೆ ಇದ್ರೆ ಅಂತ ತೋರಿಸ್ತೀನಿ ಹೇಳ್ತಿದ್ದಾರೆ. ನಾನು ಕರ್ದದ್ದು ಉಮ್ಮಿನ. ಓ ಉಮ್ಮಿನ, ಓಕೆ ಓಕೆ ಉಮ್ಮಿ ಅಂತ ಹೇಳ್ಬೇಕಲ್ಲ ಮತ್ತೆ. ಒಮ್ಮೆ ಬಾರೋ ಬೇಗ ಬಾರೋ ಟೀಚರ್ ಡೈಲಾಗಾ? ಹಾಗೆಲ್ಲ ಒಮ್ಮೆ ಬಾರೋ ಉಮ್ಮಿ ಬಾರೋ ಬೇಗ ಬಾರೋ ಹಾಗೆ ಹೇಳ್ಬೇಕು. ನೈಸ್ ಮಾತಾಡೋದು ಬಿಡು, ಗ್ರಾಚಾರ ಬಿಡಿಸ್ತೀನಿ ನಿನ್ನ ಸ್ಕೂಲ್ಗೆ ಕಾಲ್ ನೆನಪು ತಿಳ್ಕೊಳ್ತಿದ್ದಾರೆ. ಆಯ್ತು ಬಿಡು, ತೋರಿಸು, ಜಾಸ್ತಿ ಮಾತಾಡ್ಬೇಡ. ಅದೇನು ತೋರಿಸ್ತೀಯೋ ತೋರಿಸು ಅಂತ ಹೇಳಿದ್ನಲ್ಲ, ಮತ್ತೆ ಏನು ನಿಂದು ಹೇಳ್ತಿದ್ದಾರೆ. ಮೀನಾ ಮತ್ತೊಮ್ಮೆ ಕರೀರಿ ಶೆಟ್ರೆ. ಬರ್ಬೋದು, ಇವತ್ತು ರಜೆ ಅಲ್ವಾ? ನಾಳೆ ರಜೆ ಇದೆ, ಕರೀರಿ ನೋಡುವ. ಆನಂದ್ ಸರ್ ಬಿಡಿ, ಆನಂದ್ ಸರ್ ಯಾರಿಲ್ಲಿ? ಸ್ವಾಗ ಹೆಸರು ಆನಂದ, ನಿಮ್ಗೆ ಗೊತ್ತು? ಅಯ್ಯೋ ಈಗ್ಲೇ ಮಾಡು, ಸ್ಕೂಲ್ಗೆ ಏನು ಭಯ ನಿಮ್ದು? ಈಗ್ಲೇ ಮಾಡು ಸ್ಕೂಲ್ಗೆ ಏನು ಭಯಾನ ಎಂದು ನಂಗೆ ಹೇಳ್ತಿದ್ದಾರೆ. ಕವಿ ಮೇಡಮ್ ಬಿಡಿ ಹೇಳ್ತಿದ್ದಾರೆ. ಇಂದು ಏನಿಲ್ಲ, ನಾಟಕ ಮಾಡ್ತಿ, ಭಾಳ ಇಂಟೆಲಿಜೆಂಟ್ ಆಗ್ಬೇಡ ಹೇಳ್ತಿದ್ದಾರೆ. ನಿನಗ ಯಾರ ನೈಸ್ ಮಾಡ್ತಿರೋದು ಹೇಳ್ತಿದ್ದಾರೆ. ಸುಷ್ಮಾ ಕ್ರಿಯೇಷನ್ಸ್ ಬಂದ್ರು. ಹಾಯ್ ಸುಷ್ಮಾ, ಬ್ಲೂ ಇಲ್ಲ ಇವತ್ತು, ಸಾರಿ ಸುಷ್ಮಾ. ಮೆಸೇಜ್ ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ ಮೆಸೇಜ್ ಬರೋದು, ಸಾರಿ. ಹಾಯ್ ಸುಷ್ಮಾ, ಹೇಗಿದ್ದೀರಿ? ಏನ್ ಗೊತ್ತಾಗುತ್ತೆ ಹೇಳ್ತಿದ್ದಾರೆ ಸ್ವಾಗ ಅವರು. ಅದೇನೆಲ್ಲ ಹೇಳೋಕೆ ನೀನ್ ಯಾವನು? ಅದೇನೆಲ್ಲ ಹೇಳೋಕೆ ನೀನ್ ಯಾವನು ಹೇಳ್ತಿದ್ದಾರೆ. 27 ಲೈಕ್ ಡನ್. ಥ್ಯಾಂಕ್ ಯು ಸುಷ್ಮಾ. ಊಟ ಆಯ್ತಾ? ಅದೇ ಗೊತ್ತು ಆಗುತ್ತೆ ನಿನ್ನ ಮೆಸೇಜ್ ಅಲ್ಲಿ ಹೇಳ್ತಿದ್ದಾರೆ, ಹೇಳಿ ಹೇಳ್ತಿದ್ದಾರೆ. ಹಾಯ್, ನಮ್ಮ ಅತ್ತೆ ಮಗಳು ಬಂದ್ರು. ಹೌದಾ ಮಾತಾಡಿ. ಅಯ್ಯೋ ಬಗಳು ನಾಯಿ ಬಾಳನ ತುಂಬಾ ನೋಡಿದ್ದೀನಿ ಬಿಡು. ನಾಯಿ ಬಾಲನ ತುಂಬಾ ನೋಡಿದ್ದೀನಿ ಬಿಡು ಹೇಳ್ತಿದ್ದಾರೆ. ಹಾಯ್ ಸ್ವಾಗ ಹೇಳ್ತಿದ್ದಾರೆ ಸುಷ್ಮಾ ಅವರು. ಹೊಸ ಬಂದ್ರು. ಹಾಯ್ ಬಂಗಾರಮ್ಮ, ಊಟ ಆಯ್ತಾ? ಹೌದು, ಊಟ ಆಯ್ತು. ನಿಮ್ದು? ಎಲ್ಲಿ ಹೋಗಿದ್ರಿ ಇಷ್ಟು ದಿನ? ಸೌಖ್ಯ ಇದ್ದೀರಾ? ಊಟ ಆಯ್ತಾ ನಿಮ್ದು? ನೋಡಿ 9 ಹೇಳ್ತಿದ್ದಾರೆ. ಮತ್ತೆ ಯಾರಪ್ಪ? ಮಂಜು ಹೇಳ್ತಿದ್ದಾರೆ. ಇನ್ನ ಜನ್ಮದಲ್ಲಿ ತಿಳ್ಕೊಳ್ತಿದ್ದಾರೆ. ಜಗಳ. ಹಾಯ್ ಕವು ಹೇಳ್ತಿದ್ದಾರೆ ಸುಷ್ಮಾ ಅವರು. ನೀವೇ ಸುಷ್ಮಾ ಮೇಡಮ್ ಹೇಳ್ತಿದ್ದಾರೆ. ಹಾಯ್ ಭಟ್ ಜಿ ಹೇಳ್ತಿದ್ದಾರೆ. ಆಯ್ತು ಸಿಸ್ಟರ್ ಹೇಳ್ತಿದ್ದಾರೆ. ಓಕೆ ಮೋಸ. ನನ್ನ ತಂಟೆ ಬಂದ್ರೆ ಹೇಳ್ತಿದ್ದಾರೆ. ಚೆನ್ನಾಗಿದ್ದೀರಾ ಹೇಳ್ತಿದ್ದಾರೆ ಮೋಸ. ಹೌದೌದು ಚೆನ್ನಾಗಿದ್ದೀನಿ, ನೀವು? ಅಯ್ಯೋ ನಿಮ್ಮ ಗಂಡಸಾಗಿದ್ದರೆ ಮಾಡಿ ತೋರ್ಸು. ಅಯ್ಯೋ ನೀನು ಗಂಡಸಾಗಿದ್ರೆ ಮಾಡಿ ತೋರ್ಸು, ಮಗಳ್ಬೇಡ ಇಲ್ಲಿ. ನಿನ್ನ ಪೌರುಷ ಯಾರು ನೋಡಲ್ಲ ಇಲ್ಲಿ ಹೇಳ್ತಿದ್ದಾರೆ. ಹಾಯ್ ಮೋಸ ಹೇಳ್ತಿದ್ದಾರೆ ಸುಷ್ಮಾ ಅವರು. ಏನ್ ತಿಂದ್ರಿ ಸಿಸ್ಟರ್? ಬಿರಿಯಾನಿ ಇತ್ತು, ತಂದದ್ದು ಇವರು ಹಸ್ಬೆಂಡ್. ನನ್ನ ತಂಟೆಗೆ ಬಂದ್ರೆ ನಾನು ಬಿಡ್ತೀನಿ ಹೇಳ್ತಿದ್ದಾರೆ ಕವಿ. ಸಪೋರ್ಟ್ ಮಾಡ್ತಿದ್ದಾರೆ ಸುಷ್ಮಾ. ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ.
ಸೋಹಾಗ್ ಅವರು ನನಗೂ ಹೇಳಿದ್ರು 2 ತಿಂಗಳ ಹಿಂದೆ, ನೀನು ಹೆಣ್ಣು ಮಕ್ಕಳ ಇದ್ದಲ್ಲಿ ಇರ್ತೀಯ, 24 ಅವರ್ಸ್ ಮೊಬೈಲ್ ಇಟ್ಕೊಳ್ತೀಯ ಅಂತ. ನಾನು ತಲೆ ಕೆಡಿಸ್ಕೊಂಡಿಲ್ಲ ಹೇಳ್ತಿದ್ದಾರೆ. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳ್ತಿದ್ದಾರೆ. ಹೌದೌದು, ಚೆನ್ನಾಗಿದ್ದೇವೆ. ಸುಷ್ಮಾ ಮೇಡಮ್ ಮುಗಿತಾ ಎಕ್ಸಾಮ್ ಹೇಳ್ತಿದ್ದಾರೆ. ಹಾಯ್ ಸುಷ್ಮಿತಾ, ಊಟ ಆಯ್ತಾ ಹೇಳ್ತಿದ್ದಾರೆ ಮೋಸ ಅವರು. ಇನ್ನು ಎಕ್ಸಾಮ್ ಸ್ಟಾರ್ಟ್ ಆಗಿಲ್ಲ ಮಂಜು ಹೇಳ್ತಿದ್ದಾರೆ. ಹೌದಾ, ಇನ್ನು ಹಾಗಾದ್ರೆ ಟೆನ್ಷನ್ ಅಲ್ವಾ, ಓದ್ಬೇಕು. ಆಯ್ತು ಮಸಾಜಿ, ನಿಮ್ದು ಆಯ್ತು ಹೇಳ್ತಿದ್ದಾರೆ. ಓಕೆ, ನಿಮ್ಗೆ ಓಪನ್ ಚಾಲೆಂಜ್ 24 ಅವರ್ಸ್ ಟೈಮ್ ಕೊಡ್ತೀನಿ, ಅದನ್ನ ಕಿತ್ತುಗುಡ್ಡೆ ಆಗ್ತೀಯಾ ಅಂತ ನಾನು ನೋಡ್ತೀನಿ ಹೇಳ್ತಿದ್ದಾರೆ. ಜಗದೀಶ್ ಬಲ್ಲೆ ನಮಸ್ಕಾರ ಅಂಚಲ್ಲರು. ಊಟ ಆಯ್ತಾ? ಊಟ ಆಯ್ತು. ಏರಂಚಲ್ಲರಿ ಏನ ತಿಂಡರು? ಚೆನ್ನಾಗಿದ್ದೀಯಾ ಸುಷ್ಮಾ ಹೇಳ್ತಿದ್ದಾರೆ. ಡನ್, ಥ್ಯಾಂಕ್ ಯು ಸೋ ಮಚ್. ಏನು ಉಂಟರ್ ದಾದತ್ತು ನೋಣಸಕ? ಆಯ್ತು ಸುಷ್ಮಾ ಹೇಳ್ತಿದ್ದಾರೆ. ಹಾಯ್ ಜಗದೀಶ್, ಊಟ ಆಯ್ತಾ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸುಷ್ಮಾ. ನಮಸ್ಕಾರ ಕವಿತಾ ಟೀಚರ್ ಹೇಳ್ತಿದ್ದಾರೆ ಜಗದೀಶ್. ನಾಳೆ ನೈಟ್ 11 ತನ ಟೈಮ್ ಕೊಡ್ತೀನಿ, ಅದೇನು ತೋರಿಸ್ತೀಯೋ ತೋರ್ಸು ನೋಡೋಣ. ಓಕೆ, ಇನ್ನು ಜಾಸ್ತಿ ಮಾತು ಬೇಡ, ನನ್ಗೆ ಬಗಳಿ ಅಭ್ಯಾಸ ಇಲ್ಲ ಹೇಳ್ತಿದ್ದಾರೆ. ಜಗದೀಶ್ ಬ್ರದರ್ ಹೇಳ್ತಿದ್ದಾರೆ. ಮತ್ತೇನ್ರಿ ವಿಶೇಷ? ಏನಿಲ್ಲ ವಿಶೇಷ. ಕವಿಗೂ ನಿನ್ನ ಹಾಯ್ ಕಾಣ್ಲಿಲ್ವಾ? ವೈ ಟೀಚರ್ ಹೇಳ್ತಿದ್ದಾರೆ. ಕವಿಗೆ ನನ್ನ ಹಾಯ್ ಕಾಣ್ಲಿಲ್ವಾ? ವೈ ಟೀಚರ್. ಕವಿ ಫೈಟ್ ಮಾಡ್ತಿದ್ದಾರೆ. ಎಸ್ ಸುಷ್ಮಾಜಿ ಹೇಳ್ತಿದ್ದಾರೆ. ಸಾರಿ ಸುಶ್, ಇಲ್ಲಿ ಬಿಸಿ ಇದ್ದೆ ಹೇಳ್ತಿದ್ದಾರೆ. ಎಲ್ಲಿ ಹೋದ ಕೃಷ್ಣ? ಎಷ್ಟೇಪ್ಪ, ಬಾರ ಈಗ, ಎಲ್ಲಿದ್ದಿ? ಎಲ್ಲಿ ಕಿತ್ತೋದವ ಹೇಳ್ತಿದ್ದಾರೆ. ಸುಷ್ಮಾ ಥ್ಯಾಂಕ್ ಯು. ಜಗದೀಶ್ ಥ್ಯಾಂಕ್ ಯು. ಹುಟ್ಟು ತಲೆ ಹುಡುಗ ತಲೆಯಲ್ಲಿ ಟೋಪಿ ಹಾಕಿಸ್ಕೊಳ್ತಾನೆ. ನಾನು ಯಾರು ಅದು ಕೇಳಿದ ಪ್ರಶ್ನೆ, ಆದ್ರೆ ನನ್ಗೆ ನೆನಪಿಲ್ಲ. ಹುಟ್ಟು ತಲೆ ಹುಡುಗ ತಲೆ ಟೋಪಿ ಹಾಕಿಸ್ಕೊಳ್ತಾನೆ. ಏನೋ ಒಂದು ವೆಜಿಟೇಬಲ್ ಇರ್ಬೇಕು ಅಲ್ವಾ? ನರ ಇಲ್ಲದೆ ಇರೋ ಯಾವನೋ ಧರ್ಮದ ಕೃಷ್ಣ ಅಂತ ನೇಮ್ ಇಟ್ಕೊಂಡು ಬಂದಿದ್ದ, ಅವನು ನನ್ನ ಸುದ್ದಿಗೆ ಬಂದಿದ್ದ. ಯಾರು ಮಂಜು ಹೇಳ್ತಿದ್ದಾರೆ? ಊಟ ಆಯ್ತಾ ಸುಷ್ಮಾಜಿ ಹೇಳ್ತಿದ್ದಾರೆ. ಅವರನ್ನೇ ವಿಚಾರಿಸ್ತಾ ಇದ್ದೀನಿ ಶಿಶು ಹೇಳ್ತಾರೆ. ಒಬ್ಬಟ್ಟು ಉತ್ತರ ಕೊಡಿ ಹೇಳ್ತಿದ್ದಾರೆ. ಹುಟ್ಟು ತಲೆ ಹುಡುಗ ತಲೆ ಮೇಲೆ ಟೋಪಿ ಹಾಕಿರ್ತಾನೆ. ಬದನೆಕಾಯಿಯ? ಟುಡೇ ಡಿನ್ನರ್ ಸ್ಪೆಷಲ್ ಮಿಸ್ಸಸ್. ಇವತ್ತು ಬಿರಿಯಾನಿ. ಅದ್ರಲ್ಲಿ ಏನಿರ್ಲಿಲ್ಲ, ಮಟನ್ ಎಲ್ಲ, ಖಾಲಿ ರೈಸ್ ಇತ್ತು. ರೈಸ್ ಇಸ್ ಗುಡ್ ನೈಟ್. ಬಾಯ್ ಕವಿ. ಕರೆಕ್ಟಾ? ಓಕೆ.
ಇದೊಂದು ಕರೆಕ್ಟ್ ಆಯ್ತಲ್ವಾ? ಗೊತ್ತಿಲ್ಲ, ಬದನೆಕಾಯಿ ಅಂತೆ. ಯಾಕೆ ಕವಿ ಮೇಡಮ್? ಥ್ಯಾಂಕ್ ಯು ಸುಷ್ಮಾ. ಓಕೆ ಮೇಡಮ್ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನಾದ್ರೂ ಇದ್ದು ಕೇಳಿ. ಕವಿತೆ ಟೀಚರ್ ಒಂದಲ್ಲ ಒಂದು ದಿವಸ ಇವರ ಹಣೆ ಬರಹ ಹೊರಗೆ ಬರಬೇಕು ಹೇಳ್ತಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸುಮಿ, ಓಕೆ ಓಕೆ, ಬಾಯ್ ಬಾಯ್ ಸುಷ್ಮಾ, ಥ್ಯಾಂಕ್ ಯು. ಗುಡ್ ನೈಟ್. ಜಗದೀಶ್, ಥ್ಯಾಂಕ್ ಯು ಸೋ ಮಚ್. ಭಟ್ರೆ 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 ನಾನೇ ಹೋಗ್ಲಿ ಅಂತ ಸುಮ್ಮನೆ ಇದ್ದೆ. ಇನ್ಮೇಲೆ ಇದೇ ಒಬ್ಬೊಬ್ಬ ಅಂತ ಸುಳ್ಳು ಮಕ್ಕಳು. ಉಮಾ ಬಂದ್ರು. ಹಾಯ್ ಉಮಾ, ಸುಮಿ. ನಾ ಬಂದೆ. ಥ್ಯಾಂಕ್ ಯು ಉಮಾ. ಊಟ ಆಯ್ತಾ? ಹೇಗಿದ್ದೀರಿ? ಬಂಗಾರದ ಗಿಣಿ ಬಾಗಿಲು ಕಾಯುತ್ತೆ, ನಾನು ಯಾರು? ಬಂಗಾರದ ಗಿಣಿ ಬಾಗಿಲು ಕಾಯುತ್ತೆ. ಕವಿತಾ ಟೀಚರ್ ನಿಮ್ಮ ಸ್ಕೂಲಿಗೆ ಬಾಗಿಲು ತೆಗೆದು ಹೋಗಿರ್ತಾನೆ, ಫೋನ್ ಬಂದ್ರೆ ರಿಸೀವ್ ಮಾಡುತ್ತೇನೆ ಹೇಳ್ತಿದ್ದಾರೆ. ಕವಿತಾ ಟೀಚರ್ ನಿಮ್ಮ ಸ್ಕೂಲಿಗೆ ಬಾಗಿಲು ತೆಗೆದು ಹೋಗಿರುತ್ತೇನೆ, ಫೋನ್ ಬಂದರೆ ರಿಸೀವ್ ಮಾಡ್ತೇನೆ ಹೇಳ್ತಿದ್ದಾರೆ. ವಿನು ಬಂದ್ರು. ಹಾಯ್ ವಿನು, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ವಿನು. ಊಟ ಆಯ್ತು. ಓಕೆ, ಏನ್ ಮಾಡಿದ್ದೀರಿ ಇವತ್ತು ಉಮಾ? ವಿನುತಾ ಮೇಡಮ್ ಉತ್ತರ ಕೊಡಿ. ನಮಸ್ಕಾರ ವಿನುತಾಜಿ ಹೇಳ್ತಿದ್ದಾರೆ ಜಗದೀಶ್. ಥ್ಯಾಂಕ್ ಯು ಜಗದೀಶ್, ಥ್ಯಾಂಕ್ ಯು ಸೋ ಮಚ್. ಒಂತ ದಿನ ಮಲ್ಪಲೆ ಬೈ, ಒಂತ ದಿನ ಬರ್ಪೆನನ ಕೇನುಂಡೆ ಪಣ್ಣೆ. ಬಂಗಾರದ ಗಿಣಿ ಬಾಗಿಲು ಕಾಯುತ್ತೆ. ಬಂಗಾರದ ಗಿಣಿ ಬಾಗಿಲು ಕಾಯುತ್ತೆ. ಏನು ಉತ್ತರ ಬೇಕು? ಬಂಗಾರದ ಗಿಣಿ ಒಗಟು ಉತ್ತರ. ಬಂಗಾರದ ಗಿಣಿ ಬಾಗಿಲು ಕಾಯುತ್ತೆ, ನಾನು ಯಾರಂತೆ? ಅದಕ್ಕೆ ಉತ್ತರ ಕೊಡಿ. ಹಾಯ್ ಜಗದೀಶ್ ಹೇಳ್ತಿದ್ದಾರೆ ವಿನಿತಾ ಅವರು. ಒಗಟು ಉತ್ತರ. ಗೋವಿಂದ ಹರಿ ಗೋವಿಂದ ನಮ್ಮ ಆನಂದ ಏನಂದ. ಆಹಾ, ಅಲ್ಲ ಅವನ ಹೆಸರು ಆನಂದ್ ಅಂತ ಹೇಗೆ ಗೊತ್ತಾಯ್ತು ಮಂಜುಗೆ? ಹೌದಾ ಹೇಳ್ತಿದ್ದಾರೆ. ಬಂಗಾರದ ಗಿಣಿ ಬಾಗಿಲು ಕಾಯುತ್ತೆ ಅಂತೆ, ಅದಕ್ಕೆ ಆನ್ಸರ್. ನೀನು ಇರೋದು ಗೋಕುಳಕ್ಕೆ ಅಲ್ವಾ? ಇಲ್ಲಿ ಎಲ್ಲರೂ ಹೆಸರು ಅಲ್ಲಿ ಕೊಳ್ಳೋದು ಅಲ್ವಾ ಹೇಳ್ತಿದ್ದಾರೆ. ಎಲ್ಲರ ಹೆಸರಲ್ಲಿ ಪೇಟೆಯಲ್ಲಿ ಬಂದು ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಮಾಡ್ತಿದ್ದಾರೆ. ದೇರಿನ ಮೇಲೆ ಚಪ್ಪಲಿ ಬೀನ್ಸಾ, ಚಪಾತಿ ಬೀನ್ಸ್. ಓಕೆ ಓಕೆ,
ಕೊಟ್ಟಿಲ್ಲ ಎಕ್ಸಾಮ್. ಸವಿತಾ ಬಂದ್ರು. ಹಾಯ್ ಸವಿತಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತಾ ಸವಿ? ನಂದು ಬಿರಿಯಾನಿ ರೈಸ್. ನಿಮ್ದೇನಾ? ಅಲ್ಲಲ್ಲ, ಅವರು ಅಡಿಗೆದ್ದು ಹೇಳಿದ್ದು ಚಪಾತಿ ಅಂತ. ಅಡಿಗೆ ಏನು ಕೇಳಿದ್ದಲ್ಲ, ಅದಕ್ಕೆ ಚಪಾತಿ ಬೀನ್ಸ್ ಅಂತ ಹೇಳಿದ್ದು. ನಿಮ್ಮ ಆನ್ಸರ್ ಒಗಟಿಗೆಲ್ಲ ಗೊತ್ತಿಲ್ಲ ಮಂಜು, ನೀವೇ ಹೇಳ್ದೆ ಅಂತಿದ್ದಾರೆ. ವರ, ಥ್ಯಾಂಕ್ ಯು ವರ. ಆಯ್ತು ಭಟ್ರೆ, ಸ್ಕೂಲ್ ಗಂಟೆ ಹತ್ರನು ನಾಯಿಗಳಿಗೆ ಜಾಗ ಇಲ್ಲ ಅಂತಿದ್ದಾರೆ. ಸ್ಕೂಲ್ ಗಂಟೆ ಹತ್ರನು ನಾಯಿಗಳಿಗೆ ಜಾಗ ಇಲ್ಲ. ಹಾಯ್ ಉಮಾ ಸಿಸ್ಟರ್ ಹೇಳ್ತಿದ್ದಾರೆ. ಜಗದೀಶ್ ಅವನಲ್ಲಿದ್ದಾರೆ. ಇವರೊಂದು ಒಗಟು ಕೇಳಿದ್ದಾರೆ, ಉತ್ತರ ಹೇಳಿ. ಬಂಗಾರದ ಗಿಣಿ ಬಾಗಿಲು ಕಾಯುತ್ತೆ. ಯಾರಿಗಾದ್ರೂ ಗೊತ್ತುಂಟ ಒಗಟಿಗೆ ಉತ್ತರ ಹೇಳಿ. ಬಂಗಾರದ ಗಿಣಿ ಬಾಗಿಲು ಕಾಯುತ್ತೆ. ಮುಂಚೆ ಕೂಡ ಇತ್ತ ಇದು. ಮಂಜು ಬ್ರೋ ನಮಸ್ತೆ ಹೇಳ್ತಿದ್ದಾರೆ. ಅವಾಗ ಗೊತ್ತಾಗುತ್ತೆ, ಇನ್ನೇನು ಟೈಮ್ ಕೊಡೋದು ಹೇಳ್ತಿದ್ದಾರೆ. ನಾನು ನನ್ನ ಕೈಗೆ ಬಳೆನು ತೊಡ್ತಾ ಇರ್ಬೋದು. ನನ್ನ ಕೈಗೆ ಬಳೆನು ತೊಡ್ತಾ ಇರ್ಬೋದು, ಆದ್ರೆ ತಾಯಿ ಎದೆ ಹಾಲು ಕುಡಿತಾ ಇರೋ ಗಟ್ಟಿ ಹುಡುಗಿ ಎಂದು ಅದೇ ಯವನ ಕಲ್ತಾನು ನಾನು ನೋಡ್ತೀನಿ 24 hours ಅಲ್ಲಿ ಹೇಳ್ತಿದ್ದಾರೆ. ಚಪಾತಿ ಬೀನ್ಸ್ ಹೇಳಿದ್ರು ಅಲ್ವಾ ಸಿಸ್ಟರ್ ಹೇಳ್ತಾರೆ. ಚಪಾತಿ ಬೀನ್ಸ್ ಅಂತ ಹೇಳಿದ್ರು ಅಲ್ವಾ ಸಿಸ್ಟರ್. ಅದು ಅವರದ್ದು ಅಡಿಗೆ ಹೇಳಿದ್ದು. ಅವರು ಅಡಿಗೆ ಏನ್ ಮಾಡಿದ್ರು ಕೇಳಿದ್ದಾರೆ, ಅದಕ್ಕೆ ಆನ್ಸರ್ ಹೇಳಿದ್ದು. ಎಲ್ರು ಎಳ್ದು ಎಳ್ದು ನೋಡ್ತಾರೆ. ಕ್ಲೂ ಒಂದು. ಎಲ್ರು ಎಳ್ದು ಎಳ್ದು ನೋಡ್ತಾರೆ. ಬ್ಲೂ ಕೊಡಿ ಸಿಸ್ಟರ್, ಬ್ಲೂ ಕೊಡಿ. ಬ್ಲೂ ಇದು ಬರ್ತಾ ಇಲ್ಲ ಸವಿ, ಮೆಸೇಜ್ ಬರ್ತಾ ಇಲ್ಲ ನೋಡಿ. ಮೆಸೇಜ್ ಬರೋ ಸ್ಟಾಪ್ ಆಗಿದೆ, ಅದಕ್ಕೆ ಬ್ಲೂ ಇಲ್ಲ. ಭಟ್ರೆ ಭಯ ಆಗ್ತಿದೆ ತುಂಬಾ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಅನಂತ. ಟೀಚರ್ ಕಾಲ್ ಬಂದಿಲ್ಲ, ನಿಂತ್ಕೊಂಡಿದ್ದೀನಿ. ಯಾರು ಫೋನ್ ಮಾಡಿಲ್ಲ ಹೇಳ್ತಿದ್ದಾರೆ. ಅಲ್ಲೇ ನಿಮ್ಮ ಮಂತ್ ಬಂದಿರ್ಬೇಕು, ಫಸ್ಟ್ ಅಲ್ಲಿ ತಿಕ್ಕಾಕು ಹೇಳ್ತಿದ್ದಾರೆ. ಒನ್ ಟೂ ತ್ರೀ. ಕಿತ್ತಕ್ರೆ ಸಮಾಧಾನ ಇಲ್ಲ, ಟೀಕಾ ಎಲ್ಲ ಮಾತಾಡ್ಬೇಡ ಹೇಳ್ತಿದ್ದಾರೆ. ಅದಕ್ಕೆ ಜೀವ ಇಲ್ಲ. ಹೌದಾ, ಸಪೋರ್ಟ್ ಜಗದೀಶ್. ಥ್ಯಾಂಕ್ ಯು ಜಗದೀಶ್, ಥ್ಯಾಂಕ್ ಯು ವಿನುತಾ. ಮಾಡ್ತಾರೆ ಭಟ್ರೆ, ಪೊಲೀಸ್ ಬರ್ತಾರೆ ನಾಳೆ ಅರೆಸ್ಟ್ ಮಾಡೋಕೆ. ಯಾವ್ದಕ್ಕೂ ಒಂದ ಲಾಯರ್ ಹುಡುಕಿ ಭಟ್ರೆ, ನಂಗೆ ಭಯ ಆಗ್ತಿದೆ ಹೇಳ್ತಿದ್ದಾರೆ. ನಿನ್ನ ಅಮ್ಮನ್ ಸರಿಯಾಗಿ ಮಾತಾಡೋಲೆ ಸಾಕು. ನಾನೇ ಲಾಯರ್ ಓದಿದ್ದೀನಿ, ಬನ್ನಿ ಅದೇನು ಕೇಸ್ ಹಾಕೋಣ ಬನ್ನಿ ಮಾಡೋಣ ಹೇಳ್ತಿದ್ದಾರೆ.
ಸಪೋರ್ಟ್. ಥ್ಯಾಂಕ್ ಯು ಜಗದೀಶ್, ಥ್ಯಾಂಕ್ ಯು ಇವನು. ಈ ಸರಿ ಮಾತಾಡೋ ಹೇಳ್ತಿದ್ದಾರೆ. ಉತ್ತರ ಬೀಗದ ಕಾಯಿ. ಹೌದಲ್ಲ, ಮುಂಚೆಲ್ಲ ಕೇಳಿದ್ರಿ ನೀವು. ಅಮ್ಮಗೆ ಗೊತ್ತಿತ್ತು ಅದು, ನಂಗೆ ನೆನಪಿಲ್ಲ. ಸಂಡೇ ರಜೆ, ಸ್ಯಾಟರ್ಡೆ ರಜೆ, ಮಂಡೇ, ಟ್ಯೂಸ್ಡೇ, ವೆನಸ್ಡೇ. ಸಪೋರ್ಟ್. ಥ್ಯಾಂಕ್ ಯು ಜಗದೀಶ್, ಥ್ಯಾಂಕ್ ಯು ಸೋ ಮಚ್. ಸವಿತಾ ಸಪೋರ್ಟ್, ಥ್ಯಾಂಕ್ ಯು ಸವಿ. ನೆಟ್ಟಿಗೆ ಮಾತಾಡಕ್ಕೆ ಕಲಿ ಮೊದ್ಲು. ನನ್ನ ಹತ್ರ ಬೇಡ. ನೀವೇ ಓದ್ಕೊಳ್ಳಿ. ಸುಮ್ನೆ ಗಲಾಟೆ ಆಯ್ತಲ್ಲ ನಿಮ್ಮಿಬ್ಬರಿಗೆ. ಈಗ ಯಾವನೋ ಬಂದ, ಏನೋ ಆಯ್ತು. ಅಮ್ಮ ಮೇಡಮ್ ಎಲ್ಲಿ? ಅಮ್ಮ ಬರಲ್ಲ ಜಾಸ್ತಿ ಸಪೋರ್ಟಿಗೆ ನೈಟಿಗೆ. ನವೀನ್ ಸರ್ ಎಲ್ಲಿ? ಅಮ್ಮು ಇಲ್ಲಲ್ಲ, ಅದಕ್ಕೆ ನವೀನ್ ಕೂಡ ಇಲ್ಲ ಇವತ್ತು. ಬೋರ್ ಆಗ್ತದೆ ಅವರಿಗೆ, ಯಾರಾದ್ರೂ ಮಾತಾಡೋರು ಬೇಕಲ್ವಾ. ಥ್ಯಾಂಕ್ ಯು ವಿನು, ಥ್ಯಾಂಕ್ ಯು. ಆಯ್ತು, ನಾಳೆ ತೋರಿಸ್ತೀನಿ ನಿನ್ಗೆ ಹೇಳ್ತಿದ್ದಾರೆ. ಡಾಗ್ ಡಾಗಾ? ಅಯ್ಯೋ, ಬ್ಲೂಗೆ ಮೆಸೇಜ್ ಬರ್ತಿಲ್ಲ, ಬ್ಲೂ ಕೊಡ್ಲಿಕ್ಕೆ ಆಗ್ತಿಲ್ಲ ಸವಿ. ಹೇಳಿದಲ್ವಾ ಒಂದ್ಸಲ. ನನಗೆ ತೋರಿಸಿ ಏನು. ಐಸ್ ಕ್ರೀಮ್ ಅಂತೆ. ಯಾವ್ದಕ್ಕೆ ಆನ್ಸರ್? ಐಸ್ ಕ್ರೀಮ್. ನನಗೆ 2 ಪೆಪ್ಸಿ ಬಾಟಲ್ ಬೇಕಿತ್ತು. ನಾಳೆನೆ ನೋಡ್ಕೊಳ್ಳೋಣ. ಮುಚ್ಚಾಕೊಂಡು ಮಲಕೋ, ಈಗ ಸಾಕು ಪುಂಗಿ ಊದಿದ್ದು. ನೋಡ್ತಾನ ಅಂತೆ, ಅದೇನ ಏನ್ ನೋಡ್ತೀಯೋ ನಾಳೆನೆ ನೋಡ್ಕೋ ಹೇಳ್ತಿದ್ದಾರೆ. ಓಡಿ ಹೋಗಿ ವಿನಿತಾ ಮೇಡಮ್. ಯಾಕೆ ಮಂಜು ಓಡಿ ಹೋಗುದು? ಹೆದ್ರಿಕೆಯ? ಫುಲ್ ಕಾಮಿಡಿ ಮೂಡಲ್ಲಿ ಉಂಟು ಮಂಜು ಇವತ್ತು. ಓಡಿ ಹೋಗಿ ವಿನಿತಾ ಮೇಡಮ್ ಯಾಕೆ? ಅವ್ರು ಸಪೋರ್ಟ್ ಮಾಡ್ಲಿಕ್ಕೆ ಬರ್ತಾರೆ, ಸಪೋರ್ಟ್ ಮಾಡಿ ಹೋಗ್ತಾರೆ. ಬಟ್ರೆ ಇದ್ದಾರೆ ತಾನೇ ತೋರ್ಸೋಕೆ ಹೇಳ್ತಿದ್ದಾರೆ. ಕೇಳ್ತಿದ್ದಾರೆ. ಚಿನ್ನು ಹೇಳ್ತಿದ್ದಾರೆ. ಅದು ಇವಳ ಹೇಳ್ತಿದ್ದಾರೆ. ಅದು ಇವಳ. ಯಾಕೆ ಮಂಜು ಹೇಳ್ತಿದ್ದಾರೆ. ಕವಿತ್ರೀಜರ್ ಹೈಡ್ ಮಾಡಿದ್ರು ಸ್ವಾಗನ್ನ ಬೈ ಕವಿತಾ. ಬಂಗಾರ ಬಂಗಾರ. ಬೇರೆ ಐಡಿಯಲ್ಲಿ ಬರ್ಬೋದು. ಒಂದೇ ಐಡಿ ಉಂಟು ಅವರಿಗೆ. ABCD ಹೇಳ್ತಾ ಇದ್ದಾರೆ. ಅದಕ್ಕ ಓಡಿ ಹೋಗಿ ವಿನಿತಾ ಮೇಡಮ್. ABCD ಹೇಳಿದ್ರೆ ಓಡಿ ಹೋಗ್ಬೇಕಾ? ಸವಿ ಸಪೋರ್ಟ್, ಥ್ಯಾಂಕ್ ಯು ಸವಿ.
ಇಲ್ಲಿ ನೋಡ್ತಾ ತಾರೆ ಹೋಗ್ಬೇಕು ಅನ್ಸುತ್ತೆ, ಬಟ್ ಸುಮಿ ಸಿಸ್ಟರ್ ನನಗೆ ಬಂದು ಸಪೋರ್ಟ್ ಮಾಡ್ತಾ ಅದಕ್ಕೆ ಇದ್ದೀನಿ. ಇಲ್ಲಿ ನೋಡ್ತಿದ್ರೆ ಹೋಗ್ಬೇಕು ಅನ್ಸುತ್ತೆ, ಬಟ್ ಸುಮಿ ಸಿಸ್ಟರ್ ಥ್ಯಾಂಕ್ ಯು ಇನ್ನು ನಾವೆಲ್ಲ ಅದಕ್ಕೆ ತಲೆ ಹಾಕ್ಬಾರ್ದು, ನಮ್ಮ ಕೆಲಸ ಮಾಡ್ಬೇಕು ಹೋಗ್ಬೇಕಲ್ವಾ. ನನಗೆ ಅದು ಸಿಗ್ತಾ ಇಲ್ಲ, ಆನಂದ ಬಾಷ್ಪ ಬರ್ತಾ ಇದೆ. ಟೈಟ್ ಫುಲ್ ಟೈಟ್. ಯಾಕೆ ಅಮ್ಮ ಬರ್ಲಿಲ್ಲ ಅಂತನಾ ಬೇಜಾರಾ? ಅಮ್ಮ ಬಂದ್ರೆ ಅಮ್ಮ ಗಂಡ ಟೈಟ್ ಆಗ್ತಾರೆ ಅಲ್ಲಿ. ಮಿಸ್ ಆಗಿ ಹೈಡ್ ಆಯ್ತು, ನನ್ನ ಯಾರನ್ನು ಹೈಡ್ ಮಾಡಿಲ್ಲ. ಓಕೆ ಅದೇ ನನ್ನ ಕೈಗೆ ಕೊಡ್ತಾ ಆಗಿತ್ತಾ ಅಂತ, ಆವಾಗ ಎಸ್ಕೆ ಇಂದ ಹೈಡ್ ಆಯ್ತಾ ಅಂತ. ಎಂತ ಮೇಡಮ್, ಕೆನಡಾ ಪ್ರೈಮ್ ಮಿನಿಸ್ಟರ್ ಯಾರು ಮೇಡಮ್ ಹೇಳ್ತಿದ್ದಾರೆ? ನಿಮ್ಗೆ ಎಲ್ಲ ಕಂಟ್ರೀಸ್ ಗೊತ್ತುಂಟು, ಯಾಕೆ ಗೊತ್ತಿಲ್ಲ? ಇನ್ನು ಸಿಸ್ ಅಂತ ನಗ್ತಿದ್ದಾರೆ ನವೀನ್ ಅವರು. ಬಟ್ ಊಟ ಆಯ್ತಾ ಹೇಳ್ತಿದ್ದಾರೆ. ಹಾಯ್ ಸವಿತಾ ಹೇಳ್ತಿದ್ದಾರೆ. ಅದಕ್ಕೆ ನಿಮಗೆಲ್ಲ ABCD ಕಲಿಸಿದ್ದೀನಿ ಹೇಳ್ತಿದ್ದಾರೆ. ಹಾಯ್ ನವೀನ್ ಹೇಳ್ತಿದ್ದಾರೆ, ಆಯ್ತು ಹೇಳ್ತಿದ್ದಾರೆ. ಹೌದಾ, ಅನ್ನ ಇಡ ಆಯ್ತು. ಪ್ರಕಾಶ್ ಬಂದ್ರು, ಹಾಯ್ ಅಂತ. ಹಾಯ್ ಪ್ರಕಾಶ್, ಹೇಗಿದ್ದೀರಿ? ಊಟ ಆಯ್ತಾ? ಹೇಗಿದ್ದೀರಿ ಮತ್ತೆ? ಹೇಗಿದೆ ಮಗು? ಇಲ್ಲ, ಇವತ್ತು ಇದು ಬರ್ತಿಲ್ಲ, ಮೆಸೇಜ್ ಬರ್ತಿಲ್ಲ, ಸಾರಿ. ಶರ್ಟ್ ಇಲ್ಲ ನಿಮ್ಗೆ. ಮೆಸೇಜ್ ನೆನ್ನೆ ಸರಿ ಇತ್ತು, ಒಂದೊಂದ್ಸಲ ಹಾಗೆ ಆಗ್ತದೆ. ಮಿನಿಸ್ಟರ್ ಮಂಜು. ಹೌದು, ಮಂಜು ಶೆಟ್ಟಿ ಅಂತೆ. ಹೌದಾ ಸವಿತಾ ಮೇಡಮ್? ಊಟ ಆಯ್ತಾ? ಊಟ ಎಲ್ಲ ಆಯ್ತು, ನಿಮ್ದು? ಥ್ಯಾಂಕ್ ಯು ಜಗದೀಶ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸವಿ. ಮಂಜು ಅಂತ ನಗ್ತಿದ್ದಾರೆ ಸವಿ. ನಿಮ್ಗೇನು ಗೊತ್ತಾ? ಜಸ್ಟಿನ್ ಅವರು ಹೇಳ್ತಿದ್ದಾರೆ. ಜಸ್ಟಿನ್ ಅಂತೆ ನೋಡಿ, ಎಂತ ಕಳ್ಸಿದ್ದಾರೆ ಅದು. ಸಾಗ್ ಅಣ್ಣಂಗೆ ಜಯವಾಗಲಿ ಹೇಳ್ತಿದ್ದಾರೆ. ಯಾವನೋ ಕವಿ ಅಕ್ಕಗೆ ಏನೋ ಮಾತಾಡ್ತಿದ್ದ ಅಂತೆ, ಈಗ ಬರೋಕ್ಕೆ ಹೇಳಿ ನಾನು ಮಾತಾಡ್ತೀನಿ ಹೇಳ್ತಿದ್ದಾರೆ. ಅವರು ದೆಹಲಿಯಲ್ಲಿ ಇದ್ದಾರೆ, ಅದಕ್ಕೆ ಕೇಳ್ತಿ ಹೇಳ್ತಿದ್ದಾರೆ. ಹೌದಾ? ಹಾಗಾದ್ರೆ ಹೆಸರು ಹಾಕುದಿಲ್ವಾ? ಸಪೋರ್ಟ್. ಥ್ಯಾಂಕ್ ಯು ಜಗದೀಶ್, ಥ್ಯಾಂಕ್ ಯು ಸೋ ಮಚ್. ಬಟ್ ಏನು ಊಟ ಹೇಳ್ತಿದ್ದಾರೆ? ಭಟ್ರಿಗೆ ಸಾಂಬಾರ್ ಎಲ್ಲ ಇರ್ತದೆ ಅಲ್ವಾ ಭಟ್ರೆ? ಹಪ್ಪಳ, ಉಪ್ಪಿನಕಾಯಿ, ಸಾರು, ಮೊಸರನ್ನ. ಹೌದಾ ಹೇಳ್ತಿದ್ದಾರೆ. ಥ್ಯಾಂಕ್ ಯು ವಿನುತಾ. ನಿಮ್ಗೆ ಯಾವ ಫ್ರೀ ಇದ್ದಾಗ ಸಪೋರ್ಟ್ ಮಾಡ್ಬೋದು, ಒಳ್ಳೇದಾಗ್ತದೆ. ಒಂದು ಸ್ವಲ್ಪ ಹೊತ್ತು ಮಾಡ್ಕೊಂಡು ಹೋಗ್ಬೋದು. ಬೇರೆಯವರಿಗೆ ಲೇಟ್ ಹೋದ್ರೆ ಎಂಡ್ ಆಗ್ತದಲ್ವಾ. ಎಷ್ಟು ಗಂಟೆ ಇರ್ತೀರಿ? 7 ಗಂಟೆನ 8 ಗಂಟೆನ? ಎಷ್ಟು ಗಂಟೆ ಆಗ್ತದೆ? ಜಾಸ್ತಿ ಇಡಬಾರ್ದು ಹೇಳ್ತಾರಲ್ವಾ ಲೈವ್. XLVNF. ವಿನುಸಿಸ್ ನಮಸ್ತೆ. ಥ್ಯಾಂಕ್ ಯು. ಸ್ಕೂಲ್ ಏನ್ ಸಿಸ್? ಅವನ ID ನೇಮ್ ಹೇಳಿ ಸ್ವಲ್ಪ ಹೇಳ್ತಿದ್ದಾರೆ. ಯಾಕೆ ಶ್ವೇತ ಹೇಳ್ತಿದ್ದಾರೆ? ಎಲ್ಲೋದ ಕೃಷ್ಣ ಎಸ್ಕೇಪ್ ಸಾಗ್ ಬಂದ್ಮೇಲೆ.
ಸೊ ಹಾಗಾಗಿ ಟೀಚರ್ಗೂ ಜಗಳ ಆಯ್ತು. ಇವನು ಎಸ್ಕೇಪ್ ಆದ. ಹ್ಮ್. ಥ್ಯಾಂಕ್ ಯು ಜಗದೀಶ್. ಸಪೋರ್ಟ್. ವಿನು ನಿಮ್ಮನ್ನು ನೋಡಿಲ್ಲ, ತುಂಬಾ ದಿನ ಆಯ್ತು ಹೇಳ್ತಿದ್ದಾರೆ. ಇಲ್ಲ, ನಿನ್ನೆ ಕೂಡ ಬಂದಿದ್ರು. ಇನ್ನು ಬಂದಿದ್ರು ನಿನ್ನೆ. ನೀವು ಲೇಟಾ ಅಂತ. ಅಲ್ಲ, ನಿನ್ನೆ ನೀವು ಬೇಗ ಬಂದು ಹೋಗಿದ್ರು ಅಂತ ಕಾಣ್ತದೆ. ಇಲ್ಲ, ವಿನು ಬೇಗ ಬಂದು ಹೋಗಿದ್ರು ನಿನ್ನೆ. ಹೌದಾ ಸಿಸ್ಟರ್, ತುಂಬಾ ದಿನ ಆಯ್ತಾ? ಅವ್ರು ಬರುವಾಗ ನೀವಿರುದಿಲ್ಲ ಹಾಗೆ. ನಿನ್ನೆ ಬೇಗ ಬಂದಿದ್ರಲ್ವಾ ನೀವು, ಸ್ಟಾರ್ಟ್ ಹಾಕಿ ಕೂಡ್ಲೆ. ಸವಿ ಮತ್ತೆ ಬಂದ್ರು, ಹಾಗಾಗಿ ಕಾಣ್ಲಿಲ್ಲ ನಿಮ್ಮನ್ನು. ಯಾರ್ರೀ ಅವನ್ ಸ್ವಾಗ್ ಅಂತೆ, ಆನಂದ್ ಅಂತೆ ಅವರ ಹೆಸರು, ಗೊತ್ತಿಲ್ಲ. ತಿಂತೀನಿ ಸಿಸ್ಟರ್, ಇವಾಗ ಊಟ ಹೇಳ್ತಿದ್ದಾರೆ. ನಿಮ್ದು ಆಯ್ತಾ ಸಿಸ್ಟರ್ ಹೇಳ್ತಿದ್ದಾರೆ. ಏನು ಊಟಕ್ಕೆ ವಿನುತಾ? ನಾನ್ ವೆಜ್ ಎಲ್ಲ ತಿಂತೀರಾ ವಿನುತಾ? ಸುಮಿ ಸವಿತಾ ಕೋಸಿಸ್ ಏನ್ ಐಡಿ ಸಿಸ್ಟರ್? ಅವಂದು ಮೆಸೇಜ್ ಇದ್ದಾವೆ, ಅವಂದು ಮಾಡಿರೋರು ಹೇಳ್ತಿದ್ದಾರೆ. ಸೂರ್ಯನ ನಿಮ್ ಕಡೆ ಕರ್ಸ್ಕೊಂಡ್ರ ಸಿಸಿ ಹೇಳ್ತಿದ್ದಾರೆ. ಮಂಜು ಬ್ರೋ ನನ್ನ ಲೈವ್ಗೆ ಬನ್ನಿ ಹೇಳ್ತಿದ್ದಾರೆ ಸವಿತಾ ಅವರು. ನೆಟ್ ಖಾಲಿ ಅಂತ ಯಾವಾಗಿಂದ ಹೇಳ್ತಿದ್ದೀರಿ? ಲಾಟ ಸುಮ್ನೆನಾ? ಎಷ್ಟು ಟೈಮ್ ಆಯ್ತು ಹೇಳಿ ನೀವು ನೆಟ್ ಖಾಲಿ ಅಂತ? ಕೆನಡಾ ಡಾಲರ್ ತಾನೇ ವಿನುತಾ ಸಿಸ್ಟರ್? ಎಸ್, ಡಾಲರ್. ಓಕೆ ಸವಿತಾ ಮೇಡಮ್ ಹೇಳ್ತಿದ್ದಾರೆ.
ಓಕೆ ಸಿಸ್ಟರ್, ಅದ ಏನು ಮಾಡ್ತಾನೆ ಅಂತ ನೋಡ್ತೀವಿ. ಒಂದ ಸಲ ಅಕ್ಕ ಲೈವ್ಗೆ ಬಂದ, ಕಿರಿಕ್ ಮಾಡ್ತಿದ್ದ. ನಂಗೆ ಡ್ಯೂಟಿ ಟೈಮ್ ಆಗಿತ್ತು, ಅದಕ್ಕೆ ಏನು ಮಾತಾಡ್ಲಿರ್ಲಿಲ್ಲ. ಇನ್ನು ಮೇಲೆ ಮಾತಾಡ್ತೀವಿ ಅವನಿಗೆ ಹೇಳ್ತಿದ್ದಾರೆ. ಓಕೆ ಪ್ರಕಾಶ್. ಓಕೆ ಸವಿತಾ ಮೇಡಮ್ ಹೇಳ್ತಿದ್ದಾರೆ. ಆನ್ ಮಾಡಿ ಯಾರಾದ್ರು ಅಷ್ಟ ಅಂತ. ಊಟ ಆಯ್ತಾ ನಾವೇನ್ರು ಹೇಳ್ತಿದ್ದಾರೆ ಜಗದೀಶ್. ಹಾಟ್ಸ್ಪಾಟಾ? ಇವಾಗ ನಾನು ಕಡೆ ಇದೆ ಹೇಳ್ತಿದ್ದಾರೆ. ಇವಾಗ ನಮ್ ಕಡೆ ಇದೆ ಹೇಳ್ತಿದ್ದಾರೆ. ಸವಿತಾ ಅವರೇ, ಕನ್ನಡದಲ್ಲಿ ಬರೆಯಿರಿ ಅಥವಾ ಇಂಗ್ಲಿಷ್ ನಲ್ಲಿ ಬರೆಯಿರಿ. ಯಾಕೆ ಅಂದ್ರೆ ನೀವು ಬರೆದಿರೋ ತಕ್ಕಂತ ಅಕ್ಷರ ಇಲ್ಲಿ ಸಪೋರ್ಟ್ ಆಗ್ತಾ ಇಲ್ಲ. ದಯವಿಟ್ಟು ಬೇಜಾರಾಗಬೇಡಿ ಹೇಳ್ತಿದ್ದಾರೆ. ಕನ್ನಡ ಡಾಲರ್ ಹೇಳ್ತಿದ್ದಾರೆ. ಪ್ಲಾಸ್ಟಿಕ್ ಅಂತ ನಾಗ್ತಿದ್ದಾರೆ. 60.85 ಇಂಡಿಯನ್ ಕರೆನ್ಸಿ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಸವಿ ಸಪೋರ್ಟ್, ಫುಲ್ ಸಪೋರ್ಟ್. ಥ್ಯಾಂಕ್ ಯು ಜಗದೀಶ್. ಥ್ಯಾಂಕ್ ಯು ಸವಿತಾ. ಥ್ಯಾಂಕ್ ಯು ವಿನು. ಪ್ರಕಾಶ್ ಅವರೇ, ಇನ್ನೇನು ಕೆಲಸ ಇಂಥವರಿಗೆ ತಿಂದದ್ದು ಕರಗಲ್ಲ. ಭೂಮಿಗೆ ಭಾರಕ್ಕುಳ್ ಗಂಡ ಗಾದೆನೆ ಇದೆ ಹಾಗಾಯ್ತು ಕತೆ. ಇಂಥವರಾದ್ರು ಹೇಳ್ತಿದ್ದಾರೆ. ಪ್ಲಾಸ್ಟಿಕ್ ಬಕೆಟ್. ನನ್ನ ಫ್ರೆಂಡ್ ಒಬ್ಬ ಅಲ್ಲೇ MSc ಏನು ಓದ್ತಿದ್ದಾನೆ. ಇನ್ನು ಸಿಸ್ಟರ್ ಹೇಳ್ತಿದ್ದಾರೆ. MSc ತುಂಬಾ ಜನ ಹೋಗ್ತಾರೆ ಸ್ಟಡಿ ಮಾಡ್ಲಿಕ್ಕೆ ಕೆನಡಾಗೆ. ಪ್ಲಾಸ್ಟಿಕ್ ಊಟ ಆಯ್ತಾಗ ಹೇಳ್ತಿದ್ದಾರೆ. ನವೀನ್ MSc ಅಂತೆ. ಯಾಕೆನಾಗೋದು? ನಮ್ಮ ಫ್ರೆಂಡಾ? ಹೌದಾ ಹೇಳ್ತಿದ್ದಾರೆ. ತುಂಬಾ ಜನ ಬರ್ತಾರಲ್ಲ ಕೆನಡಾಗೆ ಸ್ಟಡೀಸ್ಗೆ. ನೀವು ಬನ್ನಿ ನವೀನ್ ಹೇಳ್ತಿದ್ದಾರೆ. ಓಸಿಸ್ ಹೇಳ್ತಿದ್ದಾರೆ. ಫುಲ್ ಸಪೋರ್ಟ್. ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಕೂಡ ಸಿಗ್ತದಲ್ವಾ ಮಕ್ಕಳಿಗೆ ಸ್ಟಡಿ ಮಾಡುವಾಗ? ಫುಲ್ ಸಪೋರ್ಟ್ ಜಗದೀಶ್. ಥ್ಯಾಂಕ್ ಯು ಜಗದೀಶ್. ಥ್ಯಾಂಕ್ ಯು ಸೋ ಮಚ್. ಜೀವನದಲ್ಲಿ ಅನ್ನ ತಿನ್ನೋರು ಇಂಥ ಕೆಲಸ ಮಾಡಲ್ಲ. ಅನ್ನ ತಿನ್ನದೆ ಹೋದವರು ಇಂಥ ಕೆಲಸ ಮಾಡುತ್ತಾರೆ ಅಷ್ಟು ಹೇಳ್ತಿದ್ದಾರೆ. ಸವಿಯಾನಲ್ಲಿದ್ದಾರೆ. ಜೈ ಶ್ರೀ ಕೃಷ್ಣ ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು ಜಗದೀಶ್. ಥ್ಯಾಂಕ್ ಯು. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹರ್ಷಿತಾ ನಾಯ್ಕ್ ಬಂದ್ರು. ಹೆಲೋ ಹೆಲೋ. ಇವತ್ತೇನು ಬೇಗ ಬಂದ್ರಿ ಸ್ವಲ್ಪ? ಥ್ಯಾಂಕ್ ಯು ಹರ್ಷಿತಾ. ಮಂಗಳೂರು ಅವರು. ಓಕೆ, ಏನ್ ಹೆಸರು? ಒಣಸಾಂಡೆ ಹರ್ಷಿತಾ. ನಾನು ಅಂತೆ ದಿನ ಬರ್ತೇವೆ ಬಪ್ಪಜ್ಜಿ. ಅಂತೆ ದಿನ ಬರ್ರೆ ಸಿಕ್ಕು ಒಂಜಿ ತೋಡೆತ್ತಿನ ಪೋಪುಂಡು. ಒಂಜಿ ವಾರ ಪೋ ಆತೆ ಆತ್ಲ ಪೋಪುಣ ಅಜ್ಜೆ. ಮಂಗಳೂರಿನವರಾ? ಓಕೆ. ಜೀವನದಲ್ಲಿ ಅನ್ನ ತಿನ್ನೋರು ಇಂಥ ಕೆಲಸ ಮಾಡಲ್ಲ. ಅನ್ನ ತಿನ್ನದೆ ಹೋದವರು ಇಂಥ ಕೆಲಸ ಮಾಡುತ್ತಾರೆ ಅಷ್ಟೇ. ನಮ್ಮ ಊರು ಪಕ್ಕದಲ್ಲಿ ದುಬೈಗೆ ಹೋಗೋಕೆ ಆಗಲ್ಲ. ನಮ್ಮ ಊರು ಪಕ್ಕ ದುಬೈಗೆ ಹೋಗೋಕೆ ಆಗಲ್ಲ ಸಿಸ್. ಇನ್ನು ಎಲ್ಲಿ ಕೆನಡಾ? ನಿಮ್ಮ ಊರು ಪಕ್ಕನಾ? ಕೆನಡಾ ದೂರ ಉಂಟು.
ದುಬೈಯಿಂದ 14 hours ಬೇಕು ಕೆನಡಾ ಹೋಗ್ಲಿಕ್ಕೆ. Hai Vanessa itna. Enna and Vanessa. Odik popper. Tani odik. Ichi jam popuji. ಹೇಳುದು ನಾನು ಕೆನಡಾ ಹೋರೆ 14 hours ಬೋರ್ಡ್ ಡಿವೈಡ್ ಮಾಡಿ ಫ್ಲೈಟ್. ಹರ್ಷಿತ್ ಅವರೇ ಹಾಯ್ ಹೇಳ್ತಿದ್ದಾರೆ. ಅಮ್ಮ ಬರ್ಲಿಲ್ಲ ಇವರೊಟ್ಟಿಗೆ ಮಾತಾಡಿ ಇವತ್ತು ಮಮ್ಮಿ. ಏನ್ 0 ಕಾಣ್ತಾ ಉಂಟೆಲ್ಲ. ಎಲ್ಲ ಮಾಯಾ ಎಂಚ ಉಳ್ಳಾರ ನೋಡಿ ತುಳು ಕಲ್ತಿದ್ದಾರೆ. ಹರ್ಷಿತ ನೋಡಿ ಎಂಚ ಉಳ್ಳಾರ ಅಂತೆ. ಲೈವ್ಗೆ ಬಂದು ಕೆಲವರೆಲ್ಲ ತುಳು ಕಲ್ತಿದ್ದಾರೆ. ನವೀನ್ ಹೇಳ್ತಿದ್ದಾರೆ. ಹರ್ಷಿತ ನಾಯಕ್ ದಾದವನ ಹೆಸರು ಹರ್ಷಿತಾ. ಸ್ಟಡೀಸ್ ಹಾಕಿನ ಬಲ್ಲೆ ದುಬೈ ಕೆಲಸ ಮಾಡ್ಲಿ. ಏನ್ ಸೌಖ್ಯ ಇರೆಂಚಲ್ಲರೆ ಅನ್ನ ಸೌಖ್ಯ ಫೈನ್. ಥ್ಯಾಂಕ್ ಯು ಕವಿ, ಥ್ಯಾಂಕ್ ಯು ಸೋ ಮಚ್. ಓ ಇನಿ ವೆಜ್ ಫ್ರೈಡೆ ವೆಜ್ಜಾ. ಊಟ ಪೂರ ಕೆಲವರು ಮಲ್ಪೇರು ಫ್ರೈಡೆ ವೆಜ್ ಇಂಕೆಲ ಎಲ್ಲ ವೆಜ್. ಸೌಖ್ಯ ಹರ್ಷಿತ್ ಅವ್ರೇ. ಹೇಗೆ ಕಲ್ತಿದ್ದಾರೆ ನೋಡಿ. ನಾನ್ ಸೌಖ್ಯ ಇದ್ದೀನಿ, ನೀವು ಹೇಗಿದ್ದೀರಿ? ಗ್ರೇಟ್ ಹೇಳ್ತಿದ್ದಾರೆ ಚಂದ್ರಕ್ಕೋ. ಮತ್ತೇನಾದ್ರೂ ಹೇಳಿ ತುಳುವಲ್ಲಿ. ಥ್ಯಾಂಕ್ ಯು ಕವಿ, ಥ್ಯಾಂಕ್ ಯು. ನನಗಾಗಿ ನನ್ನ ಜೊತೆಯಾಗಿ, ಅದೇ ಸಾಂಗಾ? ನನಗಾಗಿ ನನ್ನ ಜೊತೆಯಾಗಿ. ಫಸ್ಟ್ ಎಂತದು ಸಾಂಗ್? ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಕರೆಕ್ಟ್ ಅಲ್ವಾ ಮಂಜು? ಫುಲ್ ಸಪೋರ್ಟ್. ಥ್ಯಾಂಕ್ ಯು ಕವಿ, ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು ಜಗದೀಶ್, ಥ್ಯಾಂಕ್ ಯು ಹರ್ಷಿತಾ. ಒಂಜಿ ವೀಕ್ ಬೊಕ್ಕ ಲೈವ್ ತಾನೆ ಬರ್ಪುಜಿ ಎನ್ನ ಮೌನ ಹಾಪುಂಡು 4K ಹಾಪುಂಡು. ಐ ಆಮ್ ಹ್ಯಾಪಿ. ಬಂದೆಯ ಬಾಳಿನ ಬೆಳಕಾಗಿ. ಎಸ್ ಕರೆಕ್ಟ್. ಅದೇ ಮಧ್ಯದಲ್ಲಿ ಹೇಳಿ, ಯಾರು ಗೆಸ್ ಮಾಡ್ತಾರೆ ನೋಡುವ. ನಿಮ್ಮ ಮಂಗಳೂರು ಸೈಡ್ ಅವರು ತುಂಬಾ ಜನ ನಮ್ಮ ಕಂಪನಿಗೆ ಬಂದಿದ್ರು. ತುಳು ಕಲ್ತಿದ್ದೀರಾ? ಹೌದಾ? ಎಸ್ 1 week ಮೇ ಬಿ ಆಯ್ತು ಉಲ ಇಡ್ಲಾವ್. ಐ ಮಿಸ್ ಯು ಹರ್ಷಿತಾ. ಕಮೆಂಟ್ ಮಾಡ್ಪಲೆ ವಿಡಿಯೋ ಅಂತ ಮಿಸ್ ಅಂತ ಮುಚ್ಚಿ. ರೀತನ ವಿಡಿಯೋ ತೂದು ಕಮೆಂಟ್ ಮಾಡ್ಪಲೆ ಅವೇ. ಕಲ್ತಿದಾಕೆನ್ ಪಲ್ಲೆ ದುಬೈಕ್ ಇಜನ್ ಕೆನಡಾ ಪೋಲೆ ಜಾಬ್ ಮಾಡ್ಪರೆ. ಓ ಹೌದಾ ಹೇಳ್ತಿದ್ದಾರೆ. ಬೊಕ್ಕ ಅಪರೂಪ ವರ
ಒಳ್ಳೆ ಲೈವ್ ಮಲ್ಪೆ ಬರ್ಪೆ ಹೊರ್ಯಾರು ಬರ್ಪೆ ಅಪರೂಪಕ್ಕೆ ಅಪ್ಪರಲ್ಲಿ ಬರಂದು ಪುಡಗ 1 hour ಇಂಚ ಮಲ್ಪಲಿ ಲೇಟ್ ನೈಟ್ ಮಲ್ಪೆ ಲೇಟ್ ನೈಟ್ ಮತ್ತೆ ಸಿಕ್ವರತ ಫ್ರೈಡೇನೆ ಮಲ್ಪೊಡಾಪು ನೆಕ್ಸ್ಟ್ ಡೇ ರಜೆ ಪುನಗ ಜನ್ ಸಾಟರ್ಡೆ ಮಲ್ಪೆ ನೆಗೆಲೆ ಪುರ ರಜೆ ಪುನತ ಸಂಡೇ ಹಾಗಾದ್ರೆ ಕಚ್ಚಬಾರ್ದು ಚೇಳಾದ್ರೂ ಕಚ್ಚಬಾರ್ದು ಹಾವಾದ್ರೂ ಕಚ್ಚಬಾರ್ದು ಚೇಳಾದ್ರೂ ಕಚ್ಚಬಾರ್ದು ಒಗಟ ಏನು ಸಪೋಟ ಮಂಜು ಶೆಟ್ರೆ ಎಲ್ಲಿದ್ದೀರಿ ವೀಕೆಂಡ್ ಒಂಜಿ ಲೈವ್ ಮಲ್ಪೊಲಿ ಓಕೆ ತೂಕ ಸಂಡೇ ಹಾಲಿಡೇ ಅದೇ ಎಸ್ ಮುಲ್ಪ ಎಲ್ಲೆಲ್ಲ ರಜಾ ದುಮ್ಮೆಂಕೆಲ್ಲ ಫ್ರೈಡೇ ಸ್ಯಾಟರ್ಡೆ ಇತ್ತು ಒಂಜಿ ವರ್ಷ ಆಂಡ ಚೇಂಜ್ ಆಯ್ತು ಸಂಡೇ ಕೊಡ್ತಿರುತ್ತೆ ಸಾಟರ್ಡೆ ಸಂಡೇ ಸಾಂಗ್ ಜಗ್ಗೇಶ್ ಮೂವಿದ್ದು ಓಕೆ ಅಪರೂಪಕ್ಕೆ ಲೈವ್ ಮಾಡ್ತಾ ಇದ್ದೀರಿ ಅಂತನಾ ಎಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಅವ್ರು ಮಿಸ್ ಮಾಡ್ತಾರಂತೆ ನನ್ನನ್ನು ಅದಕ್ಕೆ ಹಾವಾದ್ರೂ ಕಚ್ಚಬಾರ್ದು ಚೇಳಾದ್ರೂ ಕಚ್ಚಬಾರ್ದು ಚೇಳು ಕಚ್ಚುತ್ತೆ ಕುಯಿಂಕ್ ಅಂತ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಕವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಅರ್ಧ ಗಂಟೆ ಇರ್ತೀನಿ ನವೀನ್ ಸುಂದ್ರಿ ನವೀನ್ ಅಮ್ಮು ಮಿಸ್ ಯು ಅಮ್ಮು ಪಾಪ ಅದು ಗಂಡ ಬೇಗ ಮಲಗ್ತಾರಂತೆ ಮತ್ತೆ ಕೂತ್ಕೊಂಡು ಮೊಬೈಲ್ ನೋಡಿದ್ರೆ ಸಿಟ್ಟು ಬರಲ್ವ ಗಂಡನಿಗೆ ಇವರಿಗೆ ಸಿಟ್ಟು ಬರ್ತದೆ ಡ್ಯೂಟಿ ಟೈಮಲ್ಲಿ ಆಗಿದೆ ನವೀನ್ ಹೇಳ್ತಿದ್ದಾರೆ ಬಂದು ಹೋಗಿದ್ರು ಮೆಸೇಜ್ ಮಾಡೆಲ್ಲ ಹೋಗಿದ್ರು 10 ಗಂಟೆ ಮಲಗ್ತಾರೆ ಅಂತೆ ಅವರು ಇಲ್ಲಿ ಅದು 8:15 ಆವಾಗ ಏನಾಗಿದೆ ಯಾರಿಗೆ ಅವರಿಗೆ ಬೈತಾರೆ ಕಾಣ್ತದೆ ಗಂಡ ಮೊನ್ನೆ ಎಲ್ಲ 1 ಗಂಟೆ ತನಕ ಇದ್ರಲ್ವಾ ದಿನ ಹಾಗೆ ಮಾಡಿದ್ರೆ ಯಾರಿಗಾದ್ರೂ ಸಿಟ್ಟು ಬರ್ತದಲ್ವಾ ಒಮ್ಮೆಲೆ ಚೇಂಜಸ್ ಆದಾಗ ಬೇರೆನೆ ಇದು ಬರ್ತದೆ ಡೌಟ್ ಬರ್ತದೆ ಅವರಿಗೆ ಹಾಗೆಲ್ಲ ಮಾಡಬಾರ್ದು ನಾನು ಮಲಗಿದಾಗ ಏನ್ ಮಾಡ್ತಾಳೆ ಮೊಬೈಲ್ ಅಲ್ಲಿ ಅಂತ ಎಣಿಸುದಿಲ್ವಾ ಅವರು ಅದಕ್ಕೆ ಊಟ ಯಾರ್ದು ಹರ್ಷಿತ ಉಳ್ಳಾರೆ ಪೋಯರ ಹರ್ಷಿತ ಗಾನ್ ಸಪೋರ್ಟ್ ಥ್ಯಾಂಕ್ ಯು ಸ್ವಲ್ಪ ಹೊತ್ತು 25 minutes ಲಾಸ್ಟ್ ಮಂಜು ಶೆಟ್ರು ಹೋದ್ರು ಎಲ್ಲ ಹೋದ್ರು ಎಲ್ಲ ಹೋದ್ರು
ಸಲಾಂ ಅಲೈಕುಂ. ಯಾರಿಗೆ? ಸಲಾಂ ಅಲೈಕುಂ ಬಾಯ್. ನನ್ ನಿನ್ನ ಕನಸಿನ ಚಂದದಾರನು. ಗಾಳಿಪಟ ಮೂವಿ. ನಿನ್ನ ಕನಸಿನ ಚಂದದಾರನು. ಅದು ಗೊತ್ತಿಲ್ಲ. ಅದೆಲ್ಲ ನಾನು ಕೇಳಲಿಲ್ಲ ಸಾಂಗು. ನಿನ್ನ ಕನಸಿನ ಚಂದದಾರನು ಪಕ್ಕ ವಿಶೇಷ. ವಿಶೇಷ ಕೇಂದ್ರ ದಾಲ ಹೆಚ್ಚಿ ಮುಲ್ಪ ವಿಶೇಷ ಎಲ್ಲ ಅಂಚಿ ಎಂದುಂಟು ರಾಪಟ ಮೂವಿದ ಏನೋ ಅಂತಾರೆ ಪ್ರೀಮಿಯರ್ ಶೋ ಉಂಡು ಬೊಕ್ಕ ಎಲ್ಲ ಒಂಜಿ ಸಂಡೆಗ್ ಮೊಸರು ಕುಡಿಕೆ ಉಂಡು. ಕೃಷ್ಣ ಜನ್ಮಾಷ್ಟಮಿದ ಪ್ರೋಗ್ರಾಮ್ ಉಂಡು. ಅವೇ ವಿಶೇಷ. ವಿಡಿಯೋ ಬರ್ಪುಂಡು ತೂಲೆ. ನೈಟ್ ಬೋಟ್ ಆನ್ ಮಾಡ್ಕೊಳ್ಳಿ. ಯಾಕೆ ಇನ್ನಾಯ್ತಲ್ಲ ನಂದು ಲೈವ್ ಮುಗೀತಾ ಬಂತಲ್ಲ. ನೋ ನೀಡ್ ನೈಟ್ ಬೋಟ್. ಸಪೋರ್ಟ್ ಎಂತ ವಿಶೇಷ? ಏನ್ ಸಮಾಚಾರ? ಎಸ್ ಏನ್ ಸಮಾಚಾರ ಅಂತ. ಓ ಗಮ್ಮತ್ ತೋಡು ಎತ್ ಪೂರ ಗಮ್ಮತ್ ಇಪ್ಪುಂಡು. ಮೊಬೈಲ್ ಬರ್ತಿತ್ತೇರ ಸುಮಾರು ದಿನ ಅನ್ ಬರ್ತಿತ್ತು. 2 weeks ಆಣ ಅಂತ ಏರ್ ಗೊತ್ತುಂಡ ಕಾಪಿ ಕಾರ್ಡ್ ಮಗೆ ಏನು ಈಡೋಡು ಉಂಟುಲೆಗೆ ಮರನೆ ಒಡೆ ಲಕ್ಷ್ಮೀ ಪೂಜೆ ಪೋಯತ ಐತ ವಿಡಿಯೋ ಉಂಟುಲೆಗೆ ಕಾಪಿ ಕಾರ್ಡ್ ಮಗೆಲ ಬಕ್ಕ ಅರ ಯೂಟ್ಯೂಬರ್ ಮಲ್ಲ ಸೆಟರ್ ಬಾಕ್ಸ್ ದಾರ್ ಸಚಿನ್ ಗೊತ್ತುಂಡ ಅಗಲ್ ಬತ್ತಿತ್ತೇರ್ ಎಲ್ಲೆಲ್ಲ ಉಳ್ಳೇರ್ ತೋಜೋರ್ ಅಗಲ್ ಕಾಪಿ ಕಾರ್ಡ್ ಮಗೆ ಅರ್ನವಿ ಮೂವಿ ಆತ. ಹಾಯ್ ಹರ್ಷಿತಾ ನಾಯಕ್. ನಿಮ್ಮದು ಚಾನಲ್ ಇಲ್ವಾ? ಇಲ್ಲ ಚಾನಲ್ ಇಲ್ಲ. ನಿಮ್ಮ ಹಾಗೆ ಅವರು ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಇದೇ ನೋಡಿ ಶೆಟ್ಟಿ ಹೇಳ್ತಿದ್ದಾರೆ. ಮಂಜು ಶೆಟ್ಟಿ ಹೇಳ್ತಿದ್ದಾರೆ. ಮಂಜು ಶೆಟ್ಟಿ ತುಳು ಬರ್ತದೆ ಆದ್ರೂ ಮಾತಾಡಲ್ಲ. ಹೌದಾ? 15 ಇತ್ತ. ಯಾರಿಗೆ? ನಿಮ್ಗ ಅವರಿಗ 5 ಸಬ್ಸ್ಕ್ರೈಬರ್ ನಮ್ಮ ಮಂಜುಗೆ, 15 ಸಬ್ಸ್ಕ್ರೈಬರ್ ಹರ್ಷಿತಾಗೆ. ಯಾರು ಕೊಟ್ಟಿದ್ದಾರೆ? ನೀವು ಸ್ವಲ್ಪ ಬೇಗ ಬಂದ್ರೆ ಜಾಸ್ತಿ ಸಿಗ್ತದೆ ಸಬ್ಸ್ಕ್ರೈಬ್ ನಿಮ್ಗೆ. ಒಂದು 500 ಐಬಕ್ಕ ಮಲ್ಪೊಲಿ ವಿಡಿಯೋ ಪಾಡೊಲಿ. ಇಸ್ 500 ಅತ್ತ. ಅಂದ್ ಓ ತೂತೆ ಶಟರ್ ಬಾಕ್ಸ್ ಅರವಿಂದ್ ಬೋಳರ್ ಪುತ್ತೂರ್ ಇತ್ತೆ ರಂದ್ ಅಗಲು ಉಲ್ಲೇರ್ ತೋಜುಂಡು ಆರು ಶಟರ್ ಬಾಕ್ಸ್ ದಾರ್ನ ಗೊತ್ತು ಜಿಮೇರ್ ಉಪ್ಪೇರ್. ಹರ್ಷಿತಾ ಅವರೇ ಏನು ಊಟ ಕೇಳ್ತಿದ್ದಾರೆ? ಕವಿ ಮೇಡಮ್ ಯಾಕೆ ಬೇಜಾರ ಆಗಿದ್ರಿ ಹೇಳ್ತಿದ್ದಾರೆ. ಎಂಕ್ ಇಂಟ್ರೆಸ್ಟ್ ಇಜ್ಜಿ ಯೂಟ್ಯೂಬ್ ಅಂದ. ಓಕೆ ಅವು ಬಂಗೋಂಡಿ ಬೆತ್ತಗೆಲ್ಲ ತೂಪಿನಾನೇ ಖುಷಿ. ನಮ್ಮ ಅಲ್ಪ ನಾನು ಮಸ್ತ್ ಬಂಗೋಂಡು ಯಾ ಬಂಡಾರ 2 ವರ್ಷ ಆಣ ಒಂದು 3rd ಇಯರ್ ಅನ್ನ ಇಂಚೆನೆ ಮಲ್ದಿನಿ ಬೋರ್ ಆಪಿನೈಕ್ ಬೊಕತ್ತೆ 4K ಮಲ್ತ್ ಬಿಡ್ಕನ ಒಂಜಿ ಹಠ ಬಸ್ ಕುಲ್ದಿನಿ ಜಂಡ ಪೂರ್ ಲೆಸ್ ಆಪುಂಡ ತೈಕ್ ಐಟ್ ಬೊಕ ಕಾಸ್ ಬರ್ಪುಂಡು ಅವು ಪೂರ ವೇಟ್ ಮಲ್ತ್ ವಚ್ಚೆ ಜಸ್ಟ್ ಇನ್ ಫನ್ ಟೈಮ್ ಪಾಸ್. ಯಾಕೆ ಇಲ್ಲ ಶೆಟ್ರೆ ಹೇಳ್ತಿದ್ದಾರೆ. ವ್ಯೂಸ್ ಬರ್ತಿಜಿ ಮಸ್ತ್ ಬಂಗೋಂಡು ಒಂಜಿ ವರ್ಷ ಕಂಪ್ಲೀಟ್ ಆವಡಿ ಜನ ಮಸ್ತ್ ಬಂಗ ಇಂಚಿನ ಲೈವ್ ಮಂತುಕುಲು ಅಷ್ಟೇನಾ? ನನಗೆ 5. ನಿಮ್ಗೆ ಬೇಕಾ? ನಾನ್ ಕೊಡ್ತೀನಿ ಒಂದು ಶೆಟ್ರಿಗೆ. ಸುಂದ್ರಿ ಬೇಜಾರಾಗಲ್ಲ ಹೇಳ್ತಿದ್ದಾರೆ. ನನಗೆ ವೆಜ್ ಇವತ್ತು, ಅವರಿಗೆ ಫ್ರೈಡೆ ಅಂತೆ. ಫ್ರೈಡೆ ತಿನ್ನಲ್ಲ ನಾವು. ಸೋಮವಾರ ಶನಿವಾರ ಸೋಮವಾರ ತಿನ್ನಲ್ಲ ನಾವು. ಫಿಶ್ ಇಲ್ವಾ ಹೇಳ್ತಿದ್ದಾರೆ. ಫ್ರೈಡೆ ತಿನ್ನುವುದಿಲ್ಲ ಅಂತ ಕಾಣ್ತದೆ ಅವರು. ನೋ ಫಿಶ್ ಟುಡೇ ವೆಜ್. ಶೆಟ್ರಿಗೆ ಬೇಕಾ? ಸಬ್ ಕೊಡ್ತೀನಿ ನೋಡಿ. 6 ಮಾಡುವ ಶೆಟ್ರಿಗೆ. ಟಂಕ್ ಆಯ್ತು 6 ಆಯ್ತು ನೋಡಿ ಶೆಟ್ರಿ. ಈಗ 6 ಹರ್ಷಿತಾಗೆ ಒಂದು ಕೊಡ್ತೀನಿ. 16 ನಿಮ್ಗೆ 6 ಅವರಿಗೆ 16. ಎಸ್. ದಾವಣಗೆರೆ ನವನ್ಗೆ ಬೇಡ.
500 ಆಗಿದೆ ನಿಮಗೆ ದಾವಣಗೆರೆ. ಎಷ್ಟು ಟೈಮ್ ಆಯ್ತು ಚಾನಲ್ಗೆ ನವೀನ್? ಲಿಂಕ್ ಹಾಕಿದ್ದಾರೆ. ಸಪೋರ್ಟ್ ಆನ್ ಗುಬ್ಬಿ ಅಕ್ಕ. ಊಟ ಮಾಡಿದ್ರಾ? ಎಸ್ ನಾನು ಕೊಟ್ಟದ್ದು ಮಂಜು. 6 and 16 ನಿಮ್ಗಿಬ್ಬರಿಗೂ. ಆಯ್ತು ಪ್ರಶಾಂತ್ ಹೇಳ್ತಿದ್ದಾರೆ. ಪ್ರಶ್ನೆಗೊಬ್ಳು ಇಲ್ಲ. ಎಷ್ಟು 508 ನವೀನ್ ಅಲ್ವಾ? ಥ್ಯಾಂಕ್ ಯು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಹಾಕಿ. ಚಾನಲೇ ಮಾಡಲ್ಲ ಅಂದ್ರೆ ಏನ್ ಮಾಡೋದು, ಸಬ್ಸ್ಕ್ರೈಬ್ ಇಟ್ಕೊಂಡು. ಪ್ರಾಶ್ವ ಪ್ರಕಾರ ಹಾಯ್ ಊಟ ಆಯ್ತಾ ಕೇಳ್ತಿದ್ದಾರೆ. ಆಂಡ ಪೂರ ಓದುದು ಪೂರ ಆಂಡ. ನಾನು ಬೇಗ ಬೈತೀನಿ. ಪ್ರಾಶ್ವ ಬ್ರದರ್ ಊಟ ಆಯ್ತಾ? 1000 ಮಾಡೋ ಒಟ್ಟಿಗೆ ನಾನು 60 ವರ್ಷ ಆಗ್ತೇನೆ. ಯಾಕೆ ನಿಮ್ಗೆ ಮನಸ್ಸು ಬಂದ್ರೆ ಆಗ್ತದೀಗ. ಒಂದ್ 3-4 ತಿಂಗಳಲ್ಲಿ 1000 ಮಾಡ್ಬೋದು. ನಿಮ್ಗೆ ಮನಸ್ಸು ಬೇಕು ಮಾತ್ರ. ಸುಮಿ 110 ಅಂದ್ರೆ 3K. ಹೌದಾ, ಕಂಪ್ಲೀಟ್ ಆಗ್ತದಾ? 3K ಅಂದ್ರೆ 110 ಆದ್ರೆ 3K ಕಂಪ್ಲೀಟ್. ಯಾರಿಗೆ ಕವಿ? 3000 ಕಂಪ್ಲೀಟ್ ಆಗ್ಬೇಕಾ? ಯಾರಿಗೆ? ಹೌದಾ, ನನ್ನ ಎಲ್ಲ ಮಾರ್ನಿಂಗ್. ಹಾ ಹೌದಾ ಅಂದೆ ನಾನು. ಎಲ್ಲ ಮಾರ್ನಿಂಗ್. ಓಕೆ ರಜೆ ಉಂಟಲ್ಲೇ. ನಾನು ವರ್ಷಿತಾ ಅವರ ಅಭಿಮಾನಿ ಹೇಳ್ತಿದ್ದಾರೆ. ವೈ ಅಭಿಮಾನಿ? ನಾನು ಕವಿತಾ ಮೇಡಮ್ ಅಭಿಮಾನಿ. ನನ್ನದಲ್ವ ಮಂಜು? ನಗ್ತಿದ್ದಾರೆ. ಬೆಣ್ಣೆ ಶೆಟ್ರೆ ಮಂಜು ಶೆಟ್ರು ನೋಡಿ ನನ್ನನ್ನು ಬಿಟ್ರು. ಸಬ್ಬಾ? ಓಕೆ. ನಂಗೆ ಸಬ್ಬಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಂಗೆ ವ್ಯೂಸ್ ಬಂದ್ರೆ ಖುಷಿ ಆಗ್ತದೆ. ಸಬ್ 1K ಆಗಿದಲ್ಲ ಸಾಕು. ವಾಚರ್ ನಿಮಗೆ ಸುಮಿ ಮೇಡಮ್. ನೀವು ದಿನ ಬನ್ನಿ, ಇನ್ನು ದಿನ ಬಂದ್ರೆ ಆಗ್ತದೆ. ಈಗ ಬೇಗ ಪ್ರಾಮಿಸ್ ಮಾಡಿ ದಿನ ಬರ್ತೇನೆ ಅಂತ. 1 ವಾರ ಅಷ್ಟು ಬೇಕಂತಿಲ್ಲ. ನೀವು ದಿನ ಬಂದ್ರೆ ಬೇಗ. ನನ್ನ ಕಣ್ಣು ನಿಮ್ಮ ಹತ್ರ ಇದೆ, ಜಾಗ್ರತೆ ನೋಡ್ಕೊಳ್ಳಿ. ಯಾಕೋ ಎಲ್ಲ ಬಿಡು. ಬೆಣ್ಣೆ ಅಂದವರಿಗೆ ಕೊಡ್ತೀನಿ ನಾನು ಗೊಣ್ಣೆ. ದೋಸೆ ಮಾಡ್ಕೊಳ್ಳಿ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ನಾನು ಹೇಳಿದ ಕೇಳ್ತೀರಲ್ಲ, ನನ್ಗೆ ಬೇಜಾರಾಗಿದೆ ಅಂತ. ಪರವಾಗಿಲ್ಲ ಮಂಜು. ನಗ್ತಿದ್ದಾರೆ. ಸಪೋರ್ಟ್. ನನ್ನ ಕಣ್ಣು ಜಾಗ್ರತೆ ಶೆಟ್ರೆ. ಸಪೋರ್ಟ್ ಕಾಜಲ್ ಎಲ್ಲ ಹಾಕಬೇಡಿ ನನ್ನ ಕಣ್ಣಿಗೆ, ಆಗಲ್ಲ. ಕೇಳ್ತಾ ಶೆಟ್ರೆ. 17K ಸಬ್ ಹರ್ಷಿತಾ ಅವರದ್ದು. ನೀವು ಕೊಟ್ರಾ? ಅದಕ್ಕೆ ಅವರು ಅಭಿಮಾನಿ. ಅವ್ರಿಗೆ 100 ಸಬ್ಸ್ಕ್ರೈಬರ್ ಆದ್ರೆ ಮತ್ತೆ ಅಮ್ಮನಾಗಿ ಅವರಿಗೆ ಮನಸ್ಸಾಗ್ಬೋದು, ಏನಾದ್ರೂ ಹಾಕುವ ವಿಡಿಯೋ ಅಂತ. ಅಮ್ಮಕ್ಕಾಗಿ ಆಯ್ತಲ್ವಾ? ನನಗೆ 15 ಓನ್ಲಿ. 17 ಆಯ್ತಂತೆ ನೋಡಿ. 15 ಇಲ್ಲ, ಲೆಸ್ ಆಯ್ತಾ? 17 ಆಯ್ತು ನೋಡಿ. ನಾನೊಂದು ಕೊಟ್ಟೆ, ನವೀನ್ ಒಂದು ಕೊಟ್ರು. ಈಗ 17. ಬ್ಯಾಕ್ ಹೋಗಿ ಬನ್ನಿ, ಮತ್ತೊಮ್ಮೆ ಎಕ್ಸಿಟ್ ಆಗಿ ಮತ್ತೊಮ್ಮೆ
ಆನ್ ಮಾಡಿ. ಅಂತ ಓ ಸೇಮ್ ಪೇಜ್ ಇಡುತ್ತೆ ತೋಜ ರಿಫ್ರೆಶ್ ಆವಡತೆ ಕೂಡ ಎಕ್ಸಿಟ್ ಆದ ಬತ್ತನ ಮಾತ್ರ ಶೋ ಆಪುನ. ಕೆಲಸಲ ಮೆಸೇಜ್ ಇಲ್ಲ ಅಂಚೆನೆ ಒಂಜೇ ಪೇಜ್ ಇಡುತ್ತನ ಬೇತೆಗಳ ಮೆಸೇಜ್ ತೋಜುಜಿ ನಮ ಐಕ್ ಪಿರ ಪೋದು ಕೂಡ ಬರೋಡು ಎಕ್ಸಿಟ್ ಆದ್ ಬರೋಡು. ಹರ್ಷಿತಾ ಯಾಕೆ ನನ್ನ ಮಾತಾಡ್ಸಲ್ಲ ಹೇಳ್ತಿದ್ದಾರೆ. ಪರಿಚಯ ಇಲ್ಲ ಕವಿಯವರಿಗೆ ನಿಮ್ದು, ನೀವು ಮಾತಾಡ್ತಾರೆ. ಜಾಸ್ತಿ ಲೇಟ್ ಬರ್ತಾರಲ್ವಾ, ಒಂದ್ 5-10 ನಿಮಿಷ ಇರುವಾಗ ಬರ್ತಾರೆ, ಹಾಗಾಗಿ ಪರಿಚಯ ಇಲ್ಲ ಅಷ್ಟು ನಿಮ್ದು. ಇವ್ರದ್ದು ಗೊತ್ತಾಯ್ತು, ಯಾರ್ದು ಉಮೇಶ್ ಮತ್ತೆ ಲತೀಶ್ ಅವ್ರು ಲೇಟ್ ಬರ್ತಾರಲ್ವಾ. ನೀವು ಕೂಡ ಇರ್ತೀರ ಅವಾಗ, ಮಾತಾಡ್ಲಿಲ್ಲ ನಿಮ್ಮ ಹತ್ರ ಅವರು ಅಷ್ಟೇ. ಹೇಳಿ ಕವಿ ಹೇಳ್ತಿದ್ದಾರೆ. ಹರ್ಷಿತ್ ಅವರೇ, ನಿಮ್ ಕಡೆ ನಮ್ಗೆ ಹೆಣ್ಣು ಕೊಡ್ತಾರ? ಏನ್ ಕೊಡದೆ, ನೀವು ಗಂಡಲ್ವಾ? ಹೌ ಆರ್ ಯು? ಹುಡುಗಿ ಒಪ್ಪಿದ್ರೆ ಎಲ್ಲಾದ್ರೂ ಕೊಡ್ತಾರೆ. ಹುಡುಗಿ ಒಪ್ಬೇಕು ಅಲ್ಲ ಫಸ್ಟಿಗೆ, ನೀವು ಒಪ್ಬೇಕು, ಹುಡುಗಿ ಒಪ್ಬೇಕು ಅಲ್ವಾ ಹರ್ಷಿತಾ? ಏನು ನವೀನ್, ನಿಮ್ಮ ಹತ್ರ ಏನಿದೆ? ಕೆಲ್ಸ ಇದೆ ಅಲ್ವಾ, ಏನಿದೆ ಅಂದ್ರೆ ಅಂತ ಕೆಲ್ಸ ಮಾಡ್ತಾರೆ. ಕೊಡ್ತಾರೆ. ಕಮ್ ಟು ಮ್ಯಾಂಗ್ಳೂರ್ ಹೇಳ್ತಾರೆ. ಐ ಡಿಡ್ ನಾಟ್ ನೋ ಇಂಗ್ಲಿಷ್ ಹರ್ಷಿತಾ, ಐ ಡೋಂಟ್ ನೋ ಇಂಗ್ಲಿಷ್ ಹರ್ಷಿತಾ ಹೇಳ್ತಿದ್ದಾರೆ. ಅವ್ರು ಕೇಳಿದ್ ಹೌ ಆರ್ ಯು ಅಷ್ಟೇ, ಬೇರೇನ್ ಹೇಳಿಲ್ಲಲ್ಲ. ಹೌ ಆರ್ ಯು ಕವಿತಾ? ಹೌ ಆರ್ ಯು ಅಂದ್ರೆ ಫೈನ್ ಹೇಳ್ತೀರಾ? ಊಟ ಆಯ್ತಾ ಕೇಳುದು ಅವ್ರು ನಿಮ್ಮ ಹತ್ರ, ನೀವು ಫೈನ್ ಹೇಳ್ತೀರಲ್ವಾ. ಇಂಗ್ಲಿಷ್ ಗೊತ್ತಿಲ್ಲದ್ರೆ ಹೀಗೆ ನೋಡಿ, ಹೌ ಆರ್ ಯು ಕವಿತಾ ಹೇಳಿದ್ದು, ಊಟ ಆಯ್ತಾ ಅಂತ ಕೇಳಿದ್ದು ಅಲ್ವಾ ಹರ್ಷಿತಾ? ರಾಂಗ್ ಆಗ್ತಾರೆ, ಫೈನ್ ಅಂತೆ. ಓನರ್ದು ಕಾರ್ ಇದೆ, ಅದಕ್ಕೆ ನಾನೇ ಡ್ರೈವ್ ಓನರ್ ಹೇಳ್ತಿದ್ದಾರೆ. ಕನ್ನಡ ಸರಿ ಬರುದಿಲ್ಲ ನನ್ಗೆ. ಅವರಿಗೆ ತುಳು ಬರ್ತದೆ ಅಷ್ಟೇ. ಹುಡುಗಿ ಒಪ್ಪಿಕೊಡಕ್ಕೆ ಏನು ಗುಣ ಬೇಕು? ಗುಣ ಎಲ್ಲ ಬೇಡ, ಹಣ ಇದ್ರೆ ಸಾಕು. ದುಡ್ಡೇ ದುಡ್ಡಪ್ಪ, ಈಗ ದುಡ್ಡೇ ದೊಡ್ಡಪ್ಪ. ಐ ಆಮ್ ಗ್ರೇಟ್ ಡಿಯರ್. ಡೋಂಟ್ ಕ್ರೈ ಹರ್ಷಿತಾ, ನನ್ನ ಮನಸ್ಸು ಕಚ್ಚಾಯ್ತು. ಯಾರ್ ಕಚ್ಚಿದ್ರು ಮನಸ್ಸು ನಿಮ್ದು? ಕೊಡಿ, ಇಲ್ಲಿ ಕೊಡಿ. ಯಾರ್ ಕಚ್ಚಿದ್ರು? ಫುಲ್ ಬಾಡಿ ಚೆಕಪ್ ರಿಪೋರ್ಟ್. ತಪ್ಪು ತಿಳುವಳಿಕೆ. ಗುಣ ಇಲ್ಲ ಅಂದ್ರೆ ಪರವಾಗಿಲ್ಲ, ಹಣ ಇರ್ಬೇಕು. ಎಸ್ ಸ್ಟೈಲಿಶ್ ಆಗಿ ಇರಿ. ಕಾರ್ ಇದ್ರೆ ಗರ್ಲ್ಸ್ ವೆಲ್ಕಮ್ ಆಟೋಮ್ಯಾಟಿಕ್ಲಿ. ನೀವು ಹಾಗೇನಾಗಿದ್ರೆ ಕಾರ್ ಇದ್ರೆ ಸಾಕ? ತಪ್ಪು ತಿಳುವಳಿಕೆ. ಪಾರ್ಶ್ವನಾಥ್ ಹೇಳ್ತಿದ್ದಾರೆ. ದುಡ್ಡು ಎಲ್ಲ ಟೈಮ್ ಬರಲ್ಲ. ದುಡ್ಡಿದ್ರೆ ಮಾತ್ರ ಕೊಡ್ತಾರೆ ಮಾರೆ ಹುಡುಗಿಯನ್ನು, ನಿಮ್ಗೆ ಗೊತ್ತಿಲ್ಲ. ನಿಮ್ಮತ್ರ ದುಡ್ಡಿದ್ಯಾ, ಹುಡುಗಿ ಕೊಡ್ತಾರೆ. ದುಡ್ಡಂದ್ರೆ ಕೆಲ್ಸ ಬೇಕು ಅಂತದ್ದು ನಿಮ್ಗೆ, ಹಾಗೆ ಒಳ್ಳೆ ಕೆಲ್ಸ ಇದ್ರೆ ಹುಡುಗಿ, ಇಲ್ಲ ಅಂದ್ರೆ ಇಲ್ಲ. ನಮ್ಮ ಮಗಳು ಕಷ್ಟ ಬರಬಾರ್ದು ಅಂತ ಮದುವೆಯಾಗಿ, ಹಂಗೆ.
ಗೊತ್ತಾಯ್ತಾ ಶೆಟ್ರಿ? ಹಾರ್ನ್ ಹೊಡೆದ್ರು ತಿರುಗಿ ನೋಡಲ್ಲ. ನೀವು ಹಾರ್ನ್ ಹೊಡಿದ್ರೆ ತಿರುಗಿ ನೋಡಲ್ಲ ಅಂದ್ರೆ ಸೈಡಿಗೆ ಹೋಗ್ತಾರೆ ಅವರು. ಹಾರ್ನ್ ಹೊಡಿದ್ರೆ ಏನ್ ಅರ್ಥ? ಸೈಡ್ ಹೋಗಿ ಅಂತ. ಅದಕ್ಕೆ ಸೈಡ್ ಹೋಗ್ತಾರೆ, ತಿರುಗಿ ನೋಡಲ್ಲ ಅವರು. Present generation girls want their husband to be well settled. Yes, ಅದನ್ನೇ ನೋಡುದಲ್ವಾ. ನಮ್ಮ ಹತ್ರ ಹಣ ಇಲ್ಲ, ಗುಣ ಇದೆ, ಆದ್ರೂ ಅಯ್ಯೋ ದೇವ. ನನಗೆ ನಿಮ್ಮ ಗುಣ ಅವರಿಗೆ ಹೇಗೆ ಗೊತ್ತಾಗ್ಬೇಕು? ನನಗೆ 7 ಗುಣ ಇರೋ ಹುಡುಕಿಬೇಕು. ಅಯ್ಯೋ, ಅದು ಎಲ್ಲಿ ಹುಡ್ಕೋದು? ಬೆಣ್ಣೆ ನಿನ್ನವರ ಹಿಂದೆ ಬೀಳ್ಬೇಡ, ಅವರೇ ನಿನ್ನ ಹಿಂದೆ ಬೀಳ್ಬೇಕು. ಆತರ ಆಗಿ ಬಿಡ್ಬೇಕು. ಹೌದೌದು, ಅದೌದು. ಎಸ್ ಹರ್ಷಿತಾ ಹೇಳ್ತಿದ್ದಾರೆ. ಬಂದ್ರು ನೆಂಟ್ರು ನೋಡಿ. ವೆಲ್ ಕೂಡ ಇಂಪಾರ್ಟೆಂಟ್ ಹೇಳ್ತಿದ್ದಾರೆ. ಮಂಜು ಶೆಟ್ಟಿ, ದೀಪ ಹಚ್ಚಿಕೋಬೇಕು ಹಾಗಾದ್ರೆ, ದೀಪ ಹಚ್ಚಿ ಹುಡ್ಕೋಬೇಕಾಗಾದ್ರೆ ಹೇಳ್ತಿದ್ದಾರೆ. ಅದೌದು, 7 ಗುಣ ಎಲ್ಲಿಂದ ಹುಡ್ಕೋದು? ನಾವು ಶೋಕಿ ಮಾಡಲ್ಲ ಹೇಳ್ತಿದ್ದಾರೆ. ಸಪೋರ್ಟ್ ಆನ್. ನೋಡಿ ಯಾರು ಬಂದಿದ್ದಾರೆ ನೋಡಿ. ಜಗಳ ಆದಾಗ ಓಡಿ ಮತ್ತೆ ಬಂದಿದೆ. ಪುನಃ ಬಂದಿದ್ದಾನೆ ನೋಡಿ. ಅವರಿಗೆ ಬರ್ಲಿ ಅಂತ ಹಾರ್ನು ಹೊಡಿತೀನಿ, ಬರಲ್ಲ. ನಾನು ಮುಂದೆನೆ ಹೋಗ್ತೀನಿ, ಅವ್ರ ಹಿಂದೆ ಬರ್ಲಿ ಅಂತ. ನಾನು ಮದುವೆ ಆಗೋ ಹುಡುಗಿ ಕೆಲಸ ಮಾಡಬಾರ್ದು. ಹೌದಾ? ಮತ್ತೆಂತ, ಮನೆಯಲ್ಲಿ ಪಾತ್ರೆ ತೊಳಿಬೇಕಾ? ಹಾರ್ನ್ ಎಲ್ಲ ಹಾಕ್ಬೇಡಿ, ಗರ್ಲ್ಸ್ಗೆ ಕೋಪ ಬರುತ್ತೆ. ಹಾಕುದಾದ್ರೆ ಮೆಲ್ಲ ಹಾಕಿ, ಪ್ರೀತಿಯಿಂದ. ಕ್ವಾಂಕ್ ಕ್ವಾಂಕ್ ಅಂತ ಹಾಕಬೇಡಿ. ಪ್ರೆಸೆಂಟ್ ಮೇಡಮ್ ಅಂತ ನವೀನ್. ಮತ್ತೇನು ಮಾಡ್ಬೇಕು ಶೆಟ್ಟಿ ಹೇಳ್ತಿದ್ದಾರೆ. ಈ ಟಿಪ್ಪು ನೆನ್ಪಿಟ್ಕೊಳ್ಳಿ. ಹೌದು, ಜೋರಾಗಿ ಹಾಕ್ಬೇಡಿ, ಅವ್ರಿಗೆ ಸಿಟ್ಟು ಬರ್ತದೆ. ಮೆಲ್ಲ ಕ್ವಿಂಕ್ ಅಂತ ಹಾಕ್ಬೇಡಿ, ಸ್ಲೋ ಆಗಿ. ಅಲ್ವಾ ಹರ್ಷಿತಾ? ಕಾಶನಾಥ್ ಹೈ ಹೇಳ್ತಿದ್ದಾರೆ. ಅಯ್ಯೋ ಹರ್ಷಿತಾ, ನಾನು ಫಸ್ಟ್ ಟೈಮ್ ಬಂದಾಗ ಹುಡುಗಿ ತುಂಬಾ ಮುದ್ದಾಗಿ ಇದ್ಲು, ಹುಡುಗ ಕಪ್ಪು ಇದ್ದ. ನನಗೆ ಕನ್ಫ್ಯೂಸ್ ಆಯ್ತು. ಯಾರು? ನಾನು ಫಸ್ಟ್ ಟೈಮ್ ಬಂದಾಗ ಹುಡುಗಿ ತುಂಬಾ ಮುದ್ದಾಗಿದ್ರು, ಹುಡುಗ ಕಪ್ಪಿದ್ದ. ಯಾರು ಶೆಟ್ರೆ? ಇವನು ಬರೀ ನಾಟಕ ಎಲ್ಲ ಮಾಡ್ತೀನಿ ಹೇಳ್ತಿದ್ದಾರೆ. ಬೆಂಗಳೂರು ಬಂದಾಗ ಹೇಳ್ತಿದ್ದಾರೆ. ಹಾಯ್ ಮಂಜು ಸರ್ ಹೇಳ್ತಿದ್ದಾರೆ. ಏನೋ ನಿಂದು ಕೃಷ್ಣ.
ಮೇಲಿದ್ದಾನ. ಕವಿಯಲ್ಲಿ ಕವಿ ಇಲ್ಲಿ ನೋಡಿ ಸ್ವಲ್ಪ ಹೇಳ್ತಿದ್ದಾನೆ. ಜಗಳ ಆದಾಗ ಎಸ್ಕೇಪ್ ಆಗಿದ್ದಾನೆ, ಈಗ ಪುನಃ ಬಂದಿದ್ದಾನೆ ನೋಡಿ. ಅದೇ ನಗು ಬರ್ತಾ ಉಂಟು ನಂಗೆ. ಪುನಃ ಜಗಳ ಆದ್ರೆ ಓಡಿ ಹೋಗ್ತಾನೆ. ಪುನಃ ಜಗಳ ಆದ್ರೆ ಈಗ ಓಡಿ ಹೋಗ್ತಾನ ಅಂತ. ಅರ್ಚಿತ ಅವ್ರೆ, ಮಲ್ಗೋದು ಎಷ್ಟು ಗಂಟೆಗೆ? ಅವ್ರು ಲೇಟ್ ಮಲ್ಗೋದು, ಸ್ಟಡೀಸ್ ಎಲ್ಲ ಉಂಟಲ್ಲ. ಸ್ಟಡಿ ಎಲ್ಲ ಮಾಡಿ ನನ್ನ ಲೈವ್ ಚೂರು ಎಣಿಕೆ ನೋಡ್ತಾರೆ, ಮತ್ತೆ ಹೋಗಿ ಮಲಗೋದು. ತಲೆ ಟಚ್ ಹೌದು ಬಕೆಟ್, ಗಲಾಟೆ ಹಚ್ಚೋದು ಹೋಗುದು. ಯಾರೋ ಗೊತ್ತಿಲ್ಲ ಆ ಹುಡುಗಿ ಹೆಂಗೆ ಇಷ್ಟಪಟ್ಲು ಅಂತ ಕನ್ಫ್ಯೂಸ್. ಯಾವ ಹುಡುಗಿ ಶೆಟ್ರೆ, ಎಲ್ಲಿ ಸಿಕ್ಕಿದ್ಲು? ಥ್ಯಾಂಕ್ ಯು ನವಿ. ಸವಿ ಮೇಡಮ್ ನಿಮ್ಮ ಲೈವ್ಗೆ ಯಾವಾಗ ಇರ್ತಿದ್ದಾರೆ? ಸವಿತಾ ಮೇಡಮ್ ಅವ್ರದ್ದು ಬೆಳಿಗ್ಗೆ ಇರ್ತದೆ, 11 ಗಂಟೆಗೆ ಏನು ಇರ್ತದೆ, 11:30 ಏನು. ನವೀನ್ ಸರ್ ನಮಸ್ತೆ ಹೇಳ್ತಿದ್ದಾರೆ ಸವಿ. ಹಾಯ್ ನವೀನ್ ಹೇಳ್ತಿದ್ದಾರೆ. ಜಗದೀಶ್, ಥ್ಯಾಂಕ್ ಯು ಜಗದೀಶ್, ಇನ್ನೂ ನಲ್ಲಿದ್ದೀರಿ, ಥ್ಯಾಂಕ್ ಯು. ಏನು ಬಕೆಟ್? ಸವಿತಾ ಸಿಸ್ ಹೇಳ್ತಿದ್ದಾರೆ. ನಂಗೆ ಜೋರ್ ನಗು ಆಗ್ತಾ ಉಂಟು. ಆಮೇಲೆ ನಾನ್ ದೊಡ್ಡವನಾದ ಮೇಲೆ ಗೊತ್ತಾಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. ಏನ್ ಕಚಡ ಕೆಲಸ ಮಾಡ್ತೀಯ ನೀನ್ ಹೇಳ್ತಿದ್ದಾರೆ. ದೇವ, ಬರೀ ಡ್ರಾಮಾ ಕಾಣೋನೆ. ಹೇಳಿ ಶೆಟ್ರೆ, ಮುಂದೆ ಹೇಳ್ತಿದ್ದಾರೆ. ಮುಂದೆ ಹೇಳಿ ಶೆಟ್ರೆ, ಏನಾಯ್ತು ಮುಂದೆ? ಚೂರ್ ಚೂರು ಹೇಳ್ಬಾರ್ದು, ಫುಲ್ ಹೇಳ್ಬೇಕು ಸ್ಟೋರಿ. ಬಕೆಟ್ ಹೋಗಿ ಬಕೆಟ್ ಹೋಗಿ ನೀನ್ ಹೇಳ್ತಿದ್ದಾರೆ. ಅಲ್ಲ, ಆವಾಗ ಬಂದು ಜಗಳ ಆದಾಗ ಎಸ್ಕೇಪ್ ಆಗಿ ಈಗ ಪುನಃ ಬಂದಿದ್ದಾನೆಲ್ವಾ. ಅದೇ ನೈಸ್ ಬಕೆಟ್. ದೇವ, ಮುಂದೆ ಎಲ್ಲಾ ಜೀವನ ಪಾಠ ಕಲಿಸ್ತು. ಹೌದಾ? ಎಷ್ಟು ವರ್ಷ ಹಿಂದಿನ ಕತೆ ಇದು? ನಮ್ಮ ಬಂದ್ರು ಉಮೇಶ್, ಬನ್ನಿ ಬನ್ನಿ. ಎಂಚಲ್ಲರು ಒಣಸಾಲೆ ದಾದಾ ಸಂಗತಿ ಪಕ್ಕ ಎಲ್ಲ ಪೋರೆಂಡ ಸುಮಿ ಅಕ್ಕ ಕೇಸಿಗಿಸ ಮಾಡ್ತಿದ್ದೀರಾ? ಅಲ್ಲ, ನಂಗೆ ಅದು ಕೃಷ್ಣನ್ ನೋಡಿ ನಗು ಬರ್ತಾ ಉಂಟು. ಆವಾಗ ಗಲಾಟೆ ಆದಾಗ ಸೀದಾ ಹೋಗಿದ್ದಾನೆ, ಈಗ ಬಂದಿದ್ದಾನೆ ಪುನಃ, ಅದಕ್ಕೆ ನಗು ಬರ್ತಾ ಉಂಟು. ಹೇಗಿದ್ದೀರಿ? ಸೌಖ್ಯ ಸೌಖ್ಯ. ನೀವ್ ಹೇಗಿದ್ದೀರಿ? ಊಟ ಆಯ್ತಾ? ಹರ್ಷಿತ ಎತ್ತೇರ್ ಪೋಯರಾ ಅಂತ. ಹರ್ಷಿತಾ ನಾಯಕ್, 17 years ಬ್ಯಾಕ್ ಸ್ಟೋರಿ. ಓ ಹೌದಾ? ಏನೆಲ್ಲ ನಡೀತು ಸ್ವಲ್ಪ ಹೇಳ್ತೀರಾ?
ಇಂಟ್ರೆಸ್ಟ್ ಮಾರ ಕೇಳಲಿಕ್ಕೆ ಹೇಳಿ. ಮತ್ತೇನು ವಿಶೇಷ ಒಮ್ಮಿ? ಕಾಲೇಜಲ್ಲೇ ಶಾರ್ಜರ್. ಆಯ್ತು ಒಮ್ಮಿ. ಹಾಯ್ ನಮಸ್ಕಾರ ಬಾಸು. ಬಂದ್ರು ನೋಡಿ ಕವಿ ಮಾತಾಡಿ. ಸ್ಟೋರಿ ಹೇಳಿ ಮಂಜು. ನಿಮ್ಮ ಸ್ಟೋರಿ ತುಂಬಾ ಇಂಟ್ರೆಸ್ಟ್ ಆಗಿರ್ತದೆ. ನಾನ್ ನೋಡಕ್ಕೆ ಹುಡುಗಿ ತರ ಇದ್ದೆ ಅವಾಗ, ಹೌದಾ? ಬೇರೆ ಪಿಕ್ಚರ್ ಇದ್ರೆ ಕಳ್ಸಿ ಮಂಜು, ನಿಮ್ದು ನೋಡುವ ನಿಮ್ಮನ್ನು. ಮತ್ತೆ ಉಮೇಶ್ ಏನು ವಿಶೇಷ ಮಾತಾಡಿ. ಹೌದಾ ಶೆಟ್ಟಿ, ಕೂದ್ಲು ಬಿಟ್ಟಿದ್ದೆ. ಓ ಹೌದಾ. ಪ್ರೀತಿಯಲ್ಲಿ ಚಿಗುರಿತು ನನ್ನ ಕನಸು, ಆಸೆಯಲ್ಲಿ ಅರಳಿತು ನನ್ನ ಮನಸ್ಸು, ನನ್ನ ಮನಸ್ಸು ನನಸಾಗಿದೆ ನಾ ಕಂಡ ಕನಸು, ಬಾಡದಿರಲಿ ಹೂವಿನಂತ ಮನಸ್ಸು, ಎಂದಿಗೂ ನೀ ನನ್ನ ಪ್ರೀತಿಸು. ಏನ್ ಟೀಚರ್ ಸ್ಪೆಷಲ್? ಹೌದು ಕವಿ ಮೇಡಮ್, ಸತ್ಯ ಇದು. ಈ ಕೃಷ್ಣನ ಸ್ಟೋರಿ ಕೇಳಿದರೆ ಪೊಲೀಸ್ ಮತ್ತೆ ಕಳ್ಳರ ಮಧ್ಯೆ ನಡೆಯುವ ಆಟ. ದೇವರೇಪ್ಪ, ಏನೋ ಒಂದು ಮಾಡ್ತಾ ಉಂಟು ಮಾಡ್ಲಿ. ಎಷ್ಟು ದಿನ ಮಾಡ್ತದೆ ಇನ್ನು, ಎಷ್ಟು ದಿನ ನೋಡುವ. ಗರಂ ಇದ್ದಾರೆ ನನ್ನ ಮೇಲೆ, ಮತ್ತೆ ಗರಂ ಆಗದೆ ಯಾಕೆ ಲೈವ್ಗೆ ಬರಲ್ಲ? ಕೆಲ್ಸ ಇಲ್ಲ ಅದಕ್ಕೆ ಬರೋದು. ಛೇ, ನಿಮ್ಮ ಬಾಯಲ್ಲೆಲ್ಲ ಇಂಥ ಮಾತಾ? ಮೊಸರು ಕುಡಿಕೆ ಗಮ್ಮತಾ ಉಮ್ಮಿ? ಎಲ್ಲಿದ್ದಾರೆ ಅಪ್ಪ ಉಮ್ಮಿ? ಉಮ್ಮಿ ತಿಂದು ಮಲಗಿದೆ ಅಂತ ಕಾಣ್ತದೆ ಈಗ. ಆರಾಮಾಗಿ ತಿಂದು ಮಲಗಿದೆ. ನಿಜ ಶೆಟ್ರೆ, ಮುಂದೇನು ಆಯ್ತು ಕತೆ? ಹೇಳಿ ಶೆಟ್ರೆ, ಮುಂದೇನಾಯ್ತು ಕತೆ? ಇನ್ನೇನು ಕೆಲ್ಸ ಅವನಿಗೆ, ಅಯ್ಯೋ ಅಂತ. ಎಂತ ಅಯ್ಯೋ? ಖಾಲಿ ಕವಿ ಬೇಕಂತ ಹೇಳುದು ಅವನು. ಕವಿ ಕವಿ ಕವಿ, ಬೇರೆ ಯಾರು ಕಾಣಲ್ಲ ಅವನಿಗೆ. ಶಾಂತಂ ಪಾಪಂ, ಎಸ್ ಎಸ್ ಟೀಚರ್ ಆಗೆಲ್ಲ ಮಾತಾಡ್ಬಾರ್ದು ಟೀಚರೇ. ಶಾಂತಂ ಪಾಪಂ. ನೋಡಿ ಪುನಃ ಬಂದ, ಪುನಃ ಬಂದ ಪ್ಲಾಸ್ಟಿಕ್ ಬಕೆಟ್ ನೋಡಿ. ಏನು ಆಸೆನಪ್ಪ ಈ ಕವಿ ಮೇಲೆ ಕೆಲವರಿಗೆ. ಮುಂದೇನಾಯ್ತು ಕತೆ? ಯಶವಂತಪುರ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಹುಡುಗಿ BMTC ಬಸ್ ನಲ್ಲಿ ಪಕ್ಕ ಕೂತ್ಕೊಂಡ್ರು ನನ್ನ ಹುಡುಗಿ ಅಂತ. ಕೃಷ್ಣ, ಯಾಕೋ ಜಾಸ್ತಿ ಆಗ್ತದೆ ನಿಂದು. ಕಿರಂಬಾಲಿಕೆ ಪುಡ್ಸೋತಿಲ್ಲ, ಕಿರಂಬಲಿಕ್ಕೆ ಪುಡ್ಸೋತಿಲ್ಲ. ಹೌದಾ? ಕಿರ್ಮಿ ಮಾರ, ಎಷ್ಟು ಬೇಕಾದ್ರೆ ಕಿರ್ಮಿ ನೀವು. ನೋಡ್ತೇನೆ ಇನ್ನು ಕಿರ್ಮಲಿಕ್ಕೆ ಪುಸ್ತಕ ಉಂಟಾ ಇಲ್ಲ ಅಂತ. ನಾಳೆ ಹೋಗ್ಲಿಕ್ಕಿಲ್ವಾ ಮೂವಿಗೆ? ಪೆಂಚಿನ ರಾಪಟನೆ ರಾಪಟತೆ ರಾಪಟ ಪೋರೆಜ್ಜ ಮಗನೇ, ಮುಚ್ಕೊಂಡು ಹೋಗು ಸುಮ್ನೆ ನನ್ನ ಬಾಯಲ್ಲಿ ಕೆಟ್ಟದ್ದು ಬರೆಸ್ಬೇಡ. ಕೃಷ್ಣ ಅವರ ಹುಡುಗನಲ್ಲ, ಹಾಗೆ ಪುಸ್ತಕ. ಅದೇ ಇದು ಹೇಳ್ತಾರಲ್ಲ ಅದಕ್ಕೆ, ಚಕ್ಕ ಚಕ್ಕ.
ಚಕ್ಕ ಇರ್ಬೇಕು. ಪ್ಲಾಸ್ಟಿಕ್ ಬಕೆಟ್ ಹೂ ಗೊತ್ತಜ್ಜಿ ತೂಪೆ ಅನ್ಬಕ್ಕ. ಹಾಯ್ ಉಮೇಶ್ ಸರ್ ಹೇಳ್ತಿದ್ದಾರೆ. ಎಸ್ ರಾಪಟ ರಾಪಟನೇ. ಇಂಕ ಮಾತ್ರ ಓಪನ್ ಜಾಸ್ತಿ ಐತಿ. ನೀವು ಬರ್ತೀರಾ? ನೀವು ಹೋಗಿ ನಿಮ್ಮ ಊರಲ್ಲಿ. ಹೋಗ್ಲಿಕ್ಕಿಲ್ವಾ ನಾಡಿದ್ದು ಮೊಸರು ಕುಡಿಕೆ ಆತ ಪೋಡು ತೋಡು ನಿತ್ಯ ಎಂತದು ನಪುಂಸಕ ಲಿಂಗ ತಕ್ಕಂತೆ ಹುಟ್ಟಿದವನು. ಟೀಚರ್ ನಿಮ್ಮ ಬಾಯಲ್ಲಿ ಗುಡ್ ವರ್ಡ್ ಬರ್ಬೇಕು. ಅಯ್ಯೋ ಮೇಲೆ ಮೇಲೆ ಹೋಗಿ ಎಂತ ಭಾಷೆ ಎಲ್ಲ ಉಂಟು ನೋಡಿ. ಬೇಗ ಬರ್ಬೇಕಿತ್ತು 1 ಗಂಟೆ ಬೇಗ ನೀವು. ನಾಡ್ದು ಹೋಗ್ತೀರಾ ಸಂಡೇ ಉಮೇಶ್ ನೀವು? ಹತ್ರ ಎಲ್ಲಾದ್ರೂ ಅವನ ಮಂಗಳಮುಖಿ ಅನ್ನಬೇಕು. ಮುಗಿಯಲ್ಲ ಅದು ಮುಖಿ ಮಂಗಳಮುಖಿ. ಉಮೇಶ್ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ನೋಡಿ ಹೇಳ್ತಿದ್ದಾರೆ. ಸಂಡೆ ಬರ್ಪರೇ ಬೊಕ ಪಂತಿಜಿ ಬನಡ್ಚವೆ. ಎಲ್ಲೆ ಎಂಕುಲು 7 ಗಂಟೆ ಪೋಪಿನ ಅಂದಾಜುಂಡು. ಬರುದಾದ್ರೆ ಬನ್ನಿ 7 ಗಂಟೆಗೆ. ಹೇಳ್ಬಾರ್ದು ಯಾಕೆ ಶೆಟ್ರೆ? ಆಮೇಲೆ ಯಾವ ವರ್ಡ್ ಬರ್ಬೇಕು ಅಂತ ಹೇಳು. ಗುಡ್ ವರ್ಡ್ ಅಂತೆ ಬ್ಯಾಡ್ ವರ್ಡ್ ಬೇಡ ಹೇಳುದು. ನೀವು ಟೀಚರ್ ಅಲ್ವಾ ಅದಕ್ಕೆ. ಯಾರ್ದು ಕೇಳ್ತಿದ್ದೀರಿ ಊಟ? ಮಂಜು ಶೆಟ್ರೆ ನೀವು ಬರುದು ಎಷ್ಟು ಗಂಟೆಗೆ ನಾಳೆ ಡ್ಯೂಟಿಯಿಂದ? ಉಮೇಶ್ ಟೀಚರ್ ನಿಮ್ಮ ಬಾಯಲ್ಲಿ ಗುಡ್ ವರ್ಡ್ ಬರ್ಬೇಕು. ಒಲ್ ಮೊಸರು ಕೊಡಿಗೆ ಮತ್ತೆ ನಾಡ್ದು ಅಂತ ಎಂತ ಹೇಳಿದ್ ನೀವು? ಎಲ್ಲಿಗೆ ನಾಡ್ದು? ನಾಡ್ದು ಎಲ್ಲಿಗೆ ಹೇಳಿ? ಅಂತ ಹೇಳಿದ್ರಲ್ವಾ ವೇಟ್. ಹೋಗ್ಲಿಕ್ಕೆ ಇಲ್ವಾ ನಾಡಿದ್ದು ಎಲ್ಲಿಗೆ ನೀವ್ ಹೇಳಿ? ಬಾಯ್ ಸುಮ್ಮಿ ಅಂತ ಯಾಕೆ ಟೀಚರ್ ನಿಲ್ಲಿ. ಇಲ್ಲಿ ಸಿಗುದು 1 ಸಂಡೇ ವೀಕ್ ಆಫ್. ಹೌದಾ ನೀವು ಹೋಗ್ತೀರಾ? ನಾಳೆ ಹೋಗ್ಬೇಕು ನೈಟಿಗೆ. ನಾಡ್ದು ಕೂಡ ಉಂಟು ನೋಡ್ಬೇಕು. ಲೊಕೇಶನ್ ಓಕೆ. ಲೊಕೇಶನ್ ಮತ್ತೆ ಕೇಳಿ ನಾಳೆ ಹೇಳ್ತೀನಿ. ಲೈವ್ಗೆ ಬನ್ನಿ ನಾಳೆ ಹೇಳ್ತೀನಿ. ಇನ್ಸ್ಟಾದಲ್ಲಿ ಇಲ್ವಾ ನೀವು? ಬಾಯ್ ಬಾಯ್ ಬಾಯ್. ಏನು ಬೇಗ ಪ್ರಶನಾಥ್? ಓ ಟೈಮ್ ಆಯ್ತಲ್ವಾ ಗೊತ್ತಾಗ್ಲಿಲ್ಲ. ಬಕೆಟ್ ಇರಿ ನೀವು. ನೀವ್ ಯಾಕೆ ಹೋಗ್ತೀರಾ ಸಪೋರ್ಟ್ ಮಾಡಿ. ನೋಡ್ಬೇಕು ಬರ್ತೀನಿ 4ಗೆ. 4ಗಾ? ಓಡ್ತಾ ಇದ್ದಾರೆ ಭಟ್ರು. ಓಡುದಾ ಬರುದಾ ಗೊತ್ತಿಲ್ಲ. ಮೆಲ್ಲ ಭಟ್ರೆ. ನಮ್ಮ ಶೆಟ್ರು ಎಲ್ಲಿ ಹೋದ್ರು? ಸ್ಟೋರಿ ಹೇಳದೆ ಸೀದಾ ಹೋದ್ರಲ್ವಾ. ಹೇಳ್ಬಾರ್ದಂತೆ ನೋಡಿ. ಸಪೋಟಾನ್. ಓಡಿ ಬಂದೆ ಬನ್ನಿ ಬನ್ನಿ ಭಟ್ರೆ ಎಷ್ಟು ದಿನ ಬರ್ತೀರಿ ಇನ್ನು? ಅಂತೂ ಇಂತೂ ಮೌನ ಮಾಡಿ ಕೊಟ್ರಿ. ಆಗ್ಲಿಲ್ಲ ಆದ್ರೂ ಆಗ್ತದೆ ಎನ್ಕ ಒಂದ್ ಸ್ವಲ್ಪ ದಿನ. ಫ್ರೀ ಟಿಕೆಟಾ? ಎಲ್ಲಿಗೆ ಟಿಕೆಟ್ ಫ್ರೀ ಆತ್ ಪಿಕ್ಚರ್ದ? 75 100 ಅಷ್ಟುಂಟು. 50 75 100 ಅಂತೆ. ಎಲ್ಲಂಜಿ ಫ್ರೀಯೇ ಸಂಡೆದ ಫ್ರೀಯೇ ಅಂದೆ ಸಂಡೆದ ಫ್ರೀಗೆ.
ಅಷ್ಟೇ ಒಂದೇ ತಾತೆ. ಫ್ರೀ ಆತೆ ಇಲ್ಲ ಸಮಿ. ಎಂತ ಇಲ್ಲ. ಇದ್ದೀರಾ ಇಷ್ಟು ಯೂಸ್ ಮಾಡಲ್ಲ. ಓಕೆ ಓಕೆ. ನಾನ್ ನಡ್ಕೊಂಡ್ ಬಂದೆ. ಓ ಬೇಗ ಬಂದ್ ಬಿಟ್ರಿ. ಏನು ಬೇಗ. ಎಷ್ಟು ಬೇಗ ಬಂದಿದ್ದೀರಿ ಸಂತು. ಎಲ್ಲ ಬರ್ತಾ ಇದ್ದೆ. ಥ್ಯಾಂಕ್ ಯು. ಫಾಸ್ಟ್ ಬಂದಿದ್ರೆ ಇದುವರೆಗೆ 1 ಗಂಟೆ ಆದ್ರೂ ಬೇಗ ಬರ್ತಿದ್ರು. ಓಕೆ ಸುಮೇಶ್ ಯಾವಾಗ ಬಂದು ಏನು ಅಂದ್ರು ಇನ್ನೊಮ್ಮೇಲೆ ಸುಮ್ನೆ ಇರ್ತೀನಿ ಬಿಡಿ. ನೀವ್ ಮಾತಾಡ್ಬೇಡಿ ಅಂತ ಹೇಳಿದಲ್ಲ, ಬ್ಯಾಡ್ ವರ್ಡ್ಸ್ ಬೇಡ ಹೇಳಿದ್ದು ನಾವು ಅಷ್ಟೇ. ಬಿಕಾಸ್ ನೀವು ಟೀಚರ್ ಅಲ್ವಾ, ಅದಕ್ಕೆ. ನೀವು ಹೇಳಿದ್ರೆ ಮಕ್ಕಳು ಕೂಡ ಹಾಗೆ ಕಲಿತಾರೆ. ಅದಕ್ಕೆ ಬ್ಯಾಡ್ ವರ್ಡ್ಸ್ ಬೇಡ, ಬೈಯಿರಿ, ಬ್ಯಾಡ್ ವರ್ಡ್ಸ್ ಬೇಡ. ತಪ್ಪು ಮಾಡಿದವರಿಗೆ ಬೈಬೇಕು, ಸ್ವಲ್ಪ ಒಳ್ಳೆದಾಗಿ ಬೈರಿ. ನೋ ಕಾಲ್ ಮುರಿದ್ ಹಾಕ್ತೀನಿ ಟೀಚರ್. ನೋ ಕಾಲ್. ಎಂತ ನೋ ಕಾಲ್ ಮುರಿದು ಹಾಕ್ತೀನಿ. ಕಾಲ್ ಮುರಿದ್ ಹಾಕ್ತೀನಿ ಟೀಚರ್. ಯಾರ್ದು? ಅದೆಲ್ಲ ಹೇಳ್ಬೋದು. ಕಾಲು ಮುರಿದಾಕ್ತೀನಿ, ಕೈ ಮುರಿದಾಕ್ತೀನಿ. ಮತ್ತೆ ಸಂತು ವಿಶೇಷ? ಕವಿ ಮೇಡಮ್ ತಪ್ಪು ಏನಿಲ್ಲ. ಹಾಗೆಲ್ಲ ಬೈಬೋದಾ? ಆ ಮಗನೇ ಈ ಮಗನೇ ಅಂತ ನಂಗೆ ಸರಿ ಕಾಣಲ್ಲ ಶೆಟ್ರೆ ಅದು. ನೀವೇ ಹೇಳ್ತೀರಿ ಹಾಗೆಲ್ಲ ಮೆಸೇಜ್ ಮಾಡ್ಬೇಡಿ ಅಂತ. ಈಗ ತಪ್ಪಿಲ್ಲ ಹೇಳ್ತೀರಿ. ಅಂತ ಹೇಳ್ತಿದ್ದಾರೆ. ಮೀನ್ ಸಾರ್ ಮತ್ತೇನು ಹೇಳಿದ್ದು ಭಯವ ನೀವೇ ವಿಶೇಷ ಏನಂತ ಎಂತ ಹೇಳುದು. ದಿನ ಇಡೀ ಸಪೋರ್ಟಿಗೆ ಹೋಗುದು, ಲೈವ್ಗೆ ಬಂದು ಕೂತ್ಕೊಳ್ಳುದು. ಡ್ರಮ್ ತರ ಆಗಿದ್ದೀನಿ ಈಗ, ಕೂತು ಕೂತು ಕೂತು. ಹೊರಬಿ ಏನು ಜಸ್ಟ್ ಒಂದು ಕಿಸ್ ತಾನೆ, ಇನ್ನ ಮೇಲೆ ಅವನ ಕೇಳಿದನ್ನೇ ನಾನು ಕೊಡ್ತೇನೆ. ಹೌದು ಕೊಟ್ಟು ಬಿಡಿ. ಅಷ್ಟು ಕೇಳ್ತಾನೆ ನೀವೇನು ನಿಮ್ ಬಾಯಿಲಿಂದ ಕೊಡ್ತೀರಾ? ಒಂದು ಪಿಚ್ ಸೆಂಡ್ ಮಾಡುದಲ್ವಾ, ಇಮೋಜ್ ಸೆಂಡ್ ಮಾಡುದಲ್ಲ, ಅದ್ರಲ್ಲಿ ಏನಾಗ್ತದೆ ನಿಮ್ಗೆ? ಸೆಂಡ್ ಮಾಡಿ, ಏನ್ ಮಾಡ್ತಾನೆ ನೋಡುವ. ನಿಮ್ಮ ಹತ್ರ ಬಂದು ಕೇಳ್ತಾನ. ಅದಕ್ಕೆ ಸಂತು ಬ್ರೋ ಇವಾಗ ರೀಚ್ ಆಗಿದ್ದು. ಹೌದೌದು, ಲೇಟ್ ರೀಚ್ ಆದದ್ದು. ಉಮೇಶ್ ಬ್ರೋ ಹಾಯ್ ಹೇಳ್ತಿದ್ದಾರೆ. ಅದು ನಿಮ್ಮ ಚಾನೆಲ್ ಅಲ್ಲಿ ಯಾಕೆ ಚಾಕ್ಲೇಟ್ ಇಟ್ಕೊಂಡಿದ್ದೀರಿ? ಉಮೇಶ್ ಬ್ರೋ ಹೇಳ್ತಿದ್ದಾರೆ ರೈಸ್ ಸಾಂಬಾರ್ ಪ್ರಾಶ್ವನ್ನ. ಅಷ್ಟೆಲ್ಲ ರೆಸಿಪಿ ಬಂದಲ್ಲ, ಅದೇ ಯಾರು ತಿಂದದ್ದು? ಎಷ್ಟು ರೆಸಿಪಿ ಹಾಕಿದ್ದಾರೆ ನೋಡಿ ಇವರು. UK ಭಾಷೆಯಲ್ಲಿ ಕಾಮನ್ ಹೇಳ್ತಿದ್ದಾರೆ. ನವೀನ್ ಯಾಕೆ ಕಣ್ಮುಚ್ತಾ ಇದ್ದೀರಿ? ಶಿವಕುಮಾರ್ ವರ ಬನ್ನಿ ವರ. ಹೆಲೋ ಹೆಲೋ. ಪ್ಲಾಸ್ಟಿಕ್ ಬಕೆಟ್ ಯಾರ ಅವರು? ಯಾರೇ ಇರ್ಲಿ ಭಟ್ರೆ, ನನ್ನ ಪರಿಚಯದವರೇ ಇರ್ಬೋದು. ಕವಿತಾ ಟೀಚರ್ ಬೇಗ ಮೌನ ಮಾಡಿ ಕೊಡ್ತಾರಂತೆ ನೋಡುವ. ಓಯ್ ಉಮೇಶ, ನನ್ನದು ಸ್ವಲ್ಪ ವಿಡಿಯೋ ಎಲ್ಲ ನೋಡ್ಬಾರ್ದಾ? ಬೇಗ ಮೌನ ಮಾಡಿ ಬಿಸಾಡಿ ಮಾರ್ರೆ. ವರಸಿ ಸರ್ ಅಲ್ಲ, ಶಿವಕುಮಾರ್ ಅಲ್ವಾ? ವರತ್ತೆ ಅದು. ಶಿವಕುಮಾರ್ ಶಿವದ್ದು ಬೇರೆ ಐಡಿ ಅಂತ ಕಾಣ್ತದೆ. ಹಾಯ್ ಶಿವಕುಮಾರ್, ತುಂಬಾ ದಿನ ಆಯ್ತು ಮಾತ್ರ ಬರದೆ. ಶಿವಕುಮಾರ್ ಹೇಗಿದ್ದೀರಿ? ಬಂದವರೆಲ್ಲ ತಿಳ್ಕೊಳ್ಳಿ ಅಂತ ಇಟ್ಟಿರೋದು ಈ ಚಾಕ್ಲೇಟ್. ಅದರಲ್ಲಿ ಬೇದಿ ಬಾತ್ರಿ ಮಿಕ್ಸ್ ಮಾಡಿದ್ದೀನಿ. ಹೌದಾ? ಬಂದವರೆಲ್ಲ ತಿನ್ಕೊಳ್ಳಿ. ಟೀಚರ್ ಅಂತ ಅಂದ್ರೆ ಯಾವನೋ ಬಂದು ಪ್ರೀತಿ ಮಾಡ್ತೀಯಾ, ಕಿಸ್ ಕೊಡ್ತೀಯಾ ಅಂದ್ರೆ ಟೀಚರ್ ಆದ್ರೆ ಏನ್ ಮಾಡ್ಬಾರ್ದು? ಹಾಗಾದ್ರೆ ಅವನು ಹೇಳಿದಕ್ಕೆ ಒಪ್ಕೋಬೇಕು ಸುಮಿ. ಉಮೇಶ್ ಹತ್ರ ಕೇಳಿ ಒಪ್ಕೋಬೇಕಾ ಬೇಡ ಅಂತ. ಸಂತು ಬ್ರದರ್ ಊಟ ಆಯ್ತಾ ಕೇಳ್ತಿದ್ದಾರೆ. ಸಂತಣ್ಣ ಅಂತ ನಗ್ತಿದ್ದಾರೆ. ಉಮ್ಮಣ್ಣ ಊಟ ಆಯ್ತಾ ಕೇಳ್ತಿದ್ದಾರೆ ನವೀನ್ ಅವರು. ಹಾಯ್ ಶಿವ ಬ್ರೋ, ಹೇಗಿದ್ದೀರಿ? ನಾನು ವರದ್ ಐಡಿ ಅಂತ ಎಣಿಸಿದೆ, ಅದು ಶಿವದ್. ಬರ್ತಾರೆ ಕೆಲವೊಮ್ಮೆ. ವರದ್ದು ಕೂಡ ಶಿವದ್ದೇನೋ ಉಂಟಲ್ಲ ಐಡಿ.
ಹಾಯ್ ಶಿವಬ್ರು, ಹೇಗಿದ್ದೀರಿ? ಊಟ ಆಯ್ತಾ ಕೇಳ್ತಿದ್ದಾರೆ ಕವಿತಾ. ಅವರು ಬರಲ್ಲ ದುಬೈ ಅವರದ್ದು. ಶಿವರಾಜ್ ಅಲ್ವಾ? ಹೌದೌದು, ಶಿವರಾಜ್ ಶಿವ. ಕನ್ಫ್ಯೂಸ್ ಆಯ್ತು, ಎರಡಾಯ್ತು. ನೋಡಿ ಎಂಡ್ ಮಾಡುವಾಗ ನೋಡಿ ಮೇಲೆ ಸ್ವಲ್ಪ. ಇಲ್ಲಿವರೆಗೆ ಎಲ್ಲಿದ್ರು ಇವರು? ಶಿವರಾಜ್ ಶಿವ ಅಂತ ಇರೋದು. ಆಯ್ತು ಉಮೇಶ್ ಬ್ರೋ, ನಿಮ್ಮದಾಯ್ತಾ? ಇವರೆಲ್ಲ ನಮ್ಮ ದುಬೈ ಅವರು ಅಂತ ಕಾಣ್ತದೆ ಈ ಟೈಮಿಗೆ. ನವೀನ್ ಹಾ ಹೇಳ್ತಿದ್ದಾರೆ. ಇವತ್ತು ಲೈವ್ ಅಲ್ಲಿ ಕೇಳ್ತಾರೆ, ನಾಳೆ ಹತ್ರ ಬಂದು ಕೇಳ್ತಾರೆ. ಇಲ್ಲಪ್ಪ, ಅವ್ರು ಎಲ್ಲಿರ್ತಾರೋ ನೀವೆಲ್ಲಿರುದೋ, ಹಾಗೆ ಎಂತ ಹತ್ರ ಬರ್ಲಿಕ್ಕೆ. ನಮ್ಗೆ ಆಗುದಿಲ್ಲ ಬರ್ಲಿಕ್ಕೆ, ನಿಮ್ಮ ಮೀಟ್ ಮಾಡ್ಲಿಕ್ಕೆ. ಎಷ್ಟು ಜನ ಬೆಂಗಳೂರಲ್ಲಿ ಇದ್ದಾರೆ ನೋಡಿ, ಎಲ್ಲಿ ಸಿಗ್ತಾರೆ? ಶಿವರಾಜ್ ಹೊರಸಿಸ್ತು, ಶಿವರಾಜ್ ಹೊರಸಿಸ್ ಅಲ್ವಾ? ಬರಲ್ವಾ? ಇವರು ಶಿವಕುಮಾರ್, ಇವರು ಬೇರೆ. ಹೈಡ್ ಅಲ್ಲಿ ಇರುವವರು ಒಂದು ಲೈಕ್ ಕೊಡಿ. 41 ಲೈಕ್ ಇದೆ. ನಮ್ಮ ಉಮೇಶ್ ಗಾಯಬ್ ಆಗಿದ್ದಾರೆ ನೋಡಿ, ಹೇಳದೆ ಕೇಳದೆ. ಹೈಡ್ ಅಲ್ಲಿ ಇರುವವರು ಲೈಕ್ ಕೊಡಿ. 41 ಲೈಕ್ ಇದೆ, ಜಾಸ್ತಿ ಆಗ್ಬೇಕೀಗ. ಬ್ರದರ್ ಬಂದ್ರಾ? ನನಗೂ ಕೊಡ್ತೀನಿ, ಆದ್ರೂ ನನಗ್ ಭಯ. ನಾನು ಕೊಡ್ತೀನಿ, ಆದ್ರೂ ನನಗೆ ಭಯ ಬಿದ್ದು ಹೋದೆ ಹೇಳ್ತಿದ್ದಾರೆ. ಊಟ ಆಯ್ತಾ ಬ್ರದರ್ ಹೇಳ್ತಿದ್ದಾರೆ ಉಮೇಶ್. ತಪಟೋನ್ ಬೆಣ್ಣೆ ಅಣ್ಣ ನಮಸ್ಕಾರ, ಅಪರೂಪ. ಇಲ್ಲಪ್ಪ, ನೀವೇ ಅಪರೂಪ. ಅವ್ರ ದಿನ ಬರ್ತಾರೆ, ನೀವೇ ಬಾರದೆ ಅವರಿಗೆ ಅಪರೂಪ ಹೇಳುದಾ? ನೀವು ವಾರಕ್ಕೆ ಒಂದಿನ ಬಂದ್ರೆ ಮತ್ತೆ ಅಪರೂಪ ಆಗಿ ಇರ್ತಾರ? ಅಪರೂಪ ಆಗದೆ ಇರ್ತಾರ? ಒಂದು ಲೈಕ್ ಕೊಡ್ಲಿಕ್ಕೆ ಹೇಳಿದೆ ಹೈಡ್ ಅಲ್ಲಿ ಇರುವವರಿಗೆ, ಯಾರು ಕೊಡ್ಲಿಲ್ಲ. ಎಂತ ಮಾರ್ರೆ ನೀವು, ಮತ್ತೆ ನೋಡುದು ಮಾತ್ರನಾ? ಲೈಕ್ ಒತ್ತಿ. ಮೆಂಟಲ್ ಮುನಿಯಾ? ಇನ್ನೂ ಮಲಗಿಲ್ವಾ? ಇಲ್ಲಪ್ಪ, ನೀವು ಬರುವ ತನಕ ವೇಟ್ ಮಾಡ್ತಾ ಇದ್ದೆ ಮೆಂಟಲ್. ಸಪೋರ್ಟ್. ಯಾರಪ್ಪ ನೀನು ಮೆಂಟಲ್ ಮುನಿಯಾ? ಹಾಸ್ಪಿಟಲ್ ಹೋಗ್ಲಿಲ್ವಾ? ಹತ್ರ ಬಂದು ಕೇಳಿದ್ರೆ ಸೊಂಟ ಮುರಿದು ಹಾಕೋದು ಟೀಚರ್. ಅದೌದು. ಬಾಯ್ ಆಲ್ ಶುಭ ಮುಂಜಾನೆ ಎಲ್ರಿಗೂ. ದುಬೈಯಲ್ಲಿ ಇರುವವರೆಗೆ ಶುಭ ರಾತ್ರಿ. ಹೌದು, ನಮ್ಗೆ ಆಗೋದು ಇಲ್ಲಿ ಎತ್ತರ ಗಂಟೆ 11 o'clock. ಥ್ಯಾಂಕ್ ಯು ನವೀನ್. ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪಾಪ ಕವಿ ಮೇಡಮ್ ಮಾಡಿದ್ರೆ ಬೇಜಾರು ಆಗ್ತದೆ. ಏನಾಗಿಲ್ಲ ಮಂಜು, ಹಾಗೇನಾಗ್ಲಿಲ್ಲ. ನಾನು ನಿದ್ದೆ ಮಾಡಿ ಎದ್ದೆ. ಹಾಗಾದ್ರೆ ನೀವು ಯಾರು ಇರ್ಬೋದು? ನಿದ್ದೆ ಮಾಡಿ ಎದ್ದವರು ರಮ್ಯಾನ? ಇದೆಲ್ಲ ಬೆಣ್ಣೆ ಅಣ್ಣ. ಸಪೋರ್ಟ್. ಹಾಯ್ ಉಮೇಶ್ ಬ್ರೋ ಹೇಳ್ತಿದ್ದಾರೆ. ಮೆಂಟಲ್ ಮುನಿಯಪ್ಪ ಉಮ್ಮಣ್ಣ ಅಂತ ನಗ್ತಿದ್ದಾರೆ. ಕೃಷ್ಣ ಟೇಕ್ ಇಟ್. ಒಂದಾ ಎರಡ? ನೋಡಿ ಇಲ್ಲಿ ಎಂತ ಆಗ್ತಾ ಇದೆ ನೋಡಿ. ಬನ್ರಪ್ಪೋ ಬನ್ರಿ. ರೊಮ್ಯಾನ್ಸ್ ನೋಡಿ ಉಮೇಶ್ ನೋಡಿ. ಕವಿತಾ ಸಿಸ್ಟರ್. ಟೀಚರ್ ಯಾರು ಕೇಳಿದ್ರು ನೀವ್ಯಾಕೆ ಕೊಡೋದು? ಹೌದು ಮಾರ್ರೆ, ಇವ್ರು ಯಾಕೆ ಕೊಡ್ತಿದ್ದಾರೆ? ಕೆಲ್ಸ ಇಲ್ವಾ ಟೀಚರ್ ನಿಮ್ಗೆ? ಬೇಡ ಬಿಡಿ, ಅವರಿಷ್ಟ, ನಮ್ ಮಾತಾಡ್ಲಿಕ್ಕಿಲ್ಲ. ಕೊಡಿ ಟೀಚರ್. ಖುಷಿ ಆಗ್ಲಿ ಅವನು. ಖುಷಿ ಆಗ್ಲಿ ಅಲ್ವಾ? ಯಬ್ಬಾ ಎಷ್ಟಪ್ಪ. ಯಾರ ಮನಸ್ಸಿನಲ್ಲಿ ಯಾವ ತರ ಭಾವನೆ ಇರುತ್ತೋ ಅವರಿಗೆ ಗೊತ್ತಿಲ್ಲ ಹೇಳ್ತಿದ್ದಾರೆ. ಕೊಡ್ಬೇಕು ಚಪ್ಪಲು. ಹಾಗಾದ್ರೆ ನಂಗೆ 1 kg ಬಂಗಾರ ಕೊಡಿ. ಬಂದಿದೆ ನೋಡಿ, ಕೊಟ್ಬಿಟ್ಟ. ಕೃಷ್ಣ ಶೆಟ್ರೆ, ಕೃಷ್ಣ 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 ಕೃಷ್ಣ. ಅಯ್ಯೋ ದೇವರಪ್ಪ, ಏನಾಯ್ತಿದು? ಆಗ್ಬಾರ್ದಿತ್ತು, ಆಗಿ ಹೋಯ್ತಲ್ವಾ?
ಏನ್ ಮಾಡುದು, ಆಗ್ಬಾರ್ದಿತ್ತು ಆಗಿ ಹೋಯ್ತು. ಛೇ, ಶಾಂತಂ ಪಾಪಂ, ಎಸ್, ಏನಾಗಿ ಹೋಯ್ತು. ಟೀಚರ್ ಟೀಚರ್, ಥೂ ನಿನ್ ಜನ್ಮಕ್ಕೆ. ಯಾರಿಗೆ, ಕವಿಗ? ಯಾರು ಬಕೆಟ್? ಯಾರ್ ಬಕೆಟ್? ಏನಿದೆ ನಿಮ್ಮ ಉಮ್ಮ ಗಲಾಟೆ? ಸಿದ್ದು ನೋಡಿ, ರಾಜ ಆದ್ರು ಟೀಚರ್. ಕೃಷ್ಣ ತಗೋ, ಇದು ನಿನಗೆ ಚಪ್ಲಿ. ಟೀಚರ್ ರಾಜ ಆಗಿದ್ದಾರೆ, ನೀವೆಂತ? ನೋಡಿ ಎಷ್ಟು ಕೊಟ್ಟಿದ್ದಾರೆ ನೋಡಿ ಟೀಚರ್. ಟೀಚರ್ ರಾಜ ಆಗಿಬಿಟ್ರು. ಕೃಷ್ಣ ತಗೋ, ಹೈ ಮೆಂಟಲ್ ಮುನಿ ಸರ್. ಹೈ ಮೆಂಟಲ್ ಮುನಿಯ ಸರ್. ಇನ್ನ ಹುಚ್ಚು ನಾಯಿ. ಐ ಆಮ್ ಹ್ಯಾಪಿ ಕವಿ ಹೇಳ್ತಿದ್ದಾರೆ. ಫಸ್ಟ್ ಇಮೋಜಿ ತೆಗಿ, ನನ್ನ ಮಗನ ಹೇಳ್ತಿದ್ದಾರೆ. ಕವಿ ಓಡಿ ಹೋದ್ರು. ಇವರೆಲ್ಲ ಬಂದ್ರಲ್ವಾ, ಕವಿಗೆ ಹೆದರಿಕೆ ಆಯ್ತು. ನೀವ್ಯಾಕೆ ಬಂದದ್ದು? ಬ್ಯಾಡ್ ಬಾಯ್, ಮೆಂಟಲ್ ಮುನಿಯ ಸಿದ್ದು. ಕವಿ ಬನ್ನಿ ಕವಿ. ಬೈಬಾರ್ದು ಅಂತ ಹೇಳಿದ್ರು, ಅದಕ್ಕೆ ಕೊಟ್ಟು ಬಿಟ್ರು ಅಲ್ವಾ ಕವಿ? ಕೃಷ್ಣ, ಹೌ ಡು ಯು ಡೂ? ಲೂಸ್ ಮಾದ ಕೇಳ್ತಿದ್ದಾರೆ. ಹುಚ್ಚ ಮಗನ ಕೃಷ್ಣ ಹೋಗುವ. ಯಾರಿದು ಬ್ಯಾಡ್ ಬಾಯ್? ಲೂಸ್ ಮಾದ ಯೋಗೇಶ್. ಕೃಷ್ಣ ಯಾರು? ಕೃಷ್ಣ ಕೃಷ್ಣನಂತೆ, ಮತ್ತೆ ಯಾರು? ಉಮ್ಮನ್ ಇಲ್ಲಿ. ನಾ ಬಂದಿಲ್ಲ ಸುಮ್ಮನೆ. ಅಯ್ಯೋ ದೇವ, ಹುಚ್ಚನಾಗಿ ಇಟ್ಟು. ಬಂದಿಲ್ವಾ? ನಂಗೆ ಕಾಣ್ತಾ ಇದ್ದೀರಲ್ವಾ ಇಲ್ಲಿ. ಮಿಸ್ ಮಲ್ಕೊಳ್ಳಿ. ನಿಮಗೂ ಯಾರಾದ್ರೂ ಬಂದು ಕೇಳಿದಾಗ ಕೊಟ್ಟೆ ಬಿಡ್ತೀರಾ? ನೋಡುವ, ಚಾನ್ಸ್ ಸಿಕ್ಕಿದ್ರೆ. ಹೇಳಕ್ಕಾಗೋದಿಲ್ಲ ಟೀಚರ್, ನೋಡುವ. ನೀವ್ ಕೊಟ್ಟಾಯ್ತು, ನನ್ಗೇನು ಕೊಡ್ಲಿಕ್ಕೆ. ನೋಡುವ. ಇವರಿಗೆಲ್ಲ ಎಷ್ಟು ಸಿಟ್ಟು ಬಂತು ನೋಡಿ. ಟೀಚರ್ ಕೊಟ್ಟಿದ್ದಾರೆ, ಸಿಟ್ಟು ಇವರಿಗೆ ಬರುದು. ಓಕೆ ಓಕೆ, ಇರಿ ಉಮಾ, ಏನಾಗಲ್ಲ, ನಾವು ಮಾತಾಡುವ ಇರಿ. ಅಲ್ಲ ಕೃಷ್ಣ ಸ್ವಲ್ಪ ಕುತ್ಕೊಂಡಿದ್ರೆ ಒಳ್ಳೇದು. ಟೀಚರ್ ಗರಂ. ಸಿದ್ದಣ್ಣ ಹೇಳ್ತಿದ್ದಾರೆ. ನವೀನ್, ಸಿದ್ದು ಮಲಗ್ಲಿಲ್ವಾ? ಏನು ಲೇಟ್ ಆಯ್ತು? ಸುಮ್ಮನೆ ಓಡಿ ಹೋಗೋ ವಿಮಾನ ಅಲ್ಲ ನಂದು. ನಾನೇ ಏನೇ ಬಂದ್ರು ಫೇಸ್ ಮಾಡಿ ಗೊತ್ತು. ಅದು ಕೃಷ್ಣ ಅಂತ ಗಂಡು ನನ್ನ ಮಕ್ಕಳು ಮಾಡೋದು ಆ ಕೆಲ್ಸ. ಓಡಿ ಹೋಗೋದು ಎಲ್ಲ ಹೇಳ್ತಿದ್ದಾರೆ. ಊಟ ನಮೀನ್ ಹೇಳ್ತಿದ್ದಾರೆ.
ಗಲ್ಲಿಯಲ್ಲಿ ಗ್ಯಾರಂಟಿ ವಾರಂಟಿ. ತಿಂದ್ರಿ ರೆಡ್ಡಿ. ತಿಂಡಿ ರೆಡಿ ಮಾಡ್ಬೇಕು. ತಿಂಡಿ ರೆಡಿನಾ? ನೀವೆಲ್ಲಿ US ಅಲ್ಲಿ ಇರುದಾ? ಯಾರಿದು ಹೇಳ್ತಿದ್ದಾರೆ? ಯಾವುದು? ಆಯ್ತು ಸಿದ್ದಣ್ಣ. ಯಾರು ಮೀ? ಬಾಸು. ಬಾಸು ಬಾಸು ನಿಲ್ಲಿ ಬಾಸು. ವೈ ಬಾಸು ಗೋಯಿಂಗ್? ಬಾಸು ನಿಲ್ಲಿ. ಟೀಚರ್ ಗಮ್ಮತ್ ಆಯ್ತು ಇವತ್ತು. ಒಂದ ಎರಡ? ಎಷ್ಟು ಕೊಟ್ಬಿಟ್ರಿ? ಒಂದ ಎರಡ? ನಾಲ್ಕು ನಾಲ್ಕು. ಅವನು ಎರಡೇ ಕೊಟ್ಟಿದ್ದಾನೆ, ಟೀಚರ್ ನಾಲ್ಕು ನಾಲ್ಕು ಕೊಟ್ಟಿದ್ದಾರೆ ನೋಡಿ. ಲಿಫ್ಟಿಕ್ ಕಳ್ಸಿದ್ದಾನೆ ಟೀಚರ್ ನೋಡಿ ನಿಮ್ಗೆ. ಈ ಓಕೆ ಶುಭರಾತ್ರಿ ಅಲ್ಲಿ. ಯಾಕೆ ನಿಲ್ಲಿ ಶೆಟ್ರೆ, 5 ನಿಮಿಷ ನಿಲ್ಲಿ. ಸಿದ್ದು ಹೇಳ್ತಿದ್ದಾರೆ. ಆಯ್ತು ನವಿ ಹೇಳ್ತಿದ್ದಾರೆ. ಶುಭರಾತ್ರಿ ಶುಭರಾತ್ರಿ. ಎಷ್ಟು ಕೊಟ್ರು ಸಾಲದಂತೆ. ಕವಿ ಬನ್ನಿ ಹೇಳ್ತಿದ್ದಾರೆ. ನಾನು ಕಾಲ ನನ್ ಕಾಲ. ಕೃಷ್ಣ ಹೇಳ್ತಿದ್ದಾರೆ. ಐ ಮಾತಾ ಹೇಳ್ತಿದ್ದಾರೆ. ಇದ್ದು ಊಟ ಆಯ್ತಾ ಹೇಳ್ತಿದ್ದಾರೆ. ನಿಂತ್ರೆ ಕಾಲು ನೋವು ಬರುತ್ತೆ ಹೇಳ್ತಿದ್ದಾರೆ. ಕೂತ್ಕೊಳ್ಳಿ ಹಾಗಾದ್ರೆ. ಓಕೆ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ನೀನು ಎಷ್ಟು ಜನರ ಜೊತೆ ಮನೆಗೆ ಎದ್ದು ಬಂದಿದೆ ಮಗನೇ ಹೇಳ್ತಿದ್ದಾರೆ. ಆಯ್ತು ನಿಮ್ಮ ದಕ್ಕ ಹೇಳ್ತಿದ್ದಾರೆ. ಅಮ್ಮ ಕೊಟ್ಟು ಹೀಗೆ ಹೇಳ್ತೀರಾ ಕವಿ? ನಾಟ್ ಗುಡ್. ನೋಡಿ ನಿಮ್ಗೆ ತಿರುಗಿ ಬಿದ್ದ. ಕೊಡ್ಬಾರ್ದಿತ್ತು ನೀವು ನೋಡಿ. ಒಂದೇ ಒಂದು ಲೈಕ್ ಕೊಟ್ಟಿಲ್ಲ. 41 ಹಾಗೆ ಇದೆ. ಪ್ರೀತಿಯಲ್ಲಿ ಚಿಗುರುತ್ತೆ ನನ್ನ ಕನಸು. ಎಂತ ಗಲಾಟೆ ಮಾರ ಇಲ್ಲಿ ಅಲ್ವಾ ಉಮೇಶ್? ಎಂತ ಎಂತ ಭಾಷೆಗಳು. ಯಪ್ಪೋ ದೇವ. ಸುಮ್ಮನೆ ಹೋಗು. ಸತೀಶ್ ಇಲ್ಲಿದ್ದಾರೆ, ಊರಲ್ಲಿದ್ದಾರೆ. ಯಾರು ಊರಲ್ಲಿದ್ದಾರೆ, ಅದಕ್ಕೆ ಬರುದಿಲ್ಲ. ಯಾಕೆ ಕೊಟ್ರಿ ಮತ್ತೆ? ಮಾದ ಊಟ ಆಯ್ತಾ?
ಲೂಸ್ ಮಾದ ಮಲಗ್ಲಿಲ್ವಾ? ಏನು ಲೇಟ್? ಓ ನೀವು ಕೊಡ್ತಿದ್ದೀರಾ? ಅವರೆಲ್ಲ ಬಂದಾಗ ಬೈಯುದು ಟೀಚರ್ ಅಲ್ವಾ? ಒಂದೇ ನಿದ್ದೆ ಆಯ್ತು. ಒಂದು ನಿದ್ದೆ ಆಯ್ತು. ಓ ನಿದ್ದೆ ಆಗಿ ಬಂದ. ಮಿನಿಟ್ ಅಂತ ಹೋದ್ರಿ ಅವಾಗ ಅರ್ಧ ಗಂಟೆ ಬಿಟ್ಟು ಬಂದ್ರಿ. ಈಗ ನಿದ್ದೆ ಮಾಡಿ ಬಂದ್ರ? ಒಂದು ನಿದ್ದೆ. ಸಪೋರ್ಟ್ ಥ್ಯಾಂಕ್ ಯು. ಬಂತು ನೋಡಿ ರಿಟರ್ನ್. ಡ್ಯಾನ್ಸ್ ಮಾಡ. ಡ್ಯಾನ್ಸ್ ಮಾಡ ಡ್ಯಾನ್ಸ್. ಈ ಭಾಷೆ ಸರಿ ಹೋಗಲ್ಲ. ಮೊಸ ಬಂದ್ರ ಹಾಯ್ ರೀ. ಲೂಸ್ ಮಾದ ಡ್ಯಾನ್ಸಿಂಗ್. ಹಾಯ್ ಮೋಸ ವೆಲ್ಕಮ್ ಬ್ಯಾಕ್. ಏನ್ ಮತ್ತೆ ವಿಶೇಷ? ಓ ಹೌದಾ ಲತೀಶ್ ಬ್ರದರ್. ಏನ್ ಮಾಡಿ ಕನಸು ಕಾಣ್ತಿದ್ದೀರಾ ಉಮೇಶ್? ಓಕೆ ಸಿಸ್ಟರ್ ಗುಡ್ ನೈಟ್ ಬಾಯ್ ಆಲ್. ಹೋಗ್ತೀರಾ? ಮಲಗ್ತೀರಾ? ಓಕೆ. ಊಟ ಮಾಡ್ತಿದ್ದೀರಾ? ಇಲ್ಲ ಊಟ ಆಗಿದೆ. ಓಕೆ ನನ್ನ ಪ್ಲಾಸ್ಟಿಕ್ ಬಕೆಟ್ ಅನ್ನು ಉಲ್ಟಾ ಹಾಕಿ ನಿದ್ದೆ ಮಾಡುತ್ತೇನೆ. ಉಲ್ಟಾ ಹಾಕ್ಬಾರ್ದಂತೆ ಗೊತ್ತುಂಟಾ? ಉಲ್ಟಾ ಹಾಕ್ಬಾರ್ದು, ಸ್ಟ್ರೈಟ್ ಇಟ್ಬಿಡಿ. ಲೈಕ್ ಟನ್. ಈಗ ಕೊಟ್ರಾ? ಓ ಓಕೆ ಥ್ಯಾಂಕ್ ಯು. ಟೀಚರ್ ಮಲಗಿದ್ರು ಇನ್ನು ಬೋರ್. ಪಾಪ ಮಾರೆ ಮಲಗ್ಲಿ. 11 ಜನ ಇದ್ದಾರೆ ಏನ್ ಮಾಡ್ಲಿಕ್ಕೆ ಮನಸ್ಸು ಬರ್ತಿಲ್ಲ. ಓಕೆ ಚಾರ್ಜ್ ಖಾಲಿ ಆಯ್ತಾ? ಓಕೆ ಶೆಟ್ರೆ ಚಾರ್ಜ್ ಇಟ್ಬಿಡಿ. ಪ್ಲಾಸ್ಟಿಕ್ ಬಕೆಟ್. ಫ್ಯಾನ್ ಬಂದ್ ಪ್ಲೀಸ್. ಚಳಿ ಆಗುತ್ತೆ. ಚಾರ್ಜ್ ಫುಲ್ ಹಾಕಿ ಬರ್ಬೇಕು ನನ್ ಲೈವ್ಗೆ ಬರುವಾಗ ಶೆಟ್ರೆ. ಅದೇನ್ ಮನ್ ಶೆಟ್ರೆ ನಂದು ಚಾರ್ಜ್ ಖಾಲಿ ಆಯ್ತು. ಫೋನ್ ಇದ್ದಲ್ವಾ ಚಾರ್ಜ್ ಖಾಲಿ ಆದದ್ದು. ಬಂದ್ ಅನ್ಪ್ಲೆ. ಇದ್ದು ಶಿಲ್ಪ ಮಲಗಿದ್ರಾ? ಟೇಕ್ ಇಟ್. ಕಾಸ್ ಮೂಲುಂಡತೆ. ಅದೇನ್ ಮನುಷ್ಯಟ್ರೇ ಹೇಳ್ತಿದ್ದಾರೆ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಅಂತ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಗುಬ್ಬಿ ಅಂತ ಹೇಳ್ತಿದ್ದಾರೆ ಪ್ರಾಶ್ ಅವರು. ಚಾರ್ಜ್ ಇಲ್ದೆ ಇರೋ ಜಾಗದಲ್ಲಿ ನಾನಿರಲ್ಲ. ಟೀಚರ್ ಇಲ್ದೆ ಇರೋ ಜಾಗದಲ್ಲಿ ನಾನಿರಲ್ಲ. ಹೌದಾ ಶೆಟ್ರೆ? ಓಕೆ 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 ಬಾಯ್ ಅಲ್ ಬಾಯ್ ಬಾಯ್. ನಾನು ನೆಕ್ಸ್ಟ್ ಟೀಯರ ಇಲ್ಲ ನಾನು ನೆಕ್ಸ್ಟ್ 3 hours ಆಯ್ತು. ಓಕೆ ಓಕೆ ಶೆಟ್ರೆ. ನನ್ನ ಕಣ್ಣು ಏನ್ ಮಾಡ್ತೀರಾ ಹೇಳಿ ಫಸ್ಟ್? ವಾಪಸ್ ಕೊಡ್ತೀರಾ ಇಟ್ಕೊಳ್ತೀರಾ? ಫಸ್ಟ್ ಹೇಳ್ಬೇಕು ನೀವು ಅದನ್ನ. ಚಾರ್ಜ್ ಸಿಕ್ಕಿಸ್ಬಿಡಿ ಅಲ್ಲಿ ಚಾರ್ಜ್ಗೆ. ಅವನಲ್ಲಿದ್ದಾರೆ ಮೆಂಟಲ್ ಮುನಿ. ಯಾರು ಮಾರಿದ್ದು ಮೆಂಟಲ್ ಮುನಿ? ಮುನಿಯಾ? ಹೋಗುವಾಗ ಎಲ್ರು ಬಾಯಲ್ಲಿ ಹೋಗಿ ಗೊತ್ತಾಗ್ತದೆ ನಂಗೆ. ಟೈಮ್ ಆಯ್ತು ಟೈಮ್ ಆಯ್ತು.
ಹೌದಾ ಲತೀಶ್ ಎಂಚಿನಾಯಿ ರಂಜಿ ನಿದ್ರೆಡುಲ್ಲರ ನಾಟಕ ಅನ್ನೋ ನಾಟಕ ನಾಟಕ ಎಲ್ಲ ಜತ್ತ ಹೋಗಿ ಎಲ್ಲ ನೀವು ಹೋದ್ರೆ ನಾನು ಹೋಗ್ತೀನಿ. ಹಾಯ್ ಗೈಸ್, ಅನ ನೌನ ಸಕಾಗೇತಿ. ನಿಮ್ಮ ಚಾನಲ್ ನೇಮೇ ಓದ್ಲಿಕ್ಕೆ ಬರಲ್ಲ ನಂಗೆ. ಅವನ ಸಕಾಗೇತಿ ವನಸಾಂಡೆ ವನಸಾತುಜಿ ಅಯ್ಯೋ ನಂಗೆ ಬೇಡ. 1 kg ಗೋಲ್ಡ್ ಇದೆಯಾ? ಯಾಕೆ ನಿಮ್ಗೆ ಗೋಲ್ಡ್? ನೀವು ದುಬೈಯಲ್ಲಿ ಇಲ್ವಾ? ನಾನಕ್ಕೆ ಕೊಡ್ಲಿ? ನಾನು ಕೊಡೋದಾದ್ರೆ ಬಿಸ್ಕೆಟ್ ಕೊಡ್ತೀನಿ ನಿಮ್ಗೆ, ಆಗ್ಬೋದಾ? ಬಿಸ್ಕೆಟ್ ಕೊಡ್ತೀನಿ, ಬೇಕಾದ್ರೆ ತಗೊಂಡೋಗಿ. ದುಬೈ UTD UTD ದುಬೈ ಅಂದ್ರೆ ಎಂತ? ಊಟ ಹೇಳಿದ? ಸರಿಯಾಗಿ ಬರಿಬೇಕು. ಅವನೌನ ಸಾಕಾಗತಿ ಅಂದ್ರೆ ಎಂತ ಅರ್ಥ? ಅವನೌನ ಸಾಕಾಗೈತಿ. ಮುನಿಯಾ ಅವನು ಮೆಂಟಲ್ ಮುನಿಯ ಮನಲ್ಲಿದ್ದಾರೆ. ನೋ ಟಾಕಿಂಗ್ ಮುನಿಯ, ಓನ್ಲಿ ಸಪೋರ್ಟ್ ಮುನಿಯ. ನಿಮ್ಮ ನಿಜವಾದ ಹೆಸರು ಹೇಳಿದ್ರೆ ನಂಗೆ ಖುಷಿ ಆಗುದಿಲ್ವಾ? ಹೋಗುವರು ಬಾಯಿ ಎಳಿ ಹೋಗಿ ಆಯ್ತಾ? ಮುನಿಯ. ಓ ಇದು ಹೀಗೆ ಹೇಳುದು ಯಾರು ಗೊತ್ತುಂಟಾ? ನಮ್ಮ ಸಂತಲ್ವಾ ಇದು? ಮೆಂಟಲ್ ಮುನಿಯ. ನಾನು ಮೆಂಟಲ್. ದುಬೈ ಊಟ ಆಯ್ತಾ? ಇದು ಗೊತ್ತಾಯ್ತು ನವೀನ್. ದುಬೈ ಹೇಳುದು ನವೀನ್. ಎಲ್ಲಿ ಟೀಚರ್ ಅಮ್ಮ ಹೋದ್ರು, ಬರಕ್ಕಿಲ್ಲ ಅಂತ ಕಾಣ್ತದೆ. ಟೀಚರ್ ಅಮ್ಮ ಚೋಚ. ಟೀಚರ್ ಅಮ್ಮನ್ ಕಾಣ್ತಿಲ್ಲ, ಮಂಜುನ್ ಕಾಣ್ತಿಲ್ಲ, ಉಮೇಶನ್ ಕಾಣ್ತಿಲ್ಲ. ಅವರ ಹಿಂದೆ ಹೋದದ್ದೇ ಇಬ್ರು. ಊಟ ಆಯ್ತಾ? ಆಯ್ತು ಮಾರ್ರೆ, ಲೈವ್ ಆನ್ ಮಾಡ್ಕೊಂಡು ಊಟ ಮಾಡಿದೆ. ಮತ್ತೇನ್ ಮಾಡುದು? ನೀವು ಎಲ್ಲ ಜಾಯಿನ್ ಆಗ್ತೀರಂತ ಟುಗೆದರ್ ಮಾಡೋದು. ನೀವೆಲ್ಲಿ ಜಾಯಿನ್ ಆಗ್ತೀರಿ? ನನ್ನ ಮೆಸೇಜ್ ಇಲ್ಲಿ ಕಾಣ್ತಾನಿಲ್ಲ ಟುಗೆದರ್ ಮಾಡಿ. ಎಲ್ಲ ಹೋಗಿಬಿಟ್ರು, ನಾನು ಹೋಗುದು ಇನ್ನು ಮಲ್ಗುದು. ಓಕೆ, ಇನ್ನು ಗೋಯಿಂಗ್ ಟು ಮಲಗುದು. ಉಮೇಶ್ ಇಲ್ಲ ರೀ ಮಾರೆ, ಅವರಿಲ್ಲ. 1ಕ್ಕೆ ಬಂತು ಅಲ್ಲ, ಎಂಡ್ ಮಾಡುವ ಟೈಮ್, ಎಂಡಿಂಗ್ ಟೈಮ್. ಬ್ಲೂ ತೆಗಿಲಿಕ್ಕೆ ಮೆಸೇಜ್ ಕೂಡ ಬರ್ತಿಲ್ಲ.
ಯಾರಿದ್ದೀರಿ? ಬೇಜಾರ ಟೀಚರ್ ಅಂದ್ರೆ ಯಾರ ಬಗ್ಗೆ ಯೋಚನೆ ಮಾಡಲ್ಲ, ಬೇರೆಯವರ ಪರವಾಗಿ ಅವರು ಕಷ್ಟವರಾಗಿ ಮೊದಲು ಈ ಟೀಚರ್ಗೆ ಬುದ್ಧಿ ಇರಲ್ಲ, ಎಲ್ಲ ಅಮ್ಮರು ಅಂತ ಸಪೋರ್ಟ್ ಮಾಡಿದ್ರೆ ಬಟ್ ಅವರಿಗೆ. ನೀವು ಯಾರು ಅಂತ ಹೇಳಿ. ನಾನು ಮೊನ್ನೆ ಅಂತಲ್ಲ ಒಂದ್ಸಲಕ್ಕೆ ಮೊನ್ನೆ ಒಂದು ಇದಾಯ್ತಲ್ಲ, ಆವಾಗ ಎಷ್ಟು ಸಿಟ್ಟಾಗಿ ಬೈದಿದ್ದೇನೆ. ನೀವೆಲ್ಲ ಏನ್ ಹೇಳಿದ್ರಿ ನಂಗೆ ಹೇಳಿ. ನೀವು ಸಂತು ಅಂತ ಅನ್ಕೊಳ್ತೀನಿ ನಾನು. ನಿಮ್ಮ ಲೈಫ್ಗೆ ಬಂದಾಗ ನೀವು ಸಂತ ಅಲ್ಲ ಇದು ಮೆಸೇಜ್ ಮಾಡೋದು? ಸಂತ ಹೌದಾ ಅಲ್ವಾ ಹೇಳಿ. ನಿಮ್ಮ ಲೈಫ್ಗೆ ಬಂದಾಗ ಎಂತ ಹೇಳಿದ್ರಿ ನಂಗೆ? ಯಾಕೆ ಹಾಗೆ ಮಾತಾಡ್ತೀರಿ? ಕೂಲಾಗಿ ಕೂಲಾಗಿ. ಅದಕ್ಕೆ ನಾನು ಕೂಲಾಗೆ ಮಾತಾಡುದು ಈಗ. ಅವ್ರು ಬೈತಾರಲ್ವ ಅವರಿಗೆ ಸಾಕು, ನಾನು ಬೈಯಲ್ಲ ಇನ್ನು ಯಾರಿಗೂ. ಗೊತ್ತಾಯ್ತಾ? ಎಷ್ಟು ಜನ ಕಮೆಂಟ್ಸ್ ಮಾಡಿದ್ದಾರೆ, ಕೂಲಾಗಿ ಮಾತಾಡಿ ಕೂಲಾಗಿ. ಆನಂತರ ಮತ್ತೆ ಕೂಲಾಗಿದ್ದೇನೆ ನಾನು, ಯಾರಿಗೂ ಏನು ಹೇಳಲ್ಲ. ನೀವೆಲ್ಲ ಬೈದಿದ್ದೀರಲ್ಲ, ಸಾಕು ಅವನಿಗೆ. ಇವಾಗ ಬಂದು ಹೇಳ್ತಿದ್ದೀರಾ ಎಂಡ್ ಮಾಡುವಾಗ? ಇಷ್ಟು ತನಕ ಎಲ್ಲಿ ಹೋಗಿದ್ರಿ ನೀವು? ಮತ್ತೆ ಯಾರದು? ಸಂತ ಅಲ್ಲ ಮತ್ತೆ ಯಾರು? ಹೆಸರು ಹೇಳಿ ಅಲ್ವಾ. ನೀವ್ ಯಾಕೆ ಈ ನೇಮ್ ಇಟ್ಕೊಂಡ್ ಬರ್ತೀರಾ? ಹೆಸರು ಹೇಳಿ ನಿಮ್ದು, ಯಾರು? ನವೀನಾ? ಹಾಯ್ ಹಾಯ್. ನವೀನಾ ಇದು? ಯಾರಂತ ಹೇಳಿ. ಜೋರ್ ಮಾಡಿದ್ರೆ ಜೋರು, ಸೀರಿಯಸ್ ಆಗ್ಬೇಡ. ಕೂಲ್ ಆಗು ಕೂಲ್ ಆಗು ಕೂಲ್ ಆಗು. ಮೊನ್ನೆ ಹಾಗೆಲ್ಲ ನೀವೆಲ್ಲ ಹೇಳಿದ್ರಿ ನಂಗೆ, ಅದಕ್ಕೆ ಕೂಲಲ್ಲೇ ಇದ್ದೀನಿ ಈಗ ನಾನು. ಎಲ್ರು ಬರ್ತಾರೆ ಫೇಕ್ ಐಡಿಯಿಂದ, ಅದನ್ನೇ ಕಲ್ತದ್ದ ಅವನು ಕೂಡ. ಎಲ್ಲರು ಮಾಡ್ತಾರಂತ ನೀವೆಲ್ಲ ಮಾಡ್ತೀರಂತ ಅವರು ಬರ್ತಾರೆ ಅಷ್ಟೇ, ಮತ್ತೆಂತ ವ್ಯತ್ಯಾಸ ಉಂಟು? ಒಬ್ಬೊಬ್ರದ್ದು ಎಷ್ಟು ಉಂಟು ಫೇಕ್ ಐಡಿ. ಅವರದ್ದು ಲೈವಲ್ಲಿ ಬರೆದಿದ್ದು ಅವತ್ತು ನಿಮ್ಮ ಲೈವಲ್ಲಿ ಮಾತಾಡಿದ್ದು, ಬಟ್ ಇವತ್ತು ನಿಮ್ಮ ಲೈವಲ್ಲಿ ನಡೀತಾ ಇದ್ರೆ ನೀವು ಸುಮ್ಮನೆ ಕಾಮಿಡಿ ಆಗಿ ತಗೊಳ್ತೀರಿ. ಹೌದು, ನಾನಿನ್ ಕಾಮಿಡಿ ಆಗಿ ತಗೊಳುದು. ಬೈದ್ರೆ ನಿಮ್ಗೆಲ್ಲ ಆಗುದಿಲ್ಲ ಅಲ್ಲ, ಕೂಲಾಗಿ ಕೂಲಾಗಿ ಅಂತ ಹೇಳ್ತೀರಿ. ಸಿಟ್ಟು ಬಂದ್ರೆ ಹಾಗೆ ನಾನು ಜಾಸ್ತಿ ಬೈತೇನೆ. ಯಾಕೆ ಆ ದಿನ ಬೈದದ್ದು ಬೈಬಾರ್ದಾ? ಅದು ತಪ್ಪಲ್ವಾ? ಅವಾಗ ಯಾಕೆ ನಂಗೆ ಸಪೋರ್ಟ್ ಮಾಡ್ಲಿಲ್ಲ ಆ ದಿನ ನೀವೆಲ್ಲ? ಯಾರು ಹೇಳಿಲ್ಲ ಅವಳದ್ದೇ ತಪ್ಪು ಅಂತ. ಎಲ್ಲಿಂಟು ಅವಳ ಮೆಸೇಜ್? ತೋರ್ಸಿ ಈಗ ವಾಟ್ಸಪ್ ಅಲ್ಲಿ. ವಾಟ್ಸಪ್ ಸಾರಿ, ಯೂಟ್ಯೂಬ್ ಅಲ್ಲಿ ಎಲ್ಲ ಮೆಸೇಜ್ ಕಾಣ್ತದೆ. ಅದು ಮೆಸೇಜ್ ಎಲ್ಲಿ ಹೋಯ್ತು? ಬಿಟ್ಟು ಬಿಡಿಸಿ. ಅಲ್ಲ, ನಾನ್ ಬಿಟ್ಟು ಬಿಟ್ಟಿದ್ದೀನಿ. ಇವ್ರು ಯಾರು ಈಗ ಎಂಡ್ ಮಾಡುವಾಗ ಇಷ್ಟೆಲ್ಲ ನೋಡ್ಕೊಂಡು, ಮೊನ್ನೆಯಿಂದ ನೋಡ್ಕೊಂಡು ಇವಾಗ ಬಂದು ನಂಗೆ ಬುದ್ಧಿ ಹೇಳ್ತಿದ್ದಾರೆ. ಇದುವರೆಗೆ ಎಲ್ಲಿದ್ರಿ ನೀವು? ಆವಾಗ ಯಾರು ನಂಗೆ ಸಪೋರ್ಟ್ ಮಾಡಿದ್ದೀರಿ ಹೇಳಿ? ಆ ದಿನ ನಂದು ತಪ್ಪಿರ್ಲಿಲ್ಲ, ಆದ್ರೂ ಕೂಲಾಗಿ ಕೂಲಾಗಿ. ಯಾಕೆ ಕೂಲ್ ಆಗ್ಬೇಕಿತ್ತು ಆ ದಿನ ನಾನು?
ಮೆಸೇಜ್ ತೋರಿಸಿ, ಎಲ್ಲ ಮೆಸೇಜ್ ತೋರಿಸ್ಲಿಕ್ಕೆ ಹೇಳಿ ಹೋಗಿ ಅವಳಿಗೆ. ಎಲ್ಲ ಲೈವ್ ಇದ್ದು ಮೆಸೇಜ್ ಬರ್ತಾ ಉಂಟು, ಆ ದಿನದ ಲೈವ್ ಇದ್ದು ಮೆಸೇಜ್ ಇಲ್ಲ, ಯಾಕೆ ಅದು ಹಾಗೆ ಆಯ್ತು ಗೊತ್ತಾಗ್ತದಲ್ಲ. ನಿಮ್ಗೇನು ನಿಮ್ಮ ಹೆಸರೇ ಹೇಳಲಿಕ್ಕೆ ಹೆದರಿಕೆನಾ ನಿಮ್ಗೆ? ನೀವ್ ಯಾಕೆ ಹೈಡಲ್ಲಿ ಇದ್ದು ಮೆಸೇಜ್ ಮಾಡ್ತೀರಿ ಫೇಕ್ ಐಡಿಯಿಂದ ಬಂದು? ಅವನು ಹಾಗೆ ಮಾಡ್ತಾನೆ, ನಿಮ್ಮದ ಕಲ್ತುಕೊಂಡು ಅವನು ಬಂದಿದ್ದಾನೆ ಅಂತ ಕಾಣ್ತದೆ. ಅದು ನಿಮ್ಮ ಲೈವ್ ಕಥೆ ಅಲ್ಲ, ನಿಮ್ಗೆ ಯಾವ ವಿಷಯ ಗೊತ್ತೇ ಗೊತ್ತಿಲ್ಲದೆ ಮಾತಾಡ್ತಿದ್ರಿ. ಬಟ್ ಇವತ್ತು ಮಾತ್ರ ನಿಮ್ಮ ಲೈವ್ ಅಲ್ಲಿ ಏನು ಗೊತ್ತಿಲ್ಲದೆ, ಗೊತ್ತಿತ್ತು ನಂಗೆ, ನಾನು ಅಲ್ಲ ಅಂತ ನಂಗೆ ಗೊತ್ತಿತ್ತು, ಹೇಳ್ತಿದ್ದೆಲ್ಲ ನಾನು. ಎಷ್ಟು ಸಲ ಹೇಳಿದೆ ನಾನು ಅಂತ ಏನು ಮಾತಾಡ್ಲಿಲ್ಲ ಅಂತ. ಗೊತ್ತಿಲ್ಲದೆ ಏನು, ನಂಗೆ ಅರ್ಥನೇ ಆಗ್ತಿಲ್ಲ ಅವ್ರು ಎಂತ ಹೇಳ್ತಿದ್ರಂತ. ನಾನ್ ಲೈವ್ ಮಾಡುವಾಗ ಯಾಕೆ ಅವರು ಮೆಸೇಜ್ ಹಾಕ್ಬೇಕು ನಂಗೆ? ನಾನು ಮಾತಾಡ್ಬೇಕಂತ ಯಾವ ಟೈಮಲ್ಲಿ ಮೆಸೇಜ್ ಹಾಕಿದ್ರಲ್ವಾ. ನಂಗೆ ಗೊತ್ತುಂಟು, ಅವರಿಗೆ ಜನ ಉಂಟು, ಅವ್ರು ಮಾತಾಡ್ತಾರೆ ಅಂತ ಗೊತ್ತುಂಟು, ಕವಿ ಮಾತಾಡ್ತಾರೆ. ಅವ್ರಿಗೆ ಏನ್ ಮಾತಾಡ್ಬೇಕು ಅವ್ರು ಮಾತಾಡ್ತಾರೆ, ನಾನ್ ಮಾತಾಡ್ಬೇಕಂತಿಲ್ಲ. ತುಂಬಾ ಜನ ಇದ್ದಾರೆ ಅವ್ರಿಗೆ ಮಾತಾಡುವವರು, ಮಾತಾಡಿದ್ದಾರೆ ಬಿಡಿ ಸಾಕು. ಈಗ ತಮಾಷೆಗೆ ಅವ್ರು ಕೊಟ್ರು, ನಾನು ತಮಾಷೆ ಮಾಡಿದೆ ಅಷ್ಟೇ. ನಾನು ಹೇಳ್ತಾ ಇರೋದು ರೆಡ್ಡಿ ವಿಷಯ ಸುಮಿ ಮೇಡಮ್, ಬೇರೆದಲ್ಲ. ರೆಡ್ಡಿ ವಿಷಯ ಹೇಗೆ ಬಂತು? ರೆಡ್ಡಿ ವಿಷಯ ಅಲ್ಲ ಮಾರ್ರೆ, ರೆಡ್ಡಿ ವಿಷಯ ನಾನು ಹೇಳಿಲ್ಲ. ಮೊನ್ನೆ ನಾನು ಬೈದದ್ ರೆಡ್ಡಿಗ? ರೆಡ್ಡಿಗೂ ನಂಗೇನು ಸಂಬಂಧ ಇಲ್ಲ, ರೆಡ್ಡಿ ವಿಷಯದಲ್ಲಿ ನಾನಿಲ್ಲ. ಗೊತ್ತಿಲ್ಲ ಯಾರು ಅಂತ. ಅವರು ಇದ್ರಲ್ಲಿ ಬರುದಿಲ್ಲ, ಅವರು ಹೈಡ್ ಆಗಿ ಬಂದು ಮೆಸೇಜ್ ಹಾಕ್ತಾರೆ. ನಿಜ ಹೆಸರಲ್ಲಿ ಬನ್ನಿ ಅಲ್ವಾ, ಯಾಕೆ ಆಗಲ್ಲ ನಿಮ್ಗೆ? ಕವಿಗೆ ಯಾರಾದ್ರೂ ಹೇಳಿದ್ರೆ ಅವರು ಆನ್ಸರ್ ಮಾಡ್ತಾರೆ, ಗೊತ್ತು ನನ್ಗೆ. ಅದಕ್ಕೆ ನಾನು ಏನ್ ಮಾತಾಡ್ಲಿಲ್ಲ. ಅವ್ರಿಗೆ ಏನ್ ಹೇಳ್ಬೇಕು ಹೇಳ್ತಾರೆ ಅವರು. ಯಾಕೆ ನಿಮ್ಮ ಇಷ್ಟ, ನಿಮ್ಮ ಲೈವಲ್ಲಿ ನಡೆಯೋ ಪ್ರಾಬ್ಲಮ್ ನೀವು ಹೋಸ್ಟ್ ಆಗಿ ಸೀರಿಯಸ್ ಆಗಿ. ಅದೇ ನಾನು ಸೀರಿಯಸ್ ಆದ್ರೆ ಗೊತ್ತುಂಟಲ್ಲ, ಜಾಸ್ತಿ ಸೀರಿಯಸ್ ಆಗ್ತೇನೆ ನಾನು. ಅದಕ್ಕೇನು ಬೇಡ ಅಂತ ಕೂಲ್ ಆಗಿದ್ದದ್ದು. ಆ ದಿನದ್ದು ಸಾಕು, ಎಷ್ಟು ಕಮೆಂಟ್ಸ್ ಬಂದಿದೆ, ಕೂಲ್ 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 ಅಂತ. ಅದಕ್ಕೆ ಈಗ ಕೂಲ್ ಆಗಿ ಇರುದು ನಾನು. ಬೇಡ ಮತ್ತೆ ಎಲ್ರು ಹೇಳುದು ಬೇಡ.
ನಂಗೆ ಏನಾದ್ರು ಅಂದ್ರೆ ಹೇಳ್ತೀನಿ. ಕವಿಗೆ ಅವರು ಇದ್ದಾರೆ, ಭಟ್ರು ಇದ್ದಾರೆ, ಬೇರೆಯವರು ಇದ್ದಾರೆ ಅವರ ಸಪೋರ್ಟಿಗೆ ತುಂಬಾ ಜನ ಉಂಟು, ಮಾತಾಡ್ತಾರೆ ಅವ್ರ ಬಗ್ಗೆ. ನಂಗೆ ಆ ತರ ಎಲ್ಲ ಭಾಷೆ ಬರಲ್ಲ ಬೈಲಿಕ್ಕೆ. ಬೈಯುದಾದ್ರೆ ಅವರೆಲ್ಲ ಬೈತಾರಲ್ಲ ಆ ತರ ಬೈಬೇಕು. ನಂಗೆ ಆ ತರ ಬೈಲಿಕ್ಕೆ ಬರಲ್ಲ ಅವರಿಗೆಲ್ಲ. ನನ್ನ ವಿಷಯ ಯಾರಾದ್ರೂ ಹೇಳಿದ್ರೆ ನಾನು ಕೂಲಾಗಿ ಮಾತಾಡ್ಬೇಕಾ? ಅದೇ ಹೇಗೆ? ಅದೇ ಹೆಸರು ಹೇಳುದಿಲ್ಲಲ್ಲ ಅವರು. ಇವರೆಲ್ಲ ಬೈತಾ ಇದ್ರಲ್ಲ, ಅದಕ್ಕೆ ನಾನು ಸುಮ್ಮನಾಗಿದ್ದೆ. ಎಷ್ಟು ಬೈದಿದಾರಲ್ಲ, ಅದ್ರ ಮೇಲೆ ನಾನು ಎಂತ ಬೈಯುದು. ತುಂಬಾ ಜನ ಇದ್ದಾರೆ ಕವಿ ಸಪೋರ್ಟಿಗೆ. ಗೊತ್ತಾಗೋದು ಬಿಡಿ, ಭಟ್ರು ಹೇಳ್ತಿದ್ದಾರೆ. ಓಕೆ ಓಕೆ. ಏನ್ ಮಾಡ್ತೀನಿ, ಬಾಯ್ ಎಲ್ರಿಗೂ. 1 ನಿಮಿಷ ಇರ್ತೀನಿ, ಲಾಸ್ಟ್ 1 ಮಿನಿಟ್. 14 ತಾರೀಕು ಲಾಸ್ಟ್ ಲೈವ್ ಎಂಡ್ ಮಾಡಿ ಅಷ್ಟೇ ಸಾಕು. ಸಂಜೆ 7 ಗಂಟೆ ನೋಡ್ತೀನಿ, ಯಾವಾಗ ಆಗ್ತದೆ ನೋಡ್ತೀನಿ. ಬಟ್ ಆಗ್ಬೇಕಲ್ಲ, ಇನ್ನು ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ, ನೋಡುವ. ಆ ದಿನ ನೋಡಿ ನಾನು ಹೇಳಿದ್ದೆ, ನಾನೇನ್ ಮಾತಾಡ್ಲಿಲ್ಲ, ಅದು ನೀನೆ ಅವಳು ಹೆಸರು ಕರ್ದು ಹೇಳಿದಾಳೆ ಇಬ್ರದ್ದು. ಅದ್ರ ಮೇಲೆ ನನ್ನ ಹೆಸರು ಹಾಕಿದಾಳೆ. ಅವಾಗ ಯಾರು ಇರ್ಲಿಲ್ಲ ನನ್ನ ಸಪೋರ್ಟಿಗೆ. ನಂಗೆ ಕೆಲವರು ಹೇಳಿದ್ದಾರೆ, ನೀವು ಮ್ಯೂಟ್ ಮಾಡು, ನಾವು ಮಾತಾಡ್ತೇವೆ, ನೀವು ಮಾತಾಡ್ಬೇಡ ಅಂತ ಹೇಳಿದ್ರು ಮೊನ್ನೆ. ಸಿದ್ದು ಎಲ್ಲ ಹೇಳಿದ್ರು. ಸಿದ್ದ ಯಾರೋ ಬಕೆಟ್ ಯಾರೋ, ನೀವು ಮ್ಯೂಟ್ ಮಾಡಿ, ನಾವು ಬೈತೇವೆ, ನೀವು ಏನ್ ಮಾತಾಡ್ಬೇಡಿ ಅಂತ ಹೇಳಿದ್ರು. ಗೊತ್ತುಂಟಾ? ಕಾಪಿ ರೈಟ್ ಬರ್ತದೆ, ನೀವೇನ್ ಮಾತಾಡ್ಬೇಡಿ ಅಂತ.
ಇದರಿಂದ ಏನು ಪ್ರಯೋಜನ ಇಲ್ಲ ಸರ್. ನಾವು ತಾವೇ ಹೇಳ್ತಿರೋದ್ರಿಂದ ಸುಮ್ಮನೆ ಮನಸ್ಸು ಹಾಳು ಮಾಡ್ಕೊಳ್ಳಿ. ಕಷ್ಟ ಯಾಕೆ ತಲೆ ಕೆಡಿಸಿಕೊಳ್ಳುವುದರಲ್ಲಿ ಅಲ್ಲ ಇದು. ಅಂದ್ರೆ ನಂಗೆ ಅವ್ರು ಮೊದ್ಲೇ ನಿನ್ನೆನೆ ಹೇಳಿದ್ದಾರೆ. ನಿನ್ನೆನೆ ಇವತ್ತೇನು ಹೇಳಿದ್ರು ಬೇಗ, ನೀವು ಮ್ಯೂಟ್ ಮಾಡಿ ನಾವು ಮಾತಾಡ್ತೇವೆ, ನೀವು ಮಾತಾಡ್ಬೇಡಿ ಅಂತ ಹೇಳಿದ್ರು. ಬೇಕಾದ್ರೆ ಉಂಟು ಮೆಸೇಜ್ ತೋರಿಸ್ತೀನಿ ನಾನು. ಇವತ್ತಿದ್ದ ನಿನ್ನೆ ಇದ್ದ ಗೊತ್ತಿಲ್ಲ ಅದು ಮೆಸೇಜ್. ಅಲ್ಲ ಬೇರೆ ಲೈವ್ ಅಲ್ಲಿ ಯಾರು ಹೇಳಿದ್ರು ಅಂತ, ಯಾರು ಹೇಳಿದ್ರು ನಂಗೆ ಮ್ಯೂಟ್ ಮಾಡಿ ನಾವು ಮಾತಾಡ್ತೇವೆ ಅಂತ. ಮೊನ್ನೆ ಕವಿ ಕೂಡ ಜಾಯಿನ್ ಆದ್ರು, ಅವರು ಕೂಡ ಏನ್ ಮಾತಾಡ್ಲಿಲ್ಲ. ಕಾಪಿ ರೈಟ್ ಅಲ್ಲಿ ಬರ್ತದಲ್ಲ ಅದಕ್ಕಾಗಿ ಅವ್ರೇನು ಮಾತಾಡ್ಲಿಲ್ಲ ಕವಿ. ಬೇಕಾ ಇಟ್ಕೊಂಡು ವರ್ಕ್ ಆಗಲ್ಲ. ಹೌದಾ, ಹೋಗ್ಲಿ. ಹಾಗೆ ಹಾಗೆ ಆಗ್ಬೇಕು. ಒಬ್ರಿಗೆ ಒಂದೇ ಐಡಿ ಇರ್ಬೇಕು ಒಂದ್ ಫೋನ್ ಅಲ್ಲಿ. ಚಾನಲ್ ಇದ್ರೆ ಓಕೆ, ಪರವಾಗಿಲ್ಲ. ಇದೆಂತ ಒಂದೊಂದು ಐಡಿ ಮಾಡ್ಕೊಂಡು ಬರೋದು, ಹೆಸರು ಕೂಡ ಹೇಳಲ್ಲ ಯಾರಂತ. ನಾನು ಏನ್ ಮಾಡ್ತೀನಿ ಇವರ ಪ್ರಕಾರ ಏನಂತ ಅಕ್ಕ. ಇವ್ರು ಹೇಳುದು ನಾನ್ ಬೈಬೇಕಂತೆ. ಮೊನ್ನೆ ಸಿದ್ದು ಯಾರು ಹೇಳಿದ್ರಲ್ಲ, ನೀವು ಮಾತಾಡ್ಬೇಡಿ ನಾವು ಮಾತಾಡ್ತೇವೆ ಅಂತ. ಇವ್ರು ಹೇಳಿದ್ದು ನೀವು ಬೈಬೇಕಿತ್ತು ಅಂತ. ಫೇಕ್ ಐಡಿ ಅಂತ ಯಾವುದು ಇಲ್ಲ ಭಟ್ರೆ, ಇಲ್ಲಿ ಇರೋದು ಫೇಕ್ ಹೆಸರುಗಳಷ್ಟೇ. ಹೌದು, ಫೇಕ್ ಹೆಸರು ಜಾಸ್ತಿ ಆಗಿದೆ. ನಾನು ಮಾಡ್ತೀನಿ ಮಮ್ಮಿ. ಅದಿಲ್ಲದ್ರೆ ಒಂದೇ ಹೆಸರು ಇದೆಯಲ್ಲ, ಎಲ್ಲ ಎಷ್ಟು ಐಡಿ ಬೇಕಾ ನಿಮ್ಗೆ? ನಿಮ್ಮ ಹೆಸರು ಇಡಿ, ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿ ಅಷ್ಟೇ. ಇಲ್ಲದ್ರೆ ಬಂದು ಹೆಸರು ಹೇಳಿ ಯಾರು ಅಂತ. ಅದು ಮಾಡಲ್ಲ ನೀವು. ಇದೊಂದೆಲ್ಲ ಹೆಸರಾ? ಇಂಥದ್ದೆಲ್ಲ ಒಂದು ಹೆಸರಾ? ನಿಮ್ಮದ್ರಲ್ಲಿ ಗೊತ್ತುಂಟು ನೋಡಿ, ಸಂತು ಅಂತ ಉಂಟು. ಬೇರೆಯವರು ಕೂಡ ಹಾಗೆ ಇಡ್ಲಿ ಅಲ್ಲ, ಗೊತ್ತಾಗ್ತದೆ ನಮ್ಗೆ ಯಾರಂತ. ಮಿಸ್ಟರ್ ಅವನ ನನ್ನ ಮೇಲೆ ನನ್ನ ಕೊಡ್ತೀನಿ, ಡೋಂಟ್ ವರಿ. ಟೀಚರ್ ಕಂಟಿಗೆ ಬಂದ್ರೆ ಒಬ್ಬನ ಸುಮ್ಮನೆ ಬಿಡಲ್ಲ. ಈ ವಿಷಯ ಬಿಟ್ಟು ಬಿಡಿ. ಓಕೆ ಓಕೆ, ನಾಳೆ ನೋಡುವ. ನಾಳೆ ಬರ್ತಾನಿಲ್ಲ ನೋಡು. ಅದು ಕವಿಗೆ ಗೊತ್ತುಂಟು, ಬೈದ್ರೆ ಎಲ್ಲ ಕಾಪಿ ರೈಟ್ ಬರ್ತದೆ ಅಂತ ಗೊತ್ತುಂಟು ಅವರಿಗೆ. ಅದಕ್ಕೆ ಅವರು ಕೂಡ ನಿನ್ನೆ ಮಾತಾಡ್ಲಿಲ್ಲ ಏನು. ಅಂದ್ರೆ ನಾನೇ ಹೇಳಿದ್ದೆ ಅವ್ರಿಗೆ ಏನು ಮಾತಾಡ್ಬೇಡಿ ಅಂತ. ಮೊನ್ನೆ ಒಂದ್ಸಲ ಮುಂಚೆ ಕೂಡ ಹಾಗೆ ಆಗಿತ್ತು 2 ಸಲ. ಅದು ಬೇರೆ ಯಾರೋ ಬಂದು ಏನು ಹೇಳ್ತಿದ್ದ ಯಾರಿಗೂ, ಆಗ ಬಂದು ಬೈದಿದ್ರು. ಅವಾಗ ಕಾಪಿ ರೈಟ್ ಎಲ್ಲ ಬಂದಿತ್ತು, 2 ಸಲ ಬಂದಿದೆ ನನ್ಗೆ. ಪ್ರೈವೇಟ್ ಇಟ್ಟಿದ್ದೇನೆ ಅದನ್ನ ಈಗ ನಾನು. ಅವರು ಹೇಳಿದ್ರು, ನಂಗೆ ಗೊತ್ತಿರ್ಲಿಲ್ಲ. ಅವರು ಹೇಳಿದ್ರು ಮೆಸೇಜ್ ಮಾಡಿ ಕಾಪಿ ರೈಟ್ ಬರ್ಬೋದು, ನೋಡ್ಕೊ ಪ್ರೈವೇಟ್ ಇಡು ಅಂತ. ಆಗ ನೋಡುವಾಗ ಕಾಪಿ ರೈಟ್ ಬಂದಿತ್ತು ನಂಗೆ 2 ಸಲ. ಅದಕ್ಕೆ ನಾನೇ ಹೀಗೆ ಹೇಳುದು ಅವ್ರಿಗೆ, ಬೇಡ ಬೈಯುದು ಬೇಡ ಅಂತ. ಅದಕ್ಕೆ ನಿನ್ನೆವ್ರೇನು ಬೈಲಿಲ್ಲ ಬಂದು. ಓಕೆ ಓಕೆ, ಬಾಯ್ ಬಾಯ್ ಎಲ್ರಿಗೂ. ಗುಡ್ ನೈಟ್. ಬಾಯ್ ಒಮ್ಮಿ, ಬಾಯ್ ಸಂತು. ಓಕೆ ಬಾಯ್ ಎಲ್ರಿಗೂ, ಎಂಡ್ ಮಾಡ್ತೀನಿ. ಬಾಯ್ ಬಾಯ್ ಬಾಯ್.
ಅಲ್ಲ, ನಾನು ಹೇಳೋದೇನಂದ್ರೆ ಇವರು ಏನ್ ಮಾಡ್ತಾರೆ ಪಾಪ, ಪೋಸ್ಟ್ ಮಾಡುವವರಲ್ಲಿ ಅಲ್ಲಿ ಬೈಯೋರು ಸುಮಾರು ಜನ ಇರ್ತಾರೆ. ಹೌದು, ಅದೇ ಹೇಳಿದ್ದು. ನೆನ್ನೆ ಯಾರು ಹೇಳಿದ್ರು, ನೀವು ಮೀಟ್ ಮಾಡಿ, ನಾವು ಬೈತೇವೆ, ನಾವು ನೋಡ್ಕೊಳ್ತೇವೆ ಅಂತ. ನೀವೇನ್ ಮಾತಾಡ್ಬೇಡಿ. ಅದಕ್ಕೆ ನಾನು ಇವತ್ತು ನಂಗೆ ಸ್ವಲ್ಪ ನಗು ಬಂತು, ಅದಕ್ಕೆ ನಕ್ಕು ಬಿಟ್ಟೆ. ಟೀಚರ್ ಇದು ಮಾಡಿದ್ರಲ್ಲ, ಹುಮ್ಮ ಕೊಟ್ರಲ್ಲ, ಅದಕ್ಕೆ ನಂಗೆ ಜೋರ್ ನಗು ಬಂತು. ಅದಕ್ಕೆ ಮಾತ್ರ ನಾನು ಇದು ಮಾಡಿದ್ದು ಅಷ್ಟೇ. ತಮಾಷೆ ಮಾಡಿದ್ರಲ್ವ, ಅದಕ್ಕೆ ನಂಗೆ ಸ್ವಲ್ಪ ನಗು ಬಂತು ಅಷ್ಟೇ. ನಾಳೆ ಬರ್ತೀನಿ, ಯಾರು ಅಂತ ಹೇಳ್ತೀನಿ. ಟುಗೆದರ್ಗೆ ಬರ್ತೀನಿ. ಬರಿಲ್ಲ ನನ್ನ ಮಕ್ಕಳು ಇನ್ಮೇಲೆ. ಅದಕ್ಕೆ ಅವನು ತಾಳ್ಮೆಯಿಂದ ಇರೋದು. ಅದನ್ನೇ ಕವಿ ವೀಕ್ನೆಸ್ ಅನ್ಕೊಂಡಿದ್ದಾರೆ. ಗುಡ್ ನೈಟ್, ಗುಡ್ ನೈಟ್, ಬಾಯ್. ಸುಮ್ಮನೆ ಆರೋಪ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಸರ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಬಟ್ಟೆ. ಅವನಿಗೆ ಯಾರು ಬೈದ್ರು ಅಷ್ಟೇ, ನೀವೆಲ್ಲ ಅಷ್ಟು ಬೈತಾ ಇದ್ರಿ, ಏನ್ ಆನ್ಸರ್ ಮಾಡಿದ್ದಾನ ಅವನು? ಎಷ್ಟು ಬೈದ್ರೆ ಅಷ್ಟೇ ಅವನಿಗೆ, ಯಾರಿಗೂ ಏನು ಆನ್ಸರ್ ಮಾಡಲ್ಲ ಅವ. ಚಲೋ ಎಂಡ್ ಮಾಡ್ತೀನಿ ಬಟ್ ಬಟ್ಟೆ. ಬಾಯ್ 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 ಬಾಯ್, ಎಂಡ್ ಮಾಡ್ತೀನಿ.